ಕೂಡ ದಯವಿಟ್ಟು ತೆರವುಗೊಳಿಸಿ. KA 21 EB 9767 ಅಲ್ಲೊಂದು ಬೈಕ್ ಇದೆ, ದಯವಿಟ್ಟು ತೆರವುಗೊಳಿಸಿ. KA 21P 1408 ಬೊಲೆರ ವಾಹನ ಹೊಂದಿದೆ. KA 21P 1408 ಬೊಲೆರೆ ವಾಹನವು ಗೆಸ್ಟ್ ಪಾರ್ಕಿಂಗ್ನಲ್ಲಿ ನಿಂತಿರುತ್ತದೆ, ದಯವಿಟ್ಟು ತೆರವುಗೊಳಿಸಿ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ. ಹಲೋ ಹಲೋ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಮುದಾಯ ಭವನದ ಶಿಲಾನ್ಯಾಸ ಮತ್ತು ಪದಗ್ರಹಣ ಸಮಾರಂಭ, ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡಬ ಇದರ ಉದ್ಘಾಟನಾ ಸಮಾರಂಭ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನರ ಜನ್ಮ ಬಂದಾಗ
ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ.
ತಂಡದ ಇದರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ನಟರಾಜಾಯ ನಮಃ. ನೃತ್ಯ ನಿನಾದ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಕಡಬ ಪ್ರಸ್ತುತಪಡಿಸುವಂತಹ ನೃತ್ಯ ಸಿಂಚನಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಗುರು ಆಶೀರ್ವಾದ ಮುಖೇನ ದೊರೆತ ಈ ನೃತ್ಯ ಕೇಂದ್ರವು 2002ರಲ್ಲಿ ನೃತ್ಯ ನಿನಾದ ನೃತ್ಯ ಸಂಸ್ಥೆಯಾಗಿ ಬೆಳೆದು ಕಡಬ ಪರಿಸರವೂ ಸೇರಿದಂತೆ ಬಲ್ಯ ಬಿಳಿನೆಲೆ ಅಲಂಕಾರಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿ ಇಂದು ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ನೃತ್ಯಾಭ್ಯಾಸಗೈಯುತ್ತಿರುವಂತಹ ಕಲಾಶಾಲೆಯಾಗಿದೆ. 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೃತ್ಯ ಪರೀಕ್ಷೆಯನ್ನು ಜೂನಿಯರ್ ಸೀನಿಯರ್ ವಿದ್ವತ್ ಆಯಾಮದಲ್ಲಿ ಪಡೆದುಕೊಂಡಿರುತ್ತಾರೆ. ಪ್ರಥಮ ಗುರು ವಿದ್ವಾನ್ ವಾಸುದೇವ ಆಚಾರ್ ಹಾರಾಡಿ ಪುತ್ತೂರು ಹಾಗೂ ಕರ್ನಾಟಕ ಕಲಾಶ್ರೀ ದಂಪತಿಗಳಾದ ದಿವಂಗತ ಕುತ್ಕಾಡಿ ವಿಶ್ವನಾಥ ರೈ ನಯನ ವೀರೈ ಇವರ ಗುರು ಪರಂಪರೆ ಹಾಗೂ ಸಮರ್ಥ ಮಾರ್ಗದರ್ಶನದೊಂದಿಗೆ ಹೆತ್ತವರಾದ ಶಿಕ್ಷಕ ದಂಪತಿ ದಿವಂಗತ ಉಗ್ಗಪ್ಪ ಗೌಡ ಮತ್ತು ಸುಶೀಲಾ ಉಗ್ಗಪ್ಪ ಗೌಡ ಇವರ ಪ್ರೋತ್ಸಾಹದೊಂದಿಗೆ ಪತಿ ನಿವೃತ್ತ ಭೂಸೇನಾ ಯೋಧ ಲೋಕೇಶ್ ಕಾಣಿಯೂರು ಕಂಡೂರು ಇವರ ಬೆಂಬಲದೊಂದಿಗೆ ಮತ್ತು ಪ್ರಸ್ತುತ ಎಲ್ಲ ಪೋಷಕರ ಸಹಕಾರದೊಂದಿಗೆ ನೃತ್ಯ ನಿನಾದ ಕಡಬ ನೃತ್ಯ ಸಂಸ್ಥೆಯು ಗಟ್ಟಿತನ ಉಳಿಸಿಕೊಂಡಿದೆ. ಮುಂದೆಯೂ ತಮ್ಮೆಲ್ಲರ ಪ್ರೋತ್ಸಾಹ ಹಾರೈಕೆಗಳನ್ನು ನಿರೀಕ್ಷಿಸುತ್ತಿದೆ. 2 ಬಾರಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದೆಹಲಿಯಲ್ಲಿ ಪ್ರದರ್ಶನಕ್ಕಾಗಿ ಕರೆದೊಯ್ದು ಭಕ್ತ ಸುಧಾಮ ಮತ್ತು ಹೆಜ್ಜೆ ಗೆಜ್ಜೆಯೊಳಗೆ ನುಟ್ಟು ಎಂಬ 2 ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿ ಜನ ಮೆಚ್ಚುಗೆ ಗಳಿಸಿಕೊಂಡಿದೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ವಿಘ್ನ ವಿನಾಯಕನ ಚರಣ ಕಮಲಗಳಿಗೆರಗುತ್ತಾ ಶ್ರೀಕಂಠಸ್ವಾಮಿ ತಾಯಿ ದುರ್ಗಾಂಬಿಕೆಯನ್ನು ಮನಸಾ ಸ್ಮರಿಸುತ್ತಾ ಸ್ಥಳ ದೈವ ದೇವರುಗಳಿಗೆ ನಮಿಸುತ್ತಾ ನೃತ್ಯ ಸಿಂಚನವನ್ನು ಆರಂಭಿಸ್ತಾ ಇದ್ದೇವೆ. ಭರತನಾಟ್ಯ ಕಾರ್ಯಕ್ರಮದ ರೂಪುರೇಷೆಯನ್ನು ಮಾರ್ಗ ಪದ್ಧತಿ ಎಂದು ಕರೆಯುತ್ತಾರೆ. ಮಾರ್ಗ ಪದ್ಧತಿಯನ್ನು ರೂಪಿಸಿದವರು ತಂಜಾವೂರು ಸಹೋದರರು. ಬೊಗಸೆ ತುಂಬ ಹೂಗಳನ್ನು ಹಿಡಿದು ರಂಗಾದಿ ದೇವತೆ ನಟರಾಜನಿಗೆ ಅಷ್ಟದಿಕ್ಪಾಲಕರಿಗೆ ವಂದಿಸುವ ನೃತ್ಯವೇ ಪುಷ್ಪಾಂಜಲಿ. ನೃತ್ಯ ಪ್ರದರ್ಶನದ ಪ್ರಾರಂಭದಲ್ಲಿ ಮೂಡಿ ಬರಲಿದೆ ಪುಷ್ಪಾಂಜಲಿ. ಕೃಷ್ಣಾಯನ ಬಾರದೆ ಮಂದಗಮನಿ ಕೂಡ ಸರಸವಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದಿ. ಜನಾರ್ದನಣ್ಣ, ಯುವ ಸಮಿತಿಯ ಜನಾರ್ದನಣ್ಣ ಒಮ್ಮೆ ಇಲ್ಲಿ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಬರಬೇಕು. ಯುವ ಸಮಿತಿಯ ಕಾರ್ಯದರ್ಶಿ ಶ್ರೀ ಜನಾರ್ದನ ಗೌಡರು ಒಮ್ಮೆ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಬರಬೇಕು.
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् प्रतिमिकिटता तदा प्रदीतदोत्तडम्
तां धीं तद्धीं तकिटतक धीं धीं तट्टां तद्धीं तद्धीं जोडुदा धीं तद्धीं तकिटतक धीं धीं तट्टां तद्धीं तद्धीं जोडुदा दित्तिमिकिट दिनता तदिगिडतो तां दित्तिमिकिट दिल्नता तद्दिगिडतो तां दिमिकिट दिल्नता तद्दिं तदिगिडतो तां धीं तद्दित्तिमिकिट दिल्नता तद्दिं तदिगिडतो तां दित्तिमिकिट दिल्नता तद्दिं गिडतो तां दिमिकिट दिनता तदिगिडतो तां धीं तद्दित्तिमिकिट दिनता तदिगिडतो तां दित्तिमिकिट दिल्नता तद्दिं गिडतो तां दिमिकिट दिल्नता तद्दिं तदिगिडतो तां धीं जोडुदगधीं धीं तद्दिं तद्दिं तद्दगधीं जोडुदीं तत्तां तगिडतगतां धीं जोडुदगधीं धीं तद्दिं जोडुदगधीं धीं तद्दिं जोडुदगधीं धीं तद्दिं 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 धीं तद्दिं धीं तद्दिं धीं तद्दिं धीं तद्दिं धीं तद्दिं धीं तद्दिं ಪುಷ್ಪಾಂಜಲಿಯನ್ನು ಆರಂಭದಲ್ಲಿ ಮಾಡಿ ತೋರಿಸುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಗಣಪತಿಯ ಸ್ತುತಿ ಗಜಾನನಯುತಂ ವಿಘ್ನ ನಿವಾರಕನಾಗಿರುವಂತಹ ವಿನಾಯಕನ ಕುರಿತಾಗಿರುವಂತಹ ಚಕ್ರವಾಕರಾಗ ಆದಿತಾಳದಲ್ಲಿ ಅಳವಟ್ಟಿರುವಂತಹ ಸುಪ್ರಸಿದ್ಧ ಗೀತೆ ಗಜಾನನಯುತಂ. Teyum ta ta tam. गजाननयुतं गणेश्वरं गजाननयुतं गणेश्वरं
गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं भजामि सततं सूरेश्वरं गजाननयुतं भजामि सततं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं तक्क धिम्मे तर्गिडदग तक्क धिम्मे तर्गिडदग चित्तं तकिट्ट धिन्न धित्तं तकिट्ट धिन्न अजेन्द्र पूजित विघ्नेश्वरो अजेन्द्र पूजित विघ्नेश्वरो गणादिसन्नुत पद पद्मकरं गणादिसन्नुत पद पद्मकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं भजामि सततं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं ನರ್ತಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಮುಂದೆ ಈಶ ಪರಮೇಶ ಸದಾಶಿವ ಶ್ರೀಕಂಠ ನಾಮಾಂಕಿತನಾದ ಮಹಾಲಿಂಗೇಶ್ವರನ ಪಾದಗಳಿಗೆ ಪೊಡಮಡುತ್ತಾ ಪಾಪಗಳನ್ನು ಕಳೆ ಕಷ್ಟಗಳನ್ನು ಪರಿಹರಿಸು ಭಯ ನಿವಾರಿಸು ಎಂದು ಈಶನಿಗೆ ತಲೆಬಾಗುತ್ತಾ ವೇದಿಕೆಯಲ್ಲಿ ಮೂಡಿಬರಲಿರುವ ನೃತ್ಯ ಈಶನೇ ಕೈಲಾಸನಾಥನೇ.
ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने सारंगधर गंगाधर अर्धनारीश्वर प्रभो सारंगधर गंगाधर अर्धनारीश्वर प्रभो चंद्रमकुटधर चर्मांबरधर नीलकंठने पाहि विभो चंद्रमकुटधर चर्मांबरधर नीलकंठने पाहि विभो ईशने कैलासनाथने कृपाकरने भयहरने सलगो ईशने कैलासनाथने भयहरने पापಗಳನೀಗಿಸು ಶುಭಹರನೆ ಕಷ್ಟಗಳನ್ನು ಕಳೆ ಭಯಹರನೆ ಪಾಪಗಳನೀಗಿಸು ಶುಭಕರನೆ ಕಷ್ಟಗಳನ್ನು ಕಳೆಯೈ ಮೃಗಧರನೆ ಹೃದಯದಿ ಶಶಿಧರನೆ ಮೃಗಧರನೆ ಹೃದಯದಿ ಶಶಿಧರನೆ ತಾಂಡವವಗೈ ಹರಿತಜಂ ಹರಿತಜಂ ಮೃಗುಧರಿತ ಕುಕುಧರಿತ ತಗಜಣುತಾಂ ಹರಿತಜಂ ಮೃಗುಧರಿತ ಕುಕುಧರಿತ ತಗಜಣುತಾಂ ಹರಿತಗ ಕುಕುಧರಿ ಜಣುದ ದಿವಿತ ದಿಂಗಿಣ ತೊಂಗಿಣ ತೊಂಗಿಣ ತೊಂಗರಿತಗ ಕುಕುಧರಿ ಜಣುದ ದಿವಿತ ದಿಂಗಿಣ ತೊಂಗಿಣ ತೊಮೀಶನೆ कैलासनाथने कृपाकरने भयहरने सलहौ ईशने दीनर पोरेव सभापतिये दीनर पोरेव सभापतिये दैन्यದಿ ಬೇಡುವೆ ಬಳಿಪಾರೆಯ ದೀನರ ಪೋರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿಪಾರೆಯ ತಾಯು ಮಾನವನಾಗಿ ಕೂಸನು ಪೊರೆದೆ ತಾಯು ಮಾನವನಾಗಿ ಕೂಸನು ಪೊರೆದೆ ಎನ್ನ ನೀ ಪಾಲಿಸೆಯ ಬಂದು ಉದ್ಧರಿಸೆಂದ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆಂದ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಶಂಭೋ ಶಂಭೋ
ನರ್ತಿಸಿದ ಕಲಾವಿದರನ್ನು ಅಭಿನಂದನೆಗಳೊಂದಿಗೆ ಗೌರವಿಸುತ್ತಾ ಮುಂದೆ ಕಲಾಮಾತೆ ಸರಸ್ವತಿಯ ಕುರಿತಾಗಿರುವಂತಹ ರಚನೆ ಸಂಗೀತ ಸಾಮ್ರಾಜ್ಯ ಈಗ ವೇದಿಕೆಯಲ್ಲಿ ಮೂಡಿಬರಲಿದೆ. संगीत साम्राज्य संचारिणी संगीत साम्राज्य संचारिणी शृंगार शृंगेरी पुरवासिनी 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 संगीत साम्राज्य संचारिणी उन्नत पांड्य चेरनिवासिनी उन्नत पांड्य चेरनिवासिनी सन्नुत श्रीचक्र मध्य निवासिनी सन्नुत श्रीचक्र मध्य निवासिनी कालडि शंकर हृदय निवासिनी कालडि शंकर हृदय निवासिनी कालदिक्पालक ब्रह्म निवासिनी कालदिक्पालक ब्रह्म निवासिनी संगीत साम्राज्य संचारिणी शृंगार शृंगेरी पुरवासिनी संगीत साम्राज्य संचारिणी कांतार पंचम दैवद भूषणी गांतार पंचम दैवत भूषणी सीमा रहित लावण्य रूपिणी सीमा रहित लावण्य रूपिणी मंदार कुसुम मणिमय तेज मंदार कुसुम मणिमय तेज माधुर्य मोहन राग स्वरूपिणी माधुर्य मोहन राग स्वरूपिणी सरस राग सह सकल कला हंस धूलिका कल्पसिते सरस राग सह सकल कला हंस धूलिका कल्पसिते सुरगणादि मूल ब्रह्म अच्युत यक्ष किन्नर गाननुते
ಶಾರದೆ ಶಾರದೆ ನರ್ತಿಸಿದ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪ್ರಸ್ತುತಿ ಕೌತ್ವಂ. ಕೌತ್ವಂ ಇದನ್ನು ಕವಿತ್ವಂ ಎಂದು ಕೂಡ ಕರೆಯುತ್ತಾರೆ. ದೇವರ ಎದುರಿನಲ್ಲಿ ದೇವರನ್ನು ಹೊಗಳುವುದು, ರಾಜರ ಕಾಲದಲ್ಲಿ ರಾಜನನ್ನು ಹೊಗಳುವುದು, ಹೀಗೆ ದೇವರನ್ನು ರಾಜನನ್ನು ಹೊಗಳುತ್ತಾ ನಮೋಸ್ತುತೆ, ಜಯ ಜಯ ಮುಂತಾದ ಪದಗಳನ್ನು ಬಳಸುತ್ತಾ ಗೌರವಾರ್ಪಣೆ ಮಾಡುತ್ತಿದ್ದರು ಹಿಂದಿನ ಕಾಲದ ಆಸ್ತಿಕ ಬಂಧುಗಳು. ಮುಂದಿನ ಪ್ರಸ್ತುತಿ ವಿನಾಯಕ ಕೌತ್ವಂ. ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ
ತರ್ರಿಕ್ಕಿಟ ತಕ ಝಂ ತರಿಕಿಟ ತಕ ಝಣುಕಿಟ ತಕ ತಕ್ಕುಂದ ದಿಕ್ಕುಂದ ತಾರಿ ತಕ್ಕಿಟ ತಕ ಝಂ ತರ್ರಿಕ್ಕಿಟ ತಕ ಝಂ ತರಿಕಿಟ ತಕ ಝಣುಕಿಟ ತಕ ತದ್ದಿನ್ನಂ ತರಿನಂ ತರಿಕಿಟ ತಕ ದಿನನಂ ತರಿನಂ ತರಿಕಿಟ ತಕ ತಾ 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 ತೈ ತಕ ತಾ 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 ತೈ ತಾ ತಾ ತೈ ತಕ ತಾ ತೈ ಝಣು ತಾ ತೈ ತಜಂ ತಜಂ ತದ್ದಿ ತದಿಗಿಣತುಂ ತಜಂ ತಜಂ ತದ್ದಿ ತದಿಗಿಣತುಂ ತಜಂ ತಜಂ ತದ್ದಿ ತದಿಗಿಣತುಂ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತದಿಗಿಣತಕ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತದಿಗಿಣತಕ ಧೀನು ತತ್ತಕ್ಕ ಧೀನು ತಕ್ಕಿಟ್ಟ ತಕ್ಕ ಧೀನು ತತ್ತಕ್ಕ ಧೀನು ತಕ್ಕಿಟ್ಟ ತಕ್ಕ ಧಿಮ್ಮಿ ಹತ್ತ ಹತ್ತ ಧಿಮ್ಮಿ ತಾರು ತರ್ರಿತ್ತ ಗಿಣ್ಣ ತರ್ರಿತ್ತ ಧಣ್ಣತ್ತ ಝಣ್ಣತ್ತ ಧಿಮ್ಮಿತ್ತ ಧೀಮ್ ಕಿಟತಕ ತಾಂ ಕಿಟತಕ ತೈಂ ತಾಂ ವರ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರ್ರಿ ಕುಜೆ ಕುಜೆ ಝಂ ತಕ್ಕಣಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ವರ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತದ್ರಿ ಕುಜೆ ಕುಜೆ ಝಂ ತಕ್ಕಣಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ತಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತರಿಗಿಟ ತಕ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತರಿಗಿಟ ತಕ ತಪ್ಪಿ ಛೇ ಗಿಣ್ಣನುತ್ತ ನಾರಣ್ಣ ಕವಿನುತ್ತ ಆ ಗಿಣ್ಣ ಧೀ ಗಿಣ್ಣ ಛೇ ಗಿಣ್ಣ ಧೀ ಗಿಣ್ಣ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ದಿತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಕಿಟ್ಟ ತುಂ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತೋಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ದಿತ್ತೋಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತರಿಗಿಟ ತಕ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತರಿಗಿಟ ತಕ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತರಿಗಿಟ ತಕ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತರಿಗಿಟ ತಕ ತಜಂ ತಕಜಂ ತಜಂ ತದ್ದಿತಾಂ ಆಂ ತಾಂ ತಾಂ ದಿ ತರಿಗಿಟ ತಕ ಝಂ ತರಿಗಿಟ ತಕ ಝಂ ತರಿಗಿಟ ತಕ ಝಂ ಚಪ್ಪಾಳಿಯೊಂದಿಗೆ ನಮ್ಮ ತಂಡವನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಬಹಳ ಮುಖ್ಯ. ಒಂದು ಸೂಚನೆ, ದಯವಿಟ್ಟು ಎಲ್ಲರ ಗಮನಕ್ಕೆ, ತಮಗೆ ನೀಡಲಾಗಿರುವಂಥ ID ಕಾರ್ಯಾಲಯದಲ್ಲಿ ಅದರ ಬಗ್ಗೆ ವಿಚಾರಿಸಬೇಕು. ಊರಗೌಡರು ಬೇರೆ ಬೇರೆ ಜವಾಬ್ದಾರಿಯವರಿಗೆ ID ವಿತರಿಸಿದ್ದೇವೆ.
ಈಗಾಗಲೇ ಗ್ರಾಮ ಸಮಿತಿಯವರಲ್ಲಿ ಅದನ್ನು ನೀಡಲಾಗಿದೆ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಸಭಾಂಗಣದ ಮುಂಭಾಗದಲ್ಲಿ ಕಾರ್ಯಾಲಯ ಇದೆ, ಆ ಕಾರ್ಯಾಲಯದಲ್ಲಿ ವಿಚಾರಿಸಿಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆಸನದ ವ್ಯವಸ್ಥೆಯನ್ನು ನಾವೆಲ್ಲರೂ ಸ್ವಲ್ಪ ಗಮನಿಸಿಕೊಳ್ಬೇಕು. ಇಲ್ಲಿ ಮುಂಭಾಗದಲ್ಲಿ ಗಣ್ಯ ಅತಿಥಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವೇದಿಕೆಯ ಬಲಭಾಗದಲ್ಲಿ ಸ್ಥಾಪಕ ಸದಸ್ಯರಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆ ಇದೆ. ವೇದಿಕೆಯ ಎಡಭಾಗದಲ್ಲಿ ಊರಗೌಡರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಳಿದಂತೆ ಎಲ್ಲ ಸಮುದಾಯ ಬಾಂಧವರಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೊಡುವಂಥ ಸೂಚನೆಯನ್ನು ಪಾಲಿಸಬೇಕು. ಅದೇ ರೀತಿಯಲ್ಲಿ ವಾಹನದ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪಾರ್ಕಿಂಗ್ನಲ್ಲಿ ನಮ್ಮ ಕಾರ್ಯಕರ್ತರು ಕೊಡುವಂಥ ಸೂಚನೆಯನ್ನು ದಯವಿಟ್ಟು ಎಲ್ಲರೂ ಪಾಲಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ವ್ಯವಸ್ಥೆಯ ದೃಷ್ಟಿಯಿಂದ ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಪುಟಾಣಿಗಳನ್ನು ಅಭಿನಂದಿಸುತ್ತಾ ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರವು ಸುಮಾರು 20 ವರ್ಷಗಳಿಂದ ಕಡಬ ಪರಿಸರದ ನೃತ್ಯಾಸಕ್ತ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡ್ತಾ ಇದೆ. 2 ಬಾರಿ ತನ್ನ ತಂಡವನ್ನು ನವದೆಹಲಿಗೆ ಕರೆದೊಯ್ದು ಭಕ್ತ ಸುಧಾಮ ಹಾಗೂ ಗೆಜ್ಜೆಯೊಳಗೆ ನುಟ್ಟು ಎನ್ನುವಂತಹ 2 ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿ ಉತ್ತಮ ಪ್ರದರ್ಶನ ಎನ್ನುವಂತಹ ಹೆಮ್ಮೆಯ ಮಾತುಗಳನ್ನು ಪಡೆದುಕೊಂಡಿದೆ. ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೃತ್ಯ ಪರೀಕ್ಷೆಯನ್ನು ತೆಗೆದುಕೊಂಡಿರುತ್ತಾರೆ. ಈಗಾಗಲೇ 2 ವಿದ್ಯಾರ್ಥಿನಿಯರು ತಮ್ಮ ವಿದ್ವತ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿ 6 ವಿದ್ಯಾರ್ಥಿಗಳು ವಿದ್ಯುತ್ ಪೂರ್ವಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಯನ್ನು ತಯಾರಿಯಲ್ಲಿ ಇದ್ದಾರೆ. ಹೆತ್ತವರ ಮತ್ತು ಕಲಾ ಪೋಷಕರ ತುಂಬು ಹೃದಯದ ಸಹಕಾರದೊಂದಿಗೆ
ಈ ನಮ್ಮ ನೃತ್ಯ ಸಂಸ್ಥೆಯು ಬಹಳ ಉತ್ತಮವಾಗಿ ನೃತ್ಯ ತರಬೇತಿಯನ್ನು ನೀಡ್ತಾ ಇದೆ. ಮುಂದಿನ ಪ್ರಸ್ತುತಿ ತಾಯಿ ದುರ್ಗಾ ಮಾತೆಯ ಕುರಿತಾಗಿರುವಂತಹುದು. ಲೋಕಮಾತೆ ದುರ್ಗಾ ಮಾತೆ ನಮ್ಮೆಲ್ಲರನ್ನು ಪೊರೆಯುವಂತಹ ಭಾಗ್ಯದಾತೆ. ದುರ್ಗೆಯಾಗಿ, ಬ್ರಹ್ಮಚಾರಿಣಿಯಾಗಿ, ಸ್ಕಂದ ಮಾತೆಯಾಗಿ, ರಾಜೇಶ್ವರಿಯಾಗಿ, ಸಕಲರನ್ನು ರಕ್ಷಿಸುವ ತಾಯಿ ಚಾಮುಂಡಿಯಾಗಿ ಲೋಕ ರಕ್ಷಣೆಯೂ ಮಾಡಿದವಳು. ತಾಯಿ ರಾಜೇಶ್ವರಿ ದುರ್ಗಾಂಬಿಕೆಯ ಕೃಪೆಯೂ ಸದಾ ಇರಲೆಂದು ಆಶಿಸುತ್ತಾ ಈಗ ವೇದಿಕೆಯಲ್ಲಿ ಮೂಡಿ ಬರಲಿರುವಂತಹ ನೃತ್ಯ ಉಮಾ ಮಹೇಶ್ವರಿ ಮಾತೆ. या देवी सर्वभूतेषु शक्ति वाहना प्रियजननी उमा महेश्वरी माते वाहना प्रियजननी उमा महेश्वरी माते प्रियजननी उमा महेश्वरी माते
ಚಪಾಳೆಯೊಂದಿಗೆ ತಂಡವನ್ನು ಅಭಿನಂದಿಸೋಣ ಮತ್ತೊಮ್ಮೆ. ಆತ್ಮೀಯರೇ, ನಿಮ್ಮ ಗಮನಕ್ಕೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಸನದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು ಜೋಡಿಸಿಕೊಂಡಿದ್ದಾರೆ. ದಯವಿಟ್ಟು ಸ್ಥಾಪಕ ಸದಸ್ಯರ ಗಮನಕ್ಕೆ. ಸ್ಥಾಪಕ ಸದಸ್ಯರಲ್ಲಿ ಮನೆಯಿಂದ ಇಬ್ಬರಿಗೆ ಅವಕಾಶ ಇದೆ. ದಯವಿಟ್ಟು ಸ್ಥಾಪಕ ಸದಸ್ಯರ ಜಾಗದಲ್ಲಿ ಯಾರಾದರೂ ಊರಗೌಡರು ಕೂತಿದ್ರೆ ಪ್ರತ್ಯೇಕವಾಗಿ ಊರಗೌಡರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ತಾವು ಅಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ಬೇಕು. ಅನ್ಯತಾ ಭಾವಿಸಬೇಡಿ. ಕಾರ್ಯಕ್ರಮ ಬಹಳ ಚೊಕ್ಕಟವಾಗಿ ಬಹಳ ಚಂದ ಕಾಣಬೇಕೆನ್ನುವಂಥ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ತಾವು ಸಹಕರಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇವೆ. ಸ್ಥಾಪಕ ಸದಸ್ಯರಿಗೆ ಈಗಾಗಲೇ ಬಹಳ ಅರ್ಥಪೂರ್ಣವಾದಂಥ ಒಂದು ಬ್ಯಾಜನ್ನು ನೀಡಿದ್ದೇವೆ. ಆ ಬ್ಯಾಜನ್ನು ಧರಿಸಿ ಕೂತ್ರೆ ಬಹಳ ಚಂದ ಕಾಣುತ್ತದೆ. ತಾವು ಸ್ಥಾಪಕ ಸದಸ್ಯರು ಎಂಬುದು ಬಂದವರಿಗೂ ಗೊತ್ತಾಗ್ತದೆ. ದಯವಿಟ್ಟು ಅದನ್ನು ಧರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಊರಗೌಡರಿಗೂ ಕೂಡ ಪ್ರತ್ಯೇಕವಾದಂಥ ಬ್ಯಾಜ್ ಕೊಟ್ಟಿದ್ದೇವೆ. ಆ ಬ್ಯಾಜನ್ನು ಧರಿಸಿ ತಮಗಾಗಿ ವೇದಿಕೆಯ ಎಡಭಾಗದಲ್ಲಿ ಊರಗೌಡರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಅಲ್ಲಿ ತಾವು ಆಸೀನರಾಗಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಗಣ್ಯ ಅತಿಥಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ವ್ಯವಸ್ಥೆಯನ್ನು ಚೊಕ್ಕಟವಾಗಿ ನಿರ್ವಹಿಸುವಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ತಮ್ಮ ಗಮನಕ್ಕೊಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಸ್ವಾಮೀಜಿಗಳು ಕಡಬಪೇಟೆಯಲ್ಲಿರುವಂಥ ಅನುಗ್ರಹ ಕಾಂಪ್ಲೆಕ್ಸ್ನಲ್ಲಿ ನೆರವೇರಿಸಿದ್ದಾರೆ. ಕಡಬಪೇಟೆಯಿಂದ ವಾಹನ ಜಾಥಾ ಆರಂಭಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ವಾಹನ ಜಾಥಾದಲ್ಲಿ ಬೆಳ್ಳಿ ರಥದ ಮೂಲಕ ನಾವು ಸ್ವಾಮೀಜಿಗಳನ್ನು ಶಿಲಾನ್ಯಾಸದ ಈ ಸುಂದರವಾದಂಥ ಸಭಾಂಗಣಕ್ಕೆ ನಾವು ಕರೆದುಕೊಂಡು ಬರ್ತಾ ಇದ್ದೇವೆ. ಆ ಬಳಿಕ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರುತ್ತದೆ. ನಂತರ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೀತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಆಹ್ವಾನಿತರಿಗೆ, ಎಲ್ಲ ಸಭಿಕರಲ್ಲಿ ಮತ್ತೊಮ್ಮೆ ವಿನಂತಿ, ದಯವಿಟ್ಟು ನಮ್ಮ ಕಾರ್ಯಕರ್ತರು ಚೇರ್ಗಳನ್ನು ಜೋಡಿಸಿದ್ದಾರೆ, ಅಲ್ಲಿ ತಾವು ಆಸೀನರಾಗಬೇಕು. ಕಾರ್ಯಕ್ರಮದ ಚಂದವನ್ನು ಹೆಚ್ಚಿಸುವಲ್ಲಿ, ಮೆರುಗನ್ನು ಹೆಚ್ಚಿಸುವಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹೆತ್ತವರ ಗಮನಕ್ಕೆ, ಒಂದು ಮಗು ಇಲ್ಲಿ ನಮ್ಮ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಇದೆ. ನಿಮ್ಮ ಮಗು ನಮ್ಮ ಕೈಯಲ್ಲಿದೆ. ದಯವಿಟ್ಟು ಆ ಮಗುವಿನ ಹೆತ್ತವರು ದಯವಿಟ್ಟು ಇಲ್ಲಿ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಬರಬೇಕು. ಒಂದು ಪುಟ್ಟ ಮಗು, ಹೆಣ್ಣು ಮಗು ನಿಮ್ಮಿಂದ ತಪ್ಪಿಸ್ಕೊಂಡಿದೆ. ದಯವಿಟ್ಟು ಹೆತ್ತವರು ಇಲ್ಲಿ ಬಂದು ಆ ಮಗುವನ್ನು ಕರ್ಕೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ನೃತ್ಯ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದೆ ಈ ವೇದಿಕೆಯಲ್ಲಿ ಮೂಡಿ ಬರಲಿರುವಂತಹ ನೃತ್ಯ ಬೊಮ್ಮ ಬೊಮ್ಮತ ಅನ್ನುವಂತಹ ಒಂದು ಮರಾಠಿ ಹಾಡಿನ ನೃತ್ಯ ಗೀತೆ. ಪ್ರಸ್ತುತಪಡಿಸಲಿರುವವರು ನಮ್ಮ ತಂಡದ ಬಾಲಕಲಾವಿದರು. ವಿನಾಯಕನ ಕುರಿತಾಗಿರುವಂತಹ ಬಹಳ ಸುಂದರ ರಚನೆ ಇದೆ.
गणपतीनां सदा तै तै गणपतीनां सदा ಪುಟಾಣಿಗಳನ್ನು ಕೈ ಚಪ್ಪಾಳೆಯ ಮೂಲಕ ಅಭಿನಂದಿಸುತ್ತಾ ಬಹಳಷ್ಟು ಸುಂದರಗೊಂಡ ಸ್ತೋತ್ರದ ಮೂಲಕ ನೃತ್ಯ ಸಂಯೋಜನೆಗೊಂಡು ಈಗ ವೇದಿಕೆಯಲ್ಲಿ ಮೂಡಿಬರಲಿದೆ ಅಷ್ಟಲಕ್ಷ್ಮಿ. सुमनस वंदित सुंदरी माधवी चंद्र सहोदरी हे ममये मुनिगण मंडित मोक्ष प्रदायिनी मंजुल भाषिणी वेदनुते पंकजवासिनी सुपूजित सद्गुणवाशिनी शांतियुते जय जय हे मधुसूदन कामिनी आदिलक्ष्मी सदा पालय मां अयि कलिकल्मष नाशिनी कामिनी वैदिक रूपिणी वेदमये क्षीरसमुद्भव मंगलरूपिणी मंत्रनिवासिनी मंत्रनुते मंगलदायिनी अंबुजवासिनी देवगणाश्रित पदयुते जय जय हे मधुसूदन कामिनी धान्यलक्ष्मी सदा पालय मां जय वरवर्णिनी वैष्णवी भागवी मंत्रस्वरूपिणी मंत्रमये सुरगण पूजित शीघ्र फलप्रद ज्ञान विकासिनी शास्त्रनुते भव भयहारिणी पाप विमोचनी साधु जनाश्रित पादयुते जय जय हे मधुसूदन कामिनी धैर्यलक्ष्मी सदा पालय मां जय जय दुर्गति नाशिनी कामिनी सर्वफलप्रद शास्त्रमये रथ गज तुरग पदादि समावृत परिजन मंडित लोकनुते हरिहर ब्रह्म सुपूजित सेवित ताप निवारिणी पादयुते जय जय हे मधुसूदन कामिनी गजलक्ष्मी रूपेण पालय मां अयि खगवाहिनी मोहिनी चक्रिणी रागविवर्धिनी ज्ञानमये गुणगणवारिधि लोकहितैक
पालय माम् जय कमलासनी सद्गतिदायिनी ज्ञानविकासिनी गानमये अनुदिनमर्चित कुङ्कुमधूसर भूषितवासित वाद्यनुते कनकधरास्तुति वैभववन्दित शङ्करदेशिक मान्यपते जय जय हे मधुसूदनगामिनी विजयलक्ष्मी सदा पालय माम् प्रणदसुरेश्वरी भारती भार्गवी शोकविनाशिनी रत्नमये मणिमयभूषित कर्णविभूषण शान्तिसमावृत हास्यमुखे नवनिधिदायिनी कलिमलहारिणी कामितफलप्रद हस्तयुते जय जय हे मधुसूदनकामिनी विद्यालक्ष्मी सदा पालय माम् धिमि धिमि दिन धिमि दिन धिमि दिन धिमि दुन्दुभिनाद सुपूर्णमये घुम घुम गुं घुम गुङ्गुम घुं घुम शङ्खनिनाद सुवाद्यनुते वेदपुराणेतिहास सुपूजित वैदिक मार्ग प्रदर्शयुते जय जय हे मधुसूदनकामिनी धनलक्ष्मी रूपेण पालय माम् जय जय हे मधुसूदनकामिनी धनलक्ष्मी रूपेण पालय माम् ನರ್ತಿಸಿದ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಈ ಹರಿ ಓಂ. ವೇದಿಕೆಯಲ್ಲಿ ಹರಿ ಓಂ. ದಯವಿಟ್ಟು ಒಂದು ಸೂಚನೆ, ನಮ್ಮ ಹಿರಿಯ ಸಮಿತಿಯ ಪದಾಧಿಕಾರಿಗಳಿಗೆ ಒಂದು ಸೂಚನೆ. ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳನ್ನು ಗೌರವಿಸುವುದಕ್ಕೆ ತಮಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಸಭಾ ಕಾರ್ಯಕ್ರಮ ಆರಂಭ ಆದಾಗ ವೇದಿಕೆಯ ಮುಂಭಾಗದಲ್ಲಿ ತಯಾರಿರಬೇಕು ಅಂತ ನಿಮ್ಮಲ್ಲಿ ಸೂಚಿಸ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸಜ್ಜನ ಸರ್ವರಿಗೆ ಸಮಿತಿಯ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಕಡಬದಿಂದ ವಾಹನ ಜಾಥಾ ಆರಂಭಗೊಂಡಿದೆ. ಯತಿದ್ವಯರನ್ನು ಬೆಳ್ಳಿ ರಥದ ಮೂಲಕ ಸಭಾಂಗಣಕ್ಕೆ ನಾವು ಬಹಳ ಗೌರವದಿಂದ ಸ್ವಾಗತಿಸಲಿಕ್ಕಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ವಾಹನ ಜಾಥಾ ಮೆರವಣಿಗೆ ಆಗಮಿಸಲಿಕ್ಕಿದೆ. ಅಲ್ಲಿಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪರಮಪೂಜ್ಯ ಸ್ವಾಮೀಜಿಗಳನ್ನು ಬಹಳ ಗೌರವದಿಂದ ಭಕ್ತಿಯಿಂದ ನಾವು ಸ್ವಾಗತಿಸಿದ ಬಳಿಕ ಶಿಲಾನ್ಯಾಸದ ಕಾರ್ಯಕ್ರಮಗಳು ನೆರವೇರುತ್ತವೆ. ಆ ಬಳಿಕ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ದಯವಿಟ್ಟು ಬಂದಿರುವಂಥ ಎಲ್ಲ ಸಜ್ಜನ ಸರ್ವ ಬಾಂಧವರು, ನಮ್ಮ ಕಾರ್ಯಕರ್ತರು ವ್ಯವಸ್ಥಿತವಾಗಿ ಜೋಡಿಸಿರುವಂಥ ಕುರ್ಚಿಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮದ
ಚಂದ ಮತ್ತು ಮೆರುಗನ್ನು ಹೆಚ್ಚಿಸುವಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಶಿವನ ಕುರಿತಾಗಿರುವಂತಹ ಒಂದು ಹಾಡು, ಕಂಡೆ ಪರಶಿವನ. ಕತ್ತಲಿನಿಂದ ಬೆಳಕಿನ ಕಡೆಗೆ ಮಾನವನನ್ನು ಕರೆತರುವ ಶಿವ, ಭವಬಂಧನದಿಂದ ಬಿಡಿಸುವ ಸಾಂಬ ಸದಾಶಿವ, ಮೃತ್ಯುಂಜಯನಾದ ಯೋಗೇಶ್ವರನನ್ನು ಸ್ಮರಿಸುವಂತಹ ಒಂದು ನೃತ್ಯ ಈಗ ವೇದಿಕೆಯಲ್ಲಿ ಮೂಡಿಬರಲಿದೆ. ಕಂಡೆ ಪರಶಿವನ. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿ ಹಾದಿಯಾಗೆ ಕೊಂಬಿದ್ರೆ ಇಳಿಜಾರಾದ್ರೂ ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೇ ಕೈಯಾಗ ಹಿಡ್ದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಜೀವನ ಸಂಗಡ ಇಟ್ಟವನೆ ಎಕ್ಕಡ ಚಮಡಿ ಹರಿದು ದಮಡಿಗಿಚ್ಕೊಂಡವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಳ್ಚಿ ತಲೆಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತು ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ಬಂದು ಕಾಯೋನವನೇ ವಾರಣ್ಯಾನೆ ಕೈಯಾಗಿಡ್ದು ಮಾರವೇಷ್ಟ ಬಂದವನವನೇ ಕೈಗೆ ಬಂದು ಕಾಪಾಡೋನು ಏಳು ಮಲೆ ಮಾದಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಹುಡುಕಿ ಒಳ್ಳೆಯವ್ರಿಗೆ ಪಾಪ ಮಾಡ್ದವ್ರಿಗೆಲ್ಲ ಅವನು ಖುಷಿ ಕೊಟ್ಟೆ ಎದ್ದೋ ಬಿದ್ದೋ ಬೆಕ್ಕು ಬಾಳ್ವೆ ವ್ಯಾಪಾರ ಹಾಳಾಗ್ ಹೋಗ್ಲಿ ಸಾಕಾಗ್ ಹೋಯ್ತು ಸಂಸಾರ ಸಿಗ್ದೆ ಹೋಯ್ತು ನೆಮ್ಮದಿ ತಾಳ್ವೆ ಜೊತೆಗಿಟ್ಟೆ ತಂಬಾಚಾರ ಬಾಳ್ವೆ ನಂಬಿ ಸೋತೋರ್ ನಿಂದು ಸಾಯ ಬಿಡದೆ ಸೋತೆ ಮುಗಿಸಿ ಸಾಕಾಗೋಗಿ ಗೆದ್ದೋರ್ನಂದು ಕೈ ಹಿಡಿದವನೆ ಕ್ವಾರಣ್ಯನೇ ಕೈಯಾಗ ಹಿಡಿದು ಕಾಪಾಡೋನು ಮಾದಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ
ಅಭಿನಂದನೆಗಳು ನೃತ್ಯ ತಂಡಕ್ಕೆ. ಮತ್ತೊಮ್ಮೆ ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಸಭಿಕರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ. ನಮ್ಮ ಕಾರ್ಯಕರ್ತರು ಕಳೆದ 1 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಹಗಲಿರುಳು ದುಡಿತಾ ಇದ್ದಾರೆ. ಬಹಳ ಸುಂದರವಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇವತ್ತು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಯೋಚನೆ ಮತ್ತು ಯೋಜನೆಯಂತೆ ನಡೀಬೇಕಾಗಿದೆ. ಅದಕ್ಕಾಗಿ ಸಭಿಕರಾದಂಥ ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ಈಗಾಗಲೇ ನಾವು ಸ್ಥಾಪಕ ಸದಸ್ಯರಿಗೆ, ಊರಗೌಡರಿಗೆ, ಗಣ್ಯ ಅತಿಥಿಗಳಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ತಾವು ನಿಮಗಾಗಿ ನಾವು ಕಾಯ್ದಿರಿಸಿದಂತಹ ಆಸನದಲ್ಲೇ ಆಸೀನರಾಗಬೇಕು. ಸ್ಥಾಪಕ ಸದಸ್ಯರ ಆ ಜಾಗದಲ್ಲಿ ದಯವಿಟ್ಟು ಊರಗೌಡರು ಇದ್ದರೆ ಊರಗೌಡರಿಗಾಗಿ ನಾವು ವ್ಯವಸ್ಥೆ ಮಾಡಿದಂಥ ಈ ವೇದಿಕೆಯ ಎಡಭಾಗದಲ್ಲಿರುವಂಥ ಆಸನ ವ್ಯವಸ್ಥೆಯಲ್ಲಿ ತಾವು ದಯವಿಟ್ಟು ಆಸೀನರಾಗಬೇಕು. ಅಲ್ಲಿ ಸ್ಥಾಪಕ ಸದಸ್ಯರಿಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲಿ ಗಣ್ಯ ಅತಿಥಿಗಳ ಜಾಗದಲ್ಲಿ ಯಾರಾದರೂ ಸ್ಥಾಪಕ ಸದಸ್ಯರು ಕೂತಿದ್ರೆ ದಯವಿಟ್ಟು ಸ್ಥಾಪಕ ಸದಸ್ಯರಿಗಾಗಿ ಮೀಸಲಿರಿಸಿದಂಥ ಆಸನದಲ್ಲಿ ತಾವು ಆಸೀನರಾಗಬೇಕು. ದಯವಿಟ್ಟು ತಾವು ತಮ್ಮನ್ನು ಗುರುತಿಸುವ ಉದ್ದೇಶದಿಂದ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ಜೊತೆಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಪದಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರುತ್ತೇವೆ. ರಂಜಿತ್ ಪದಕಂಡ, ಬಾಲಕೃಷ್ಣ ಗೌಡ ಕೊಲ್ಪೆ, ಸತೀಶ್ ಎರ್ಕಾ, ಜನಾರ್ದನ ಗೌಡ ಪಿ, ಪ್ರವೀಣ್ ಕುಂಟ್ಯಾನ, ವಸುದೇವ ಗೌಡ ಕೊಲ್ಪೆ, ಕಿರಣ್ ಮೋಹನಪ್ಪ ನಾಡೋಳಿಯವರು ದಯವಿಟ್ಟು ಮೈಕ್ ಅನೌನ್ಸ್ಮೆಂಟ್ ಪಾಯಿಂಟ್ಸ್ ಹತ್ರ ಬರಬೇಕು. ಅದೇ ರೀತಿಯಲ್ಲಿ ಗಮನಿಸಬೇಕು, ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ DV ಸದಾನಂದ ಗೌಡರು ಆಗಮಿಸ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸುವುದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೋ ತಾವು ದಯವಿಟ್ಟು ಅವರನ್ನು ಸ್ವಾಗತಿಸಬೇಕು. ಅವರನ್ನು ಗೌರವಿಸುವಂಥ ಜವಾಬ್ದಾರಿ, ಅತ್ಯಂತ ಗೌರವದಿಂದ ಅವರನ್ನು ಸ್ವಾಗತಿಸುವ ಜವಾಬ್ದಾರಿ ತಮ್ಮದಾಗ್ತದೆ. ತಾವು ದಯವಿಟ್ಟು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮುಂದಿನ ಪ್ರಸ್ತುತಿ ಪತ್ತನಾಜೆ ಸಿನಿಮಾಧಾರಿತ ಹಾಡು ಭಾಗ್ಯಾರು ಕಂಡುಡು ಗಂಧಸಾಲೆ ಅರಿತ ಕಮ್ಮೆನೋ ಊರಡಿ ಪಸರಂಡು ಗುತ್ತದ ಇಲ್ಲದ ಗದ್ದನ ಮೆರಿತಿನ ಪದೋ ಬಾರಿ ಪೊರ್ಲುದ ಸಾಹಿತ್ಯದ ಒಂಜಿ ಪದೋ ಇತೆ ವೇದಿಕೆಡು ಮೂಡುದು ಬರೆಯರುಂಡು ಭಾಗ್ಯಾರು ಕಂಡುಡು. ಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಬಾಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲ ಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಭಾಗ್ಯ ಪೆರ್ಕ ಉರ್ತರಂಡ ಬಂಗಾರದ ಕಂಗಳೊಡು ಪೇರೇನು ಪುದ ಒಣಸ ಸಿರಿ ಭಾಗ್ಯ ಪೆರ್ಕ ಉರ್ತರಂಡ ಮಾಯ ಕೊಡು ರಂಗಿ ತೊಡು ಮೊದಲ ಮದಿದ ಚಂದ್ರಿ ಭಾಗ್ಯಾರ ಕಂಡಡು ಗಂಧ ಸಾಲಿ ಪೊರ್ಲ ಬಿದೆ ಗುಮೆಸೊಂದು ಕಮ್ಮೆನ ಪಸಿರಿಂಗ ಊರು
वेणुकवनाच मागे वाज वेणुनारे गोवर्धनु वाजे वेणुनारे गोवर्धनु वाजे वृंदावनी वेणु वाजे वृंदावनी वेणु कुछ पसरूनी मयूर विराजे कुछ पसरूनी मयूर विराजे कुछ पसरूनी मयूर विराजे पूज पसरूनी मयूर विराजे पूज पसरूनी मयूर विराजे बच पारत भास दिया राजे राजे वृंदावनी वेणु वाजे वृंदावनी वेणु तृणचारा जरू विसरली तृणचारा जरू विसरली तृणचारा जरू विसरली गाई व्यार एक ठाई साली गाई व्यार एक ठाई साली गाई व्यार एक ठाई साली पक्षी कुले निवात राहिली पक्षी कुले निवात राहिली पक्षी कुले निवात राहिली वैरभाव समुद विसरली वैरभाव समुद विसरली वृंदावनी वेणु वृंदावनी वेणु ध्वनि मंजुळ मंजुळ उमरती ध्वनि मंजुळ मंजुळ उमरती वाजी ऋण जुळ ऋण जुळ वाजती वाजी ऋण जुळ ऋण जुळ वाजती देव विमानी भैसोनी स्तुति गाते देव विमानी भैसोनी स्तुति गाते भानुदासा बाबली प्रेम भक्ति भानुदासा बाबली प्रेम भक्ति विठ्ठल ವಾಹನ ಜಾಥಾ ಎಲ್ಲರೂ ಸಮಾವೇಶಗೊಂಡಿದ್ದೇವೆ. ಈಗಾಗಲೇ ಗಣ್ಯ ಅತಿಥಿಗಳು ನಮ್ಮನ್ನು ಸೇರ್ಕೊಂಡಿದ್ದೀರಿ.
ತಮಗೆಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಮತ್ತೊಮ್ಮೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪರಮಪೂಜ್ಯರ ಆಗಮನ ಆಗ್ತಾ ಇದೆ. ಬೆಳ್ಳಿ ರಥದಲ್ಲಿ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರತಿಮೆಯನ್ನು ನಾವು ಬರಮಾಡಿಕೊಳ್ತಾ ಇದ್ದೇವೆ. ಪರಮಪೂಜ್ಯರು ಸಭಾಂಗಣವನ್ನು ಪ್ರವೇಶಿಸಿದ ಬಳಿಕ ನೇರವಾಗಿ ಶಿಲಾನ್ಯಾಸದ ಕಾರ್ಯಕ್ರಮ ನಡೀಲಿಕ್ಕಿದೆ. ಶಿಲಾನ್ಯಾಸದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಗಣ್ಯ ಅತಿಥಿಗಳು ವೇದಿಕೆಯನ್ನೇರ್ತಾರೆ. ಆ ಬಳಿಕ ವೇದಿಕೆಯ ಎಲ್ಲ ಕಲಾಪಗಳು ನಡೀಲಿಕ್ಕಿವೆ. ಈ ಎಲ್ಲ ಕಲಾಪಗಳಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಶಿಸ್ತಿನಿಂದ ನಮ್ಮ ಜೊತೆಗೆ ಕಾರ್ಯಕ್ರಮ ಪೂರ್ತಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಆಸನದ ವ್ಯವಸ್ಥೆಯ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಬಂದಿರುವಂಥ ಎಲ್ಲ ಸಭಿಕರನ್ನು ಸಭಾಂಗಣದಲ್ಲಿ ಕುಳಿತುಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ಸಭಾಂಗಣದ ಹೊರಗಡೆ ಯಾರೂ ಕೂಡ ನಿಲ್ಲಬಾರದು. ತಮಗಾಗಿ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಾವು ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಡೀ ದೇಶದಲ್ಲಿ ತನ್ನದೇ ಆದ ಇತಿಹಾಸ, ಜೊತೆಗೆ ಹುಟ್ಟಿನಿಂದಲೇ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಕೀರ್ತಿ ಪ್ರತಿಷ್ಠೆಯನ್ನ ಹೊಂದಿರುವ ಸಮುದಾಯ ಒಕ್ಕಲಿಗ ಗೌಡ ಸಮುದಾಯ. ಎಲ್ಲ ಕ್ಷೇತ್ರಗಳಲ್ಲೂ ಗೌರವ ಮರ್ಯಾದೆಯನ್ನು ಪಡೆಯುವ ಯಾವುದಾದರೂ ಒಂದು ಸಂಪ್ರದಾಯ ಎಂದರೆ ಅದೇ ಸರ್ವಶ್ರೇಷ್ಠ ದಾಸೋಹ ಪರಂಪರೆಯ ಒಕ್ಕಲಿಗ ಸಂಪ್ರದಾಯ ಮಾತ್ರ. ತನ್ನ ವಿಶೇಷವಾದ ಸಂಸ್ಕೃತಿ ಸಂಪ್ರದಾಯದ ಮುಖಾಂತರ ಸಮಾಜದಲ್ಲಿ ಮನುಕುಲವನ್ನು ರಕ್ಷಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಧಾನವಾದಂತಹ ಪಾತ್ರವನ್ನು ವಹಿಸಿದೆ ಒಕ್ಕಲಿಗ ಗೌಡ ಸಮುದಾಯ. ಇದೀಗ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದೊಂದಿಗೆ ಪದಗ್ರಹಣ ಮತ್ತು ನೂತನ ಸಮುದಾಯ ಭವನದ ಶಿಲಾನ್ಯಾಸ, ಜೊತೆಗೆ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡಬ ಇದರ ಉದ್ಘಾಟನಾ ಕಾರ್ಯಕ್ರಮ, ಜೊತೆಗೆ ಸಭಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಮುಖೇನ ಮೂಡಿ ಬರಲಿದೆ. ಈಗಾಗಲೇ ಎಲ್ಲ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭಗೊಳ್ಳಲಿದೆ. ಆತ್ಮೀಯ ಬಂಧುಗಳೇ, ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ಕಡಬ ತಾಲೂಕು ನೂತನವಾಗಿ ರಚನೆಗೊಂಡ ಬಳಿಕ ಕಡಬದಲ್ಲಿ ಒಕ್ಕಲಿಗ ಗೌಡ ಸಂಘವನ್ನು ಪ್ರತ್ಯೇಕವಾಗಿ ಸ್ಥಾಪಿಸಬೇಕು, ಸ್ವಂತ ಜಮೀನನ್ನು ಖರೀದಿಸಬೇಕು, ಅಲ್ಲಿ ಭವ್ಯವಾದಂಥ ಸಮುದಾಯ ಭವನವನ್ನು ನಿರ್ಮಿಸಬೇಕು, ಒಕ್ಕಲಿಗರು ಸ್ವಾಭಿಮಾನದ ಬದುಕನ್ನು ಬಾಳುವಂತಾಗಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಬೇಕು ಎನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಶ್ರೀ ಸುರೇಶ್ ಗೌಡ ಬೈಲು ಇವರ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕು ಸಮಿತಿ ಕಳೆದ 9 ತಿಂಗಳಿಂದ ಹಗಲು ರಾತ್ರಿ ಎನ್ನದೇ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಮರೋಪಾದಿಯಲ್ಲಿ ಕೆಲಸ ಕಾರ್ಯಗಳನ್ನು ಜೋಡಿಸಿಕೊಂಡಿದ್ದಾರೆ. ಇವತ್ತು ಆ ಸುದಿನ ನಮ್ಮ ಕನಸಿನ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮದ ಸುದಿನ ಒದಗಿ ಬಂದಿದೆ. ವಿಶಾಲವಾದಂಥ ಸ್ವಂತ ಜಮೀನು, ಸಂಘದ ಕಾರ್ಯಚಟುವಟಿಕೆಗಳನ್ನು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಮುನ್ನಡೆಸಲು ತಾಲೂಕು ಕೇಂದ್ರದಲ್ಲಿ ಸ್ವಂತ ಜಮೀನಿನ ಅವಶ್ಯಕತೆಯ ನೆಲೆಯಲ್ಲಿ ಕಡಬ ತಾಲೂಕು ಬಲ್ಯ ಗ್ರಾಮದ ಹೊಸಮಠ ಸೇತುವೆಯ ಪಕ್ಕದಲ್ಲಿ ಈಗಾಗಲೇ ಸಹೃದಯಿ ಸಮಾಜ ಬಂಧುಗಳ ಉದಾರ ಧನ ಸಹಾಯದಿಂದ ರು 1,30,00,000 ಮೊತ್ತದ ನದಿ ಕಿನಾರೆಯ ಈ ಪ್ರಕೃತಿ ರಮಣೀಯವಾದ 3 ಎಕರೆ ಜಾಗವನ್ನು ಖರೀದಿಸಲಾಗಿದೆ. ಇದು ನಮ್ಮ ಸಮುದಾಯಕ್ಕೆ ಹೆಮ್ಮೆಯ ವಿಚಾರ. ಸದ್ರಿ ನಿವೇಶನದಲ್ಲಿ ದೈವಜ್ಞರ ಚಿಂತನೆಯಂತೆ ಸ್ಥಳ ಪ್ರಶ್ನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಿವೇಶನದ ಸಮತಟ್ಟುಗೊಳಿಸುವಿಕೆ, ರಾಜ್ಯ ಹೆದ್ದಾರಿಯಿಂದ ಸಂಪರ್ಕ ರಸ್ತೆ ರಚನೆ ಹಾಗೂ ನಿವೇಶನದ ನೋಂದಣಿ ಹಾಗೂ ದಾಖಲೆ ಪತ್ರಗಳ ತಯಾರಿಗಾಗಿ ಈಗಾಗಲೇ ಸುಮಾರು 20 ಲಕ್ಷ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಅಲ್ಲದೆ ನೂತನ ಸಮುದಾಯ ಭವನದ ನೀಲ ನಕಾಶೆ ರೂಪುಗೊಂಡಿದ್ದು
ಅನುಷ್ಠಾನದ ಹಂತಕ್ಕೆ ತಲುಪಿದೆ. ಸುಸಜ್ಜಿತವಾದ ಸಭಾಭವನವನ್ನು ನಿರ್ಮಿಸಬೇಕು ಎಂಬುದು ನಮ್ಮೆಲ್ಲರ ಕನಸು. ಕಡಬ ತಾಲೂಕು ಒಕ್ಕಲಿಗಗೌಡ ಸಂಘದ ಬಹುದೊಡ್ಡ ಯೋಜನೆ ಸುವ್ಯವಸ್ಥಿತ ಸಮುದಾಯ ಭವನದ ನಿರ್ಮಾಣ. ಪ್ರಸ್ತುತ ಇರುವ ಸಮುದಾಯದ ಕಲ್ಯಾಣ ಮಂಟಪದಲ್ಲಿ ಸ್ಥಳಾವಕಾಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯ ಕೊರತೆ ಇದೆ. ಆದುದರಿಂದ ಆಧುನಿಕ ಸೌಲಭ್ಯ ಇರುವ ಸುಸಜ್ಜಿತವಾದ ಸಮುದಾಯ ಭವನದ ಅವಶ್ಯಕತೆಯನ್ನು ಮನಗಂಡು ಈಗಾಗಲೇ ಜಮೀನಿನ ಅಂದಾಜು 15 ಕೋಟಿ ರು ವೆಚ್ಚದಲ್ಲಿ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರಿಗೆ ಕೈಗೆಟಕುವ ದರದಲ್ಲಿ 3 ದರ್ಜೆಯ ಸಮುದಾಯ ಭವನದ ಯೋಜನೆಯನ್ನು ರೂಪಿಸಲಾಗಿದೆ. ಸ್ಪಂದನ ಸಮುದಾಯ ಸಹಕಾರ ಸಂಘ ಎಲ್ಲ ಸಮುದಾಯದ ಎಲ್ಲ ಜನರಿಗೆ ಆರ್ಥಿಕ ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವ ಉದ್ದೇಶದಿಂದ ಹಣಕಾಸು ಸಂಸ್ಥೆಯನ್ನು ಆರಂಭಿಸುವ ಗುರಿಯನ್ನು ಹೊಂದಲಾಗಿತ್ತು. ಕೃಷಿಕರಿಗೆ, ಬಡವರಿಗೆ, ವ್ಯಾಪಾರಸ್ಥರಿಗೆ ಸ್ವಉದ್ಯೋಗ ಕೈಗೊಳ್ಳುವ ಮತ್ತು ಆರ್ಥಿಕವಾಗಿ ಸದೃಢಗೊಳ್ಳಲು ಉಳಿತಾಯ, ಮಿತವ್ಯಯ, ಸ್ವಸಹಾಯ ಸಹಕಾರ ಸಂಘದ ಭಾವನೆಯ ಪ್ರವೃತ್ತಿಯನ್ನು ಬೆಳೆಸಲು ಹಣಕಾಸು ಸಂಸ್ಥೆಯ ಸ್ಥಾಪನೆಯ ಗುರಿಯನ್ನು ಹೊಂದಿ ಇವತ್ತು ಈ ಸುದಿನ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಈಗಾಗಲೇ ಭವ್ಯವಾದಂಥ ಮೆರವಣಿಗೆಯಲ್ಲಿ ಪರಂಪೂಜ್ಯ ಯತಿವರಿಯರನ್ನು ನಾವು ಸಭಾಂಗಣಕ್ಕೆ ಬರಮಾಡಿಕೊಂಡಿದ್ದೇವೆ. ನಾವೆಲ್ಲರೂ ಎದ್ದು ನಿಂತು ಅತ್ಯಂತ ಗೌರವದಿಂದ ಯತಿದ್ವಯರನ್ನು ಸಭಾಂಗಣಕ್ಕೆ ಸ್ವಾಗತಿಸೋಣ. ಕಡಬದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ. ಗಣ್ಯಾತಿಯ ಅತಿಥಿಗಳ ಸಮ್ಮುಖದಲ್ಲಿ ಈ ಸುಂದರವಾದಂಥ ಭವ್ಯವಾದಂಥ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಕೊಂಬು ಕಹಳೆಯೊಂದಿಗೆ ಮಹಾಸ್ವಾಮೀಜಿಗಳನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸುಮಾರು ಕನ್ನಡ ನಾಡಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವ ಶ್ರೀ ಆದಿಚುಂಚನಗಿರಿಯು ಸುಮಾರು 2000 ವರ್ಷಗಳ ಒಂದು ಇತಿಹಾಸವನ್ನು, ಪ್ರಾಚೀನತೆಯನ್ನು ಹೊಂದಿದೆ. ಅರಣ್ಯ ಪ್ರದೇಶದಿಂದ ಸುತ್ತುವರೆದಿರುವ ನಾಥ ಸಂಪ್ರದಾಯ ಈ ಪಂಚಲಿಂಗ ಕ್ಷೇತ್ರವು ಭಕ್ತರು, ಯಾತ್ರಿಕರು ಮತ್ತು ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ನಿಸರ್ಗ ರಮಣೀಯ ಸುಂದರ ತಾಣವಾಗಿದೆ. ದಕ್ಷಿಣ ಕಾಶಿ ಎಂದು ಕರೆಯಲಾಗುವ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯು ಪ್ರಧಾನ ದೇವತೆಯಾಗಿ, ಸ್ತಂಭಾಂಬೆಯು ಕ್ಷೇತ್ರಾಧಿದೇವತೆಯಾಗಿ ಮತ್ತು ಶ್ರೀ ಕಾಲಭೈರವ ಸ್ವಾಮಿಯು ಕ್ಷೇತ್ರ ಪಾಲಕರಾಗಿ ನೆಲೆಸಿ ನಿತ್ಯವೂ ಪೂಜಿಸಲ್ಪಡುತ್ತಿದ್ದಾರೆ. ಬಹಳ ಹಿಂದಿನಿಂದಲೂ ದಾಸೋಹಕ್ಕೆ ಪ್ರಸಿದ್ಧಿಯಾಗಿರುವ ಈ ಮಠವು ಅನ್ನದಾನಿ ಮಠ ಎಂದೇ ಮನೆ ಮಾತಾಗಿದೆ. ಅಪಾರ ಸಂಖ್ಯೆಯ ನವಿಲುಗಳಿರುವ ಕಾರಣದಿಂದ ಇಲ್ಲಿನ ಅರಣ್ಯವನ್ನ ಮಯೂರವನವೆಂದೇ ಕರೆಯಲಾಗುತ್ತದೆ. ಪುರಾಣದಲ್ಲಿ ಉಕ್ತವಾಗಿರುವಂತೆ ಪರಮೇಶ್ವರನಿಂದ ತ್ರೇತಾಯುಗದಲ್ಲಿ ಸ್ಥಾಪಿತವಾದ ಮೊದಲ ಗುರುಪೀಠ ಇದಾಗಿರುವ ಕಾರಣ ಆದಿಚುಂಚನಗಿರಿ ಪೀಠ ಎಂಬ ಹೆಸರು ಬಂದಿದೆ. ಶಿವನು ತಪಸ್ಸಿಗೆ ಕುಳಿತ ಪವಿತ್ರ ಸ್ಥಳವಾಗಿರುವ ಶ್ರೀಪೀಠವು ಅವನ ತೇಜಸ್ಸಿನ ಅಂಶದಿಂದ ಕೂಡಿರುವುದರಿಂದ ಜ್ವಾಲಾಪೀಠ ಅಥವಾ ಉರಿಗದ್ದುಗೆ ಎಂದು ಕರೆಯಲಾಗ್ತದೆ. ಶ್ರೀಮಠದ ದಯವಿಟ್ಟು ಎಲ್ಲ ಸಭಿಕರು ಆಸೀನರಾಗಬೇಕು. ಪರಂಪೂಜ್ಯ ಯತಿದ್ವಯರು ವೇದಿಕೆಯ ಎಡಭಾಗದಲ್ಲಿ ಶಿಲಾನ್ಯಾಸದ ಕಾರ್ಯಕ್ರಮವನ್ನು ನೆರವೇರಿಸಿ ವೇದಿಕೆಯನ್ನಿರ್ತಾರೆ. ದಯವಿಟ್ಟು ಅಲ್ಲಿವರೆಗೆ ಎಲ್ಲರೂ ಕೂಡ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸುವ. ಇವತ್ತು ವಸತಿ ನಿಲಯದ ಶಿಲಾನ್ಯಾಸ, ಸಮುದಾಯ ಭವನದ ಶಿಲಾನ್ಯಾಸ, ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸ, ಈ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಅತಿಥಿ ಗಣ್ಯರು, ಯತಿಶ್ರೇಷ್ಠರು ವೇದಿಕೆಯನ್ನು ಏರ್ಲಿಕ್ಕಿದ್ದಾರೆ. ಬಂದಿರುವಂಥ ಎಲ್ಲ ಸಭಿಕರು ದಯವಿಟ್ಟು ಆಸೀನರಾಗಬೇಕು. ಕಲಶವನ್ನು ಹಿಡಿದಿರುವಂಥ ಎಲ್ಲ ಮಾತೆಯರು ಆದಷ್ಟು ಬೇಗ ಕಲಶಗಳನ್ನು
ತಮಗೆ ಕಾರ್ಯಕರ್ತರು ಸೂಚಿಸಿದಂಥ ಜಾಗದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿ ದಯವಿಟ್ಟು ತಾವು ಆಸೀನರಾಗಬೇಕು. ಕಾರ್ಯಕ್ರಮದ ಸುಸೂತ್ರವಾದಂಥ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ತಾವೆಲ್ಲರೂ ನಮ್ಮ ಜೊತೆಗೆ ಮತ್ತೊಮ್ಮೆ ಕೈ ಜೋಡಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಕೊಂಬು ಕಹಳೆ ಪೂರ್ಣ ಕುಂಭದೊಂದಿಗೆ ಬಹಳಷ್ಟು ಗೌರವಪೂರ್ವಕವಾಗಿ ಮಹಾಸ್ವಾಮೀಜಿಗಳನ್ನು ಬರಮಾಡಿಕೊಂಡಿದ್ದೇವೆ. ಇದೀಗ ಶಿಲಾನ್ಯಾಸ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ. ಅದಾದ ಬಳಿಕ ಈ ಒಂದು ವೇದಿಕೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಸೂರ್ಯನ ಪ್ರಭೆ, ಚಂದ್ರನ ಕಾಂತಿ, ನಭೋಮಂಡಲದ ವ್ಯೂಹದ ಅಂತಃಶಕ್ತಿಯನ್ನು ಚಿತ್ರಿಸಿ ವರ್ಣಿಸಲು ಪದಪುಂಜಗಳೇ ಸಾಲದು. ಅಂತೆಯೇ ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ಯಾವ ಅರ್ಥ ಪ್ರಭೇದದಲ್ಲಿಯೂ ಅರಿಯಲು ಸಾಧ್ಯವಾಗದು. ಏಕೆಂದರೆ ಅವರ ದಿವ್ಯ ಶಕ್ತಿಯ ಮಹತ್ವ ಯಾವ ಮಾಪನಕ್ಕೂ, ಮಾತಿಗೂ, ಕೃತಿಗೂ, ನೋಟಕ್ಕೂ ನಿಲುಕದು. ಅವರ ಅನರ್ಘ್ಯ ರತ್ನಕೋಶ ಮನುಕುಲೋದ್ಧಾರದ ಶ್ರೋತಿಯ ಬ್ರಹ್ಮನಿಷ್ಠ ಮಹಾನ್ ಚೈತನ್ಯ ಗುರು. ಅಂತರಂಗದ ಕದವ ತೆರೆಸಿ ಅಲೌಕಿಕ ಬದುಕಿಗೆ ಜ್ಞಾನದ ಪ್ರಕಾಶವನ್ನು ಬಿತ್ತಿ ಬೆಳೆದು ಬೆಳಗೆಂದು ಕರುಣೆಯೊಳು ಕಾರುಣ್ಯವ ಬೀರಿ ಜಾನಾಮೃತದ ತುತ್ತನ್ನು ಕೊಟ್ಟು ಈ ಒಡಲೆಂಬ ಬಂಡಿಗೆ ನೆಲೆ ಬೆಲೆಯನ್ನಿಟ್ಟು ಹಾರೈಸಿದ ಗುರುವಿನ ಬಗ್ಗೆ ತಿಳಿಯುವುದೇ ಒಂದು ಭಾಗ್ಯ. ದಯವಿಟ್ಟು ಕಲಶ ಹಿಡಿದ ಮಾತೆಯರು ಆದಷ್ಟು ಬೇಗ ಕಲಶವನ್ನು ಜೋಡಿಸಿ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತೇವೆ. ಶಿಲಾನ್ಯಾಸದ ಭಾಗಕ್ಕೆ ಯಾರು ಕೂಡ ಇನ್ನು ತೆರಳಬಾರದು. ಅಲ್ಲಿ ಕಾರ್ಯಕರ್ತರು ಸೂಚನೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಪಾಲಿಸಬೇಕು. ಓಂ ಶಿವ ಶಿವ ಶಂಭೋರಾಗ್ಧಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋಃ ದಕ್ಷಿಣ ದಿಗ್ಭಾಗೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಚಾಲಿವಾಂಚಗೆ ಬೌದ್ಧಾವತಾರೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀ ಶೋಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೋ ಮಾರ್ಗಶಿರಮಾಸೆ ಶುಕ್ಲಪಕ್ಷೆ ಪೌರ್ಣಿಮ್ಯಾಂ ಚ ಬದಿತೌ ಕುಜವಾಸರಯುಕ್ತಾಯಾಂ ಮೃಗಶಿರಾ ನಕ್ಷತ್ರ ಶುಕ್ಲನಾಮಯೋಗ ಭದ್ರಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೌ ಏತೇಷಾಂ ಸರ್ವೇಷಾಂ ಅತ್ರಾಗತಾನಾಂ ಆಸ್ತಿಕ ಸದ್ಭಕ್ತ ಮಹಾಜನಾನಾಂ ಸಮಸ್ತ ನಾಗರಿಕಾನಾಂ ಅಸ್ಮಿನ್ ಕ್ಷೇತ್ರೆ ಅಧೀಯಮಾನಾನಾಂ ಅಂತೇವಾಸೀನಾಂ ಯೋಗಕ್ಷೇಮಾಭಿವೃದ್ಧ್ಯರ್ಥಂ ಸದ್ವಿದ್ಯಾ ಸದ್ಬುದ್ಧಿ ಸುಜ್ಞಾನಾಭಿವೃದ್ಧ್ಯರ್ಥಂ ಸರ್ವೇಷಾಂ ಭಗವದ್ಭಕ್ತಾನಾಂ ಧರ್ಮಾರ್ಥಕಾಮ ಮೋಕ್ಷಾಖ್ಯಾಃ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಧನ ಕನಕ ವಸ್ತು ವಾಹನ ಸಕಲ ಅಷ್ಟೈಶ್ವರ್ಯ ಸಿದ್ಧ್ಯರ್ಥಂ ಸಕಲ ಇಷ್ಟಾರ್ಥ ಸಿದ್ಧ್ಯರ್ಥಂ ಅಪ್ರಾಪ್ತ ಲಕ್ಷ್ಮೀ ಪ್ರಾಪ್ತ್ಯರ್ಥಂ ಪ್ರಾಪ್ತ ಲಕ್ಷ್ಮೀ ಚಿರಕಾಲ ಸಂರಕ್ಷಣಾರ್ಥಂ ನವನಾಥಾನಾಂ ಅನುಗ್ರಹ ಪ್ರಾಪ್ತ್ಯರ್ಥಂ ನವಗ್ರಹ ಸಂಜನಿತ ಸಕಲ ಪೀಡಾ ದೋಷ ನಿವಾರಣಾರ್ಥಂ ವಾಂಛಿತ ಫಲ ಸಿದ್ಧ್ಯರ್ಥಂ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಸೌಭಾಗ್ಯ ಸಿದ್ಧ್ಯರ್ಥಂ ಕಾಕದೃಷ್ಟಿ ಚೋರದೃಷ್ಟಿ ಸರ್ಪದೃಷ್ಟಿ ದುಷ್ಟಜನ ದೃಷ್ಟಿ ದೋಷ ನಿವಾರಣಾರ್ಥಂ ಅಪಮೃತ್ಯು ಕಾಲ ಮೃತ್ಯು ಕ್ಷುದ್ರ ಮೃತ್ಯು ಘೋರ ಮೃತ್ಯು ಪೈಶಾಚ ಮೃತ್ಯು ನಿವಾರಣ ದ್ವಾರ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಅಗ್ನಿಭಯ ಜಲಭಯ ಚೋರ ಭಯ ಪಿಶಾಚ ಭಯ ಸರ್ಪ ಭಯ ಕ್ರೋಧ ಭಯ ನಿವಾರಣಾರ್ಥಂ ಶಿರೋಬಾಧ ಉದರಬಾಧ ಅಂಗಾಂಗ ಬಾಧ ನಿವಾರಣಾರ್ಥಂ ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಭಯ ನಿವಾರಣಾರ್ಥಂ ಪರಹೀಕೃತ ಯಂತ್ರ ಮಂತ್ರ ತಂತ್ರ ಕೃತ್ರಿಮ ದೋಷ ನಿವಾರಣಾರ್ಥಂ ವ್ಯಾಪಾರ ವ್ಯವಹಾರ ಕೃಷಿ ಕ್ಷೇತ್ರೇಷು ಲಾಭ ಪ್ರಾಪ್ತ್ಯರ್ಥಂ ಇಹ ಜನ್ಮನಿ ಪೂರ್ವಜನ್ಮನಿ ಜನ್ಮ ಜನ್ಮಾಂತರೇಷು ಉತ್ಪಾತಾದಿ ಮಹಾಪಾತಕ ದೋಷ ನಿವಾರಣಾರ್ಥಂ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿನಃ ದಿವ್ಯಾನುಗ್ರಹೇಣ ಅದ್ಯ ವಿಶೇಷತೆಯ ಕರಿಷ್ಯಮಾನಃ ನೂತನ ಮಾಂಗಲ್ಯ ಮಂದಿರ ಶಂಕುಸ್ಥಾಪನ ಮಹೋತ್ಸವಾಖ್ಯಂ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿನಾಂ
ಒಕ್ಕಲಿಗಗೌಡ ಸಮುದಾಯ ಭವನ ನಿರ್ಮಾಣಾರ್ಥಂ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿನಾಂ ತದ್ವಾಯುನಾ ಶಾಂತಂ ತನ್ಮೇ ಶಾಂತಗುಂ ಶುಚಗುಂ ಶಮಯತೋ ಪೃಥಿವೀ ಶಾಂತಿರಂತರಿಕ್ಷಗುಂ ಶಾಂತಿರ್ಜೌ ಶಾಂತಿ ದಿಶಾಂತಿರವಶಾಂತಿರಗ್ನಿಶಾಂತಿ ಆದಿತ್ಯಶಾಂತಿಶ್ಚಂದ್ರಮಾ ಶಾಂತಿ ನಕ್ಷತ್ರಾಣಿ ಶಾಂತಿ ರಾಪಶಾಂತಿರೋಷಧಯಶಾಂತಿ ವನಸ್ಪತಯಶಾಂತಿರ್ಗೌ ಶಾಂತಿ ರಜಶಾಂತಿರಶ್ವಶಾಂತಿ ಪುರುಷಶಾಂತಿ ಬ್ರಹ್ಮಶಾಂತಿ ಬ್ರಾಹ್ಮಣ ಶಾಂತಿ ಶಾಂತಿರೇವ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ ತಯಾಹಗುಂ ಶಾಂತ್ಯಾ ಸರ್ವಶಾಂತ್ಯ ಮಕ್ಷಂ ದ್ವಿಪದೇ ಚತುಷ್ಪದೇ ಚ ಕರೋಮಿ ಶಾಂತಿರ್ಮೇ ಅಸ್ತು ಶಾಂತಿ ಶಾಂತ ಪೃಥಿವೀ ಶಿವಮಂತರಿಂತರಿಕ್ಷಂ ಜೋರ್ನೋ ಜೈ ಅಭಯನ್ನೋ ಅಸ್ತು ಶಿವಾದಿಶಾ ಪ್ರದಿಶಾ ಬುದ್ಧಿಶೋ ನ ಆಪೋ ವಿದ್ಯುತ ಪರಿಪಾಂತು ಸರ್ವತಃ ಶಾಂತಿ 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 ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾ ನಿತ್ಯಂ ವಿಶ್ವಂ ನಾರಾಯಣ ಗುಂ ಹರಿಂ ವಿಶ್ವಮೇವೇದಂ ಪುರುಷಸ್ಯ ವಿಶ್ವಮುಪಜೀವತಿಂ ಪತಿಂ ವಿಶ್ವಸ್ಯಾತ್ಮೇಶ್ವರ ಗುಂ ಶಾಶ್ವತ ಗುಂ ಶಿವಮಚ್ಯುತಂ ನಾರಾಯಣ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮನ್ ನಾರಾಯಣ ಪರಃ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ರವಿ ಮುಂಗಿಲ್ಮನೆಯವರು ದಯವಿಟ್ಟು ನೂತನ ಅಧ್ಯಕ್ಷರು ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಬೇಕು. ತಮಗೆ ಆತ್ಮೀಯ ಸ್ವಾಗತ. ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕಡಬ ತಾಲೂಕು ಒಕ್ಕಲಿಗ ಸೇವಾ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಶಿವರಾಮ್ ಏನೆಕಲ್ ಅವರು ನಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಂದಿನ ಭಾಗ ದೀಪ ಪ್ರಜ್ವಲನೆ. ಭೈರವೈಕ್ಯ ಪರಂ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರತಿಮೆ ಇವತ್ತು ವಾಹನ ಜಾಥದಲ್ಲಿ ಮುಂಚೂಣಿಯಲ್ಲಿ ನಾವು ಸ್ವಾಮೀಜಿಗಳ ಪ್ರತಿಮೆಯನ್ನು ಬರಮಾಡಿಕೊಂಡಿದ್ದೇವೆ. ಕ್ಷಮಿಸಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ನಾಯಕರಾಗಿರತಕ್ಕಂಥ ಶ್ರೀ ಎ ವಿ ತೀತಾರಾಮ್ ತಮ್ಮನ್ನು ಕೂಡ ವಿಶೇಷವಾಗಿ ಮಹಾಸ್ವಾಮೀಜಿಗಳ ದಿವ್ಯ ಹಸ್ತದೊಂದಿಗೆ ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಒದಗಿಸಿದ್ದಾರೆ ಪರಂ ಪೂಜ್ಯರು. ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬೇಸಾಯದಲ್ಲಿ ನಾವು ಬೆಳೆದ ತುಳುನಾಡಿನ ಸಾಂಪ್ರದಾಯಿಕ ಬೆಳೆಗಳು ಇವತ್ತು ಇಲ್ಲಿ ವಿಜೃಂಭಿಸ್ತಾ ಇವೆ, ಕಂಗೊಳಿಸ್ತಾ ಇವೆ. ವೀರ ಕೆಚ್ಚೆದೆಯ ನಾಯಕ ಅಭಿಮಾನ ಈಗಾಗಲೇ ಕ್ಷೇತ್ರದ ಆರಾಧ್ಯ ದೇವರಾದ ಶ್ರೀ ಉಮಾಮಹೇಶ್ವರಿ ಅಮ್ಮನವರು ಮತ್ತು ಗ್ರಾಮ ದೇವರಿಗೆ ಮನಸಾರೆ ವಂದಿಸುತ್ತಾ ನನ್ನ ಇಷ್ಟ ದೇವರಾದ ಮನಸಾರೆ ನೆನೆಯುತ್ತಾ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಜಗದ್ಗುರು ಡಾಕ್ಟರ್ ನಿರ್ಮಲಾನಾಥ ನಿರ್ಮಲಗಳಿಗೆ ವಂದಿಸುತ್ತಾ ಆದಿಚುಂಚನಗಿರಿ ಕಾವೂರು ಶಾಖಾ ಮಠದ ಸ್ವಾಮಿಗಳಾದ ಡಾಕ್ಟರ್ ಶಿಲಾನ್ಯಾಸ ಕಾರ್ಯಕ್ರಮ
ಒಕ್ಕಲಿಗ ಸ್ಪಂದನ ಸಹಕಾರಿ ಸಂಘದ ಇಂದು ನೀವೆಲ್ಲರೂ ಸೇರಿರುತ್ತೇವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಅಲ್ಲ ಅಂತ. ಆ ಮಾತು ನನಗೆ ನೆನಪಾಯಿತು. ಈ ಮಾತಿನ ಪ್ರೇರಣೆಯಿಂದ ಮನಸ್ಸಿನ ನಮ್ಮ ಸ್ವಾಮೀಜಿಯವರು ಇಲ್ಲಿ ಎಲ್ಲ ಜನರಿಗೆ ಆರೋಗ್ಯ ವಿಮೆ ಸಿಗಬೇಕು, ಅಲ್ಲಿ ದುಡಿಯುತ್ತಿರೋ ಬಡವರಿಗೂ ಇರಲಿ ಎಲ್ರಿಗೂ ಏನಾದರೂ ಸಿಗಬೇಕೆಂಬ ನಿಟ್ಟಿನಲ್ಲಿ ಆರೋಗ್ಯ ವಿಮೆ ತರಬೇತಿಯನ್ನು ನೀಡುವುದು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನದೊಂದು ದೊಡ್ಡ ಕನಸು ಸ್ವಾಮೀಜಿ, $1 ಲಕ್ಷ ಕೊಟ್ಟವರು ನನ್ನೊಂದಿಗೆ ಜೊತೆಗೂಡಿ ಇರುತ್ತಾರೆ. ಎಲ್ಲ ಜವಾಬ್ದಾರಿಗಳನ್ನು ನನ್ನ ಒಬ್ಬನ ಎದೆಯಿಂದ 400 ಜನರು ಹಂಚಿಕೊಳ್ಳುತ್ತೇವೆಂಬ ನಿಟ್ಟಿನಲ್ಲಿ ನಾನು ನಂಬಿದ್ದೇನೆ. ಇವುಗಳೆಲ್ಲವನ್ನು ತರಬೇಕು ಎಂಬ ನಿಟ್ಟಿನಲ್ಲಿ ಹಸಿರು ಕಾಣಿಕೆಯನ್ನು ಮಾಡಿದ ಈ ಸಂದರ್ಭದಲ್ಲಿ ನಮಗೆ ಸುಮಾರು ಅಷ್ಟು ದೊಡ್ಡ ರಾಶಿಯನ್ನೇ ನಮಗೆ ನಮ್ಮ ಗ್ರಾಮದ ಜನರು ತಲುಪಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಎಂಬ ಮನವಿಯನ್ನು ಮಾಡುತ್ತಾ ಎಲ್ಲ ರೀತಿಯ ಸರ್ವ ರೀತಿಯ ಸಹಕಾರವನ್ನು ಬೇಡುತ್ತಾ ನನ್ನ ಪ್ರಾಸ್ತಾವಿಕ ಮತ್ತು ಅಧ್ಯಕ್ಷೆ ಎರಡೂ ಇದರಲ್ಲಿ ಬಂತು. ಸ್ವಾಮೀಜಿಯವರಲ್ಲಿ ಹೇಳಿದ್ದೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ, ಆದ ಕಾರಣ ಈ ಎಲ್ಲ ಮಾತುಗಳನ್ನು ನಾನು ಭಾಷಣ ಮಾಡಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ. ಈ ಎಲ್ಲ ಮಾತುಗಳನ್ನು ಹೇಳುತ್ತಾ ನಿಮ್ಮೆಲ್ಲರಲ್ಲೂ ನಮ್ಮಲ್ಲಿ ಆದಂಥ ಯಾವುದೇ ಸಣ್ಣ ಪುಟ್ಟ ಗೊಂದಲಗಳು, ವಿಜ್ಞಾಪನಾ ಪತ್ರದಲ್ಲಿ ಹಾಕಿದಂಥ ಹೆಸರು ಇರ್ಬೋದು, ಮಾಡಿದಂಥ ವ್ಯವಸ್ಥೆ ಇರ್ಬೋದು, ಅದರಲ್ಲಿ ಎಲ್ಲಾದರೂ ಒಂದಷ್ಟು ಗೊಂದಲಗಳಿವೆ, ಕೆಲವರ ಹೆಸರು ಬಿಟ್ಟು ಹೋಗಿದೆ. ಅವುಗಳೆಲ್ಲವನ್ನು ನಾನು ಈ ಸಂದರ್ಭದಲ್ಲಿ ಅದರ ಪರವಾಗಿ ಮಾಡಿದಂಥ ಕಾರ್ಯ ಇದು ನಮಗೆ ದೊಡ್ಡ ಕಾರ್ಯ, ಪ್ರಥಮ ಇಡೀ ತಾಲೂಕಲ್ಲಿ ಮಾಡಿ ಸಂಯೋಜನೆ ಮಾಡಿದಂಥ ಪ್ರಥಮ ಕಾರ್ಯ. ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ಮಟ್ಟದಲ್ಲಿ ಸಂಯೋಜಿಸ್ತೇವೆ, ಸಂಘಟನೆ ಮಾಡ್ತೇವೆ. ಈ ದೃಷ್ಟಿಯಲ್ಲಿ ಮತ್ತೊಮ್ಮೆ ಸ್ವಾಮೀಜಿಯವರ ಪೂರ್ಣ ಅನುಗ್ರಹವನ್ನು ಬೇಡುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾವಜೀವಿ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘದ ಯಜಮಾನ ಪ್ರಾಸ್ತಾವಿಕ ಮಾತುಗಳ ಮೂಲಕ ತನ್ನ ಕನಸನ್ನು ತೆರೆದಿಟ್ಟಿದ್ದಾರೆ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಳ್ಯ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರುಳಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಶಾಸಕರು ಒಮ್ಮೆ ವೇದಿಕೆಗೆ ಬರಬೇಕು, ಪರಂ ಪೂಜ್ಯ ಯತಿಗಳಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕುಮಾರಿ ಭಾಗೀರಥಿ ಮುರುಳಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸುಳ್ಯ ಕ್ಷೇತ್ರಕ್ಕೆ ಸೇರಿರುವಂತಹ ಕಡಬ ತಾಲೂಕು ನಮ್ಮ ಕ್ಷೇತ್ರದ ಮಾನ್ಯ ಶಾಸಕಿ, ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದಂತಹ ಉದಯೋನ್ಮುಖ ನಾಯಕಿ ಕುಮಾರಿ ಭಾಗೀರಥಿ ಮುರುಳಿ ಅವರು ಪೂಜ್ಯರಿಂದ ಕಡಬ ತಾಲೂಕು ಒಕ್ಕಲಿಗರ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮ್ಮ ಪ್ರೀತಿಯ ಸವಿನೆನಪಿನ ಕಾಣಿಕೆಯಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದೇವೆ. ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ರಾಜಕೀಯ ಪಕ್ಷಗಳ, ಅದು ಕಾಂಗ್ರೆಸ್ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಎರಡೂ ಪಕ್ಷದ ಜನತಾದಳ ಇರ್ಬೋದು, ಎರಡೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ನಾವು ಅತ್ಯಂತ ಗೌರವದಿಂದ ಗಮನಿಸಿದ್ದೇವೆ. ಪ್ರತ್ಯೇಕವಾಗಿ ತಮ್ಮನ್ನು ಹೆಸರಿಸದೆ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಗುರುತಿಸಿದ್ದೇವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮುದಾಯದ ಮುಖಂಡರು ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಗೌರವದಿಂದ ಗುರುತಿಸ್ತಾ ಇದ್ದೇವೆ.
ಮುಂದೆ ಒಕ್ಕಲಿಗ ಸಂಘದ ಲೋಗೋ ಅನಾವರಣವನ್ನು ಮಾಡಬೇಕಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ಮಹಾಸ್ವಾಮೀಜಿಯವರ ದಿವ್ಯ ಹಸ್ತದೊಂದಿಗೆ ಒಕ್ಕಲಿಗ ಸಂಘದ ಒಂದು ಲೋಗೋ ಅನಾವರಣಗೊಳ್ತಾ ಇದೆ. ಇದರ ಮುಖಾಂತರ ಇನ್ನಷ್ಟು ಸಾಮಾಜಿಕ ಅಭಿವೃದ್ಧಿಗೆ ಇದು ಸಾಕ್ಷಿಯಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಒಕ್ಕಲಿಗರ ಸಾಂಪ್ರದಾಯಿಕ ಆಯುಧಗಳು, ಕೃಷಿಯ ಉಪಕರಣಗಳನ್ನು ಹೊಂದಿರುವಂಥ ಸುಂದರವಾದಂಥ ಲೋಗೋ ಅನಾವರಣಗೊಂಡಿದೆ. ಮುಂದೆ ಕಡಬ ತಾಲೂಕು ಒಕ್ಕಲಿಗರ ವೆಬ್ಸೈಟ್ ಈ ಒಂದು ವೇದಿಕೆಯಲ್ಲಿ ವಿದ್ಯುಕ್ತವಾಗಿ ಅನಾವರಣಗೊಳ್ತಾ ಇದೆ. ಒಕ್ಕಲಿಗರ ಸಂಪ್ರದಾಯ ಎಲ್ಲ ಕಾರ್ಯಕ್ರಮಗಳು ಕೂಡ, ಎಲ್ಲ ವಿಚಾರಗಳು ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ಇನ್ನು ಮುಂದೆ ಬರಲಿದೆ. ಈ ಒಂದು ಕಾರ್ಯಕ್ರಮವನ್ನು ಅನಾವರಣಗೊಳಿಸಬೇಕಾಗಿ ಮಹಾಸ್ವಾಮೀಜಿಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಘದ ಇತಿಹಾಸದೊಂದಿಗೆ ಆಧುನಿಕತೆಯ ಮಧುರ ಮಿಲನ, ನೂತನ ಕಟ್ಟಡದ ವಿಡಿಯೋವನ್ನು ಈ ಒಂದು ವೇದಿಕೆಯ ಮುಖಾಂತರ ಅನಾವರಣಗೊಳಿಸ್ತಾ ಇದ್ದೇವೆ. ವರ್ಷಗಳ ಹಿಂದೆ ಕಡಬ ಒಂದು ಪುಟ್ಟ ಗ್ರಾಮ. ಒಕ್ಕಲಿಗರೇ ಹೆಚ್ಚಾಗಿರುವ ಈ ಗ್ರಾಮದಲ್ಲಿ ಕೃಷಿಯೇ ಆ ಕುಟುಂಬಗಳ ಮೂಲಾಧಾರ. ಕೆಲವೊಂದಿಷ್ಟು ಜನರು ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದೂ ಇದೆ. ಕಾಲ ಉರುಳಿದಂತೆ ಈ ಪ್ರದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಯಿತು. ಅದರಲ್ಲೂ ಶಿಕ್ಷಕ ವೃತ್ತಿಯನ್ನೇ ಅಲಂಕರಿಸಿದವರು ಹೆಚ್ಚು. ಈ ಹಿಂದೆ ಪುತ್ತೂರು ತಾಲೂಕಿಗೆ ಒಳಪಟ್ಟ ಈ ಪ್ರದೇಶವು 1981ರಲ್ಲಿ ಹಿರಿಯ ಮುತ್ಸದ್ದಿಗಳು ಸೇರಿಕೊಂಡು ಸಮುದಾಯದ ಏಳಿಗೆಗೆ ಒಕ್ಕಲಿಗ ಸಂಘದ ಸ್ಥಾಪನೆಯಾಗಬೇಕೆಂಬ ಕನಸನ್ನು ಕಟ್ಟಿಕೊಂಡು ಪ್ರಪ್ರಥಮ ಸಂಘಟನಾ ಸಭೆಯನ್ನು ದಿನಾಂಕ 1/11/1981 ಆದಿತ್ಯವಾರ ಪಣೆಮಜಲು ಅಚ್ಚುತ್ತ ಮಾಸ್ತರರ ಮನೆಯಲ್ಲಿ ನಡೆಸಲಾಯಿತು. ಇದರಲ್ಲಿ ಮುಖ್ಯವಾಗಿ ವಕೀಲರಾದ ಶಿವರಾಮ ವಿಡಿಯೋವನ್ನು ಸದ್ಯಕ್ಕೆ ನಿಲ್ಲಿಸಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಕಾರ್ಯಕ್ರಮದ ಇನ್ನೊಂದು ಪ್ರಧಾನ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತು ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಪದಗ್ರಹಣ ಸಮಾರಂಭ. ನಮ್ಮ ನೂತನ ಸಮಿತಿ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ. ಸ್ಥಾಪಕ ಅಧ್ಯಕ್ಷರು ಮತ್ತು ಸ್ಥಾಪಕ ಪದಾಧಿಕಾರಿಗಳಾಗಿ ಇವತ್ತು ಆಯ್ಕೆಯಾದಂಥ ಪದಾಧಿಕಾರಿಗಳು ಪದಗ್ರಹಣಗೊಳ್ತಾ ಇದ್ದಾರೆ. ಶ್ರೀ ಸುರೇಶ್ ಗೌಡ ಬೈಲು ಅಧ್ಯಕ್ಷತೆಯಲ್ಲಿ, ಶ್ರೀ ಗೋಪಾಲಕೃಷ್ಣ ಗೌಡ ಪುಯಿಲ ಇವರ ಗೌರವಾಧ್ಯಕ್ಷತೆಯಲ್ಲಿ, ಶ್ರೀ ಪ್ರಶಾಂತ್ ಗೌಡ ಪಂಜೋಡಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಂಥ ಈ ನೂತನ ಸಮಿತಿ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ. ಪರಮ ಪೂಜ್ಯರು ಸಮಿತಿಯ ಪದಾಧಿಕಾರಿಗಳಿಗೆ ಗುರುತಿನ ಪತ್ರವನ್ನು ತೊಡಿಸುವ ಮೂಲಕ ಪದಗ್ರಹಣದ ವಿಧಿವಿಧಾನವನ್ನು ನೆರವೇರಿಸಬೇಕು ಅಂತ ಪೂಜ್ಯರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರು ಶ್ರೀ ಸುರೇಶ್ ಗೌಡ ಬೈಲು, ಸಂಘದ ಗೌರವ ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಗೌಡ ಪುಯಿಲ, ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಶಾಂತ್ ಗೌಡ ಪಂಜೋಡಿ, ಖಜಾಂಚಿ ಶ್ರೀ ಶಿವಪ್ರಸಾದ್ ಗೌಡ ಪುತ್ತಿಲ, ಉಪಾಧ್ಯಕ್ಷರಾದಂಥ ಶ್ರೀ ತಮ್ಮಯ್ಯಗೌಡ, ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಯುತ ಶಿವರಾಮಗೌಡ ಎನೆಕಲ್ಲು, ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮಂಜುನಾಥ ಗೌಡ ಕೋಲಂತಾಡಿ, ವಲಯವಾರು ಉಪಾಧ್ಯಕ್ಷರಾದಂಥ ಶ್ರೀ ದಯಾನಂದ ಗೌಡ ಆಲಡ್ಕ, ಶ್ರೀ ರಾಧಾಕೃಷ್ಣ ಗೌಡ ಕೆರ್ನಡ್ಕ, ಶ್ರೀ ವೆಂಕಟರಾಜ್ ಗೌಡ ಕೋಡಿಬೈಲ್, ಶ್ರೀ ಗೋಪಾಲಕೃಷ್ಣ ಗೌಡ ಪಟೇಲ್, ವಾಡ್ಯಪ್ಪ ಗೌಡ ಎರ್ಮಾಯಿಲ್ ಮತ್ತು ಶ್ರೀ ಧರ್ಮಪಾಲ ಗೌಡ ಕಣ್ಕಲ್ ವೇದಿಕೆಗೆ ಬಂದು ಪದಸ್ವೀಕಾರವನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿಯಲ್ಲಿ ಕಡಬ ತಾಲೂಕು ಒಕ್ಕಲಿಗ ಯುವ ಸಂಘದ ಅಧ್ಯಕ್ಷರಾದಂಥ ಪೂರ್ಣೇಶ್ ಗೌಡ ಬಲ್ಯ, ಕಾರ್ಯದರ್ಶಿಯಾದಂಥ ಸುಧೀಶ್ ಗೌಡ ಪಟ್ಟೆ ಕೊಯ್ಲ,
ಪ್ರಧಾನ ಕಾರ್ಯದರ್ಶಿ ಸುದೀಶ್ ಗೌಡ ಪಟ್ಟೆಕೊಯ್ಲ. ವೇದಿಕೆಗೆ ಬಂದು ಪದಸ್ವೀಕಾರವನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ. ಹೊಸ ಅಧಿಕಾರ ಹೊಸ ಜವಾಬ್ದಾರಿಯ ಸಂಕೇತ. ಹೊಸ ಜವಾಬ್ದಾರಿ ಹೊಸ ಚೈತನ್ಯ, ಅಭಿವೃದ್ಧಿಯ ಸಂಕೇತ. ಅಧಿಕಾರ ಸ್ವೀಕರಿಸಿಕೊಳ್ತಾ ಇದ್ದಾರೆ ಪ್ರತಿಯೊಬ್ಬ ಪದಾಧಿಕಾರಿಗಳು. ನಿಮ್ಮಿಂದ ಇನ್ನಷ್ಟು ಸಾಮಾಜಿಕ ಸೇವೆ ಮುಂದುವರಿಯಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಕಡಬ ತಾಲೂಕು ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ವೀಣಾ ರಮೇಶ್ ಕೊಳ್ಳೆಸಾಗು ಮತ್ತು ಶ್ರೀಮತಿ ಲಾವಣ್ಯ ಹೇಮಂತ್ ಮಂಡೇಕರ ಪ್ರಧಾನ ಕಾರ್ಯದರ್ಶಿಗಳು ಪದಸ್ವೀಕಾರವನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ಯುವ ಸಮಿತಿ, ಮಹಿಳಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಗುರುತಿನ ಪತ್ರವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಬೇಗ ಬರಬೇಕು. ಫೋಟೋ ತೆಗೆಸಿಕೊಳ್ಳುವುದಕ್ಕಾಗಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಬರಬೇಕು. ತಕ್ಷಣಕ್ಕೆ ಬರಬೇಕು ಅಂತ ವಿನಂತಿಸ್ತೇನೆ. ಹಿರಿಯ ಸಮಿತಿ, ಯುವ ಸಮಿತಿ ಮತ್ತು ಮಹಿಳಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಮೂರು ಸಮಿತಿಯ ಎಲ್ಲ ಪದಾಧಿಕಾರಿಗಳು, ತಮಗೆ ಗೊತ್ತಿದೆ ಪದಾಧಿಕಾರಿಗಳು ಯಾರು ಅಂತ, ದಯವಿಟ್ಟು ಬೇಗನೆ ಬರಬೇಕು. ಶ್ರೀ ಚಂದ್ರಶೇಖರ ಗೌಡ ಕೋಡಿಬೈಲ್, ಶ್ರೀ ಬಾಲಕೃಷ್ಣ ಕೋಲ್ಪೆ, ಪ್ರವೀಣ್ ಕುಂಟ್ಯಾನ, ಮೋಹನ್ ಗೌಡ ಕೋಡಿಂಬಾಳ, ಗಿರೀಶ್ ಗೌಡ, ಸತೀಶ್ ಗೌಡ ಕಳಿಗೆ, ಆಶಾ ತಿಮ್ಮಪ್ಪ ಗೌಡ, ಶ್ರೀಮತಿ ನೀಲಾವತಿ ರಮೇಶ್ ಗೌಡ, ವೆಂಕಟರಮಣ ಗೌಡ ಪಾಂಗ, ಗಣೇಶ್ ಗೌಡ ಕೈಕುರೆ, ಕುಶಾಲಪ್ಪ ಗೌಡ ಅನಿಲ, ಕೇಶವ ಗೌಡ ಅಮೇಯ್, ಕಿಶೋರ್ ಗೌಡ ಕೂಜುಗೋಡು, ಬಾಲಕೃಷ್ಣ ಗೌಡ ಹೇಮಳ, ಗಿರಿಧರ ಗೌಡ ಎಸ್, ಸರ್ವೋತ್ತಮ ಗೌಡ ಪಂಜೋಡಿ. ಮಹಿಳಾ ಘಟಕದ ರಜಿತಾ ಪದ್ಮನಾಭ ಕೆ ಪುಂಜ, ಶ್ರೀಮತಿ ಶಾರದಾ ಕೇಶವ ಪುತ್ತಿಲ, ತುಳಸಿ ಗೋಳಿತೊಟ್ಟು, ಸರೋಜಿನಿ ಜಯಪ್ರಕಾಶ್, ವಿಜಯ್ ಈಶ್ವರ ಗೌಡ, ಕಲಾವತಿ ಮಜ್ಜಾರು, ಶ್ರೀಮತಿ ಜಯಂತಿ ಆರ್ ಗೌಡ ಲೆಪ್ಪಾಡಿ, ವೇದ ಶಿವರಾಮ ಏನಕಲ್ಲು. ಸದಸ್ಯರಾದ ಲಲಿತಾ ಕೊಯ್ಲ, ರೂಪ ಧನಂಜಯ, ಗಾಯತ್ರಿ ಪುತ್ತಿಲ, ಶಾರದಾ ದಿನೇಶ್ ಗೌಡ, ಗಿರಿಜಾ ಗುಂಡಿಮಜಲು, ಪೂರ್ಣಿಮಾ ಕುಂಡಕೋರಿ, ವಿನಯ ಚಂದ್ರಶೇಖರ ಬಳಕ, ಶ್ರೀಮತಿ ಸುನೀತಾ ಕಲಾರ, ಅಮಿತಾ ಕಲ್ಲಡ್ಕ, ಮೋಹಿನಿ ಮಣಿಕಳ, ಭವ್ಯ ಚೆಂಡೆಹಿತ್ಲು, ಗೀತಾ ಕೇವಳ, ಭವ್ಯ ಬಾಲಕೃಷ್ಣ ಪಾಡ್ಲ, ಗೀತಾ ಪಣೆಮಜಲು ವೇದಿಕೆ ಬರಬೇಕು. ಭಾವಚಿತ್ರಕ್ಕಾಗಿ ಜೋಡಿಸಿಕೊಳ್ಬೇಕು. ವೇದಿಕೆಯಲ್ಲಿ ಕಡಬ ತಾಲೂಕು ಹಿರಿಯ ಒಕ್ಕಲಿಗ ಸಂಘ, ಯುವ ಒಕ್ಕಲಿಗ ಸಂಘ ಮತ್ತು ಮಹಿಳಾ ಸಂಘದ ಪದಾಧಿಕಾರಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ನಮ್ಮ ಕಡಬ ತಾಲೂಕಿನ ಸ್ಥಾಪಕ ಅಧ್ಯಕ್ಷರು, ಸ್ಥಾಪಕ ಪದಾಧಿಕಾರಿಗಳು. ಇವರ ನೇತೃತ್ವದಲ್ಲಿ ಕಡಬ ತಾಲೂಕಿನ ಮುಂದಿನ ಎಲ್ಲ ಕಾರ್ಯಚಟುವಟಿಕೆಗಳು ಇನ್ನಷ್ಟು ಸಕ್ರಿಯವಾಗಿ, ಕ್ರಿಯಾಶೀಲವಾಗಿ ನಡೀಲಿಕ್ಕಿದೆ. ಬಹಳ ಯಶಸ್ವಿ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾರೆ ಎನ್ನುವಂತಹ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನೂತನವಾದಂಥ ಈ ಸಮಿತಿಯ ಪದಾಧಿಕಾರಿಗಳನ್ನು ಅಭಿನಂದಿಸೋಣ. ಅವರಿಗೆ
ಇನ್ನಷ್ಟು ಶಕ್ತಿಯನ್ನು ನೀಡುವ ಅನುಗ್ರಹವನ್ನು ಭಗವಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ಮುಂದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಆರ್ಥಿಕ ಸದೃಢತೆಗೆ ಶ್ರಮಿಸಿದ ರಾಜಕೀಯ ನಾಯಕರು ಶ್ರೀಯುತ ಡಿ.ವಿ. ಸದಾನಂದ ಗೌಡರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜನಪದ ಕಲೆ ಯಕ್ಷಗಾನದಲ್ಲಿ ಕೂಡ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ನಂದೆಲ್ರಿಗೂ ಗೊತ್ತಿದೆ, ಹಾಗಾಗಿ ಭಾರಿ ಹೇಳುವಂಥ ಅಗತ್ಯ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ ಅಂತ ನನಗೆ ಅನಿಸಿದೆ. ಸುದೀರ್ಘವಾದಂಥ ಸಾರ್ವಜನಿಕ ಸೇವೆಯಲ್ಲಿ ಸುಮಾರು 35 ವರ್ಷಗಳ ಸಾರ್ವಜನಿಕ ಸೇವೆಯಲ್ಲಿ ನಾನಿದ್ದೇನೆ. 30 ವರ್ಷ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ. ಆದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಸಮಾಜದ, ಒಂದು ಒಕ್ಕಲಿಗ ಸಮಾಜದ, ಗೌಡ ಸಮಾಜದ ಇಂಥ ಅದ್ಭುತ ಕಾರ್ಯಕ್ರಮವನ್ನು ನನ್ನ ಜೀವನದಲ್ಲಿ ನೋಡಿಲ್ಲ. ಇದು ಪ್ರಥಮ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸನ್ಮಾನ್ಯ ಸುರೇಶ್ ಬೈಲ್ ಮತ್ತು ಅವರ ತಂಡಕ್ಕೆ ನನ್ನ ಅಂತಃಕರಣ ಸಾಕ್ಷಿಯಾದ ಆತ್ಮಪೂರ್ವಕವಾದಂಥ ಶುಭಾಶಯಗಳು, ಹಾರೈಕೆಗಳು. ಬರುವ ವರ್ಷ ಮತ್ತೆ ನಮ್ಮನ್ನು ಕರೀರಿ, ನಾವು ಕೂಡ ನಿಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀವಿ. ಪರಮ ಪೂಜ್ಯ ಭೈರವೇಕಿಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣೆ ಮಾಡಿಕೊಳ್ತಾ, ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು, ನಮಗೆಲ್ಲ ಮಾರ್ಗದರ್ಶಕರು, ಈ ರೀತಿಯ ಸಮಾಜ ಸಂಘಟನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ತನ್ನನ್ನು ತೊಡಗಿಸಿಕೊಂಡ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳದ ಭಾಗ ಇದು ಬಹುತೇಕ ಗೌಡ ಸಮಾಜ ಒಕ್ಕಲಿಗರಿಂದ ತುಂಬಿದಂಥ ಒಂದು ನಾಡು. ಅಶ್ವತ್ಥನಾರಾಯಣರಿಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ. ಸುಳ್ಯದಲ್ಲಿ 50% ಮೇಲೆ ನಮ್ಮ ಸಮಾಜದವರಿದ್ದಾರೆ. ಪುತ್ತೂರಿನಲ್ಲಿ ಸುಮಾರು 42% ಮೇಲೆ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಸುಮಾರು 38% ನಮ್ಮ ಸಮಾಜದವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ನಾವು ರಾಜಕಾರಣವಾಗಿ ಮಾತಾಡೋದಾದರೆ ವೋಟರ್ಸ್ಗಳಲ್ಲಿ ನಂಬರ್ 1 ಸಂಖ್ಯೆ ಈ ಒಕ್ಕಲಿಗ ಸಮಾಜದಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅಲ್ಲಿ ನಮ್ಮ ಅಸ್ತಿತ್ವದ ಕೊರತೆ ಇರ್ಬೋದು, ಆದರೆ ಧರ್ಮಪಾಲನಾಥ ಸ್ವಾಮೀಜಿಯವರು ಶಾಖಾಮಠದ ಪೀಠಾಧ್ಯಕ್ಷರಾಗಿ ಬಂದ ಮೇಲೆ ಗ್ರಾಮಗಳಿಗೆ, ಮನೆಗಳಿಗೆ ಭೇಟಿ ಕೊಡುವುದರ ಮೂಲಕ ನಮ್ಮ ಅಂತಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ. ಹೌದು, ಈ ಸಮಾಜದಲ್ಲಿ ಹುಟ್ಟಿದಂಥ ನಾನು ಈ ಸಮಾಜದ ಒಬ್ಬ ಗೌರವದ ದೇಶದ ಪ್ರಜೆಯಾಗಿ ಬದುಕಬೇಕು ಅಂತ ಹೇಳುವಂಥ ಭಾವನೆಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಸ್ವಾಮೀಜಿ, ನಿಮ್ಮ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವ ನಮನಗಳು. ನನ್ನ ಜೊತೆ ಡಾಕ್ಟರ್ ಅಶ್ವತ್ಥನಾರಾಯಣ ಇದ್ದಾರೆ. ನಿನ್ನೆ ರಾತ್ರಿ 9:30 ಗಂಟೆವರೆಗೆ ಅವರ ಕ್ಷೇತ್ರದಲ್ಲಿ ನಾನಿದ್ದೆ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನ, 99ನೇ ಜನ್ಮದಿನದಿಂದು ನಿನ್ನೆ ಒಂದು ಜಗತ್ತಿಗೆ ಅತ್ಯಂತ ಯಶಸ್ವಿಯಾದಂಥ ರಾಜನೀತಿಯನ್ನು ಕೊಟ್ಟಂಥ ಒಬ್ಬ ರಾಜಕಾರಣಿ ವಾಜಪೇಯಿ ಅವರ ಜನ್ಮದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ, ಸುಶಾಸನ ದಿವಸ ಅಂತ ಆಚರಣೆ ಮಾಡ್ತೀವಿ. ರಾಜಕಾರಣದಲ್ಲಿ ಸುಶಾಸನ ಅಂತ ಹೇಳುವಂಥ ಶಬ್ದ ಅರ್ಥ ಕಳ್ಕೊಂಡಂಥ ಸಂದರ್ಭದಲ್ಲಿ ಮತ್ತೆ ಸುಶಾಸನವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಸುಶಾಸನ ದಿವಸ, ನಿನ್ನ 4-5 ಕ್ಷೇತ್ರಗಳ ಪ್ರವಾಸ ಮಾಡಿದ್ದೆ. ಕೊನೆಯದಾಗಿ ನನ್ನ ಅಶ್ವತ್ಥನಾರಾಯಣರ ಕ್ಷೇತ್ರ ಪ್ರವಾಸ ಮಾಡಿದ್ದೆ. ಅಶ್ವತ್ಥನಾರಾಯಣರು ಶಾಸಕರಾದ ಮೇಲೆ ಅವರ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿದ್ದಾರೆ. ಸುಶಾಸನ ಅಂದರೆ ಒಬ್ಬ ಪ್ರತಿನಿಧಿ ಸರ್ಕಾರದ ಎಲ್ಲ ಸವಲತ್ತನ್ನು ಜನರಿಗೆ ತಲುಪಿಸುವಂಥ ಒಬ್ಬ ಸೇವಕ. ಈಗ ಅದನ್ನು ಏಜೆಂಟ್ ಅಂತ ಮಾಡಿದ್ದಾರೆ. ಏಜೆಂಟಲ್ಲ, ಅದು ಸೇವಕ. ಪ್ರಾಯಶಃ ಸ್ವಾಮೀಜಿಯವರೇ ಅವರ ಒಂದು 10 ನಿಮಿಷದ ಒಂದು ಏನು ತೋರಿಸಿದ್ದು ಸರ್, ನೀವು ಏನು ತೋರಿಸಿದ್ರಿ 10 ನಿಮಿಷದಲ್ಲಿ? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸಿದ್ರು. ಅದು ಆಸ್ಪತ್ರೆಗಳ ಉನ್ನತೀಕರಣದಿಂದ ಹಿಡಿದು ಸರ್ಕಾರಿ ಶಾಲೆಗಳ ವಿದ್ಯಾಕ್ಷೇತ್ರದಲ್ಲಿ ತಗೊಂಡಂಥ ವ್ಯವಸ್ಥೆಯಿಂದ ಹಿಡಿದು ಕುಡಿಯುವ ನೀರಿಂದ ಹಿಡಿದು ವಿದ್ಯುತ್ತಿಗೆ ಇಡೀ ದೇಶದಲ್ಲಿ ಆಗದಂಥ ಎಲ್ಲ ಅಂಡರ್ಗ್ರೌಂಡ್ ಕೇಬಲು, ಯಾವ ಮರ ಬಿದ್ದರೂ ಅಲ್ಲಿ ಕರೆಂಟ್ ಹೋಗುವಂಥ ಸಂದರ್ಭದೇ ಇಲ್ಲ, ಅಂಥ ಸಂದರ್ಭ ನಿರ್ಮಾಣ ಮಾಡಿದಂಥ
ಒಂದು ಗುಡ್ ಗವರ್ನೆನ್ಸ್ ಅಂತಂದರೆ ಏನು ಅಂತ ತೋರಿಸ್ಕೊಡುವಂಥ ಕೆಲಸವನ್ನು ನಿನ್ನೆ ಮಾಡಿದರು. ನಾನು ಅವರಿಗೆ ಅಲ್ಲಿ ನನ್ನ ಅಭಿನಂದನೆಗೆ ನಾನು ಸಲ್ಲಿಸಿದ್ದೇನೆ. ಪ್ರಾಯಶಃ ಮುಂದೆ ಅವರು ಆ ಇಡೀ ರಾಜ್ಯಕ್ಕೆ ಗುಡ್ ಗವರ್ನೆನ್ಸ್ ಕೊಡುವಂಥ ಒಬ್ಬ ರಾಜಕೀಯ ಪದವನ್ನು ಅಲಂಕರಿಸಬೇಕು ಅಂತ ಇಡೀ ಸಮಾಜದವರ ಭಾವನೆ ಇದೆ ಸರ್. ಅದಾಗಬೇಕು ಅಂತ ಹೇಳುವಂಥ ಆಶಯ ನನ್ನದು. ವೇದಿಕೆಯಲ್ಲಿ ನಮ್ಮ ಜೊತೆ ಭೋಜೇಗೌಡರಿದ್ದಾರೆ. ಅವರಿಗೆ ಮೈಕ್ ಕೊಟ್ಟರೆ 2 ಗಂಟೆಯಿಂದ ಕಡಿಮೆ ಭಾಷಣ ನಿಲ್ಲಿಸಲ್ಲ. ಜನರ ಸೇವೆ ಕೂಡ ಅದೇ ರೀತಿ ಮಾಡ್ತಾರೆ. ರಾತ್ರಿ 24 ಗಂಟೆ ಕೂಡ ಮಾತು ಮತ್ತು ಅವರ ಕೆಲಸ ಎರಡನ್ನ ಮಾಡುವಂಥ ನಮ್ಮ ಶಾಸಕ ಮಿತ್ರ ನಮ್ಮ ಭೋಜೇಗೌಡ್ರೆ, ನಮ್ಮ ಹನುಮಂತರಾಯಪ್ಪನವರಿದ್ದಾರೆ, ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರು, ಹೊಸಬ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿ ಆದಮೇಲೆ ನಿರಂತರವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನೋಡಿದ್ದಾರೆ. ನನ್ನದೇ ಕಾರ್ಯಕ್ಷೇತ್ರ, ನನಗೆ ಓಟು ಹಾಕದಿರ್ಬೋದು ಅವರು, ಆದರೆ ನನ್ನದೇ ಕಾರ್ಯಕ್ಷೇತ್ರದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅವರು ಒಕ್ಕಲಿಗ ಸಮಾಜದ ಅಧ್ಯಕ್ಷರು. ಅವರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತಿರುವಂಥ ನಮಗೆ ತುಂಬ ನೆಮ್ಮದಿ ತಂದೆ. ನನ್ನ ಜೊತೆ ನನ್ನ ಹಿಂದಿನ ಶಾಸಕರು ಅವರ ಬಗ್ಗೆ ಮಾತಾಡಿದಾಗ ಪ್ರಾರಂಭದಲ್ಲಿ ನಾನು 2 ನಿಮಿಷ ಮಾತಾಡ್ಬೋದಲ್ಲ ಗುರುಗಳೇ. ನಾವು ಒಬ್ಬ ಶಾಸಕನನ್ನು ನಮ್ಮ ಜಿಲ್ಲೆಯಲ್ಲಿ ಕಳ್ಕೊಂಡಿದ್ದೇವೆ. ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗರ ಪ್ರಾತಿನಿಧ್ಯ ಇವತ್ತು ಕೊರತೆ ಆಗಿದೆ ಅಂತ ಹೇಳುವಂಥ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಒಕ್ಕಲಿಗ ಸಮಾಜಕ್ಕೆ ಇವತ್ತು ಪ್ರಾತಿನಿಧ್ಯದ ಕೊರತೆ ಎದ್ದು ಕಾಣ್ತದೆ. ಇಲ್ಲಿ ಇತರ ಸಮುದಾಯದ ಪ್ರಮುಖರಿದ್ದಾರೆ, ಬೇರೆ ಬೇರೆ ಪಕ್ಷಗಳ ರಾಜಕೀಯ ನಾಯಕರಿದ್ದಾರೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ, ಯಾವ ಪಾರ್ಟಿ ಆಗ್ಬೋದು, ಒಕ್ಕಲಿಗರ ಒಂದು ಸಮುದಾಯದವರಿಗೆ ಈ ಜಿಲ್ಲೆಯಲ್ಲಿ ಒಂದು ಸ್ಥಾನ ಯಾವತ್ತಾರು ಕಲ್ಪಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಎಲ್ಲರೂ ಸೇರಿ ಮಾಡಲೇಬೇಕು. ಸನ್ಮಾನ್ಯ ಮಟ್ಟೊಂದೂರು ಸಂಜೀವರು ಪ್ರಾಯಶಃ 5 ವರ್ಷಗಳ ಕಾಲ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆಶಕ್ಕನಿಗೆ ಆಶೀರ್ವಾದ ಮಾಡುವಂಥದ್ರಲ್ಲಿ ನಾವೆಲ್ಲ ವಿಫಲರಾಗಿದ್ದೇವೆ. ಆದರೆ ಜಿಲ್ಲೆಯಲ್ಲೇ ಈ ಕೊರತೆಯನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಸನ್ಮಾನ್ಯ ಸುರೇಶರ ಮತ್ತು ಅವರ ತಂಡದ ಕಾರ್ಯಕ್ರಮ ಒಂದು ಪ್ರೇರಣೆ ಕೊಡ್ತದೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಇಲ್ಲಿ ಕೂತಂತ ನನ್ನ ಸಮಾಜದ ಎಲ್ಲರಲ್ಲಿ ಕೇಳ್ಕೊಳ್ತೇನೆ, ಯಾರೇ ಆಗಲಿ ಎಲ್ಲಿ ಆಗಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಬೇಕು ಅಂತ ಹೇಳುವಂಥ ವ್ಯವಸ್ಥೆಗಳು ಬಂದಾಗ ಎದ್ದು ನಿಂತು ನೀವು ಅವರಿಗೆ ಆಶೀರ್ವಾದ ಮಾಡಬೇಕು, ಎದ್ದು ನಿಂತು ಆಶೀರ್ವಾದ ಮಾಡಬೇಕು. ನಾವು ಯಾವುದರಲ್ಲಿ ಕಡಿಮೆ ಅಲ್ಲ, ಈ ಸಮಾಜದವರು ಯಾವುದರಲ್ಲಿ ಕಡಿಮೆ ಅಲ್ಲ. ಪ್ರಾಯಶಃ ನಮ್ಮೆಲ್ಲರಲ್ಲಿ ಕೀಳರಿಮೆ ಇದೆ. ಒಂದು ಕಾಲಘಟ್ಟದಲ್ಲಿ ಗುರುಗಳೇ, ಒಂದು ಕಾಲಘಟ್ಟದಲ್ಲಿ ಒಕ್ಕಲಿಗ ಸಮಾಜ ಅತ್ಯಂತ ಪ್ರಬಲವಾಗಿತ್ತು. ಸುಳ್ಯ, ಪುತ್ತೂರು, ಈಗಿನ ಕಡಬ ತಾಲೂಕು ಎಲ್ಲವೂ ಸೇರಿ ಪುತ್ತೂರು ಕ್ಷೇತ್ರ ಆಗಿತ್ತು. ಸನ್ಮಾನ್ಯ ಕೂಜುಗೋಡು ವೆಂಕಟರಮಣಗೌಡರು 3 ಸರ್ತಿ ಶಾಸಕರಾಗಿ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿ ಒಕ್ಕಲಿಗ ಸಮುದಾಯಕ್ಕೆ ಗೌರವ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸನ್ಮಾನ್ಯ ಸುಬ್ರಹ್ಮಣ್ಯ ಗೌಡರು ಅವರು ಬೆಳ್ತಂಗಡಿಯಲ್ಲಿ MLA ಆಗಿ ಜಿಲ್ಲೆಯಲ್ಲಿ ಪ್ರತಿನಿಧೀಕರಿಸಿದರು. ಪುತ್ತೂರಿನಲ್ಲಿ ನಾನು ಶಾಸಕನಾಗಿ, ಮಟ್ಟಂದೂರು ಶಾಸಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇವೆ. ನಮ್ಮ ಸಮಾಜದವರಿಗೆ ಅದ್ಭುತ ಕೆಲಸ ಮಾಡಿದ್ದೇವೆ. ನಾನೇನು ಸರ್ಟಿಫಿಕೇಟ್ ತಗೊಳ್ಳುವಂಥದ್ದಲ್ಲ. ಇವತ್ತು ಅಷ್ಟು ದೊಡ್ಡ ಅಡಿಕೆ ರಾಶಿ ಇದೆ, ತೆಂಗಿನಕಾಯಿ ಇದೆ ಗುರುಗಳೇ. ಇದರಲ್ಲಿ ನಂದು ಒಂದು ಪಾಲಿದೆ ಗುರುಗಳೇ. ಅಕ್ರಮ ಸಕ್ರಮದಲ್ಲಿ ಪುತ್ತೂರಿನ ಶಾಸಕನಾಗಿದ್ದಾಗ ಪುತ್ತೂರು ತಾಲೂಕಿನ ಅಕ್ರಮ ಸಮಿತಿಯ ಸದಸ್ಯನಾಗಿ ಕಡಬದಲ್ಲಿ ಸಿಟ್ಟಿಂಗ್ ಮಾಡಿ 6 ಸಿಟ್ಟಿಂಗ್ಗಳನ್ನು ಮಾಡಿದನು ಗುರುಗಳೇ. ಒಂದೊಂದು ದಿವಸ 500ಕ್ಕಿಂತ ಹೆಚ್ಚು ಜನರಿಗೆ ಸರ್ಕಾರಿ ಜಮೀನನ್ನು, ಅವರ ಖಾಸಗಿ ಜಮೀನನ್ನು ಕೊಡುವಂಥ ಆದೇಶಗಳನ್ನು ಪಾಲನೆ ಮಾಡಿದ್ದೇನೆ. ನನಗೆ ಹೆಮ್ಮೆ ಇದೆ, ಗೌರವ ಇದೆ. ಮಟ್ಟಂದೂರು ಸಂಜೀವರು ಈಗ ತಾನೇ ಹೇಳ್ತಾ ಇದ್ರು, ಆ ಬಜ್ಜಿ ರಾಶಿ ಉಂಡತ್ತ ಸದಾನಂದಗೌಡ್ರೆ, ಅವು ಈರ್ನವಳ ಐಟು ಅಂತ ಉಂಡು ಅಂತ ಬಜ್ಜಿ ಅಂತ ಹೇಳಿದರು. ನನ್ನ ಬಜ್ಜಿ ಇಲ್ಲದಿರ್ಬೋದು, ಆದರೆ ನನ್ನ ಮನಸ್ಸಿನ ಭಾವನೆ ಅದನ್ನು ಕ್ರೋಢೀಕರಣ ಮಾಡಿ ಈ ಜನಗಳ ಜೊತೆ ಬೆರೆತ ಕಾರಣ ಅದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪೇಪರೆಲ್ಲ ಒಂದು 2 ನಿಮಿಷ ಬಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ಆಮೇಲೆ ಕೊಡಿ, ಈಗ ಕೊಡಬೇಡಿ. ಆದ ಕಾರಣ ಎಲ್ಲ ಒಂದು ಕಡೆ ನನಗೆ ತುಂಬ ನೋವಿದೆ. ನನ್ನನ್ನು ನಾನು ಎಂಥ ಮನುಷ್ಯ ನೋಡಿ. ಜನ್ಮಭೂಮಿ ಸುಳ್ಯ, ಕರ್ಮಭೂಮಿ ಪುತ್ತೂರು, ನನ್ನ ಕೆಲಸ ಕಾರ್ಯಗಳ ವ್ಯವಸ್ಥೆ ಇಡೀ ದೇಶದಾದ್ಯಂತ ಯಾರಿಂದಾಗಿ ಆಯಿತು? ಈ ಸಮಾಜದ ಎಲ್ಲ ಜನ, ಸುಳ್ಯ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ನನ್ನನ್ನು ಎಲ್ಲ ಕಡೆ ತಲುಪಿಸಿದೆ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ. ಅದಕ್ಕಾಗಿ ಯಾವುದೇ ಸಮಾಜದ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥ ಆ ವ್ಯವಸ್ಥೆಗಳನ್ನು ನಾನು ಹಿಂದಿಂದ ಮಾಡ್ಕೊಂಡು ಬಂದೇನೆ. ಸುರೇಶ್ ಬೈಲ್ರವ್ರು ಹೇಳ್ತಾ ಇದ್ರು ಈಗ, ಸರಿ ಏನು ಬಣಿತು ಪಾತ್ರನ ಜಾಸ್ತಿ ಆಡ ಅಂತೇಳಿ. ಈಗ ಜಾಸ್ತಿ ಮಾತಾಡೋರೇ ಇರೋರು, ಕೆಲಸ ಕಡಿಮೆ ಮಾಡುವವರೇ ಇರೋದು. ಅದಕ್ಕಾಗಿ ನೀವು ಜಾಸ್ತಿ ಮಾತಾಡಿದ್ರು, ಜಾಸ್ತಿ ಕೆಲಸ ಮಾಡಿದ್ರಲ್ಲ ಸುರೇಶರೇ, ಆದ ಕಾರಣ ನಿಮ್ಮದು ಜಾಸ್ತಿ ಅಂತ ನಾನು ಒಪ್ಪಿಕೊಳ್ಳುವುದಿಲ್ಲ. ನೀವು ಒಪ್ಪಿಕೊಳ್ತೀರಾ? ಇಲ್ಲಲ್ಲ, ಯಾಕೆ ಸುಮ್ಮನೆ ಕೂತಿದ್ದೀರಿ? ಅವರ ಜೊತೆ ಇನ್ನು ಯಾವತ್ತೂ ದುಡಿಬೇಕಲ್ಲ ನೀವು.
ಪ್ರಾಯಶಃ ನನಗೆ ಅನಿಸಿದೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮಂಗಳೂರಿನಲ್ಲಿ ಎಲ್ಲ ನಮ್ಮ ಸಮುದಾಯದ ಕಟ್ಟಡಗಳು ಮತ್ತೊಂದು ಎಲ್ಲವೂ ಇದೆ. ಹೊಸ ತಾಲೂಕಾದ ಕೂಡಲೇ ತಾಲೂಕಿನಲ್ಲಿ ಒಂದು ಇರಬೇಕು ಅಂತ ಹೇಳುವಂಥ ಭಾವನೆ ಬಂತಲ್ಲ, ಇದು ಅದ್ಭುತ ಭೋಜೇಗೌಡ್ರೆ. ಕಡಬ ತಾಲೂಕಿನಲ್ಲಿ 75% ಮೇಲೆ ಒಕ್ಕಲಿಗ ಸಮಾಜದವರೇ ಇದ್ದಾರೆ. 75% ಮೇಲೆ. ಈ ತಾಲೂಕ್ ಪಂಚಾಯತ್ ಇರ್ಬೋದು, ಮತ್ತೊಂದಿರ್ಬೋದು, ಮುಂದಿನ ದಿನಗಳಲ್ಲಿ ಬೈಫರ್ಕೇಟ್ ಆದರೆ ಇಲ್ಲಿ ತಾಲೂಕ್ ಪಂಚಾಯತ್ ಗೌಡ ಸಮಾಜದ ಅಧ್ಯಕ್ಷನೇ ಆಗ್ತಾನೆ, ಬೇರೆಯವರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿರುವಂಥ ತಾಲೂಕು ಇದಾಗಿದೆ. ಸುಳ್ಯದಿಂದ ಒಂದು 4-5 ಗ್ರಾಮಗಳು, ಪುತ್ತೂರಿಂದ ಒಂದಷ್ಟು ಗ್ರಾಮಗಳು ಸೇರಿ ಗೌಡ್ರಿಗಾಗಿಯೇ ನಿರ್ಮಾಣವಾದಂಥ ಕಡಬ ತಾಲೂಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪ್ರಾಯಶಃ ಕಡಬ ತಾಲೂಕು ರಚನೆಯಲ್ಲಿ ನಂದು ಒಂದು ಪಾಲಿದೆ, ನೀವು ಆರಿಸಿ ಕಳಿಸಿದವರದ್ದು ಒಂದು ಪಾಲಿದೆ. ಇದನ್ನು ಒಂದು ತಾಲೂಕನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಇದನ್ನೆಲ್ಲವನ್ನು ನೋಡಿದರೆ ನಮಗೆ ಅನಿಸ್ತದೆ ಈ ಸಮಾವೇಶ ಒಂದು ಈ ಭಾಗದ ಎಲ್ಲ ಸಮುದಾಯದವರಿಗೆ, ಕೇವಲ ಗೌಡ ಸಮುದಾಯದವರ, ಒಕ್ಕಲಿಗ ಸಮುದಾಯದವರಿಗೆಲ್ಲ, ಎಲ್ಲ ಸಮುದಾಯರಿಗೆ ಕೊಡುವಂಥ ಒಂದು ಕೊಡುಗೆ. ಆದರೆ ಇಡೀ ಜಿಲ್ಲೆಯ ಲೆಕ್ಕದಲ್ಲಿ ಈ ಸಮುದಾಯದ ಅಡಿಗಲ್ಲ ಹಾಕುವಂಥ ಪ್ರಾರಂಭೋತ್ಸವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇರಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಗೌಡ ಸಮುದಾಯವನ್ನು ಅದಕ್ಕೆ ರೆಪ್ರೆಸೆಂಟೇಷನ್ ಕೊಡುವಂಥ, ಆ ಕೊಡಬೇಕು ಅಂತ ಹೇಳುವಂಥ ಒಂದು ಭಾವನೆ ಬೇರೆ ಬೇರೆ ರಾಜಕೀಯ ಪಕ್ಷದ ಸಂಘಟನೆಗಳ ಅವರಿಗೆ ಬರಲಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ವೇದಿಕೆ ಇದಾಗಿದೆ. ನಾನು ಕೇಳಿದೆ ಎಷ್ಟು ಚೇರ್ ಹಾಕಿದ್ದೀರಿ ಅಂತ ಹೇಳಿ. ಅವರು ಹೇಳಿದರು ಸುಮಾರು 8,000 ಚೇರ್ ತಂದೇವೆ, 6,000 ಅಲ್ಲ ಸರ್ 6,000 ಹಾಕಿದ್ದೇವೆ ಅಂತೇಳಿ. ನನಗೆ ಅನ್ನಿಸ್ತದೆ ಅದಕ್ಕಿಂತಲೂ ಜಾಸ್ತಿ ಹೊರಗೆಲ್ಲ ಜನ ಇದ್ದಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ 500 ಜನ ಸೇರಿಸೋದು ಅಂತ ಹೇಳಿದರೆ ಕಷ್ಟ. ನಾನು ಧರ್ಮಪಾಲನಾಥ ಸ್ವಾಮೀಜಿಯವರು ಹೇಳ್ತಾ ಇದ್ದೆ, ಮೇಲೆ ಆದರೆ ಅಂದರೆ ಘಟ್ಟದ ಮೇಲೆ ಅಂತ ನಾವು ಕರೆಯುವಂಥದ್ದು ಬೇರೆ ಭಾಗಗಳನ್ನು, ಘಟ್ಟದ ಮೇಲೆ ಆದರೆ ಸಾಕಷ್ಟು ಜನ ಹತ್ತಿರ ಇರುವವರೆಲ್ಲ ಬಂದುಬಿಡ್ತಾರೆ. ಇಲ್ಲಿ ದೂರ ದೂರ ಮನೆ ಮತ್ತೊಂದಾದ ಕಾರಣ ಇಲ್ಲಿ ಜನ ಸೇರಿಸುವುದು ಅಂತ ಒಂದು ಸವಾಲಿನ ಸಂಗತಿಗಳು. ಇವತ್ತು ಆ ಕೆಲಸ ಕಾರ್ಯಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಇದನ್ನು ಮಾಡಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಇದಕ್ಕೆ ಒತ್ತಡ ಹಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ. ಮುಂದಿನ ದಿವಸದಲ್ಲಿ ಸಮುದಾಯಕ್ಕೆ ಬೇಕಾದಂಥ ಮೂಲ ಸವತ್ತುಗಳನ್ನು ಸಮುದಾಯವೇ ಕೊಡ್ತದೆ, ಆದರೆ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಡುವಂಥದ್ರಲ್ಲಿ ಕೂಡ ನಾವು ಅಷ್ಟೇ ಮುಂದಿರಬೇಕು. ಯಾಕೆ ಕೆಂಪಾಡಿ ರಾಮೇಗೌಡರ ಫೋಟೋ ಹಾಕಿದ್ದೇವೆ ಹೇಳಿ? ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ದೆ ಕೆದಂಬಾಡಿ ರಾಮಯ್ಯ ಗೌಡರು ಮತ್ತು ಗುಡ್ಡಮನೆ ಅಪ್ಪಯ್ಯ ಗೌಡರು 1837ರಲ್ಲಿ. ಚರಿತ್ರೆಯಲ್ಲಿ ನಾವು ಓದ್ತಾ ಇದ್ದೇವೆ 1957 ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು ಅಂಥೇಳಿ. ಅದಕ್ಕಿಂತ 20 ವರ್ಷಗಳ ಹಿಂದೆ ಅಶ್ವಥ್ ನಾರಾಯಣರೇ, ಅದಕ್ಕಿಂತ 20 ವರ್ಷಗಳ ಹಿಂದೆ ಒಕ್ಕಲಿಗ ಸಮಾಜದ ಕೆದಂಬಾಡಿ ರಾಮಯ್ಯ ಗೌಡರು ದಕ್ಷಿಣ ಕನ್ನಡದ ಕೆಳಗಿನ ಭಾಗದಲ್ಲಿ, ಗುಡ್ಡಮನೆ ಅಪ್ಪಯ್ಯ ಗೌಡರು ಮತ್ತು ಅವ್ರ ಜೊತೆ ಬೇರೆ ಬೇರೆ ಲಿಂಗರಾಜ ಅರಸು ಬಾಕಿಯವರೆಲ್ಲ ಸೇರಿಕೊಂಡು ನಮ್ಮ ಮಡಿಕೇರಿ ಭಾಗದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿ ಬಲಿದಾನ, ಬ್ರಿಟಿಷರ ನೇಣಿಗಮಕ್ಕೆ ಬಲಿದಾನ ಇರಿ ಈ ದೇಶಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರು ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದರು. ಆದ ಕಾರಣ ಚರಿತ್ರೆಗಳು ಬದಲಾಗಬೇಕು. ಚರಿತ್ರೆಗಳಲ್ಲಿ ಪ್ರಾರಂಭೋತ್ಸವ ಗುಡ್ಡಮನೆ ಅಪ್ಪಯ್ಯ, ನಾವು ಅಂಥ ಸಮಾಜಕ್ಕೆ ಸೇರಿದವರು. ಆದ ಕಾರಣ ನಮಗೆ ಯಾಕೆ ಕೀಳರಿಮೆ? ನಮಗೆ ಯಾರಿಗೂ ಕೀಳರಿಮೆ ಅಗತ್ಯ ಇಲ್ಲ. ಎಂತೆಂಥವರಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದರು ಸ್ವಾಮಿ, ಈ ದೇಶದ ಪ್ರಧಾನಮಂತ್ರಿ ಆದರೂ ಒಬ್ಬ ಒಕ್ಕಲಿಗ ಗೌಡ, ನಮಗೆ ಹೆಮ್ಮೆ ಅಲ್ವಾ? ಆದ ಕಾರಣ ನಾವೇನು ಸಣ್ಣವರು ಅಂತ ತಿಳ್ಕೊಂಡಿದ್ದಾರೆ ಯಾರು? ಅಗತ್ಯ ಇಲ್ಲ. ನಾಡಪ್ರಭು ಕೆಂಪೇಗೌಡ ಇವತ್ತು ಆಡಳಿತ ಸೂತ್ರ ಏನಾದರೂ ಹೊಸ ಆ ಸಮಾಜಕ್ಕೆ ಕೊಟ್ಟಿದ್ರೆ ಅದು ನಾಡಪ್ರಭು ಕೆಂಪೇಗೌಡ, ನಮ್ಮ ಸಮುದಾಯದವರವರು. ಇವತ್ತು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ನಾವೆಲ್ಲ ಭಾರಿ ಜೋರಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಬ್ಯಾಂಗ್ಳೂರು, ಮಂಗಳೂರು ಎಲ್ಲ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಕೊಟ್ಟವರು ಯಾರು? ಆ ಊರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ರಸ್ತೆಗಳು, ನಿಮ್ಮ ಉದ್ಯೋಗಕ್ಕೆ ಬೇಕಾದಂಥ ಬೇರೆ ಬೇರೆ ವ್ಯವಸ್ಥೆಗಳು, ಎಲ್ಲಿ ಆ ಭಾಗಕ್ಕೆ ಬೇಕಾದಂಥ ಒಂದು ಒಳ್ಳೆ ವಾತಾವರಣ ನಿರ್ಮಾಣಕ್ಕೆ ಮಾಡಬೇಕಾದಂಥ ಉದ್ಯಾನವನಗಳು, ಕುಡಿಯುವ ನೀರಿನ ವ್ಯವಸ್ಥೆಗಳು ಎಲ್ಲವನ್ನ ಇದೇ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಕ್ಯಾಪಿಟಲ್ ಬ್ಯಾಂಗ್ಳೂರನ್ನು ಒಂದು ಆದರ್ಶ ನಗರವನ್ನಾಗಿ ಪರಿವರ್ತನೆ ಮಾಡಿದರು. ನಮ್ಮ ಸಮಾಜದ, ಒಕ್ಕಲಿಗ ಸಮಾಜದ ಆ ನಾಡಪ್ರಭು ಕೆಂಪೇಗೌಡರು. ಆದ ಕಾರಣ ನಾವು ಯಾರು ಹಿಂದೇಟು ಹಾಕುವಂಥದ್ದು ಅಗತ್ಯಗಳಿಲ್ಲ. ಸಮಾನತೆ ಬಗ್ಗೆ ಮಾತಾಡ್ತೀವಿ ನಾವು ಇವತ್ತು. ಸಮಾನತೆ, ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೆಳಜಾತಿ ಅಂತ ಹೇಳಿ, ದೇಶದವರು ಮತ್ತೊಬ್ಬರು ಪರವೂರಿನವರು ಅಂತ ಹೇಳ್ತೀವಿ.
ಆದರೆ ಒಬ್ಬ ಕವಿ ರಾಷ್ಟ್ರ ಕವಿಯಾಗಿ ನಮ್ಮ ಕುವೆಂಪುರವರು ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿರೋದು ಅದು ಒಕ್ಕಲಿಗ ಸಮಾಜದವರು. ನಾವು ಸ್ವಾಮಿ ಒಕ್ಕಲಿಗ ಸಮಾಜದ ಸಮಾನತೆ, ಆಡಳಿತ, ಸ್ವಾತಂತ್ರ್ಯ ಸಂಗ್ರಾಮ ಇದನ್ನೆಲ್ಲವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಜಾತಿ ಮತ ಯಾವುದನ್ನು ನೋಡಿಲ್ಲ. ಸುಮಾರು 475 ವಿದ್ಯಾಕ್ಷೇತ್ರಗಳನ್ನು ಹೊಂದಿದೆ. ಆಸ್ಪತ್ರೆಗಳನ್ನು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಹೊಂದಿದೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವಂಥ ಆ ವಿದ್ಯಾಕ್ಷೇತ್ರಗಳನ್ನು ತಯಾರು ಮಾಡಿದೆ. ನೀವು ನೋಡಿರ್ಬೋದು, ಅದ್ಭುತವಾದಂಥ ಕೆಲಸ ಕಾರ್ಯಗಳು ಇವತ್ತು ಮಾಡಿದೆ. ಜಾತಿ ಮತ ನೋಡಲಿಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು, ನಮ್ಮ ಸಮಾಜದ ಆ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಇಂಜಿನಿಯರಿಂಗ್ ಎಜುಕೇಷನಲ್ಲಿ ಒಂದು ಕೊಡುವಂಥದ್ದು. ನಾನು ಯಾಕೆ ಹೇಳಿದೆ, ಇದೊಂದು ಸಮಾಜದ ಸಭೆ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ. ನಮ್ಮ ಸಮಾಜದ ಪ್ರತಿಯೊಬ್ಬ ಆ ಕೂಲಿ ಕೆಲಸ ಮಾಡುವುದರಿಂದ ಹಿಡಿದು ಈ ದೇಶದ ಯಾವುದೇ ಪ್ರಮುಖ ಸ್ಥಾನದಲ್ಲಿ ಕೂತವು ಕೂಡ ಯಾವತ್ತೂ ಕೂಡ ನಾನು ಸ್ವಲ್ಪ ಸಣ್ಣವ ಅಂತ ಹೇಳುವಂಥ ಮನಸ್ಸಿನ ಭಾವನೆ ಬಿಟ್ಟುಬಿಡಿ, ಈ ದೇಶಕ್ಕೆ ಎಲ್ಲವನ್ನ ಕೊಡುವುದರಲ್ಲಿ ಆ ಮುಂಚೂಣಿಯಲ್ಲಿ ನಿಂತಂಥ ಒಂದು ಸಮಾಜ ಅದು ಒಕ್ಕಲಿಗ ಸಮಾಜ. ನನಗೆ ಹೆಮ್ಮೆ ಆಗ್ತಾ ಇದೆ. ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ತೊಂದರೆ ಆಗುತ್ತೆ. ನಾನು ಮುಖ್ಯಮಂತ್ರಿ ಆಗಿದ್ದೆ. ಅಶ್ವತ್ಥನಾರಾಯಣರ ಮೇಲೆ ನಗಾಡಲಿಕ್ಕೆ ಶುರು ಮಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ನಮ್ಮ ಭೈರವೇಕ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅದ್ಭುತ ಕಾರ್ಯಕ್ರಮ ಬ್ಯಾಂಗ್ಳೂರಿನಲ್ಲಿ ನಡೀತು. ಸುಮಾರು 4 ಲಕ್ಷ ಜನ ಸೇರಿದ್ರು. 4 ಲಕ್ಷ, 1-2 ಲಕ್ಷ ಅಲ್ಲ, 4 ಲಕ್ಷ ಜನ ಸೇರಿದ್ರು. ನಾನು ಮುಖ್ಯಮಂತ್ರಿ ಆಗಿದ್ದೆ. ನಮ್ಮ ಒಕ್ಕಲಿಗ ಸಂಘದ ಎಲ್ಲ ನಾಯಕರು ಸೇರಿಕೊಂಡು ಇದನ್ನು ಸಮಾರಂಭವನ್ನು ಮಾಡಿದ್ದೆವು. ಸಮಾರಂಭದ ಭಾಷಣದಲ್ಲಿ ಒಂದು ಮಾತು ನಾನು ಹೇಳಿದೆ. ನಾನು ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಆದಿಚುಂಚನಗಿರಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾನು ರಾಜ್ಯದ ಮುಖ್ಯಮಂತ್ರಿ ಆದೆ ಅಂತ ಹೇಳಿದ್ದು ನನ್ನ ಸ್ಥಾನಕ್ಕೆ ಮುಳುವಾಯ್ತು. ಇಳಿಯಪ್ಪ ಅಂತ ಹೇಳಿದರು. ಇದು ಇದೆ, ಸಾಧಕ ಬಾಧಕಗಳಿದೆ. ಆದರೆ ಇದನ್ನು ಧೈರ್ಯವಾಗಿ ಎದುರಿಸುವಂಥ ಕೆಲಸ ಬೇಕು, ತಾಕತ್ತು ಬೇಕು. ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕನಸುಗಳು ಯಾವತ್ತೂ ಸಾಧನೆಗಳಿಗೆ ಆಧಾರ ಸ್ತಂಭ ಆಗಲ್ಲ. ಮನಸ್ಸುಗಳು ಯಾವತ್ತೂ ಸಾಧನೆಗಳಿಗೆ ಆಧಾರ ಸ್ತಂಭ ಆಗುತ್ತೆ. ನಿಮ್ಮ ಮನಸ್ಸಿಂದ ಇಂಥದ್ದು ಮಾಡಬೇಕು ಅಂತ ಆ ಅಡಿಗೆಲ್ಲ ಹಾಕಿದರೆ ಅದಾಗುತ್ತೆ. ಕನಸು ಕಟ್ಟಿಕೊಂಡು ನಾವು ಅದು ಮಾಡಬೇಕು, ಮುಂದೆ ಇದು ಮಾಡಬೇಕು ಅಂತ ಸುರೇಶರು ಮಾಡಿದಂಗೆ ಮಾಡಬೇಕು. ನಾನು ಅಧ್ಯಕ್ಷ ಆಗಿದ್ದೇನೆ. ಅಧ್ಯಕ್ಷ ಆದಮೇಲೆ ಅವರಿಗೆ ಯಾವತ್ತೂ ಕನಸು ಬಿದ್ದಿಲ್ಲ ಇಂಥದ್ದು ಕಟ್ತೇನೆ ಅಂತ ಹೇಳಿ. ಆದರೆ ಕಟ್ಟಬೇಕು ಅಂತ ಅವರ ಮನಸ್ಸು ನಿಶ್ಚಯ ಮಾಡ್ತು. ಅವರ ಮನಸ್ಸು ನಿಶ್ಚಯ ಮಾಡ್ತು. ಈ ಸಮಾಜದಲ್ಲಿ ಹುಟ್ಟಿದಂಥ ನಾನು ಈ ಸಮಾಜದ ಒಂದು ಸಂಘಟನೆಗೆ ಒಂದು ವೇದಿಕೆ ತಯಾರು ಮಾಡುವಂಥದ್ದರ ಜವಾಬ್ದಾರಿ ನನಗೆ ಬಂದ ಮೇಲೆ ಆ ವೇದಿಕೆಗೆ ಸರಿಯಾದ ರೀತಿ ಅಧ್ಯಕ್ಷ ನಾನು ಆಗಬೇಕು ಅಂತ ಹೇಳಿ ಒಂದು ಸೂಪರ್ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಸುರೇಶರು ಅಂತ ಹೇಳುವಂಥದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಂದಿದ್ದೆ ಕೆಲಸ ಮಾಡುವವರಿಗೆ ಬೆನ್ನು ತಟ್ಟಬೇಕು. ಹಿಂದಿನಿಂದ ಮಾತಾಡುವ 100 ಜನಗಳಿರ್ತಾರೆ. ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಒಂದನ್ನು ಭಾರಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇನೆ. ದೇವರು ಬಾಯಿ ಒಂದೇ ಕೊಟ್ಟದ್ದು, ಮೂಗು ಒಂದೇ ಕೊಟ್ಟದ್ದು, ಕಿವಿ 2 ಕೊಟ್ಟಿದ್ದಾರೆ. ಒಳ್ಳೆಯದನ್ನು 2ರಲ್ಲಿ ಕೇಳು, ಕೆಟ್ಟದ್ದನ್ನು 1ರಿಂದ ಕೇಳಿ ಇನ್ನೊಂದರಲ್ಲಿ ಬಿಟ್ಟು ಬಿಡು. ಅದಕ್ಕೆ ಯಾವುದೇ ಪ್ರತಿರೋಧಗಳನ್ನು ಮಾಡುವಂಥ ರಾಜಕಾರಣ ಆದರೆ ಅದು ನಡೆಯೋದಿಲ್ಲ. ಇವತ್ತು ನನಗೆ ಗೊತ್ತಿದೆ, ಅದು ನಡೆಯೋದಿಲ್ಲ. ಹರಕು 4, ಚೀಲ ತುಂಬ ದುಡ್ಡು, ಗುಂಪುಗಾರಿಕೆ, ಇದರಿಂದೇ ರಾಜಕೀಯ ನಡೀತದೆ ಅಂತ ಗೊತ್ತಿದೆ. ಅದರ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಬೇಕೇ ಬೇಕು. ನಾನು ಆದ ಕಾರಣ ಬಾಕಿ ಎಲ್ಲದಕ್ಕಿಂತ ನನ್ನದು ಒಳ್ಳೆಯದು ಅಂತೇಳಿ ನನ್ನದರಲ್ಲಿ ಇರುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ. ಗುರುಗಳೇ, ಇದನ್ನು ಮಾಡ್ತಾ ಇದ್ದೇವೆ. ಸಮಾಜದ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನನ್ನ ಸಮಾಜ, ನನ್ನ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ. 30 ವರ್ಷಗಳ ಕಾಲ ನಾನು ಎಲ್ಲ ಸ್ಥಾನಗಳನ್ನು ಅಲಂಕರಿಸುವಂಥದ್ದಾಗಿದೆ. ವ್ಯವಸ್ಥೆಗಳು ಬದಲಾಗಬೇಕು. ಹೇಗೆ ಹೊಸ ವ್ಯವಸ್ಥೆ, ಸುರೇಶ್ರಂಥವರ ಹೊಸ ವ್ಯವಸ್ಥೆ ಬಂದಾಗ ಹೊಸತನಕ್ಕೆ ನಾಂದಿ ಆಡ್ತದ. ಸಮಾಜದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು. ದೇಶದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು. ಆ ದೇಶದಲ್ಲಿ ಸಾಮಾಜಿಕ ಪರಿವರ್ತನೆ ಆಗಬೇಕಾದ್ರೆ ಹೊಸ ಆ ಬ್ಲಡ್ಗಳಿಗೆ ನಾವು ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ದೇಶದಲ್ಲಿ 60% ಜನ 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಮಾಧವಣ್ಣ, ನಮ್ಮದು ನಿಮ್ಮದೆಲ್ಲ ಕಾಲ ಮುಗೀತು, ಇನ್ನು ಯುವಕರ ಕಾಲ ಬರಬೇಕು. ಅಂಥ ಕಾಲ ಬರಬೇಕು ಅಂತ ಹೇಳಿದರೆ ಇಂಥವರನ್ನು ಅಧ್ಯಕ್ಷ ಮಾಡಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಯುವಕರನ್ನು ಹುರಿದುಂಬಿಸುವಂಥ ಕೆಲಸ ಮಾಡಬೇಕು. ಈ ವೇದಿಕೆಯನ್ನು ನಾನು ಇನ್ನೊಂದಕ್ಕೆ ಉಪಯೋಗ ಮಾಡಿಕೊಳ್ತೇನೆ. ದಯವಿಟ್ಟು ಕ್ಷಮಿಸಿ ನನ್ನನ್ನು. ರಾಜಕಾರಣದಲ್ಲಿ ನಾನು ಎತ್ತರಕ್ಕೆ ಏರಿಸುವಂಥ ಕೆಲಸ ಸುಳ್ಯದ ಪುಣ್ಯ ಭೂಮಿಯಿಂದ ನೀವೆಲ್ಲ ಸೇರಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಇದಕ್ಕೆಲ್ಲ ಜನಾರ್ದನರು ಬಾಕಿಯವರೆಲ್ಲ ಕೂತಿದ್ದಾರೆ, ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ಸ್ಥಾನಗಳನ್ನು ನನಗೆ ದೇವರು, ಹಿರಿಯರು, ಗುರುಗಳು, ನನ್ನ ಪಕ್ಷ ಎಲ್ಲವನ್ನು ಕೊಟ್ಟಿದೆ.
ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಹೊಸಬರಿಗೆ ಅವಕಾಶ ಕೊಡಬೇಕು ಎಂದು ಕಲ್ಪನೆ ಮಾಡಿದ್ದೇನೆ. ಇದಕ್ಕಾಗಿ ನನ್ನ ಮುಂದಿನ ದಿನ ನನ್ನ ಪಕ್ಷಕ್ಕಾಗಿ ದುಡಿಯುವಂಥದ್ದು ಮಾತ್ರ ಉಳಿದಿದೆ ಹೊರತು ಬಾಕಿ ಯಾವುದು ಉಳಿದಿಲ್ಲ. ಆದರೆ ಯಾವುದೇ ಸ್ಥಾನದಲ್ಲಿರಲಿ, ನಾನು ಹೋದಂಥ ಸ್ಥಾನ, ನಾನು ಹೆಜ್ಜೆ ಇಟ್ಟಂಥ ಜಾಗ, ನನಗೆ ಸಮಾಜದಿಂದ ಸಿಕ್ಕಿದಂಥ ಅನುಭವ, ಗುರುಗಳ ಆಶೀರ್ವಾದ, ಯಾರೇ ಎಲ್ಲೇ ಇದ್ದರೂ ಕೂಡ ಜನರ ಕೆಲಸ ಮಾಡಲಿಕ್ಕೆ ನಮಗೆ ಸಿಕ್ಕಿದಂಥ ಅನುಭವ ಸಾಕು, ಅದನ್ನು ಸಮರ್ಥವಾಗಿ ಮಾಡಬಲ್ಲೆ ಅಂತ ಹೇಳುವಂಥ ವಿಶ್ವಾಸ ಇದೆ, ಧೈರ್ಯ ಇದೆ. ಪ್ರಚಾರಕ್ಕೆ ಯಾವತ್ತೂ ಅಂಟಿಕೊಳ್ಳಿಲ್ಲ, ಗುಂಪುಗಾರಿಕೆ ಯಾವತ್ತೂ ಮಾಡಿಲ್ಲ. ಒಬ್ಬ ರಾಜಕಾರಣಿಯಾಗಿ ಮುಖ್ಯಮಂತ್ರಿಗೂ ಕೂಡ 10 ಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು ಬರಲಿಲ್ಲ. ವ್ಯಕ್ತಿಯಾಗಿ ಕೆಲಸ ಮಾಡುವಂಥದ್ದು, ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗಬೇಕಾದ ನಮ್ಮ ಧರ್ಮ ಆಗಿದೆ. ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗ್ತಾ ಇದ್ದಾರೆ ಸುರೇಶ್ ಬೇಲು. ಇಂಥವರ ಆ ಒಳ್ಳೆತನದನ್ನು ನಾವು ಆರಿಸಿಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾದಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಈ ವೇದಿಕೆ ಈ ಭಾಗದ ಸಮಸ್ತ ಜನರಿಗೆ, ನಾನು ಯಾವುದೇ ಜಾತಿವಾದಿ ಅಲ್ಲ, ಆದರೆ ಯಾವ ಸಮಾಜದಲ್ಲಿ ಹುಟ್ಟಿದ್ದೇನೆ ಗೌರವದಿಂದ ಗರ್ವದಿಂದ ಆ ಸಮಾಜದಲ್ಲಿ ಹುಟ್ಟಿದವ ಅಂತ ಹೇಳ್ತೇನೆ. ನನಗೇನು ಹೆದರಿಕೆ ಇಲ್ಲ. ಇತ್ತೀಚೆಗೆ ರಾಜಕಾರಣಿಗಳಿಗೆ ಬೇರೆ ಯಾವುದೇ ಒಂದು ವೇದಿಕೆಗೆ ಹೋದರೆ ನಾನು ಗೌಡ ಅಂತ ಹೇಳುವಂಥದ್ದು ಸ್ವಲ್ಪ ಹೆದರಿಕೆ ಆಗುವಂಥ ರೀತಿಯಲ್ಲುಂಟು. ಯಾರೂ ಹೆದರಬೇಕಾದಂಥ ಅಗತ್ಯಗಳಿಲ್ಲ. ಈ ಸಮಾಜದಲ್ಲಿ ನೀವು ಎಲ್ಲವನ್ನು ಪ್ರಾರಂಭ ಮಾಡಿದವರು, ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಆಡಳಿತ ಸೂತ್ರಗಳಿಂದ ಹಿಡಿದು ಈ ದೇಶಕ್ಕೆ ವಿಶ್ವಮಾನವನ ಸಂದೇಶ ಕೊಟ್ಟು ಈ ದೇಶದ ಪ್ರಧಾನಿಯಾದ, ಈ ದೇಶದ ಸರ್ವರನ್ನು ನ್ಯಾಯ ಒದಗಿಸಿಕೊಟ್ಟ ಆದಿಚುಂಚನ ಮರದ ಭಕ್ತರಾದಂಥ ನಿಮಗೆ ಯಾವುದೇ ಹೆದರಿಕೆ, ಬೆದರಿಕೆ, ಯಾವುದೇ ಕೀಳರಿಮೆ ಇದರ ಅಗತ್ಯಗಳಿಲ್ಲ. ಶಕ್ತಿಶಾಲಿಯಾಗಿ ಎದ್ದು ನಿಲ್ಲಿ. ನಿಮಗೆ ಈ ಹಿರಿಯರು ಸಮಾಜಕ್ಕೆ ಮಾಡಿದಂಥ ಶಕ್ತಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆಯಲ್ಲ, ಅದು ನಮ್ಮ ಬೆನ್ನ ಹಿಂದಿದೆ. ನಾನು ಪ್ರಾರ್ಥನೆ ಮಾಡ್ತೇನೆ, ಸುರೇಶರು ಮತ್ತು ಅವರ ತಂಡಕ್ಕೆ ದೇವರು ಇನ್ನೂ ಎಲ್ಲವನ್ನು ಕೊಡಲಿ. ಯಾಕೆಂತೇಳಿ ತುಂಬ ಜನ ಕೊಟ್ಟರೆ ಅವರೇ ಇಟ್ಕೊಳ್ತಾರೆ, ಇಂಥವರು ಕೊಟ್ಟರೆ ನಮಗೆಲ್ಲ ಕೊಡ್ತಾರೆ. ಆದ ಕಾರಣ ಸುರೇಶರಿಗೆ ಎಷ್ಟು ಕೊಡ್ತೀರಾ, ಎಷ್ಟು ಆಶೀರ್ವಾದ ಆಗುತ್ತಾ, ಅದೆಲ್ಲವೂ ನಮಗೆ ಬರ್ತದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದಿರಲ್ಲ, ಯಾವಾಗಲೂ ಸೇರಬೇಕು, ಇವತ್ತು ಮಾತ್ರ ಅಲ್ಲ. ನಮ್ಮಲ್ಲಿ ಒಂದು ಕೊರತೆ ಇದೆ. ಯಾವುದಾದ್ರು ಪ್ರಾರಂಭೋತ್ಸವ, ಯಾವುದಾದ್ರು ಒಂದು ಜಾತ್ರೆ ಇದ್ದರೆ ಎಲ್ಲ ಜನ ಸೇರ್ತೀವಿ. ನಂತರದ ಕೆಲಸ ಕಾರ್ಯಗಳಲ್ಲಿ ಅವ ಆಯ ಮಲ್ಪಡಪ್ಪ, ಅವ ಮಾಡಲಿಯ ಮತ್ತೆ ನೋಡಿಕೊಮ್ಮ, ಈಗೆಂತಕ್ಕೆ ನೀ ಅದಕ್ಕೆಲ್ಲ ಕೈ ಹಾಕೋದು, ಈ ರೀತಿಯ ಭಾವನೆ ಇದೆ. ಅದನ್ನು ಬಿಡಬೇಕು. ಯಾರದೋ ಒಬ್ಬ ನೇತೃತ್ವದಲ್ಲಿ ಪ್ರಾರಂಭ ಆಗಿರ್ಬೋದು, ನಮ್ಮೆಲ್ಲರ ಕೊಡುಗೆಗಳದು ಅದಕ್ಕೆ ಹೋಗಬೇಕು. ಶ್ರೀರಾಮ ಮಂದಿರ ಕಟ್ಟುವಾಗ ಇಟ್ಟಿಗೆ ಮತ್ತು 5 ರೂಪಾಯಿ ಕೊಟ್ಟೆವಲ್ಲ, ಯಾಕೆ ಕೊಟ್ಟೆವು ನಾವು? ನಂದು ಆ ಶ್ರೀರಾಮ ಮಂದಿರದಲ್ಲಿ ಒಂದು ಇಟ್ಟಿಗೆ ಇದೆ ಅಂತ ಹೇಳೋದಕ್ಕೆ ನಾವು ಕೊಟ್ಟಿದ್ದೀವಿ. ಇವತ್ತು ನಾವು ಹೆಮ್ಮೆಯಿಂದ ನಾಳ್ದು ಮಂದಿರ ಉದ್ಘಾಟನೆ ಆಗುತ್ತೆ, ಶ್ರೀರಾಮನ ಸನ್ನಿಧಿಗೆ ನಾವೆಲ್ಲ ಹೋಗ್ತೇವೆ. ನಮ್ಮ ಗುರುಗಳು ಹೋಗಬೇಕಾಗಿತ್ತು, ನಮ್ಮ ಗುರುಗಳು ಅಲ್ಲಿರಬೇಕಾಗಿತ್ತು. ಇವತ್ತು ಅಲ್ಲ ಕೇದಾರನಾಥ ಅಲ್ಲ ಗುರುಗಳೇ, ಇವತ್ತು ಕೇದಾರನಾಥದಲ್ಲಿ ಗುರುಗಳು ಇರಬೇಕಾಗಿತ್ತು. ಅದರ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬಾಕಿಯವ್ರ ಜೊತೆ ಇರಬೇಕಾಗಿತ್ತು. ಆದರೆ ಗುರುಗಳು ತಿಳ್ಕೊಂಡಿದ್ದಾರೆ, ಅಲ್ಲಿಯ ದೇವರು ಶ್ರೀರಾಮ ಇದ್ದಾನೆ. ಇಲ್ಲಿಯ ನನ್ನ ಸಮಾಜದ ಎಲ್ಲ ವ್ಯಕ್ತಿಗಳಲ್ಲಿ ಕೂಡ ನಾನು ಶ್ರೀರಾಮನನ್ನು ಕಾಣ್ತೇನೆ ಅಂತ ಹೇಳುವಂಥ ಅದ್ಭುತವಾದಂಥ ಮನೋಭಾವದಿಂದ ಗುರುಗಳಲ್ಲಿ ಬಂದರೆ ಇದಕ್ಕೆ ನಾವು ಸಾರ್ಥಕ ಪಡಬೇಕು, ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಆದ ಕಾರಣ ನೀವು ಮಾತಾಡಿದ್ದು ಜಾಸ್ತಿ ಆಗಿಲ್ಲ. ಈಗ ಹೆಚ್ಚು ಕೆಲಸ ಮಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು. ಆದ ಕಾರಣ ಹೆಚ್ಚು ಕೆಲಸ ಆಗಲಿ. ರಾಜಕಾರಣಿಗಳು ಮಾತಾಡುವುದು ಜಾಸ್ತಿ, ವೇದಿಕೆಯಲ್ಲಿ ಮಾತ್ರ ನನಗೆ ಅಂತ ಕೇಳಿದರೆ ಇಲ್ಲ ಅದು ನಿಮಗೆ ಅಂತ ಹೇಳುವಂಥ ಪದ್ಧತಿ ಇದೆ. ಅಂಥದ್ದು ಆಗದೆ ಕಡಬದಲ್ಲಿ ಈ ಒಂದು ಗೌಡ ಸಮಾಜ ಇದು ಅದ್ಭುತ ಸಮಾಜವಾಗಿ ಮೂಡಿಬರಲಿ. ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಮಾಡಲಿ. ಎಲ್ಲ ಸಮಾಜಕ್ಕೆ ಒಂದು ಸೂತ್ರಗಳನ್ನು ಕೊಡುವಂಥ ಒಂದು ಸಮಾಜವಾಗಿ, ಸಂಘಟನೆಯಾಗಿ ಪರಿವರ್ತನೆ ಆಗಲಿ. ಅದರ ಪ್ರಾರಂಭೋತ್ಸವ ಇವತ್ತಾಗಿದೆ. ಆ ಸುಬ್ರಹ್ಮಣ್ಯ ದೇವರು, ಆ ಗೋಪಾಲಕೃಷ್ಣ ದೇವರು, ಇಲ್ಲಿಯ ಸೀಮೆ ದೇವರು ನಿಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ಮತ್ತೊಮ್ಮೆ ನಿಮ್ಮ ಇವತ್ತಿನ ಕಾರ್ಯಕ್ರಮದ ನಂತರ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಗೌಡ ಯಾವುದೋ ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥ ದಿನಗಳು ಆದಷ್ಟು ಶೀಘ್ರ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲ ತಲೆ ತಗ್ಗಿಸುವಂತೆ ನಾನು ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮುದಾಯದ ಹೆಮ್ಮೆ, ನಮ್ಮೆಲ್ಲರ ಅಭಿಮಾನದ ಡಿ.ವಿ. ಸದಾನಂದ ಗೌಡರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರನ್ನು ವಂದಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕಿನ ವಿಭಾಗಾಧಿಕಾರಿಗಳಾಗಿರುವಂಥ ಸಹಾಯಕ ಕಮಿಷನರ್ ಶ್ರೀ ಗಿರೀಶ್ ನಂದನ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಗುರುತಿಸ್ತಾ ಇದ್ದೇವೆ. ಆತ್ಮೀಯರೇ, ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರಾಗಿ ವಿದ್ಯಾಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ತಂದವರು,
ನಗುಮೊಗದ ನಾಯಕ, ಸರಳ ವ್ಯಕ್ತಿತ್ವದ ನೇತಾರ, ನಮ್ಮ ಸಮುದಾಯದ ಹೆಮ್ಮೆ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತೀನಿ. MLC ಆಗಿರುವಂಥ ಶ್ರೀಯುತ ಭೋಜೇಗೌಡರು ಉತ್ತಮ ವಾಗ್ಮಿಗಳು, ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥ SL ಭೋಜೇಗೌಡರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹೇಗೆ ಗೊತ್ತಿಲ್ಲ ಬದಲಾವಣೆ ಯಾಕೆ ಮಾಡಿದರು ಅಂತ. ಚೀಟಿ ಬಂದಿದೆ ನನಗೆ, ಫಸ್ಟೇ ಕೊಟ್ಟಿದ್ರು, ಸ್ವಾಮೀಜಿಯವರಿಗೆ ತೋರಿಸಿದೆ ಚೀಟಿಯ. ಸ್ವಾಮೀಜಿಯವರು ಕೃಪಾಶೀರ್ವಾದದಿಂದ 10 ನಿಮಿಷ ಟೈಪ್ ಕೊಟ್ಟಿದ್ದಾರೆ. ಸ್ವಾಮೀಜಿಯವರಿಗೆ ಚೀಟಿ ತೋರಿಸಿದೆ, ಸ್ವಾಮೀಜಿಯವರು ಕೃಪೆ ತೋರಿ 11 ನಿಮಿಷ ಅಂತ ಬರೆದಿದ್ದಾರೆ. ಪರಮ ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂಥ ಡಾಕ್ಟರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಇನ್ನೂರು ಆರಾಧ್ಯ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮಂಗಳೂರು ಭಾಗದ ನಮ್ಮ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಆತ್ಮೀಯರಾಗಿರ್ತಕ್ಕಂಥ ಸದಾನಂದ ಗೌಡ್ರೆ, ಇನ್ನೋರ್ವ ಆತ್ಮೀಯ ಸ್ನೇಹಿತರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣರವರೇ, ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ನಮ್ಮ ಜನಾಂಗದ ಎಲ್ಲ ಪ್ರಮುಖರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಆತ್ಮೀಯರೇ, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಇದಕ್ಕೆ ಅಕ್ಷರ ಸಹಿತ ಹೊಂದಾಣಿಕೆ ಆಗ್ತಕ್ಕಂಥದ್ದು ಈ ನಾಡಿನಲ್ಲಿ ಬಹುದೊಡ್ಡ ಮಾನವತಾವಾದಿ, ಬಹುದೊಡ್ಡ ಸಾಮರಸ್ಯದ ಕಲ್ಪನೆಯನ್ನು ಈ ನಾಡಿಗೆ ಕೊಟ್ಟಂಥ ಯಾರು ಇದ್ದರೆ ಅದು ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇವತ್ತು ಅವರ ಸಾಮರಸ್ಯದ ಬದುಕನ್ನು ಈ ನಾಡಿಗೆ ಕೊಟ್ಟಿದ್ದರ ಫಲವಾಗಿ ನಾವೆಲ್ಲ ಇವತ್ತು ಈ ಮಠದಲ್ಲಿ ಆಶ್ರಯವಾಗಿ ನಾವು ನಿಂತಿದ್ದೇವೆ. ಇವತ್ತು ಅನ್ನ, ಅಕ್ಷರ, ಆರೋಗ್ಯ ತ್ರಿವಿಧ ದಾಸೋಹ ನೇತಾರರು ಯಾರಿದ್ದರೆ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಕೋಟ್ಯಾಂತರ ಮಕ್ಕಳಿಗೆ ಇವತ್ತು ಆಶ್ರಯವಾಗಿ, ಕೋಟ್ಯಾಂತರ ಜನರಿಗೆ ದಾರಿದೀಪವಾಗಿ, ನಾಡಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ವಿಚಾರದಲ್ಲಿ ನಾವು ಎಷ್ಟು ದಿನ ಹೇಳಿದರೂ ಸಾಕಾಗಲಿಲ್ಲ. ನನಗೆ 10 ನಿಮಿಷ ಟೈಮ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನಾದರೂ ಏನು ಮಾತಾಡಲಿ. ಇನ್ನು ಬಹುದೊಡ್ಡ ವಿಚಾರವಾದಿಗಳು, ಬಹುದೊಡ್ಡ ಕ್ರಾಂತಿಕಾರಿ ಕೆಲಸವನ್ನು ಮಾಡಿದಂಥ ಕೆದಂಬಾಡಿ ರಾಮೇಗೌಡರು ಬ್ರಿಟಿಷರ ವಿರುದ್ಧ 1837ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡಿರ್ತಕ್ಕಂಥ ವಿಚಾರನ ಸದಾನಂದ ಗೌಡರು ಹೇಳಿದರು. ನಾವೆಲ್ಲ ಇವತ್ತು ಅಕ್ಷರ ಪಠ್ಯಪುಸ್ತಕದಲ್ಲಿ ನೋಡ್ತಾ ಇದ್ದೇವೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಇವತ್ತು ಹೇಳ್ತಾರೆ. ಅದು ಹೋಗ್ಬೇಕು. ಇವತ್ತು ಅಕ್ಷರ ದಾಖಲೆಗಳಲ್ಲಿದೆ. ಇದು ನಾವು ಸದಾನಂದ ಗೌಡರು ಮಾತನಾಡ್ತಕ್ಕಂಥ ವಿಚಾರ ಅಲ್ಲ. ಇದು ನಮ್ಮ ದಾಖಲೆಗಳಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಾರಾದರೂ ಪ್ರಾರಂಭ ಮಾಡಿದರೆ ನಮ್ಮ ಜನಾಂಗದ ಕೆದಂಬಾಡಿ ರಾಮೇಗೌಡರು ಅನ್ನೋ ವಿಚಾರವನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಇವತ್ತು ಪಠ್ಯಪುಸ್ತಕ ತಯಾರು ಮಾಡ್ತಾರೆ. ಪಠ್ಯಪುಸ್ತಕದ ವಿಚಾರದಲ್ಲಿ ನಾನು ಯಾವಾಗಲೂ ಮಾತಾಡ್ತೀನಿ. ನಾನು ಯಾಕಾಗಿ ಕೆದಂಬಾಡಿ ರಾಮೇಗೌಡರ ವಿಚಾರ ಪಠ್ಯಪುಸ್ತಕಗಳಲ್ಲಿ ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ನಾವು ತೋರಿಸ್ಬೇಕಲ್ಲ.
ಇವತ್ತು ಕುವೆಂಪು ಅವರ ವಿಚಾರದಲ್ಲಿ ನಾನು ಇವತ್ತು ಬರುವಾಗ ನಾನು ಮಾತಾಡಿದೆ, ಆದರೆ ದಯಮಾಡಿ ಕ್ಷಮಿಸಬೇಕು ಆಯೋಜಕರು, ಎಲ್ಲೋ ಕಾರ್ಯಕ್ರಮದ ಸಮಯದ ಕೊರತೆಯಿಂದ ಏನಾದರೂ ಮಾಡಿದ್ರಿ ಅಂತ ನಾನು ಭಾವಿಸ್ತೇನೆ. ಅದು ಆಗಬಾರ್ದು, ಇನ್ನು ಮುಂದೆ ಯಾವತ್ತೂ ಕೂಡ ಆಗಬಾರ್ದು. ಒಂದು ವಿಚಾರ, ಯಾವುದೇ ನಮ್ಮ ಸಭೆ ಸಮಾರಂಭಗಳಿರ್ಬೋದು, ಈ ನಾಡಿನಲ್ಲಿ ಆಗ್ತಕ್ಕಂಥ ಸಣ್ಣ ಮಕ್ಕಳಿಂದ ಪುಟಾಣಿ ಮಕ್ಕಳಿಂದ ರಾಜಕೀಯ ಎಲ್ಲ ಸಮಾರಂಭಗಳಲ್ಲಿ ನಾಡಗೀತೆಯ ಮುಖಾಂತರ ಈ ಸಮಾರಂಭ ಪ್ರಾರಂಭ ಆಗ್ತಕ್ಕಂಥ ವಿಚಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾಡಗೀತೆಯನ್ನು ನೀವು ಕೈ ಬಿಟ್ಟಿರೋದು ದಯಮಾಡಿ ಅದು ಮಾಡಬಾರ್ದು. ಇವತ್ತು ನಾವೇ ಕುವೆಂಪು ಅವರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಮತ್ತಾರು ಈ ನಾಡಿನಲ್ಲಿ ಮಾತಾಡ್ತಕ್ಕಂಥದ್ದು? ಕುವೆಂಪು ನಾಡಿನಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಗಳು, ಸಾಹಿತ್ಯ, ಕಲೆ, ಸಂಸ್ಕೃತಿ, ನಾಡಿಗೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಮಾನವತಾವಾದಿ, ವಿಶ್ವ ಮಾನವ ಸಂದೇಶವನ್ನು ನೀಡತಕ್ಕಂಥದ್ದು ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯ ಆಶಯ ಸಂವಿಧಾನದ ಆಶಯ ಅಲ್ವಾ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ವೈದಿಕ ನೈದಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಈ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕುವೆಂಪು ಅವರು ನಾಡಿನಲ್ಲಿ ಅವರ ಜನಾಂಗದಲ್ಲಿ ಇರ್ತಕ್ಕಂಥ ನಾವುಗಳು ಹೆಮ್ಮೆ ಪಡಬೇಕಾದಂಥ ವಿಚಾರವನ್ನು ಇಡೀ ಅಖಂಡ ಭಾರತಕ್ಕೆ, ಪ್ರಪಂಚಕ್ಕೆ ನಾವು ಸಾರಬೇಕಾಗ್ತದೆ. ಇವತ್ತು ಸಾಮರಸ್ಯದ ಬದುಕನ್ನು, ಇವತ್ತು ವಸುದೈವ ಕುಟುಂಬವನ್ನು, ಸರ್ವೋಜನ ಸುಖಿನೋ ಭವಂತು ಅನ್ನೋ ವಿಚಾರವಾದ ದಾರಿಯನ್ನು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ನಾಡಿಗೆ ಕೊಟ್ಟಕ್ಕಂಥ ಸಂದರ್ಭದಲ್ಲಿ ಇದನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಂಥ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಇದರಲ್ಲಿದೆ. ಅಂಥ ಜನಾಂಗದಲ್ಲಿ ನಾವು ಇರ್ತಕ್ಕಂಥ ಸಮಯದಲ್ಲಿ ಇವತ್ತು ಅನ್ನ, ಅಕ್ಷರ, ಆರೋಗ್ಯ, ತ್ರಿವಿಧ ದಾಸೋಹವನ್ನು ನಾವು ಕೊಟ್ಟಿದ್ದೇವೆ ನಾಡಿಗೆ. ಇವತ್ತು ನಮ್ಮ ನಾಡು ಕೊಟ್ಟಿದ್ದೇವೆ. ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಅದನ್ನು ನೆನೆಸಬೇಕಾಗ್ತದೆ. ಇವತ್ತು ಪರಿಸರ, ಎಂಥ ಪರಿಸರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ಆ ಪರಿಸರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ಯಾರ್ಯಾರು ಸ್ವಾಮೀಜಿಯವರು ಇದ್ದರೆ ಅದು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು. ಏಕಕಾಲದಲ್ಲಿ ಕೋಟ್ಯಾಂತರ ಸಸಿಗಳನ್ನು ಈ ನಾಡಿಗೆ ಕೊಡುವ ಮುಖಾಂತರ, ನೆಡುವ ಮುಖಾಂತರ ಇವತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತಿದ್ದರು. ಜಾನಪದ ಸಾಹಿತ್ಯವನ್ನು ಈ ಲೋಕಕ್ಕೆ ಪರಿಚಯಿಸುವ ಮುಖಾಂತರ, ಜಾನಪದ ಸಾಹಿತ್ಯದ ಮುಖಾಂತರ ಇವತ್ತು ವಚನ ಸಾಹಿತ್ಯದ ಆಧಾರದಲ್ಲಿ, ದಾಸ ಸಾಹಿತ್ಯ ಆಧಾರದಲ್ಲಿ, ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರ ದಾಪುಗಾಲಿನಲ್ಲಿ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ಜಾನಪದ ಸಾಹಿತ್ಯ ಸಮ್ಮೇಳನದ ಅನೇಕ ಶಿಬಿರಗಳನ್ನು ಮಾಡೋ ಮುಖಾಂತರ, ಸಮ್ಮೇಳನಗಳನ್ನು ಮಾಡೋ ಮುಖಾಂತರ, ಜಾನಪದ ಎಲ್ಲ ಸಾಹಿತ್ಯಗಳಿಗೆ ಗೌರವ ಧನವನ್ನು ಕೊಡೋ ಮುಖಾಂತರ ಒಂದು ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ನಮ್ಮ ಸ್ವಾಮೀಜಿಯವರು. ಯಾಕೆ ಇವತ್ತನ್ನು ಮಾಡಿದರು? ನಾವೆಲ್ಲ ಇವತ್ತು ಜಾನಪದ ಸಾಹಿತ್ಯದ ಅಡಿಯಲ್ಲಿ ನಾವು ಇವತ್ತು ನಾಡನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರು ನೆನೆಸಬೇಕಾಗ್ತದೆ. ಇವತ್ತು ಏನು ಧಾನ್ಯ ಲಕ್ಷ್ಮಿ ಇವತ್ತು ಕಂಗೊಳಿಸ್ತಾ ಇರ್ತಕ್ಕಂಥಲ್ಲಿ ಅಷ್ಟಲಕ್ಷ್ಮಿಯ ರೂಪದಲ್ಲಿ ಇವತ್ತು ಧಾನ್ಯ ಲಕ್ಷ್ಮಿಯನ್ನು ಶೃಂಗಾರಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜಾನಪದ ಭಾಳ ಮುಖ್ಯವಾದ ಪೈಂಟವರು. ನಮ್ಮ ಹಿರಿಯರು ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು. ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು, ಕೃಷಿ ಬದುಕನ್ನು ಆಧರಿಸಿ ಬಂದವರು. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕೃಷಿ ಬದುಕನ್ನು ನಂಬಿರ್ತಕ್ಕಂಥ ಬಂದವರು ನಾವೇ ಕೂಡ ಎಲ್ಲ ಇದ್ದವರು. ನಮ್ಮ ಮಕ್ಕಳಿಗೆ ಕೃಷಿ ಬದುಕು ದೂರ ಆಗ್ತಾ ಇದೆ. ಕೃಷಿ ಬದುಕು ಲಾಭದಾಯಕ ಅಂತ ತೋರ್ಸೋಕ್ಕಾಗ್ತಾ ಇಲ್ಲ. ಇವತ್ತು ಅಡಿಕೆ ಒಂದೇ ಕಳೆದ 25 ವರ್ಷಗಳಿಂದ ಉತ್ತಮವಾದ ಬೆಲೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಬೆಳೆ ಇದೆ ಅಂದರೆ ಅದು ಅಡಿಕೆ ಬೆಳೆ. ನಾನೊಬ್ಬ ಪ್ರಮುಖ ಅಡಿಕೆ ಬೆಳೆಗಾರ. ಹಾಗಾಗಿ ಕೃಷಿ ಬದುಕನ್ನು ನಮ್ಮ ಮಕ್ಕಳಿಗೆ ಇವತ್ತು ಕಲಿಸ್ಬೇಕಾಗ್ತದೆ. ಅದಕ್ಕೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು. ಭಾಳ ವಿಚಾರಧಾರೆಗಳಿದೆ, ನಾನು ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯುವಕರು ಇವತ್ತು ಪದಗ್ರಹಣ ಮಾಡಿದ್ದಾರೆ. ಪದಗ್ರಹಣ ಲೋಗವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಯೋಜಕರು ಅವರು ಹೇಳಿದರು, ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನ್ನು ರಸದ ಬೀಡೊಂದನ್ನು ಅಂತ ನೀವು ಅಲ್ಲಿಂದ ಹೇಳಿರಿ ಅಂತ ಯುವಕರ ಟೀಮೇ ಇಲ್ಲಿ ಮೇಲೆ ಕೂತಿದೆ. ನೀವು ಯಾರಿಗೂ ಹೆದರಬೇಕಾಗಿಲ್ಲ ಅನ್ನೋ ವಿಚಾರದ ಸದಾನಂದ ಗೌಡರು ಹೇಳಿದ್ದಾರೆ. ಹಾಗಾಗಿ ನಾವು ಈ ಜನಾಂಗದಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಹೆದರಬೇಕಾದಿಲ್ಲ ಅಂತ ಯುವಕರ ಟೀಮಿನಿಂದ ಹೊಸ ನಾಡೊಂದನ್ನು ಕಟ್ತಕ್ಕಂಥ ಕೆಲಸ ನಿತ್ಯ ನಿರಂತರವಾಗಿ ಖಂಡಿತ ಆಗ್ತದೆ. ಅದರಲ್ಲೂ ಪರಮ ಪೂಜ್ಯರು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಜನಾಂಗವನ್ನು ಕೊಂಡೊಯ್ದಿದ್ದಾರೆ.
ಇದು ಒಂದು ಜನಾಂಗದ ಸೊತ್ತಲ್ಲ, ಎಲ್ಲ ಜನಾಂಗಕ್ಕೆ ಬಸ್ ಇರ್ತಕ್ಕಂಥದ್ದು. ಅಕ್ಷರ ದಾಸೋಹ ಇರ್ಬೋದು, ಅನ್ನ ದಾಸೋಹ ಇರ್ಬೋದು, ಜ್ಞಾನ ದಾಸೋಹ ಇರ್ಬೋದು, ಎಲ್ಲವನ್ನು ಎಲ್ಲ ವರ್ಗದ ಜನರಿಗೆ ಕಟ್ಟ ಕಡೆ ಮನಸ್ಸಿಗೆ ಯಾವುದಾದ್ರೂ ಒಂದು ಸಮಾಜ ಕೊಟ್ಟಿದೆ ಅಂದರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮುಖಾಂತರ ನಮ್ಮ ಸಮಾಜ ಅನ್ನೋ ವಿಚಾರವನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗ್ತದೆ. ಅಂಥ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಸಮಯ 10 ನಿಮಿಷ ಕೊಟ್ಟಿರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರ ಭಾಳ ಅಗಾಧವಾದ ಜನಸ್ತೋಮ ಇಲ್ಲಿ ಸೇರಿದೆ. ಈ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ಔದಾರ್ಯ ಎಲ್ಲವನ್ನು ವಿಚಾರಧಾರೆಗಳನ್ನು ನಮ್ಮ ಅಧ್ಯಕ್ಷರು ಸುರೇಶ್ ಅವರಿಗೆ ಕೊಡೋ ಮುಖಾಂತರ ನಾವೆಲ್ಲ ಅವ್ರ ಜೊತೆಗೂಡಿ ಉತ್ತಮವಾದ ಕಾರ್ಯವನ್ನು ಇವತ್ತೇನು ನಮ್ಮ ಪರಮ ಪೂಜ್ಯರಿಂದ ಶಿಲಾನ್ಯಾಸಗೊಂಡಿದೆ ಸುಂದಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಬಹುಬೇಗ ಲೋಕಾರ್ಪಣೆ ಆಗ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಜೈ ಕರ್ನಾಟಕ. ಥ್ಯಾಂಕ್ ಯು. ಧನ್ಯವಾದಗಳು. ರಾಜ್ಯ ಒಕ್ಕಲಿಗ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾಗಿ ಒಕ್ಕಲಿಗ ಸಂಪ್ರದಾಯ ಸಂಸ್ಕೃತಿಗಳು ಸದಾ ಹಸಿರಾಗಿರುವಂತೆ ಶ್ರಮಿಸುತ್ತಾ ಸದೃಢ ಸಮಾಜಕ್ಕಾಗಿ ದುಡಿಯುತ್ತಿರುವ ಶ್ರೀಯುತ ಹನುಮಂತಯ್ಯ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ಮತ್ತು ಗೌಡ ಸಮುದಾಯ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರದಲ್ಲಿ ನಮಿಸುತ್ತಾ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ್ ಸ್ವಾಮೀಜಿಯವರನ್ನು ಪಾದಗಳಲ್ಲಿ ನಮಸ್ಕರಿಸುತ್ತಾ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಸಂಸದರು ಆದಂಥ ಸದಾನಂದ ಗೌಡ್ರೆ, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದಂಥ ಅಶ್ವತ್ಥನಾರಾಯಣ ಗೌಡ್ರವರೇ, MLC ಅವರಾದಂಥ ಭೋಜೇಗೌಡ್ರೆ, ಸುರೇಶ್ ಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಸಮಾಜದ ಮುಖಂಡರುಗಳೇ, ಈಗಾಗಲೇ ಸಾಕಷ್ಟು ನಮ್ಮ ಸಮಾಜದ ಬಗ್ಗೆ ನಮ್ಮ ಸದಾನಂದ ಗೌಡರು ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಗೌಡ ಸಮಾಜದವರು ಕಡಿಮೆ ಇದ್ದಾರೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾವು ನೋಡಿದಾಗ ಅಂಕಿಅಂಶ ಪ್ರಕಾರ ಸುಮಾರು ತೀರಾ ಕಡಿಮೆ, ಒಂದು 5ರಿಂದ 10% ನಮ್ಮಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ಆದರೆ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದ ಸುಮಾರು 2 ಲಕ್ಷ ಅರ್ಜಿಗಳನ್ನ ತಯಾರು ಮಾಡಿ ಪ್ರತಿಯೊಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲೂ ಕೂಡ ಒಕ್ಕಲಿಗರ ಸಂಘದ ಅರ್ಜಿಗಳನ್ನ ಕಳಿಸಿದ್ದು. ಆದರೆ ಮಂಗಳೂರು DCC ಬ್ಯಾಂಕಿನ ಮುಖಾಂತರ ಅರ್ಜಿಗಳು ಕೇವಲ ಒಂದು 150 ಅರ್ಜಿ ಮಾತ್ರ ಹೋಗಿದೆ ಅಂತ ನಮ್ಮ ಗಮನಕ್ಕೆ ಬಂತು. ಅದಾದ ನಂತರ ಈ ಸಮಾಜದ ಮುಖಂಡರುಗಳು ನಮ್ಮ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಬಂದು ಅರ್ಜಿಗಳು ಸಿಗ್ತಾ ಇಲ್ಲ, ನಮಗೆ ಅರ್ಜಿಗಳು ಕಳಿಸಿ ಎಂದಾಗ ಮತ್ತು ಸ್ವಾಮೀಜಿಯವರು ಕೂಡ ನನಗೆ ಹೇಳಿದ್ರು, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ಮಂಗಳೂರು ಸ್ವಾಮೀಜಿಯವರು ಈ ಭಾಗದಲ್ಲಿ ಅರ್ಜಿಗಳು ಕೊಟ್ಟಿಲ್ಲ, ಅರ್ಜಿಗಳನ್ನ ಕಳಿಸಿ ಎಂದಾಗ ನಾನು ಬಂದ ತಕ್ಷಣವೇ ಅವ್ರಿಗೆ ಅರ್ಜಿಗಳನ್ನ ಕೂಡ ಕಳಿಸಿ ಇಷ್ಟು ಸಂಖ್ಯೆಯಲ್ಲಿ ನಮ್ಮ ಸಮಾಜದವರು ಇದ್ದಾರೆ ಅಂದರೆ ನಮಗೆ ಹೆಚ್ಚು ಸದಸ್ಯತ್ವದ ಅರ್ಜಿಗಳು ಖಾಲಿ ಆಗ್ತವೆ. ಸದಸ್ಯತ್ವನ ಪಡೀಲಿ ಅನ್ನೋ ಉದ್ದೇಶದಿಂದ ನಾವು ಹೆಚ್ಚಿಗೆ ಈ ಭಾಗಕ್ಕೆ ಅರ್ಜಿಗಳನ್ನ ಕಳಿಸ್ತೀವಿ. ಮತ್ತು ಎಲ್ಲ ಸಮಾಜದ ಮುಖಂಡರು, ಒಕ್ಕಲಿಗ ಗೌಡ ಸಮಾಜದ ಎಲ್ಲ ಪದಾಧಿಕಾರಿಗಳು ಕೂಡ ಇಂಥ ಒಳ್ಳೆಯ ದೊಡ್ಡ ಕಾರ್ಯಕ್ರಮ ಉದ್ಘಾಟನೆಗೆ, ಇನ್ನು ಶಂಕುಸ್ಥಾಪನೆಗೆ ಇಷ್ಟು ಜನವನ್ನು ಸೇರಿಸಿ, ಸಮಾಜದವ್ರನ್ನ ಸೇರಿಸಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಇನ್ನು ಉದ್ಘಾಟನೆಗೆ ಲಕ್ಷಾಂತರ ಜನ ಸೇರಿಸಿ ಉದ್ಘಾಟನೆಯನ್ನು ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಭಾಗದ ಎಲ್ಲ ಗೌಡ ಸಮಾಜದವರ ಮುಖಂಡರುಗಳ ನೇತೃತ್ವದಲ್ಲಿ ನಡೆಯುತ್ತಂಥ ಕಾರ್ಯಕ್ರಮ. ಮತ್ತು ನಾನು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷನಾದ ನಂತರ ನಾವು ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳ ಆಶೀರ್ವಾದದಿಂದ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಲ್ಲೇ ಒಂದು ಸಭೆ ಕರೆದೆ. ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಮಾಜಿ ಸಚಿವರು, ಶಾಸಕರು ಎಲ್ಲರೂ ಕೂಡ ಸಭೆ ಕರೆದಾಗ ನಮ್ಮ ಸ್ವಾಮೀಜಿಗಳು 3 ಜನನೂ ಬಂದಿದ್ದರು. ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಅಶ್ವತ್ಥನಾರಾಯಣ ಅವರು ಎಲ್ಲ ಬಂದಿದ್ದರು.
ಆಗ ನಾವು ಸದಾನಂದಗೌಡ್ರ ಹತ್ತು ಕೇಳಿದಾಗ ಅವತ್ತು ಕಾರ್ಯಕ್ರಮ ಅವ್ರದ್ದು ಬೇರೆ ಕಡೆ ಫಿಕ್ಸ್ ಆಗಿತ್ತು, ಬರೋಕ್ಕಾಗಲ್ಲ, ನೀವು ಮಾಡಿ, ನಿಮಗೆ ನಮ್ಮ ಬೆಂಬಲ ಇದ್ದೇ ಇರ್ತದೆ ಅಂತ ನಮಗೆ ಆಶ್ವಾಸನೆ ಕೊಟ್ಟ ನಂತರ ನಾವು ಸಭೆಯನ್ನು ಮಾಡಿದಾಗ ನಾನು ಮೊದಲನೇ ಬೇಡಿಕೆ, ನಮ್ಮ ರಾಜ್ಯದಲ್ಲಿ ಎಲ್ಲಿ ಸರ್ಕಾರಿ ಜಮೀನಿದೆಯೋ, ನಮ್ಮ ಸಮಾಜದವರು, ಮಂತ್ರಿಗಳು ಮತ್ತು ಶಾಸಕರು ಯಾರ್ಯಾರು ಇದ್ದಾರೋ, ಮುಖ್ಯಸ್ಥರಿದ್ದಾರೋ, ಅಲ್ಲಿ ನಮಗೊಂದು 5 ರಿಂದ 10 ಎಕರೆ 20 ಎಕರೆ ಜಮೀನನ್ನು ಗುರುತಿಸಿ ಕೊಟ್ಟರೆ ನಾವು ಸರ್ಕಾರದಲ್ಲಿ ಮಂಜೂರು ಮಾಡಿಸೋಣ ಅಂತ ನನ್ನ ಮೊದಲನೇ ಒಂದು ಮನವಿಯನ್ನು ಮಾಡ್ಕೊಂಡಾಗ ಸಾಕಷ್ಟು ಜನ ಮಂತ್ರಿಗಳು ಲೆಟ್ರ್ ಕೊಟ್ಟಿದ್ದಾರೆ, ಶಾಸಕರು ಲೆಟ್ರ್ ಕೊಟ್ಟಿದ್ದಾರೆ. ಈಗಾಗಲೇ ಅದು ಮಂಜೂರಾತಿಗೂ ಕೂಡ ಹೋಗಿದೆ. ಮತ್ತು ಏನಾದ್ರೂ ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಹಣ ಮಡಿಕೊಂಡು ಒಕ್ಕಲ ಸಂಘದಲ್ಲಿ ಏನು ಮಾಡ್ತಾರೆ, ರಾಜ್ಯದ 4 ಮೂಲೆಯಲ್ಲೂ ಕೂಡ ಜಮೀನನ್ನು ಕೊಂಡ್ಕೊಳ್ಳಿ ಅಥವಾ ಸರ್ಕಾರಿ ಜಮೀನು ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಜಮೀನನ್ನು ಕೊಂಡ್ಕೊಳ್ಳಿ ಅಂದಾಗ ನಾವು ಒಂದು 4 ತಾಲೂಕುಗಳಲ್ಲೂ ಕೂಡ ಒಂದು ಬೇರೆ ಬೇರೆ ತಾಲೂಕುಗಳ ಜಿಲ್ಲೆಯಲ್ಲಿ ಜಮೀನನ್ನು ಈಗಾಗಲೇ ಪರ್ಚೇಸ್ ಮಾಡೋಕ್ಕೂ ಕೂಡ ತಯಾರು ಮಾಡ್ತಾಯಿದ್ವಿ. ಇಲ್ಲಿನ ಕೆಲವು ಮುಖಂಡರು ಕೂಡ ನನಗೆ ಬೆಳಗ್ಗೆ ಸಿಕ್ಕಿ ಹೇಳಿದ್ರು, ನಾವಿಲ್ಲಿ ಜಮೀನು ಸರ್ಕಾರಿ ಜಮೀನು ಇದೆ ಮತ್ತು ಮಾರಾಟಕ್ಕೂ ಜಮೀನಿದೆ, ಈ ಭಾಗದಲ್ಲಿ ಒಕ್ಕಲಿಗರ ಸಂಘದ ಒಂದು ವೈದ್ಯಕೀಯ ಆಸ್ಪತ್ರೆ ಇರ್ಬೋದು, ಮಕ್ಕಳಿಗೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅನುಕೂಲ ಮಾಡಿ ಈ ಜಮೀನನ್ನು ಪರ್ಚೇಸ್ ಮಾಡಿ ಅಂದಾಗ ನಾನು ಆಯಿತು, ನಾನು ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಇಲ್ಲಿಗೆ ನಮ್ಮೆಲ್ಲ ನಿರ್ದೇಶಕರನ್ನು ಕರ್ಕೊಂಡು ಬಂದು ಆ ಜಮೀನನ್ನು ಕೊಂಡು ಈ ಭಾಗದ ನಮ್ಮ ಕುಟುಂಬದವ್ರಿಗೆ ಒಂದು ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು ಮತ್ತು ಹಾಸ್ಟೆಲ್ ಕೂಡ ಎಲ್ಲ ಸೌಲಭ್ಯನ ಮಾಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನಾವು ಕೂಡ ಸದಾನಂದಗೌಡ ಕ್ಷೇತ್ರದ ನಮ್ಮ ಸಂಸದರು ಸದಾನಂದ ಕ್ಷೇತ್ರದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ. ಸಾಹೇಬ್ರು ಹೇಳ್ದಂಗೆ ನಾನು ಬೇರೆ ಪಕ್ಷದಲ್ಲಿದ್ದಾಗ ಸಾಹೇಬ್ರು ನಾನು ಓಟ್ ಹಾಕಿಲ್ಲ, ನಿಜ ಅದು. ಯಾಕಂದರೆ ಪಾಪ ನಮ್ಮ ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಅಶ್ವತ್ಥಣ್ಣವರು ಕೂಡ ಅವ್ರ ಕ್ಷೇತ್ರದಲ್ಲಿ ನಾವು ಬೆಂಗಳೂರು ಇರೋದ್ರಿಂದ ಎಲ್ಲ ನೋಡ್ತೀವಿ, ಉತ್ತಮವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಉದ್ದಗಲಕ್ಕೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಸದಾನಂದಗೌಡರು ಆಗಿರ್ಬೋದು, ಅಶ್ವತ್ಥಣ್ಣ ಅವರು ಮಾಡ್ತಾಯಿದ್ದಾರೆ. ಮತ್ತು ಇನ್ನೂ ನಮ್ಮ ಸಮಾಜದಲ್ಲಿ ಏನು ಯಾವ್ಯಾವ ಜಿಲ್ಲೆಯಲ್ಲಿ ಜಮೀನುಗಳಿಲ್ವೋ ಆ ಜಮೀನುಗಳನ್ನ ಪರ್ಚೇಸ್ ಮಾಡಿ ಒಂದು ನಮ್ಮ ಸಂಘದ ಅಭಿವೃದ್ಧಿಗೋಸ್ಕರ ನಾವು ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು. ಮುಂದೆ ರಾಜಕೀಯ ಕ್ಷೇತ್ರದ ನಾಯಕರಾಗಿ ಪ್ರಜಾಶಕ್ತಿಯ ಕಡೆಗೆ, ಸಾಮಾಜಿಕ ಅಭಿವೃದ್ಧಿಯ ಕಡೆಗೆ ಶ್ರಮಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಚರಣಗಳಿಗೆ ನಮಸ್ಕರಿಸ್ತಾ, ಇವತ್ತಿನ ಈ ಒಂದು ಒಕ್ಕಲಿಗ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡಲಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಅಡಿದಾರಗಳಿಗೆ ವಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಇರುವಂಥ ಪರಮ ಪೂಜ್ಯ ಡಾಕ್ಟರ್ ಧರ್ಮಪಾಲಂತ ಸ್ವಾಮೀಜಿಯವರಿಗೂ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರು ಆಗಿದ್ದಂಥ ಡಿ.ವಿ. ಸದಾನಂದಗೌಡ್ರೆ, ನನ್ನ ಸನ್ಮಿತ್ರರು, ಮಾಜಿ ಮುಖ್ಯಮಂತ್ರಿಗಳು ಅಂತ ಅಶ್ವತ್ಥ ನಾರಾಯಣ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಒಕ್ಕಲಿಗ ಸಮಾಜದ ರಾಜ್ಯ ಅಧ್ಯಕ್ಷರಂಥ ಹನುಮಂತಯ್ಯವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸುರೇಶ್ ಬೈಲವರೇ, ವೇದಿಕೆಯಲ್ಲಿ ವಿರಾಜಮಾನರಂಥ ಎಲ್ಲ ಅತಿಥಿವರ್ಯರೇ, ಸೇರಿರುವಂಥ ಎಲ್ಲ ನನ್ನ ಸ್ವಜಾತಿ ಬಾಂಧವರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಬಂಧುಗಳೇ, ಇವತ್ತು ಹೊಸಮಠ ಆದಿಚುಂಚನಗಿರಿ ಮಠದ ಸಾನ್ನಿಧ್ಯದಲ್ಲಿ ದಿವ್ಯತೆಯನ್ನು, ಭವ್ಯತೆಯನ್ನು ಕಾಣುವಂಥ ಸುಯೋಗವನ್ನು ಬಹುಶಃ ಸ್ವಾಮೀಜಿಯವರು ನಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಒಂದು ಸಮಾಜಕ್ಕೆ ಒಂದು ಗುರಿ ಇರಬೇಕಂತೆ, ಒಂದು ಸಮಾಜಕ್ಕೆ ಒಂದು ಗುರು ಇರಬೇಕಂತೆ. ಕುವೆಂಪು ಅವರು ಉಲ್ಲೇಖ ಮಾಡ್ತಾರೆ, ಮುಂದೆ ಗುರುವಿದ್ದ ಹಿಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ಹಿಂಡು. ಇಂದು ಹಾಗಲ್ಲ, ಮುಂದೆ ಗುರು ಇಲ್ಲ, ಹಿಂದೆ ಗುರಿ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು ಅಂತೇಳಿ.
ಇದಕ್ಕೆ ಅಪವಾದ ಎನ್ನುವಂತೆ ಇವತ್ತು ಈ ಒಂದು ಕಡಬ ತಾಲೂಕಿನ ನಮ್ಮ ಸಮುದಾಯದ ಎಲ್ಲ ಬಂಧುಗಳು ಮತ್ತೊಮ್ಮೆ ನಮ್ಮ ಸ್ವಾಭಿಮಾನದ ಬದುಕು ಹೇಗಿದೆ, ನಾವೆಲ್ಲ ಸ್ವಾಭಿಮಾನಿಗಳಾಗಿ ಮುಂದೊಮ್ಮೆ ನಾಡಪ್ರಭು ಕೆಂಪೇಗೌಡರಂತೆ ಒಂದು ನಾಡನ್ನು ಕಟ್ತೇವೆ ಎನ್ನುವಂತ ಸಂದೇಶ ಕೊಟ್ಟಿದೆ. ಅದಕ್ಕೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದೆ ಒಂದು ಕಡಬ ಒಬ್ಬ ರಾಜ್ಯನ ಸಾಮ್ರಾಜ್ಯದಲ್ಲಿತ್ತು, ಅಧೀನದಲ್ಲಿತ್ತು. ಇವತ್ತು ಒಕ್ಕಲಿಗರ ಸಾಮ್ರಾಜ್ಯವಾಗಿ ಪರಿವರ್ತಿತ ಆಗಿದೆ. ಒಕ್ಕಲಿಗರೆಲ್ಲ ಸೇರಿ ಒಕ್ಕಲುತನ ಮಾಡಿ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿ ಕೃಷಿಯ ಮುಖಾಂತರ ಸುಭಿಕ್ಷೆಯನ್ನು ಕಾಣುವಂತ ಈ ದಿನದಲ್ಲಿ ಮತ್ತೊಮ್ಮೆ ಗೌಡ ಸಮಾಜ ಎಚ್ಚೆತ್ತ ಸಮಾಜ ಅಂತೇಳಿ ತೋರಿಸಿಕೊಡುವಂತ ಕೆಲಸ ಇವತ್ತು ಕುಮಾರಧಾರ ನದಿ ಮಳೆಗಾಲದಲ್ಲಿ ಬೋರ್ಗೆರೆದಂತೆ ಬಹುಶಃ ಇವತ್ತು ಗೌಡ್ರಿಯಲ್ಲಿ ಬೋರ್ಗೆರೆಯುವಂತ ಕೆಲಸ ಮಾಡಿದರೆ ಅದಕ್ಕೆ ನಾನು ಈಗ ಚಿರಣಿ ಆಗಿದ್ದೇನೆ. ಸದಾನಂದ ಗೌಡರು ಬಹಳಷ್ಟು ಸ್ಫೂರ್ತಿಯ ಮಾತುಗಳನ್ನು ಆಡಿದ್ದಾರೆ. ಇವತ್ತು ಸೇರಿದಂತ ಆ ಸಮಾವೇಶದ ಬಂಧುಗಳು ಇನ್ನು ವಿರಮಿಸಬಾರ್ದು ಅಂತೇಳಿ, ಇಲ್ಲಿಂದ ಆರಂಭ ಆಗಬೇಕು ಅಂತೇಳಿ, ಇಲ್ಲಿಂದ ಇನ್ನೊಂದು ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ, ಕೇವಲ ಚರಿತ್ರೆಯನ್ನು ಓದೋದು ಮಾತ್ರ ಅಲ್ಲ, ಆ ಚರಿತ್ರೆಯ ನಿರ್ಮಾತೃ ನಾವು ಆಗಬೇಕು ಅಂತೇಳಿ ಅದಕ್ಕೆ ಸುರೇಶರ ನೇತೃತ್ವ ಇದೆ, ಸ್ವಾಮೀಜಿಯವರ ಸಾರಥ್ಯ ಇದೆ, ಡಿ.ವಿ. ಸದಾನಂದ ಗೌಡರಂತ ನಾಯಕರ ಆ ಒಂದು ಅನುಭವಗಳು ಬಹುಶಃ ನಿಮಗೆ ಇವತ್ತು ದಾರಿ ಎರೆದಿದ್ದಾರೆ. ಆ ಮುಖಾಂತರ ಇವತ್ತು ಸಮಾಜದಲ್ಲಿ ಪರಿವರ್ತನೆಯನ್ನು ತರಬಲ್ಲಂತ ನಮ್ಮ ಯುವ ಶಕ್ತಿ ಇದೆ. ಈ ಭಾಗದಲ್ಲಿರುವಂತ ಎಲ್ಲ ಯುವತಿಯರು ಮುಂದಿನ ದಿನಗಳಲ್ಲಿ ಈ ಸಮಾಜದ ಒಂದು ಸಮುದಾಯ ಭವನ ಆದಾಗ ಇದು ನಮ್ಮ ಪರಿವರ್ತನೆಯ ಕೇಂದ್ರ ಅಂತೇಳಿ ತಮ್ಮ ಸಮಾಜದ ಎಲ್ಲ ಕಾರ್ಯಗಳನ್ನು ಇಲ್ಲಿ ಮಾಡುವ ಮುಖಾಂತರ ಇಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ಸೇರಿದಂತ ಈ ಜನಸ್ತೋಮವೇ ಸಾಕ್ಷಿ ಅಂತ ಹೇಳ್ತಾ ಇವತ್ತು ಬಹಳಷ್ಟು ಆದರ್ಶಪ್ರಾಯರ ಉಲ್ಲೇಖ ಮಾಡಿದ್ದಾರೆ. ಯಾರ್ಯಾರು ಈ ಸಮಾಜದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗಾಗಿ ತಮ್ಮ ಸರ್ವಸ್ವವನ್ನು ದಾರೆ ಎರೆದಿದ್ದಾರೋ ಅಂತ ದಾರೆ ಎರೆದಂತ ಬಂಧುಗಳು ನಾವು ಆಗಬೇಕು. ಮತ್ತೊಮ್ಮೆ ಈ ಸಮಾಜದಲ್ಲಿ ನಮ್ಮ ಯುವತಿಯರು ತಲೆ ಎತ್ತಿ ನಿಲ್ಲಬೇಕು, ಮತ್ತೊಮ್ಮೆ ಸ್ವಾಭಿಮಾನದ ಸಮಾಜವನ್ನು ಕಟ್ಟಬೇಕು. ಅದಕ್ಕೆ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸಂದೇಶ ಕೊಡುವಂತ ಕೆಲಸ. ಹೊಸದಾಗಿ ತಾಲೂಕು ಆರಂಭ ಆದರೂ 2 ತಾಲೂಕಿನ 42 ಗ್ರಾಮಗಳು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಕಡಬ ತಾಲೂಕಿನ ಅಭಿವೃದ್ಧಿಯಲ್ಲಿ, ಕಡಬ ತಾಲೂಕಿನ ಶೈಕ್ಷಣಿಕ ಕ್ರಾಂತಿಯಲ್ಲಿ, ಕಡಬ ತಾಲೂಕಿನ ಸಾಮಾಜಿಕ ಚಟುವಟಿಕೆಯಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೇವೆ ಎನ್ನುವಂತ ಸಂದೇಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ಬಹುಶಃ ಮುಂದಿನ ಆ 1 ವರ್ಷದಲ್ಲಿ ನಿರ್ಮಾಣ ಆಗುವಂತ ಈ ಸಮುದಾಯ ಭವನ ನಮ್ಮೆಲ್ಲರ ಸಮುದಾಯ ಭವನ ಆಗಲಿ. ರಾಮನ ಇಟ್ಟಿಗೆಯನ್ನು ಹೊತ್ತು ಇವತ್ತು ರಾಮ ಮಂದಿರ ನಿರ್ಮಾಣ ಆಗುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಒಂದು ಇಟ್ಟಿಗೆ ಇದೆ ಅಂತೇಳಿ ಏನು ಸ್ವಾಭಿಮಾನದಿಂದ ಹೇಳ್ತೇವೋ ಅದೇ ರೀತಿಯಲ್ಲಿ ಈ ಕಟ್ಟಡದಲ್ಲಿ ಕೂಡ ನನ್ನ ಒಂದು ಇಟ್ಟಿಗೆ ಇರಲಿ ಅಂತೇಳಿ ತಾವೆಲ್ಲ ಇವತ್ತು ತೀರ್ಮಾನ ಮಾಡಬೇಕು. ಆ ತೀರ್ಮಾನ 1 ವರ್ಷದಲ್ಲಿ ಅನುಷ್ಠಾನ ಆಗಬೇಕು ಅಂತ ಹೇಳ್ತಾ ಸುರೇಶ್ ಬೈಲು ಅವರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಶ್ರೀ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ಸಂಜೀವ ಮಟ್ಟಂದೂರವರಿಗೆ. ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ದೂರದ ಬೆಂಗಳೂರಿಂದ ಆಗಮಿಸಿ ಕಾರ್ಯಕ್ರಮದ ಆರಂಭದಿಂದ ನಮ್ಮ ಜೊತೆಗೆ ಜೋಡಿಸಿಕೊಂಡಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ಉಪಮುಖ್ಯಮಂತ್ರಿಗಳನ್ನು ಸ್ವಾಗತಿಸೋಣ. ಆತ್ಮೀಯರೇ, ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಆದಿಚುಂಚನಗಿರಿ ಮಠದ ಮಂಗಳೂರಿನ ಶಾಖಾ ಮಠದ ಪೂಜ್ಯ ಸ್ವಾಮಿಗಳಾದಂಥ ಶ್ರೀ ಧರ್ಮಪಾಲನಾಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯನ್ನು ಅಲಂಕರಿಸಿರುವ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಡಿ.ವಿ. ಸದಾನಂದ ಗೌಡ್ರೆ,
ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಭೋಜೇಗೌಡ್ರೆ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಹನುಮಂತಯ್ಯನವರೇ ಮತ್ತು ಈ ದಿನದ ಪದಗ್ರಹಣದಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಮಾದರಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸುರೇಶ್ ಗೌಡ್ರೆ ಹಾಗೂ ನನ್ನ ಆತ್ಮೀಯರಾಗಿರುವಂಥ ಮಾಜಿ ಶಾಸಕರಾಗಿರುವಂಥ ಸಂಜೀವ್ ಮಟ್ಟಂದೂರು ಅವರೇ, ಇನ್ನಿತರ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಈ ದಿನ ನಿಜಕ್ಕೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದಾಗ ನಿಜಕ್ಕೂ ನಮಗೆಲ್ಲ ಬಹಳ ಸಂತೋಷ ತಂದಿದೆ. ಎಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಭಾಳ ಸಮಾಧಾನದಿಂದ ತಾವೆಲ್ಲ ಕಾರ್ಯಕ್ರಮದಲ್ಲಿ ಕೂತು ಎಲ್ಲರ ಮಾತನ್ನು ಕೇಳುವಂಥ ಈ ಸಮಾಧಾನ ಇದೆಯಲ್ಲ, ನಿಜಕ್ಕೂ ನಮಗೆಲ್ಲ ಸಂತೋಷ ತರುವಂಥದ್ದು. ನಮ್ಮ ಭಾಗದಲ್ಲಿ ಒಂದು ಅರ್ಧ ಗಂಟೆ ಆಗ್ತಿದ್ದ ಹಾಗೇ ಸಭೆಯಲ್ಲಿ ಆಚೆ ಈಚೆ ಜಗ್ಗಾಟ ಎಲ್ಲ ಕಡೆ ಓಡಾಡುವಂಥದ್ದು ಆಗ್ತಾ ಇರುತ್ತೆ, ಮಾತುಕತೆ ಪ್ರಾರಂಭ ಆಗಿಬಿಡುತ್ತೆ. ಇವತ್ತು ನೀವು ತೋರಿಸ್ತಿರುವಂಥ ಆಸಕ್ತಿ, ಉತ್ಸಾಹ ನಿಜಕ್ಕೂ ಇಡೀ ನಾಡಿಗೆ ಒಂದು ಪ್ರೇರೇಪಣೆ ಇರುವಂಥ ರೀತಿಯಲ್ಲಿದೆ. ಇವತ್ತಿನ ಈ ಕಾರ್ಯವನ್ನು ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಸನ್ಮಾನ್ಯ ಸುರೇಶ್ ಗೌಡರು ಹೇಗೆ ಹಂತವಾಗಿ ಈ ಕಾರ್ಯಕ್ರಮನ ರೂಪಿಸಿರುವಂಥದ್ದು, ಸಂಘಟನೆಯನ್ನು ಕಟ್ಟಿರುವಂಥದ್ದು, ಹಣವನ್ನು ಸಂಗ್ರಹಣೆಯನ್ನು ಮಾಡಿರುವಂಥದ್ದು, ಜನನ ಸಂಪನ್ಮೂಲಗಳನ್ನು ಜೋಡಿಸಿರುವಂಥದ್ದು, ಇವೆಲ್ಲವೂ ಕೇಳಿದಾಗ ನಿಜಕ್ಕೂ ನಮಗೆಲ್ಲ ಪ್ರೇರೇಪಣೆ ಸಿಕ್ಕಿದೆ. ನನ್ನ ಪಕ್ಕದಲ್ಲಿ ಕೂತಾಗ ಭೋಜೇಗೌಡರು ಎಲ್ಲರ ಅಡ್ರೆಸ್ಸು ನಾವು ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಸ್ವಲ್ಪ ನಾವೆಲ್ಲ ಅಡ್ರೆಸ್ ತೊಗೊಳ್ಳೋಣ, ಸ್ವಲ್ಪ ನಾವು ಕಲೆಕ್ಷನ್ ಎಲ್ಲ ಮಾಡುವ, ಸಂಗ್ರಹನ ಮಾಡ್ಬೋದು ಅಂತ ನಮ್ಮ ರಾಜಕೀಯ ಪಕ್ಷಗಳೆಲ್ಲ, ಇವತ್ತು ನಮ್ಮ ಮಿತ್ರ ಪಕ್ಷರಾಗಿರುವಂಥವ್ರು JDS ಪಕ್ಷದವರು, ಸೊ ಇವರೆಲ್ಲ ಒಟ್ಟಿಗೆ ಯಾವ ರೀತಿ ಒಂದು ಸಾಂದರ್ಭಿಕವಾಗಿ ಸುಮ್ಮನೆ ಮಾತಾಡ್ತಾ ಹೇಳ್ತಾ ಇದ್ದು ಎಷ್ಟು ಚೆನ್ನಾಗಿ ವಿಚಾರವನ್ನು ತಿಳಿಸಿದ್ರು. ಹಾಗಾಗಿ ಭಾಳ ಸಂತೋಷ ಆಗುತ್ತೆ. ಇವತ್ತೆಲ್ಲರೂ ಕೈ ಜೋಡಿಸಿ ನಾನು ಒಂದು ಭಾಗಿಯಾಗಿರ್ತೀನಿ, ನಮ್ಮ ಕನಸಿನ ಸಮುದಾಯ ಭವನವನ್ನು ಕಡಬದಲ್ಲಿ ಕಟ್ತೀವಿ ಅನ್ನೋಂಥ ಈ ಭಾವನೆ ಇದೆಯಲ್ಲ, ಎಲ್ಲಕ್ಕಿಂತ ಮಿಗಿಲಾದದ್ದು ನಿಮ್ಮ ಈ ಭಾವನೆಗೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನಿವತ್ತು 400ಗಿಂತ ಹೆಚ್ಚು ಏನೊಂದು ಸದಸ್ಯರಾಗಿರುವಂಥ ಸಂಸ್ಥಾಪಕ ಸದಸ್ಯರಾಗಿ ನೋಂದಾಯಿಸ್ಕೊಂಡಿರುವಂಥದ್ದು ನಿಜಕ್ಕೂ ಸಂತೋಷ ತಂದಿರುವಂಥದ್ದು. ಈ ರೀತಿ ಈ ಮಾಡೆಲ್ ಎಲ್ಲ ಕಡೆನೂ ಅಳವಡಿಸ್ಕೋಬೇಕು. ನಾವು ಯಾರಿಗೂ ನಮ್ಮ ಶಕ್ತಿ ಅನುಸಾರವಾಗಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತಲ್ಲ, ಒಂದು ಮನಸ್ಸಿರಬೇಕು, ಧಾರಾಳತನ ಇರಬೇಕು, ಒಂದು ಭಾಗಿಯಾಗಿರಬೇಕು. ನಾನು ಒಳ್ಳೆ ಕಾರ್ಯ ಸತ್ಕಾರ್ಯದಲ್ಲಿ ಅಭಿಮಾನದ, ನಮ್ಮ ಸ್ವಾಭಿಮಾನದ ಒಂದು ಸಮುದಾಯ ಭವನವನ್ನು ನಾವು ಲೋಕಕ್ಕೆ ಕೊಡ್ತಾ ಇದ್ದೀವಿ, ಲೋಕಕ್ಕೆ ಅರ್ಪಣೆ ಮಾಡಲಿಕ್ಕೆ ಇವತ್ತು ಶಿಲಾನ್ಯಾಸವನ್ನು ಆಗ್ತಿರುವಂಥ ಈ ಕಟ್ಟಡಕ್ಕೆ ನನ್ನ ಕೊಡುಗೆ ಸಹ ಇರಬೇಕು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕು. ಆಗ ಮಾತ್ರ ನಿಜವಾದ ವ್ಯಕ್ತಿತ್ವ. ಒಕ್ಕಲಿಗ ಅಂದಾಗ ಹೇಗಿರಬೇಕು ಅಂದರೆ ನಾಯಕತ್ವದ ಗುಣ. ಈ ನಾಯಕತ್ವ ಹೇಗಿರಬೇಕು ಅಂದರೆ ಏನೇ ಸವಾಲು ಬರಲಿ, ಏನೇ ಸಮಸ್ಯೆಗಳಿರಲಿ, ನಾವಿಟ್ಟ ಗುರಿಯನ್ನು ಸಾಧಿಸ್ತೀವಿ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳನ್ನು DV ಸದಾನಂದಗೌಡರು ಕೊಟ್ಟಿದ್ದಾರೆ, ಭೋಜೇಗೌಡರು ಕೊಟ್ಟಿದ್ದಾರೆ, ಎಲ್ಲರೂ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ನಿಮ್ಮ ಕಣ್ಣು ಮುಂದೆನೇ ಇದೆ. ಹಾಗಾಗಿ ಮನಸ್ಸು ಮಾಡಬೇಕು, ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಆ ಸಾಧನೆ ಮಾಡುವಂಥ ಛಲ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ನಿಮ್ಮ ಜೊತೆಯಲ್ಲಿರ್ತೀವಿ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರುವಂಥ ಮುಖ್ಯ ಕಾರಣ ಏನು ಅಂದರೆ, ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಯಾಗ್ತೀವಿ, ನಿಮ್ಮ ಜೊತೆಯಲ್ಲಿದ್ದೀವಿ, ನಿಮಗೆ ಹೆಗಲನ್ನು ಕೊಡ್ತೀವಿ. ಏನೇ ಕಷ್ಟ ಬರಲಿ, ಏನೇ ಸವಾಲು ಬರಲಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳಕ್ಕೆ ಬಂದಿದ್ದೀವಿ ಅಷ್ಟೇ. ಯಾವ ಸವಾಲಿರಲಿ ಏನು ಯೋಚನೆ ಮಾಡಬೇಡಿ. ಎಂಥ ಸವಾಲಿದ್ರೂ ನಮ್ಮ ತಲೆ ಕೊಡ್ಲಿಕ್ಕೆ ನಾವು ಮುಂದೆ ರೆಡಿ ಇದ್ದೀವಿ. ನಮಗೇನಂಥ ಸ್ವಾರ್ಥತೆ ಇಲ್ಲ. ನಾವೇ ಬದುಕಬೇಕು, ನಾವೇ ಬಾಳಬೇಕು, ನಾನೇ ಇರಬೇಕು ಅನ್ನೋಂಥ ಯಾವ ಸ್ವಾರ್ಥತೆಯೂ ಇಲ್ಲ. ಸಮಾಜಕ್ಕಾಗಿ ಏನು ತ್ಯಾಗ ಮಾಡಲಿಕ್ಕೂ ನಾವು ಸಿದ್ಧರಾಗಿದ್ದೀವಿ. ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ಹಲವಾರು ಸವಾಲುಗಳನ್ನು ಇಡೀ ಸಮುದಾಯ ಎದುರಿಸಿತ್ತು. ಆ ಸಮುದಾಯದ ಎದುರಿಸಿದಂಥ ಎಲ್ಲ ಸಮಸ್ಯೆಗಳಿಗೂ ಉತ್ತರ
ಭೈರವಾಕ್ಯ ಆಗಿರುವಂಥ ಪರಮ ಪೂಜ್ಯ ಸ್ವಾಮಿಗಳಾದಂಥ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ನಾಯಕತ್ವದಲ್ಲಿ ಇಡೀ ನಾಡಿಗೆ, ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಅದೇ ದಾರಿಯಲ್ಲಿ ನಾವು ನಡೆಯೋಣ, ನಿಮ್ಮ ಜೊತೆಯಲ್ಲಿರ್ತೀವಿ. ಇವತ್ತೆಲ್ಲ ಹಲವಾರು ಕಾರ್ಯಕ್ರಮವನ್ನು ತಗೊಂಡಿದ್ದೀರಾ. ಸಹಕಾರಿ ಸಂಘದ ಇವತ್ತು ಉದ್ಘಾಟನೆ ಆಗಿದೆ, ಮತ್ತು ಏನೊಂದು ಶಿಲಾನ್ಯಾಸ ಮತ್ತು ಸೇವಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಎಲ್ಲವೂ ಒಟ್ಟಿಗೆ ಜೋಡಿಸಿ ನೀವು ಮಾಡಿದ್ದೀರಾ. ನಿಮ್ಮ ಸಾಹಸಕ್ಕೆ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಮತ್ತೊಮ್ಮೆ ವಿಶ್ವಾಸನ ಕೊಟ್ಟು ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ನಿಮಗೆಲ್ಲ ಶುಭವಾಗಲಿ. ಮತ್ತು ಏನೇ ಸಾಧನೆಗಳನ್ನು, ಏನೇ ಸಹಕಾರ ಬೇಕಿದ್ದರೂ ಧರ್ಮಪಾಲನಾಥ್ ಸ್ವಾಮಿಗಳೇ, ನಿಮ್ಗೆ ಯಾವ ರೀತಿ ಸಹಕಾರ, ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ನಿಮ್ಮ ಪ್ರತಿಭೆಗಳಿಗೆ ಏನು ಸಹಕಾರ ಬೇಕು, ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ, ನಾಯಕತ್ವದ ಗುಣಗಳನ್ನು ಕೊಡಲಿಕ್ಕೆ ನೀವೇನೇ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಿ, ನಿಮ್ಮ ಜೊತೆಯಲ್ಲಿರ್ತೀವಿ. ಆ ವ್ಯತ್ಯಾಸವನ್ನು ನಮ್ಮ ಕೆಲಸದ ಮೂಲಕ, ನಮ್ಮ ಶ್ರಮದ ಮೂಲಕ, ನಮ್ಮ ಸಾಧನೆ ಮೂಲಕ ನಾವು ಮಾಡಿ ತೋರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಿಮಗೆಲ್ಲ ಶುಭ ಕೋರ್ತೀನಿ. ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಉಕ್ತಿಗೆ ಖಂಡಿತವಾಗಿಯೂ ಸರಿಸಾಟಿ ಹೊಂದುವವರು ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಸಂಸನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಶ್ರೀ ಗುರುದೇವ್. ಸ್ವಲ್ಪ ಜೋರಾಗಿ ಹೇಳಬೇಕೆಲ್ಲ. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಕಿ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕಿ. ಧ್ವನಿ ಕೇಳಿಸಲಿಲ್ಲ. ಮಹಾಸ್ವಾಮೀಜಿ ಕಿ. ಚಂಡಿಕಾಂ ಶ್ವೇತವರ್ಣಾಂ ತಾಂ ಶಿವರೂಪಾಂ ಚ ಸಿಂಹಗಾಂ ದಂಷ್ಟ್ರಾ ಚ ವರ್ತುಲಾರ್ತ್ಯಕ್ಷಾಂ ಡಮರು ಶೂಲಧಾರಿಣೀ ಖಡ್ಗಂ ಬಿಭ್ರಾಂತಿಂಶ್ಚ ದಕ್ಷಾಂ ಅನ್ನಪಾತ್ರಾಭಯಾನ್ವಿತಾಂ ಸರ್ವಶಕ್ತಿಕರೀಂ ದೇವಿ ಚಿಂತಯೇತ್ ಮೋಕ್ಷದಾಯಿಣೀ. ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀಮತ್ ಸಿದ್ಧಯೋಗೀಶ್ವರವರಿಯ ಪ್ರತಿಷ್ಠಿತ ಶ್ರೀಮದಾದಿ ಚುಂಚಾದ್ರಿ ಸಿದ್ಧಸಿಂಹಾಸನಾಧೀಶ್ವರರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಶ್ರೀಪಾದಗಳಿಗೆ ಶಿರಭಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಮಹಾಗಣ್ಯರೇ, ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಮಾಜ ಬಾಂಧವರೇ, ಇವತ್ತು ಒಕ್ಕಲಿಗರ ಸೇವಾ ಸಂಘ ಕಡಬ ತಾಲೂಕು ಇದರ ವತಿಯಿಂದ ಆರಂಭಗೊಳ್ತಾ ಇರತಕ್ಕಂತಹ ಒಕ್ಕಲಿಗ ಗೌಡ ಸಮುದಾಯ ಭವನ ಶಿಲಾನ್ಯಾಸ ಕಾರ್ಯಕ್ರಮ ಹಾಗೂ ಒಕ್ಕಲಿಗ ಸ್ಪಂದನ
ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಸುವರ್ಣ ಅಕ್ಷರ ಗಳಿಗೆ ಒದಗಿ ಬಂದಿರತಕ್ಕಂಥದ್ದು. ನಾಥ ಪರಂಪರೆಯ ಧರ್ಮಪೀಠದ 71ನೆಯ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರು ಸಂಚಾರಿ ಭೈರವನಂತೆ ಸಂಚರಿಸಿದ ಈ ಒಂದು ತಾಣದಲ್ಲಿ ಇವತ್ತು 72ನೇ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಶಕ್ತಿಯ ಅನುಗ್ರಹದಿಂದ ಇವತ್ತು ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಶಿಲಾನ್ಯಾಸ ಆಗಿರ್ತಕ್ಕಂಥದ್ದು ಇದೊಂದು ಸುವರ್ಣ ಶುಭಗಳಿಗೆ ಅಂತ ನಾವು ಭಾವಿಸಿದ್ದೇವೆ. ಬಹುಶಃ ಈ ಭಾಗದ ಒಂದು ಪುಣ್ಯವೋ ಏನೋ, 2 ಜನ ಮಹಾಸಿದ್ಧ ಯೋಗಿಗಳನ್ನು ನೋಡಿರುವಂತಹ ಈ ಒಂದು ಪರಿಸರ. ಯಾಕೆಂದರೆ 1979ರಲ್ಲಿ ಉಪ್ಪಿನಂಗಡಿಯಿಂದ ಪ್ರಾರಂಭ ಆದಂತಹ ಮಹಾಸ್ವಾಮೀಜಿಯವರ ಪ್ರವಾಸ ಇದೇ ಕಡಬ, ಕೊಯ್ಲ, ಸುಬ್ರಹ್ಮಣ್ಯ, ಸುಳ್ಯ ಈ ಭಾಗದಲ್ಲಿ ಸಂಚಾರವನ್ನು ಮಾಡಿಕೊಂಡು ಪ್ರತಿ ಮನೆಗಳನ್ನು ಮುಟ್ಟುವ ರೀತಿಯಲ್ಲಿ ಧರ್ಮ ಜಾಗೃತಿಯನ್ನು ಸಂಚಲನ ಉಂಟು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಭೈರವೈಕ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರು. ಅದೇ ರೀತಿಯಲ್ಲಿ 72ನೇ ಜಗದ್ಗುರುಗಳು ಈ ಭಾಗದಲ್ಲಿ ಪ್ರಥಮತಃ ಪುತ್ತೂರು ಭಾಗದಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿಕೊಂಡು ತದನಂತರದಲ್ಲಿ ಸುಳ್ಯ ತಾಲೂಕಿನಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿಕೊಂಡು ಜನರಲ್ಲಿ ಒಂದು ಹೊಸ ಚಿಂತನೆಯನ್ನು ಮೂಡಿಸುವ ನಿಟ್ಟಿನಲ್ಲಿ, ಹೊಸ ಆವಿಷ್ಕಾರಗಳ ಚಿಂತನೆಯನ್ನು ಮಾಡುವ ನಿಟ್ಟಿನಲ್ಲಿ ಧರ್ಮ ಜಾಗೃತಿಯ ಸಂಚಲನವನ್ನು ಮಾಡಿಕೊಂಡು ಬಂದಿರತಕ್ಕಂಥವರು. ಇವತ್ತು ಈ ಸಮುದಾಯ ಭವನ ಒಂದು ಸ್ವಾಭಿಮಾನದ ಸಂಕೇತ ಅಂತ ಹೇಳ್ಬಹುದು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಅದು ಈ ಭಾಗದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕುವಂಥ ಒಂದು ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬರು ಪರಾವಲಂಬಿಗಳಾಗುವಂಥ ಗುಣಗಳು ಬೇಡ. ಸ್ವಾಭಿಮಾನದ ಸಂಕೇತವನ್ನು, ತನ್ನ ತನವನ್ನು, ತನ್ನ ಅಸ್ತಿತ್ವವನ್ನು, ತನ್ನ ಅಸ್ಮಿತೆಗಳನ್ನು ದೃಢವಾದ ನೆಲಗಟ್ಟಿನಲ್ಲಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಎದೆಗಾರಿಕೆಯಿಂದ ಎದೆ ನಿಂತು ದಿಟ್ಟತನದಿಂದ ಹೋರಾಡುವಂಥ ಗುಣಲಕ್ಷಣಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಪರಾವಲಂಬಿಗಳಾಗೇ ಬದುಕಬೇಕಾಗುತ್ತೆ. ಸ್ವಾಭಿಮಾನಿಗಳಾಗಬೇಕು. ತನ್ನ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬಂತು ಅಂತ ಅಂದಾಗ, ತನ್ನ ತನಕ್ಕೆ, ತನ್ನ ಮನೆತನಕ್ಕೆ, ತನ್ನ ಗೌರವಕ್ಕೆ, ತನ್ನ ಆತ್ಮವಿಶ್ವಾಸಕ್ಕೆ ಎಲ್ಲಾದರೂ ಧಕ್ಕೆ ಬಂತು ಅಂತ ಅಂದಾಗ, ನಮ್ಮ ಚಿಂತನೆಗಳು ಒಳ್ಳೆಯದಿತ್ತು ಅಂತ ಅಂದಾಗ ನಾವು ದಿಟ್ಟತನದ ಹೋರಾಟಕ್ಕೂ ಸಿದ್ಧರಾಗಿರಬೇಕು. ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು, ಸ್ವಧರ್ಮವನ್ನು ಉಳಿಸ್ಕೊಳ್ಬೇಕು, ಪರಧರ್ಮವನ್ನು ನಾವು ಪ್ರೀತಿ ಮಾಡಬೇಕು. ಈ ಗುಣ ಒಕ್ಕಲಿಗ ಸಮಾಜಕ್ಕೆ ಬರಬೇಕು. ನಾವು ಯಾರ ಮೇಲಿನ ಪೈಪೋಟಿ ಅಂತದ್ದಲ್ಲ. ಇವತ್ತು 6 ಲಕ್ಷಕ್ಕೂ ಮೀರಿದಂತಹ ಒಂದು ಜನಸಂಖ್ಯೆ ಈ ಒಂದು ಭಾಗದಲ್ಲಿದೆ. 3 ಲಕ್ಷ ಚಿಲ್ಲರೆ ವೋಟರ್ಸ್ಗಳು ಈ ಭಾಗದಲ್ಲಿದ್ದಾರೆ. ಇಷ್ಟೆಲ್ಲ ಇರ್ತಕ್ಕಂಥ ದೊಡ್ಡ ಸಮಾಜಕ್ಕೆ ಆಗ್ತಾ ಇರತಕ್ಕಂಥದ್ದೇನು? ಯುವಕರು ನಾನಾ ಮುಖಗಳ ವಿಮುಖರಾಗಿ ಹೋಗ್ತಾ ಇರತಕ್ಕಂಥದ್ದು, ಅವ್ರ ಭಾವನೆಗಳ ಕಲುಷಿತವಾಗಿರ್ತಕ್ಕಂಥದ್ದು, ಅವರ ಭಾವನೆಗಳಿಗೆ ಹುಳಿ ಹಿಂಡುವಂಥ ನಿಟ್ಟಿನಲ್ಲಿ ನಡೆಯುವಂಥ ಪ್ರಕ್ರಿಯೆಗಳನ್ನು ನಾವು ಹಲವು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಇದರಿಂದ ಸ್ವಾಭಿಮಾನವನ್ನು ಬೆಳೆಸ್ಕೊಂಡು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರುವಾಗಿರಬೇಕು. ನಮ್ಮ ಬುದ್ಧಿ ಅಕ್ಕಿ ಇನ್ನೊಬ್ಬರ ಕೈಯಲ್ಲಿ ಇರಬಾರ್ದು. ಇದು ಒಂದು ಸಣ್ಣ ಗುಟ್ಟು. ಇದು ನೀವು ಸ್ವಾಭಿಮಾನಗಳಾಗಿ ಬದುಕುವಂಥ ನಿಟ್ಟಿನಲ್ಲಿ ಆ ಸ್ವಾಭಿಮಾನವ ಸಂಕೇತವೇ ಈ ಒಕ್ಕಲಿಗರು ಏನು ಅಂತಕ್ಕಂಥದ್ದು ತೋರಿಸ್ಕೊಡೋದು. ಇನ್ನು 1 ವರ್ಷದಲ್ಲಿ ಸಮುದಾಯ ಭವನ ಇಲ್ಲಿ ನಿರ್ಮಾಣ ಆಗುತ್ತೆ. ಎಷ್ಟು ಜನ ಸಂಘಟಿತರಾಗ್ತೇವೆ, ಆಗಿದ್ದೇವೆ ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಇದು ಒಂದು ಕಾರಣೀಭೂತವಾಗುತ್ತೆ. ಈ ಒಂದು ಕಾರ್ಯ, ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಪುತ್ತೂರು ಹಲವು ಭಾಗ, ಸುಳ್ಯ ಹಲವು ಭಾಗ ಈ ಭಾಗಕ್ಕೆ ಬಂದಿದೆ. ಬಹುಶಃ ಎಲ್ಲರೂ ಸಹ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಕ್ಷೆಯಲ್ಲಿ ಮಾತ್ರ ಬದಲಾವಣೆಗಳಾಗಿದ್ದಾವೆ ವಿನಃ ಆದರೆ ಮಾನಸಿಕವಾಗಿ ಅವಿನಾಭಾವ ಸಂಬಂಧ, ಸೋದರ ಸೋದರಿಯರಾಗಿ
ಒಂದು ಮಮತೆಯ ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳುವಂತಹ ನಿಟ್ಟಿನಲ್ಲಿ ಕಡಬ ಇದಾಗಿದೆ ವಿನಃ ಬೇರೆ ಯಾವುದೇ ಇದರಿಂದ ಆಗಿರ್ತಕ್ಕಂಥದ್ದಲ್ಲ. ಇದರಲ್ಲಿ ನಾವು ಮೆಚ್ಚಿಕೊಳ್ಬೇಕು ನಮ್ಮ ಸುರೇಶ್ ಅವರ ಟೀಮನ್ನು. ಮೊದಲು ಹೆದರಿದ್ರು, ಏನು ಮಾಡೋದು ಸ್ವಾಮೀಜಿ ಈಗಿದೆಯಲ್ಲ, ಹೇಗೆ ಮಾಡೋದು ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಹೇಳಿದೆ, ಗುರುಗಳ ಅನುಗ್ರಹ ನಿಮಗಿರುತ್ತೆ, ನೀವು ಮುಂದೆ ನುಗ್ಗಿ ಅಂತ ಹೇಳಿದಾಗ ನಿಜವಾಗಿಯೂ ಜನ ಮೆಚ್ಚುವಂಥ, ಜನ ಮತ್ತು ಜಗತ್ತು ಮೆಚ್ಚುವಂಥ ಒಂದು ದೊಡ್ಡ ಕಾರ್ಯವನ್ನು ಸುರೇಶ ಮತ್ತು ಅವ್ರ ಟೀಮ್ ಮಾಡಿರ್ತಕ್ಕಂಥದ್ದು. ನಮಗೆ ಆಶ್ಚರ್ಯ ಆಯಿತು. ಸುಮಾರು 300-400 ಜನ 1 ಲಕ್ಷ ರೂಪಾಯಿ ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದರು. ನೀವೆಲ್ಲ ಮುಂದೆ ಕೂತಿದ್ರಿ, ಸ್ಥಾಪಕ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥವ್ರು 1 ಲಕ್ಷವನ್ನು ಕೊಟ್ಟು ನಿಮಗೆಲ್ಲರಿಗೂ ಮಹಾಸ್ವಾಮೀಜಿಯವರು ಮಂತ್ರಾಕ್ಷತೆಯನ್ನು ಕೊಟ್ಟು ಶಾಲನ್ನು ಇಲ್ಲಿ ಕೊಡ್ತಾರೆ. ಆನಂತರ ಅದೆಲ್ಲರಿಗೂ ತಮಗೆ ಕೊಡುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಅವರು ಪ್ರತಿಯೊಂದು ಮನೆಗಳನ್ನು ತಿರುಗಾಡಿದ್ರು. ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ವಾಟ್ಸಾಪಲ್ಲಿ ಪ್ರತಿ ದಿವಸ 10 ಮೆಸೇಜ್ ಬರೋದು, ಇವತ್ತು 1,01,000 ರೂಪಾಯಿ ಇಂಥ ಮನೆಯವರು ಕೊಟ್ಟರು, ಇಂಥ ವಂಶದವರು ಕೊಟ್ಟವರು, ಇಂಥ ಕುಟುಂಬದವರು ಕೊಟ್ಟವರು ಅಂತ ಹೇಳಿ ಪ್ರತಿದಿನ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಬಂದು ಒಳ್ಳೆ ಸಂಘಟನಾತ್ಮಕ ಚತುರನಂತೆ ಪಾದರಸದಂತೆ ತಿರುಗಾಡಿದ ಅವರ ಟೀಮು, ಅವರ ಜೊತೆಗೆ ಕೇಶವರಿದ್ದಾರೆ, ಅವರ ಜೊತೆಗೆ ಪಕ್ಕದಲ್ಲಿ ನಿವೃತ್ತ DC ಅವರಿದ್ದಾರೆ. ಅವರು ಒಟ್ಟು ಅವರ ಟೀಮ್ ಇದೆಯಲ್ಲ, ಇಡೀ ಕಡಬ ತಾಲೂಕನ್ನು ಸಂಚಾರ ಮಾಡಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂತಹ ಸುವರ್ಣಾಕ್ಷರ ಗಳಿಗೆಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಮಹತ್ ಯೋಚನೆಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಗುರುಗಳ ಸಾನ್ನಿಧ್ಯದಲ್ಲಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಸುದಿನ ಅಂತಲೇ ಅದನ್ನು ಭಾವಿಸ್ಕೊಳ್ತೇವೆ. ಇವತ್ತು ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಕಡಬ ತಾಲೂಕಿನ ಮೇಲೆ ಬಹಳ ಪ್ರೀತಿ ಅವರಿಗೆ ಪೂಜೆ ಮಾಡುವಂಥವ್ರನ್ನ ಮಠದಿಂದನೇ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಸ್ವಾಮೀಜಿ. ಬಹಳ ಪ್ರೀತಿಯಿಂದ, ನಿಮ್ಮ ಮೇಲಿನ ಒಂದು ಪ್ರೀತಿಯಿಂದ ಅವರಿಗೆ ನಿಜವಾಗಿ ಹೇಳಬೇಕು ಬಿಡುವಿಲ್ಲ ಸ್ವಾಮೀಜಿಗೆ. ಬಹುಶಃ ಅವ್ರು ನಿದ್ದೆ ಮಾಡಿ ಎಷ್ಟು ದಿನವಾಗಿದೆ ಗೊತ್ತಿಲ್ಲ. ಬಹುಶಃ ಒಮ್ಮೆ ಡೆಲ್ಲಿಲಿರ್ತಾರೆ, ಕುರುಕ್ಷೇತ್ರಕ್ಕೆ ಹೋಗ್ತಾರೆ, ಹರಿಯಾಣಕ್ಕೆ ಹೋಗ್ತಾರೆ, ಅಲ್ಲಿಗೆ ಬರ್ತಾರೆ, ಕಡಬಕ್ಕೆ ಬಂದಿದ್ದಾರೆ. ಆಗ ರಾತ್ರಿಯೇ ಬಂದು ಇಲ್ಲಿ ಉಳಿದುಕೊಂಡು ತಮಗೆಲ್ಲ ದಿವ್ಯಾನುಗ್ರಹ ಸಂದೇಶವನ್ನು ನೀಡುವಂಥ ನಿಟ್ಟಿನಲ್ಲಿ ಮಹಾಪೀಠಾಧ್ಯಕ್ಷರು ಇಲ್ಲಿ ಕುಳಿತಿದ್ದಾರೆ. ನೀವೆಲ್ಲರೂ ಸಹ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ದೀರಿ, ತುಂಬ ಚೆಂದ ಮಾಡಿದ್ದೀರಿ. 2,000 ಜನ ನೀವುಗಳು ಕಳೆದ 3 ದಿನಗಳಿಂದ ಮಾಡಿದ ಕೆಲಸಗಳನ್ನು ನೋಡಿ ಒಂದು ರೀತಿ ವಿಸ್ಮಯನಾಗಿಬಿಟ್ಟೆ. ನೋಡಿ ಎಷ್ಟು ಚೆಂದ ಅಡಿಕೆಗಳನ್ನು ಪೋಣಿಸಿದ್ದೀರಾ. ಪ್ರತಿಯೊಂದು ಒಂದು ನಮ್ಮ ಒಕ್ಕಲಿಗ ಸಮಾಜದ ಆಚಾರ ವಿಚಾರ ಪರಂಪರೆಗಳನ್ನು ಅನೂಚಾನವಾಗಿ ಬಂದಂತಹ ನಿಟ್ಟಿನಲ್ಲಿ ಎಲ್ಲ ಉಪಕರಣಗಳನ್ನೆಲ್ಲ ಮುಂದೆ ಇಟ್ಟುಕೊಂಡು ನಶಿಸಿ ಹೋಗಿರ್ತಕ್ಕಂಥ ಜನಪದ ಕಲೆಗಳನ್ನೂ ಸಹ ಈಗಿನ ಯುವ ಜನರಿಗೆ ತೋರಿಸುವಂಥ ಕೆಲಸಗಳನ್ನು ಮಾಡಿದ್ದೀರಿ. ನೀವೆಲ್ಲರೂ ಬಹಳ ನೋಡಿ, ಪ್ರತಿಯೊಂದು ಕಂಬಗಳಿಗೂ ಸಹ ನೀವು ಇವತ್ತು ಕೆಲಸವನ್ನು ಮಾಡಿದ್ದೀರಿ. ಸುಮಾರು ಬಹುಶಃ 15 ಲಕ್ಷ ಅಡಿಕೆ ಇರಬಹುದಲ್ಲಿ ಅಷ್ಟು ಅಡಿಕೆಗಳನ್ನು ನೀವು ಹೊರಕಾಣಿಕೆಯನ್ನು ತಂದಿದ್ದೀರಿ. ಬಹುಶಃ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನಿಮ್ಮೆಲ್ಲರ ಪರಿಶ್ರಮ ಮತ್ತು ಪ್ರತಿಯೊಂದು ನಿಮ್ಮಲ್ಲಿ ಇದೆ ಅಂತಕ್ಕಂಥದ್ದನ್ನು ಭಾವಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ, ಈ ಒಂದು ಸಂಘ ಉತ್ತರೋತ್ತರ ಅಭಿವೃದ್ಧಿಯನ್ನು ಬೆಳೆಸ್ತೈತೆ. ಅದರ ಜೊತೆಗೆ ಪ್ರತಿಯೊಬ್ಬರೂ ಸಹ ನಿಮ್ಮ ಮೇಲೆ ಕುಳಿತಿರ್ತಕ್ಕಂಥ ಸದಾನಂದ ಗೌಡರಿರ್ಬೋದು, ಸಂಜೀವ ಮಠಂದೂರರಿರ್ಬೋದು, ಅಥವಾ ನಮ್ಮ ಹಿಂಬದಿಯಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕು ಸಂಘಗಳ ಅಧ್ಯಕ್ಷರುಗಳಿರಬಹುದು, ಇವರೆಲ್ಲರ ಸಹಕಾರ ನಿಮಗಿರ್ತೈತೆ. ಮಠದ ದಿವ್ಯಾನುಗ್ರಹ ಸದಾ ನಿಮ್ಮ ಹಿಂದೆ ಇದೆ. ಯಾರೂ ಸಹ ಹೇಡಿಗಳಾಗಬಾರ್ದು, ರಣಹೇಡಿಗಳಾಗಬಾರ್ದು. ಖಂಡಿತ ಹೇಳ್ತೇನೆ, ನಿಮ್ಮ ಮುಂದೆ ನನ್ನ ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗಾಗಿ ಸ್ವಾಭಿಮಾನವನ್ನು ಬಿಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಆ ಭಗವಂತ ತಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿವಂಶಕ್ತಿ. ಧನ್ಯವಾದಗಳು. ಮುಂದೆ ಧೀಮಂತ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಐತಿಹಾಸಿಕ ಸ್ಮಾರಕ ಸ್ಥಾಪನೆಗೆ ಹಗಲಿರುಳು ದುಡಿದಂತಹ ಶ್ರೀಯುತ ಕಿರಣ್ ಬುಡ್ಲೆಗುತ್ತು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸಮಾಜ ಬಾಂಧವರೇ ಹಾಗೂ ಎಲ್ಲ ಇತರ ಸಮಾಜ ಬಾಂಧವರೇ, ಇವತ್ತು ಭಾಳ ಸಂತೋಷವಾದಂಥ ವಿಷಯ. ಇವತ್ತು ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸಮಿತಿಗೆ ಇವತ್ತು ಅಧ್ಯಕ್ಷನಾದ ಬಂದ ನಂತರ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ, ಅದು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಅಲ್ಲ, ಅದು ನಮ್ಮ ಸ್ವಾಮೀಜಿ, ಈಗ ನಿರ್ಮಲನ್ ಸ್ವಾಮೀಜಿ ಅವರು ಹೇಳಿದ್ರಂತೆ 3 ನಿಮಿಷ ಕಿರಣ್ ಮಾತಾಡಬೇಕು ಅಂತ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಅವರು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಅಲ್ಲ,
ಇಲ್ಲಿ ಇಡೀ ಸಮಾಜಕ್ಕಾಗಿ ಕೆಲಸ ಮಾಡಿರತಕ್ಕಂತಹ ಹಲವಾರು ಮುಖಂಡರುಗಳ ಮಧ್ಯೆ ನನ್ನನ್ನು ಅತಿಥಿಯಾಗಿ ನನಗೊಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥದ್ದು ಅದು ನಮ್ಮ ಸಮುದಾಯದ ಕೆದಂಬಾಡಿ ರಾಮಯ್ಯಗೌಡರು ಈ ನೆಲಕ್ಕಾಗಿ ಈ ಭೂಮಿಗಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಒಂದು ನೆನಪಿನ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಸುರೇಶ್ ಬೈಲ್ರವರ ಅವರ ಬಗ್ಗೆ ಮಾತನಾಡಲಿಕ್ಕೆ ಮಾತ್ರ ಈ 1 ನಿಮಿಷವನ್ನು ನಾನು ಬಳಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಅವರೊಬ್ಬ ಅಪ್ರತಿಮ ಬಿಸ್ನೆಸ್ ಮ್ಯಾನ್. ಒಂದು ಹಳ್ಳಿಗಾಡಿನ ಪ್ರದೇಶದಿಂದ ಬಂದು ಇವತ್ತು ಮಂಗಳೂರಿನಲ್ಲಿ 30 ವರ್ಷಗಳಿಂದ ಎಷ್ಟೋ ಕೋಟಿಯ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು ಅಥವಾ ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡಿ ನನಗೆ ಅಚಾನಕ್ಕಾಗಿ ಸುಧೀರ್ ಶೆಟ್ಟಿ ಬಿಳಿನಲೆ ಅಂತ ನಮ್ಮ ಮಿತ್ರರು, ಅವರು ಯಾವುದೋ ಒಂದು ಇಂಟೀರಿಯರ್ ಕೆಲಸದಲ್ಲಿ ನನಗೆ ಅವರನ್ನು ಪರಿಚಯ ಮಾಡಿಸಿದರು. ಅಲ್ಲಿಂದ ನನಗೆ ಪ್ರಾರಂಭವಾದಂತಹ ಒಂದು ಮಿತ್ರತ್ವ, ಅವರಲ್ಲಿ ನಾನು ಏನೋ ಒಂದು ವಿಶೇಷತೆಯನ್ನು ಕಂಡಿದ್ದೆ. ಆದರೆ ಕೆದಂಬಾಡಿ ರಾಮಯ್ಯಗೌಡರ ಸಮಿತಿಯನ್ನು ಲೋಕಯ್ಯಗೌಡರು ಇದ್ದಾಗೆ ನಾವು ಮಾಡುವಂಥ ಸಂದರ್ಭದಲ್ಲಿ ನಾನು ಲೋಕಯ್ಯಗೌಡರ ಹತ್ರ ಮತ್ತು ನಮ್ಮ ಹಿರಿಯರ ಹತ್ರ ಎಲ್ಲ ಕೇಳಿಕೊಂಡಿದ್ದೆ, ನನಗೆ 3 ಜನರನ್ನು ವಿಶೇಷವಾಗಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೊಡಬೇಕು. ಒಂದು ಭಾಸ್ಕರ್ ದೇವಸ್ಯ, ಮತ್ತೊಂದು ಅಕ್ಷಯ್ ಕುರುಂಜಿ, ಮತ್ತೊಂದು ನಮ್ಮ ಸುರೇಶ್ ಬೈಲ್ರು. ಆದರೆ ಅವರಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ಇಡೀ ಕಡಬ ತಾಲೂಕಿನಲ್ಲಿ ಏನೇನು ಇಷ್ಟರವರವರೆಗೆ ಚಂದ್ರಶೇಖರ್ ಕೋಡಿಬಾಯಲ್ರವರು, ತಮ್ಮಯ್ಯ ಮಾಸ್ಟ್ರು, ಹಾಗೆ ಕೋಡಿಂಬಾಳ ಸೀತಾರಾಮರವರು ಕಟ್ಟಿದಂತಹ ಈ ಒಂದು ಅಭೂತಪೂರ್ವವಾದಂತಹ ಜನರ ಸಂಘಟನೆಯನ್ನು ಮತ್ತಷ್ಟು ಬಲಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಸುರೇಶ್ ಬೈಲ್ರವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರ ಹಿಂದೆ ನಮ್ಮ ಕೆದಂಬಾಡಿ ರಾಮಯ್ಯಗೌಡರ ಸಮಿತಿ ಸಂಪೂರ್ಣವಾಗಿ ನಿಲ್ತದೆ. ಆ ಕೆದಂಬಾಡಿ ರಾಮಯ್ಯಗೌಡರ ಮುಖಾಂತರ ಇವತ್ತು ಇಡೀ ನಾವು ಕಡಬ ತಾಲೂಕಿನಲ್ಲಿ ಒಂದು ಗಟ್ಟಿಯಾದಂತಹ ಒಂದು ಸಂಘಟನೆಯನ್ನು ಕಟ್ತಕ್ಕಂಥ ಕೆಲಸ ಆಗಿದೆ. ಇಡೀ ಇದು ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕವಾಗಿ ನಾವು ಏನು ಕೀಳರ ಮೇಲೆ ಇದ್ದೇವೆ, ಇದು ಇವತ್ತಿನ ಸಭೆಯ ಮುಖಾಂತರ ಅದೊಂದು ಯಶಸ್ವಿಯಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಸಂದೇಶ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಇವತ್ತು ಉತ್ತಮವಾದಂತಹ ಒಂದು ಸಮುದಾಯ ಭವನದ ಕಲ್ಪನೆಯನ್ನು ನಾವು ಇಲ್ಲಿ ಏನು ಇಟ್ಟುಕೊಂಡಿದ್ದೇವೆ ಅದು 1 ವರ್ಷದ ಒಳಗೆ ಮುಗಿಯುವಂಥ ಕೆಲಸ ಆಗ್ತದೆ. ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ, ಶೂರನೂ ಅಲ್ಲ. ಇವತ್ತು ಕೊಟ್ಟ ಕುದುರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಿರ್ವಹಿಸಿ ಪ್ರಥಮ ಹಂತದ ಯಶಸ್ವಿಯಲ್ಲಿ ತಾವೇನು ಯಶಸ್ವಿಯನ್ನು ಕಂಡಿದಿರಿ, ಇನ್ನು ಮುಂದೆ ಆಗತಕ್ಕಂಥ 50%ಗಿಂತ ಹೆಚ್ಚಿನ ಕೆಲಸ ಆಗಬೇಕು. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು, ಸುರೇಶ್ ಬೈಲ್ರು ಮತ್ತು ಈ ಎಲ್ಲ ತಂಡಕ್ಕೆ ಸಹಕರಿಸಿ ಅಂತ ಹೇಳುವಂಥ ಮಾತನ್ನು ಹೇಳಿ, ನನಗೆ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ನಾಮ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನಾನು ಯಾವತ್ತೂ ಅವರು ನನ್ನ ಒಂದು ನಿರಂತರ ಸಂಪರ್ಕದಲ್ಲಿ ನನಗೆ ಯಾವತ್ತೂ ಶುಭವನ್ನು ಹಾರೈಸಿಕೊಂಡು ನನಗೆ ಅವರಿಗೆ ಅರ್ಪಣೆ ಮನೋಭಾವವನ್ನು ಈ ಒಂದು ತುಂಬಿದ ಸಮಾಜದ ಮುಖಾಂತರ ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ರಾಮಯ್ಯಗೌಡರ ಆ ಒಂದು ಪ್ರತಿಮೆ ಏನಾದರೂ ಇವತ್ತು ಆಗಬೇಕು ಅಂತೇಳಿದರೆ, ಏನು ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆದರೆ ಕೆಲವು ರೀತಿಯಲ್ಲಿ ಸಹಕಾರ ಆಚೆ ಈಚೆ ಆಗಿದ್ದರೂ ಕೂಡ ನಮ್ಮ ಸ್ವಾಮೀಜಿಯವರು ನಿಂತು ನಿನ್ನ ಜೊತೆ ನೀನು ಮಾಡ್ತಕ್ಕಂಥ ಕೆಲಸ, ಈ ಸ್ವಾತಂತ್ರ್ಯಕ್ಕೋಸ್ಕರ ಜೀವವನ್ನೇ ಅರ್ಪಣೆ ಮಾಡಿದಂಥ, ಪ್ರಾಣತ್ಯಾಗ ಮಾಡಿದಂಥವರನ್ನು ನೆನಪಿಸ್ತಕ್ಕಂಥ ಕೆಲಸ ನೀನು ಮಾಡ್ತೀಯ, ನಿನ್ನ ಜೊತೆ ನಾನಿದ್ದೇನೆ, ನಿನಗೆ ಹೆಗಲಿಗೆ ಹೆಗಲು ಕೊಟ್ಟು ನಿನ್ನೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿ ಸ್ವಾಮೀಜಿ ನನಗೆ ಪುರಸ್ಕರಿಸಿದ್ದಾರೆ, ಪ್ರೇರಣೆಯಾಗಿದ್ದಾರೆ. ಅವರಿಗೆ ನಾನು ಈ ಎಲ್ಲ ತುಂಬಿದ ಸಮಾಜದ ಮುಖಾಂತರ, ಕೆದಂಬಾಡಿ ರಾಮಯ್ಯಗೌಡರ ದಿವ್ಯ ಚೇತನದ ಮುಖಾಂತರ ತಮಗೆ ಒಂದು ಗೌರವವನ್ನು ಸಲ್ಲಿಸುತ್ತಾ, ಧರ್ಮಪಾಲನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಪ್ರತಿ ಹಂತದಲ್ಲಿ ಕೂಡ ನನ್ನ ಜೊತೆ ಇದೆ. ಅವರು ನನಗೆ ಗುರುಗಳಾಗಿ, ನನ್ನ ಒಂದು ಅಪ್ಪಟ ಶಿಷ್ಯನಾಗಿ ಅವ್ರ ಜೊತೆ ನಾನು ಬೆಸೆಯುತ್ತಾ ಇದ್ದೇನೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಸುರೇಶ್ ಬೈಲ್ರವರ ಧರ್ಮಪತ್ನಿ ನಮ್ಮ ಸೌಮ್ಯ ಸುರೇಶ್ರವರು ಯಾವಾಗಲೂ ಹೇಳ್ತಾ ಇದ್ರು, ಯಾವಾಗಲೂ ನಾವು ಮನೆಯಲ್ಲಿ ಒಟ್ಟಿಗೆ ಇರ್ತಿದ್ದೆವು, ಆದರೆ ಈ ಕೆಲಸಕ್ಕೆ ಶುರುವಾದ ನಂತರ ಸುರೇಶ್ ಅವರನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಅಂತ. ಆದರೆ ಅವರ ಒಂದು ಶ್ರಮ ಕೂಡ ಈ ಒಂದು ಸುರೇಶ್ ಗೌಡ್ರ ಒಂದು ಪ್ರೇರಣೆಗೆ ಕಾರಣ ಆಗಿದ್ದಾರೆ. ಇವತ್ತು ನೀವು ಇನ್ನೂ ಅವರ 1 ವರ್ಷದಲ್ಲಿ ಮುಗಿಸಬೇಕು ಅಂತ ಹೇಳಿದ್ರೆ, ಇನ್ನು 1 ವರ್ಷ ಅವರನ್ನು ಸ್ವಲ್ಪ ಫ್ರೀ ಬಿಟ್ಟರೆ ಖಂಡಿತವಾಗಿ ಇದು ಆಗ್ತದೆ. ಎಲ್ರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಯುವ ನಾಯಕ ಕಿರಣ್ ಬುಡ್ಲೆಗುತ್ ಅವರಿಗೆ. ಆತ್ಮೀಯರೇ, ನಮ್ಮ ಇಡೀ ಕಾರ್ಯಕ್ರಮದ ಪ್ರಧಾನ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಜಗದ್ಗುರುಗಳ ಅನುಮತಿಯನ್ನು ಪಡ್ಕೊಂಡು 1 ನಿಮಿಷ ಜಗದ್ಗುರುಗಳನ್ನು ಈ ಸಭೆಗೆ ಪ್ರಸ್ತುತಪಡಿಸುವುದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ತುಂಬಿದ ಸಭೆ ಇದು. ಪರಂ ಪೂಜ್ಯರನ್ನು 1 ನಿಮಿಷದಲ್ಲಿ ಈ ಸಭೆಗೆ ಪ್ರಸ್ತುತಪಡಿಸ್ತೇನೆ. ಆಮೇಲೆ ಪೂಜ್ಯರ ದಿವ್ಯ ಅನುಗ್ರಹ. ವಾಸುದೇವ ಸರ್ ತಯಾರಾಗಬೇಕು.
ಈ ಘನ ವೇದಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದಂಥ ಗಣ್ಯರನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಇದನ್ನು ನಿರ್ವಹಿಸಲಿಕ್ಕೆ ಶ್ರೀಯುತ ವಾಸುದೇವ ಕೊಲ್ಪೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಬೇಕು ಅಂತ ವಿನಂತಿಸ್ತೇನೆ. ಒಕ್ಕಲಿಗ ಗೌಡ ಸಮುದಾಯದ ಸಂಘಟನೆಯಲ್ಲಿ ಅವಿರತವಾಗಿ ತಮ್ಮನ್ನು ಕಾಯ ವಾಚ ಮನಸ್ಸ ತೊಡಗಿಸಿಕೊಂಡು ಕಡಬ ತಾಲೂಕು ಕೇಂದ್ರದಲ್ಲಿ ಸಮಾಜದ ಹಿರಿಮೆ ಮತ್ತು ಗರಿಮೆಗೆ ಶಿಖರಪ್ರಾಯವಾಗಿರುವ ಭವ್ಯವಾದ ತಾಲೂಕು ಒಕ್ಕಲಿಗ ಗೌಡ ಸಮುದಾಯ ಭವನ ಮತ್ತು ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಸ್ಥಾಪನೆಯನ್ನು ಮಾಡುವ ನಿಟ್ಟಿನಲ್ಲಿ ಸಮುದಾಯದ ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಕಾರ್ಯಪ್ರವೃತ್ತರಾಗಿ ಇಂದು ಈ ಅವಿಸ್ಮರಣೀಯ ಕ್ಷಣಗಳಿಗೆ ತಮ್ಮದೆಲ್ಲ ಶಕ್ತಿ ಸಾಮರ್ಥ್ಯವನ್ನು ದಾರಿ ಎರೆದು ಜೇಡೆತ್ತುಗಳಂತೆ ಹರಣಿಸಿ ದುಡಿದ ಸಮುದಾಯದ ಇಬ್ಬರು ಮೇರು ವ್ಯಕ್ತಿಗಳನ್ನು ಈ ತುಂಬಿದ ಸಭೆಯಲ್ಲಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಆದಿಚುಂಚನಗಿರಿ ಮತ್ತು ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾಮಠ ಮಂಗಳೂರು ಇವರ ದಿವ್ಯ ಸನ್ನಿಧಿಯಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಈ ಇಬ್ಬರು ಮೇರು ವ್ಯಕ್ತಿಗಳು ಒಕ್ಕಲಿಗ ಗೌಡ ತಾಲೂಕು ಸಂಘ ಕಡಬ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಗೌಡ ಬೈಲು, ಹಾಗೆಯೇ ಸ್ಪಂದನ ಒಕ್ಕಲಿಗ ಗೌಡ ಸಮುದಾಯ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಕೇಶವಗೌಡ ಅಮೇ ಅವರನ್ನು ಈ ತುಂಬಿದ ಸಭೆಯಲ್ಲಿ ದಿವ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಿಮ್ಮ ಜನಮಾನಸದ ಎದುರುಗಡೆ ಸನ್ಮಾನ ಮಾಡಲು ನಾವು ತುಂಬ ಗೌರವ ಪಡ್ತಿದ್ದೇವೆ. ದಯವಿಟ್ಟು ಶ್ರೀಮತಿ ಸೌಮ್ಯ ಸುರೇಶ್ ಗೌಡ ಅವರ ದಂಪತಿ ಮತ್ತು ಸದಸ್ಯರು ಬರಬೇಕು. ಹಾಗೆಯೇ ಶ್ರೀಯುತ ಕೇಶವಗೌಡ ಅಮೇ ಇವರ ದಂಪತಿ ಮತ್ತು ಸುಪುತ್ರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಚರಣಗಳಿಗೆ ವಂದಿಸ್ತಾ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಮುಖ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಮಾಜ ಬಾಂಧವರೇ ಹಾಗೂ ಆಮಂತ್ರಿತರೇ, ಇಡೀ ಸಮಾಜಕ್ಕೆ ಆದರ್ಶಪ್ರಾಯ ಜೀವನೋತ್ಸಾಹ ಸ್ಫೂರ್ತಿಯ ಚಿಲುಮೆ ಮಿತಭಾಷೆ, ಬಾಯಿಯ ದೃಷ್ಟಿ ಕಳೆಕೊಂಡರೂ ಅಂತರ್ದೃಷ್ಟಿ ಬೆಳೆಸಿಕೊಂಡು ಜೀವನೋತ್ಸವ ಮತ್ತು ಆತ್ಮವಿಶ್ವಾಸದಿಂದ ದುಡಿಯುವ ಸವಾಲುಗಳನ್ನು ಸ್ವೀಕರಿಸಿ ಕನಸನ್ನು ನನಸಾಗಿಸುವಂಥ ಛಲಗಾರ, ನಿಷ್ಠೆ ಪ್ರಾಮಾಣಿಕತೆ ಪರಿಶ್ರಮವೇ ಸಾಧನೆಗೆ ಮೆಟ್ಟಿಲು ಎಂದು ಸಾಧಿಸಿ ತೋರಿಸಿದ ಮಹಾನುಭಾವ, ಸಮುದಾಯದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ತನ್ನ ಅಮೂಲ್ಯ ಸಮಯವನ್ನು ಮೀಸಲಿರಿಸಿ ಹಗಲು ರಾತ್ರಿ ದುಡಿಯುವವರು ಶ್ರೀ ಕೇಶವ SRK, ತಂದೆ ದಿವಂಗತ ನೋಣಯ್ಯಗೌಡ ಹಾಗೂ ಶ್ರೀಮತಿ ಟಿ ರಾಮಕ್ಕ, ಹೆಮ್ಮೆಯ ಸುಪುತ್ರ. ಪ್ರಾಥಮಿಕ ಶಿಕ್ಷಣವನ್ನು ಬಿಳಿನೆಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಾದಂಥ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಮುಗಿಸಿರುತ್ತಾರೆ. ಅವರ ಪತ್ನಿ ಶ್ರೀಮತಿ ಮಾಲತಿ PD, ಮಗ ಗಗನ್. ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರವನ್ನು ಅವರು ಮುಗಿಸಿ ಮಂಗಳೂರಿನಲ್ಲಿ ITIಯನ್ನು ಅವರು ಮಾಡಿರುವಂತಹ ಸಂದರ್ಭದಲ್ಲಿ ಕಣ್ಣಿನ ದೃಷ್ಟಿ ಸಮಸ್ಯೆಯಿಂದಾಗಿ ಗ್ಲುಕೋಮಾ ಅಂತ ಹೇಳ್ತೇವೆ, ಅವರು ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಿ ಆರ್ಥಿಕ ಬಡತನದಿಂದಾಗಿ ತನ್ನ ಸಹೋದರ ಮಾವನ ಮನೆಯಂಗಳದಲ್ಲಿ ಸಣ್ಣ ಉದ್ಯಮದೊಂದಿಗೆ ಅಡಿಗಲ್ಲು ಹಾಕಿ ಇಂದು SRK ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ನೂರಾರು ಕುಟುಂಬಗಳಿಗೆ ಅನ್ನದಾತರಾಗಿದ್ದಾರೆ. ಕಾಲಕಾಲಕ್ಕೆ ಬದಲಾಗುತ್ತಿರುವಂಥ ವಿದ್ಯಮಾನದಲ್ಲಿ ವಿವಿಧ ಕೃಷಿ ಉಪಕರಣಗಳನ್ನು ಆವಿಷ್ಕರಿಸಿ ಯಶಸ್ವಿನ ಹಾದಿಯ ವಿವಿಧ ಹಂತಗಳನ್ನು ದಾಟಿ ಜೀವನದ ಮೌಲ್ಯಗಳನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು. ಇಂದಿನ ಯುವ ಉದ್ಯಮಿಗಳಿಗೆ ಮತ್ತು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ದಿನಕ್ಕೆ 7-8 ಏಣಿಗಳ ಮಾರಾಟದಿಂದ ಆರಂಭವಾದಂಥ ಉದ್ದಿಮೆ ಇಂದು ಸುಮಾರು 10 ಕೋಟಿಯ ವಾರ್ಷಿಕ ವ್ಯವಹಾರವನ್ನು ಮಾಡುತ್ತಿದ್ದಾರೆ. ಸ್ವತಃ ಒಬ್ಬ ಸಂಶೋಧಕನಾಗಿ ಹಲವು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳಿಗೆ ಭಾಜನರಾದವರು. ಬೆಂಗಳೂರು, ಮದ್ರಾಸ್, ಗುಜರಾತ್, ಕೋಲ್ಕತ್ತಾ, ದೆಹಲಿ ಮುಂತಾದ ಕಡೆಗಳಿಗೆ ಸ್ವತಃ ತಾವೇ ತೆರಳಿ ವ್ಯವಹಾರವನ್ನು ನಡೆಸ್ತಾರೆ.
ಬದುಕಿನ ಹಾದಿಯಲ್ಲಿ ಅಂತರ್ದೃಷ್ಟಿಯನ್ನು ಬೆಳೆಸಿಕೊಂಡು ಬಾಹ್ಯ ಕಣ್ಣುಗಳನ್ನು ಕಳೆದುಕೊಂಡರೂ ಜೀವನೋತ್ಸವ ತುಂಬಿ ಆತ್ಮವಿಶ್ವಾಸ ಮತ್ತು ಸಂಯಮದಿಂದ ತಮ್ಮ ಗುರಿ ಮುಟ್ಟುವಂಥ ಛಲ ಮತ್ತು ಸತತ ಪರಿಶ್ರಮ ಇವರ ಸಾಧನೆಯ ಶಕ್ತಿಗಳು. ಅವರ ಸುತ್ತಮುತ್ತ ಕತ್ತಲಾವರಿಸಿದರೂ ಇಡೀ ಜಗತ್ತಿಗೆ ಅವರ ಸಾಧನೆ ಬೆಳಕಾಗಿ ಕಾಡಿದೆ. ಉದ್ಯಮಿಗಳಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಇವರ ಸಾಧನೆ ಪ್ರೇರಣೆಯಾಗಲಿ. ಧನ್ಯವಾದಗಳು ಹಿರಿಯಣ್ಣ ಸರ್. ಶ್ರೀಯುತ ಸುರೇಶ್ ಪಣೆಮಜಲು ನಮ್ಮ ಈ ಮಹತ್ವಾಕಾಂಕ್ಷೆಯ ಸಮುದಾಯ ಭವನದ ನೀಲನಕ್ಷೆಯನ್ನು ತಯಾರಿಸಿ ಒದಗಿಸಿಕೊಟ್ಟಂಥ ಶ್ರೀಯುತ ಸುರೇಶ್ ಪಣೆಬೈಲು ಇವರಿಗೆ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನವನ್ನು ನೀಡಿ ಗೌರವಿಸೋದಕ್ಕೆ ಭಾಳ ಸಂತೋಷ ಪಡ್ತಿದ್ದೇವೆ. ದಯವಿಟ್ಟು ಸುರೇಶ್ ಗೌಡ ಪಣೆಮಜಲು ಮತ್ತು ದಂಪತಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಕಡಬ ಒಕ್ಕಲಿಗ ಸಮುದಾಯದ ಸಂಘಟನೆಯನ್ನು ಹುಟ್ಟುಹಾಕಿದ್ದು ಪ್ರತಿಷ್ಠಿತ ಪಣೆಮಜಲು ಮನೆತನದ ಶ್ರೀಯುತ ಬಾಲಣ್ಣಗೌಡ ಪಣೆಮಜಲು ಹಾಗೂ ಶ್ರೀಯುತ ದಿವಂಗತ ಅಚ್ಯುತಗೌಡ ಪಣೆಮಜಲು ಇವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಇಲ್ಲಿ ಹುಟ್ಟಿ ಬೆಳೆದಿರುತ್ತೆ. ಆ ಕುಟುಂಬದ ಸುಪುತ್ರನಾದಂಥ ಶ್ರೀಯುತ ಸುರೇಶ್ ಗೌಡ ಪಣೆಮಜಲು ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕಡಬದಲ್ಲಿ ಮುಗಿಸಿ ತದನಂತರ ಅವರು ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ನ KVGಯಲ್ಲಿ ಮುಗಿಸಿ ಮಂಗಳೂರಿನಲ್ಲಿ ಸುಮಾರು 3 ದಶಕಗಳ ತನಕ ತನ್ನ ಇಂಜಿನಿಯರಿಂಗ್ ಸೇವೆಯನ್ನು ಮುಂದುವರಿಸಿದ್ದಾರೆ. ಇವರ ತನ್ನದಾದ SK ಅಸೋಸಿಯೇಟ್ಸ್ ಮಂಗಳೂರು ಇದನ್ನು ಮುನ್ನಡೆಸಿದ್ದಾರೆ. ಧನ್ಯವಾದಗಳು ವಾಸುದೇವ ಸರ್. ಶ್ರೀಯುತ ರಕ್ಷಿತ್ ಪುತ್ತಿಲ ಈ ಎಲ್ಲ ಸಂಘಟನೆ ಮಾಡುವಲ್ಲಿ, ಅತಿಥಿಗಳನ್ನು ಸಂಘಟಿಸುವಲ್ಲಿ ಮಾಸ್ಟರ್ ಮೈಂಡಾಗಿ ನಮ್ಮ ಜೊತೆಗೆ ದುಡಿದವರು ಶ್ರೀಯುತ ರಕ್ಷಿತ್ ಪುತ್ತಿಲ. ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸಮಿತಿಯ ಕಾರ್ಯದರ್ಶಿಯಾಗಿ ಬಹಳಷ್ಟು ಸಾಧನೆಯನ್ನು ಮಾಡಿ ನಮ್ಮ ಪುತ್ತೂರು ತಾಲೂಕು ಹಾಗೂ ಕಡಬ ತಾಲೂಕಿನಾದ್ಯಂತ ಇಡೀ ದಕ್ಷಿಣ ಕನ್ನಡದಲ್ಲಿ ಸಂಚರಿಸಿ ಗೌಡ ಸಮುದಾಯದಲ್ಲಿ ಸಂಚಲನವನ್ನು ಮೂಡಿಸಿದಂಥ ಯುವ ನಾಯಕ ರಕ್ಷಿತ್ ಪುತ್ತಿಲ. ಈ ಯುವ ನಾಯಕ ರಕ್ಷಿತ್ ಪುತ್ತಿಲ ಅವರನ್ನ ನಾವು ಸ್ವಾಮೀಜಿಯ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸುವುದಕ್ಕೆ ಬಹಳಷ್ಟು ಸಂತಸ ಪಡುತ್ತಿದ್ದೇವೆ. ಶ್ರೀಯುತ ರಕ್ಷಿತ್ ಪುತ್ತಿಲ ಅವರು ಶ್ರೀಯುತ ಕೇಶವಗೌಡ ಪುತ್ತಿಲ ಮತ್ತು ಶ್ರೀಮತಿ ಶಾರದಾ ಗೌಡ ಪುತ್ತಿಲ ಇವರ ಸುಪುತ್ರನಾಗಿ ತಮ್ಮ PUCಯನ್ನು ವಿವೇಕಾನಂದ ಕಾಲೇಜಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬಿಳಿನೆಯಲ್ಲೂ ಹಾಗೆ BBM ಪದವಿಯನ್ನು ಶ್ರೀದೇವಿ ಕಾಲೇಜು ಮಂಗಳೂರಲ್ಲಿ ನಿರ್ವಹಿಸಿ ಪ್ರಸ್ತುತ ತನ್ನ ಮಾವ SK ಅಸೋಸಿಯೇಟ್ಸ್ ಮಂಗಳೂರು ಶ್ರೀ ಸುರೇಶ್ ಪಣೆಬೈಲ್ ಜೊತೆಗೆ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸಿದರು. ಇವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ದೇವರು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಧನ್ಯವಾದಗಳು ಶ್ರೀಯುತ ವಾಸುದೇವ ಸರ್ ಅವರಿಗೆ. ಕಾರ್ಯಕ್ರಮದ ಕೇಂದ್ರ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಅನ್ನದಾಸೋಹಿ, ಶಿಕ್ಷಣ ಸಂತ, ಮೃದು ಸ್ವಭಾವದ ಮೆದು ಮಾತಿನ ಯತಿಶ್ರೇಷ್ಠರಾದ ಪರಂಪೂಜ್ಯರ ಪಾದಸ್ಪರ್ಶದಿಂದ ಹೊಸ ಮಟ್ಟದ ಈ ಮಣ್ಣು ಪಾವನಗೊಂಡಿದೆ. ಅವರ ಅನುಗ್ರಹ ಸಂದೇಶವನ್ನು ಆಲಿಸುವ ಮೂಲಕ ನಾವೆಲ್ಲರೂ ಪಾವನರಾಗೋಣ. ಪೂಜ್ಯರು ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ
ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿಂ. ಹೊಸದಾಗಿ ನಿರ್ಮಾಣಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಬಹು ವಿಶೇಷವಾಗಿ ನಮ್ಮ ಸಮುದಾಯದ ಭಕ್ತ ಸಂಗಮ ಕಾರ್ಯಕ್ರಮ, ನಮ್ಮ ಸಮುದಾಯದ ಒಕ್ಕಲಿಗ ಗೌಡ ಸಮುದಾಯ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮ ಮತ್ತು ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮ, ಈ ಎಲ್ಲ ಹಲವು ಕಾರ್ಯಕ್ರಮಗಳ ಸಂಗಮದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಶಾಖೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಜನಪರವಾದ ಧರ್ಮಪರವಾದ ಆಧ್ಯಾತ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವಾ ಕಾರ್ಯವನ್ನು ಬಹು ಶ್ರದ್ಧೆಯಿಂದ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಧರ್ಮಪಾಲನಾಥ್ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ಕಾರ್ಯಕ್ರಮದ ಆದಿಯಲ್ಲಿ ಸಜ್ಜನ ರಾಜಕಾರಣಕ್ಕೆ ಹೆಸರಾಗಿ ನಾಡನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿ ತಾವು ನಂಬಿದ ಪಕ್ಷಕ್ಕೆ ಆ ಕಾಲಘಟ್ಟದಲ್ಲಿ ದುಸ್ತರವಾಗಿರ್ತಕ್ಕಂತಹ ಹೆಸರು ಇದ್ದ ಕಾಲಘಟ್ಟದಲ್ಲಿ ಅವರ ನಂಬಿದ ಪಕ್ಷಕ್ಕೆ, ಜನ್ಮ ಕೊಟ್ಟ ಸಮುದಾಯಕ್ಕೆ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರನಾದಂಥ ಡಿ ವಿ ಸದಾನಂದ ಗೌಡ್ರವರೇ, ನಾಡಿನ ಉಪಮುಖ್ಯಮಂತ್ರಿಯಾಗಿ, ಉನ್ನತ ಶಿಕ್ಷಣ ಸಚಿವರಾಗಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಮಂತ್ರಿಯಾಗಿ, ಸ್ಕಿಲ್ ಡೆವಲಪ್ಮೆಂಟಿನ ಮಂತ್ರಿಯಾಗಿ, ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು, ಒಂದು ನ್ಯೂ ಡೈಮೆನ್ಷನನ್ನು ತಂದುಕೊಟ್ಟಂತಹ ಶ್ರೀಮಠದ ಸದ್ಭಕ್ತನಾಗಿ, ಹಿರಿಯರಲ್ಲಿ ಹಿರಿಯರಾಗಿ, ಕಿರಿಯರಲ್ಲಿ ಕಿರಿಯನಾಗಿ, ಸದಾ ಸಮುದಾಯದ ತುಡಿತಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥ ಪ್ರೀತಿಯ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಭೋಜೇಗೌಡರು ಮಾತನಾಡಿದರು. ಬೇರೊಂದು ಸಂದರ್ಭದಲ್ಲಿ ಅವರನ್ನು ಕರೆಸಿ 1 ಗಂಟೆಗಳ ಕಾಲ ಅವರ ಮಾತನ್ನು ಕೇಳುವ ಅವಕಾಶವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ. ಅವರಿಗೆ 10 ನಿಮಿಷ ಕೊಟ್ಟಿತ್ತು, ಬೇಸರ ಮಾಡ್ಕೊಳ್ತಾರೆ ಅಂತ 1 ನಿಮಿಷ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟರು ಅಂತ ಅವರೇ ಹೇಳಿದರು. ಭೋಜೇಗೌಡ್ರೆ, ಸದಾನಂದಗೌಡರು ಬಹಳ ನೋವಿನಿಂದ ಹೇಳಿದರು, ಸಮುದಾಯದ ಅಸ್ಮಿತೆ ಮತ್ತು ಕೀರ್ತಿ ತನ್ನ ಸೇವೆಯ ಮುಖಾಂತರ ಮಾಡ್ತಾ ಇದ್ದಂಥ ಸಂಜೀವ್ ಮಠಂದೂರು ಅವರ ಸೇವೆ ಒಕ್ಕಲಿಗ ಸಮುದಾಯದ ಮುಖಾಂತರ ನಮ್ಮ ನಾಡಿನ ಸೇವೆಗೆ ಬೇಕಾಗಿತ್ತು. ಆದರೆ ನೋವಾಗಿದೆ. ಸಂಜೀವ್ ಮಠಂದೂರು ಅವರು ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಇವತ್ತು ಮಾಜಿ ಶಾಸಕರಾದ್ರೂ ಕೂಡ ಅಷ್ಟೇ ಪ್ರೀತಿಯಿಂದ ಶ್ರದ್ಧೆಯಿಂದ ಸಮುದಾಯದ ಮತ್ತು ಒಟ್ಟು ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಕಾಲಭೈರವನ ಆಶೀರ್ವಾದ ಇರಲಿ ಸಂಜೀವ್ ಮಠಂದೂರು ಅವರೇ. ಮತ್ತು ಇಂದಿನ ಈ ಕಾರ್ಯಕ್ರಮ ಇಷ್ಟೆಲ್ಲ ಸಾಕಾರಗೊಳ್ಳಬೇಕು ಅಂತಂದರೆ ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ಅಧ್ಯಕ್ಷನಾಗಿ ಸಮಾಜವನ್ನು ಮುನ್ನಡೆಸುವ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸುರೇಶ್ ಗೌಡ ಬೈಲರವರು ಒಂದು ಮಾತು ನಿಮಗೆ ಕೇಳಿದಿರಿ, ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಾಹ ತತ್ರ ದುರ್ಲಭಾಹ. ಮಂತ್ರಕ್ಕೆ ಬಾರದೇ ಇರತಕ್ಕಂಥ ಅಕ್ಷರ ಎಲ್ಲೂ ಇಲ್ಲ ಅಂತೆ.
ಇರ್ತಕ್ಕಂಥ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಷ್ಟೂ ಅಕ್ಷರಗಳು ಒಂದಲ್ಲ ಒಂದು ಮಂತ್ರಕ್ಕೆ ಬಂದೇ ಬರುತ್ತೆ. ವನ ಔಷಧಿಗಳು, ವನದಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗಿಡಮೂಲಿಕೆಗಳು ಸದಾ ಒಂದಲ್ಲ ಒಂದು ಔಷಧಿಗೆ ಬರುತ್ತೆ, ಅದನ್ನು ಉಪಯೋಗಿಸ್ತಕ್ಕಂಥ ಕಲೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಮಂತ್ರಕ್ಕೆ ಬಾರದ ಅಕ್ಷರವಿಲ್ಲ, ಔಷಧಿಗೆ ಬಾರದೇ ಇರತಕ್ಕಂಥ ವನದ ಮೂಲಿಕೆಗಳಿಲ್ಲ. ಆದರೆ ಅಯೋಗ್ಯನಾಗಿರ್ತಕ್ಕಂಥ ಮನುಷ್ಯನಿಲ್ಲ. ಆದರೆ ಇದ್ದ ಹಾಗೆ ಕಾಣಿಸುತ್ತೆ. ಯಾಕೆ ಅಂತಂದರೆ ಸಮುದಾಯವನ್ನು, ಜನಗಳನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ನಾಯಕನ ಕೊರತೆ. ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕ ತತ್ರ ದುರ್ಲಭ. ಇವತ್ತು ಸುರೇಶ್ ಗೌಡಗೆ ನೋಡಿದರೆ ನಮ್ಮ ಸಮುದಾಯವನ್ನು ಈ ಭಾಗದಲ್ಲಿ ಮುನ್ನಡೆಸ್ತಕ್ಕಂಥ ಒಂದು ಯೋಗ್ಯತೆ, ಶಕ್ತಿ ಇದ್ದದ್ರಿಂದ ಇಷ್ಟೆಲ್ಲ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಭಕ್ತರುಗಳು ಬಂದಿದ್ದೀರಿ. ಅದಕ್ಕಾಗಿ ನಾವು ಸುರೇಶ್ ಗೌಡರಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಮುಂದೆ ಹಿಂದೆ ಕುಳಿತಂತೆ ಎಲ್ಲ ಸದ್ಭಕ್ತರೆ, ಮಾಧ್ಯಮ ಸ್ನೇಹಿತರೆ, ಸಮಯ 2:30 ಗಂಟೆ ಆಗಿದೆ. ಕಾರ್ಯಕ್ರಮದ ಯಶಸ್ಸನ್ನು ಎಲ್ಲಾದರೂ ಕೂಡ ನಾವು ಅಳಿಬೇಕು ಅಂತಂದರೆ ವಿಚ್ ಈಸ್ ದ ರೈಟ್ ಯಾರ್ಡ್ಸ್ಟಿಕ್, ಅಳತೆಗೋಲು ಯಾವುದು? ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹದ್ದು ಪ್ರಾರಂಭದಲ್ಲಿ ಒಂದು ಅಳತೆಗೋಲು ಆದ್ರೂ ಕೂಡ ಕಾರ್ಯಕ್ರಮ ಮುಗಿಯುವ ಸಂದರ್ಭದಲ್ಲಿ ಜನಗಳು ಎಷ್ಟಿದ್ರೂ, ಚೇರ್ಗಳು ಎಷ್ಟು ಖಾಲಿ ಇದ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ನೀವೆಲ್ಲರೂ ಕೂಡ ನಮ್ಮನ್ನು ನೋಡಿ, ಹಿಂದೆ ನಿಮಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಒಟ್ಟು ವೇದಿಕೆಯ ಸಮಾರಂಭವನ್ನು ನೋಡ್ತಾ ಇದ್ದದ್ದು ಆದರೆ ಚೇರುಗಳು ಸಿಗದಲೇ ನಿಂತಹ ಸಂಖ್ಯೆ ಈಗಲೂ ಕೂಡ ಹಾಗೇ ನಿಂತಿದ್ದೀರಿ. ಈ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಯಶಸ್ಸು ನಿಮ್ಮ ಶಿಸ್ತಿನಿಂದ ಬಂದಿದೆ. ಅದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ನಮ್ಮದೊಂದು ಸಂಘಟನೆ, ನಮ್ಮದು ಒಂದು ಸಮುದಾಯ. ಒಂದು ದೇಶದ ದೊಡ್ಡ ಶಕ್ತಿ ಯಾವುದಪ್ಪ ಅಂತಂದರೆ ನಾಟ್ ಜಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಪ್ರಕೃತಿ ಸಂಪತ್ತು ಅಷ್ಟೇ ಅಲ್ಲ. ನಿಜವಾದ ಒಂದು ದೇಶದ ಅಥವಾ ಒಂದು ಮನೆಯ ಮೂಲ ಸ್ವತ್ತು ಯಾವುದಪ್ಪ ಅಂತಂದರೆ ಹ್ಯೂಮನ್ ರಿಸೋರ್ಸ್. ಯಾವುದೇ ಒಂದು ದೇಶದ ನಿಜವಾದ ಶಕ್ತಿ ಮಾನವ ಸಂಪನ್ಮೂಲ. ಈ ಮಾನವ ಸಂಪನ್ಮೂಲ ಇದ್ದೂ ಕೂಡ ಅದನ್ನು ಸರಿಯಾಗಿ ಉಪಯೋಗಿಸದೆ ಹೋದದ್ದೇ ಆದರೆ ಅಂತಹ ದೇಶವನ್ನು ಬಡ ದೇಶ ಅಂತ ಕರಿಬೇಕೇ ಹೊರತು, ಹೆಚ್ಚಿನ ಜನಸಂಖ್ಯೆ ಇದ್ದು ಇರತಕ್ಕಂಥವರೆಲ್ಲರೂ ಕೂಡ ಎಚ್ಚೆತ್ತು ತಮ್ಮ ಶಕ್ತಿಯನ್ನು, ತಮ್ಮನ್ನು ಕಟ್ಟಿಕೊಳ್ಳುವ, ತಮ್ಮ ಮನೆಯನ್ನು ಕಟ್ಟಿಕೊಳ್ಳುವ ಮತ್ತು ಸಮಾಜ ದೇಶವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದದ್ದಾದರೆ ಅಂತಹ ಕುಟುಂಬಕ್ಕೆ, ಅಂತಹ ಸಮುದಾಯಕ್ಕೆ, ಅಂತಹ ದೇಶಕ್ಕೆ ಎಂದೂ ಕೂಡ ದುರ್ಭಿಕ್ಷೆ ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ಈ ಮಾತನ್ನು 1897 ಸುಮಾರಿಗೆ, 1897, ನಾನು ತಪ್ಪಿ ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಏನು ಸ್ವಾಮಿಗಳು 1997, 2007 ಇರಬೇಕು ಅನ್ನೋದನ್ನು ತಪ್ಪಿ ಹೇಳ್ತಾ ಇದ್ದಾರೆ ಅಂತ ಇಲ್ಲ. 1897ಕ್ಕೆ ಸ್ವಾಮಿ ವಿವೇಕಾನಂದರು ಆಗ್ತಾನೆ ಅಮೇರಿಕಕ್ಕೆ ಹೋಗಿ ವಾಪಸ್ ಬಂದಿರ್ತಾರೆ. ನಮ್ಮ ನಾಡಿನಿಂದ, ನಮ್ಮ ಸಮುದಾಯದಿಂದ ಒಬ್ಬ ಹುಡುಗ ಲಾ ಓದಲಿಕ್ಕೆ ಚೆನ್ನೈಗೆ ಹೋಗಿರ್ತಾನೆ, ಮಡ್ರಾಸ್ಗೆ ಹೋಗಿರ್ತಾನೆ. ಆ ಹುಡುಗ ಕೇಳ್ತಾನೆ ಬಂದಂಥ ಸ್ವಾಮಿ ವಿವೇಕಾನಂದರಿಗೆ, ನಿಮ್ಮ ದೇಶ ಪ್ರೇರಣೆಯಿಂದ, ಪ್ರೇಮದಿಂದ ನಾನು ಪ್ರೇರಣೆಗೊಂಡಿದ್ದೇನೆ. ನಾನೊಬ್ಬ ಯುವಕನಾಗಿ ನನ್ನ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ನನಗೆ ಅಡ್ವೈಸ್ ಮಾಡಿ ಅಂತ ಹೇಳಿದರೆ, ಇನ್ ವಾಟ್ ವೇ ಐ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ದ ಡೆವಲಪ್ಮೆಂಟ್, ಇನ್ ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಆಫ್ ಮೈ ಕಂಟ್ರಿ ಅಂತ ಕೇಳಿದರೆ ವಿವೇಕಾನಂದರು ಏನು ಹೇಳಿದರು ಗೊತ್ತಾ? ನೀನು ಒಬ್ಬನೇ ಸೇರಿ ದೇಶ ಕಟ್ಟಕ್ಕೆ ಏನೋ ಆಗುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೆಟ್ಟಕ್ಕೆಲ್ಲ ಬಟ್ಟೆ ಹೊಚ್ಚಲಿಕ್ಕೆ ಆಗೋದಿಲ್ಲ. ಮತ್ತೇನು ಮಾಡ್ಬೋದು? ನೀನು ಒಂದು ಸಮುದಾಯಕ್ಕೆ, ಒಂದು ಜನಾಂಗಕ್ಕೆ ಹುಟ್ಟಿರಬಹುದಲ್ಲ. ಆ ಜನಾಂಗ ಸೋಮಾರಿತನದಲ್ಲಿ ಬಿದ್ದು ನರಳ್ತಾ ಇದ್ದದ್ದಾದರೆ, ಅರಾಜಕತೆಯಲ್ಲಿ ಬಿದ್ದು ನರಳ್ತಾ ಇದ್ದದ್ದಾದರೆ, ಸ್ವತಃ ಒಳಗಡೆ ಕಿತ್ತಾಡ್ತಾ ಇದ್ದದ್ದಾದರೆ, ಅಂತಹ ಸಮುದಾಯದಲ್ಲಿ ಹುಟ್ಟಿದ ನೀನು ಅಂತಹ ಜನಾಂಗವನ್ನು ಸರಿಯಾದ ರೀತಿ ಕಟ್ಟದೆ ದೇಶವನ್ನು ಕಟ್ಟಲಿಕ್ಕೆ ಹೋಗ್ತೇನೆ ಅಂತಂತಂದರೆ ಅದು ಆಷಾಢಭೂತಿತನ ಆಗ್ತದೆ, ಹಿಪೋಕ್ರಸಿ. ಹಾಗಿದ್ರೆ ಏನು ಮಾಡಬೇಕು? ನಾನು ಏನು ಮಾಡಬೇಡ, ದೇಶ ಕಟ್ಟುವ ಕಾಯಕ ಸಹಜವಾಗಿ ತಾನು ಆಗುತ್ತೆ. ಮೊದಲು ಹೋಗಿ ನಿನ್ನ ಜನಾಂಗವನ್ನು ಕಟ್ಟು. ಒಬ್ಬ ಸನ್ಯಾಸಿ ಒಂದು ಜನಾಂಗದ ಸಮುದಾಯದ ಸಂಘಟನೆಯನ್ನು ಕಟ್ಟಿ ನಿನ್ನ ಸಮುದಾಯದ ಜನಗಳನ್ನು ದೇಶ ಕಟ್ಟುವ ಕಾಯಕಕ್ಕೆ ತೊಡಗಿಸ್ಬೇಕು ಅಂತಂದರೆ ಅವರ ಕಿತ್ತಾಟವನ್ನು ನಿಲ್ಲಿಸಬೇಕು, ಅವರಲ್ಲಿ ಇರ್ತಕ್ಕಂಥ ದುರ್ಭಾವನೆಯನ್ನು ಅಳಿಸ್ಬೇಕು,
ಅವರಲ್ಲಿ ಇರ್ತಕ್ಕಂಥ ಜಾಡ್ಯವನ್ನು, ಸೋಮಾರಿತನವನ್ನು, ಆಲಸ್ಯವನ್ನು ಹೋಗಲಾಡಿಸ್ಬೇಕು. ಈ ರೀತಿ ಮಾಡಿ ನಿನ್ನ ಸಮುದಾಯದ ಎಲ್ಲರನ್ನೂ ಕೂಡ ಒಗ್ಗೂಡಿಸಿದ್ಯಾದರೆ, ಇದೇ ರೀತಿಯಲ್ಲಿ ಆಯಾ ಸಮುದಾಯಗಳು ಇಂತಹ ವ್ಯಕ್ತಿಗಳ ಮುಖಾಂತರ ಒಗ್ಗೂಡಿದ್ಯಾದರೆ ಆಗ ದೇಶ ಉದ್ಧಾರ ಆಗುತ್ತೆ ಹೊರತು ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ದೇಶ ಕಟ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಅವತ್ತು ಪ್ರೇರಣೆಗೊಂಡು ಪ್ರಾರಂಭ ಆದಂಥ ನಮ್ಮ ಒಕ್ಕಲಿಗ ಸಮುದಾಯದ ಕೇಂದ್ರ ಸಂಘ, ಇವತ್ತು ಕೇಂದ್ರ ಸಂಘದಿಂದ ನಮ್ಮ ಹನುಮಂತಪ್ಪನವ್ರು ಬಂದು ಮಾತನಾಡಿದರು, ಈಗ ತಾನೇ ಮಾತನಾಡಿದರು. ಆ ಕೇಂದ್ರ ಸಂಘದ ಸ್ವಾಮಿ ವಿವೇಕಾನಂದರ ಮಾತಿನಿಂದ ಪ್ರೇರಣೆಗೊಂಡು ಕೆ ಎಚ್ ರಾಮಯ್ಯನವರು ಮತ್ತು ಅಂದು ಸಾಕಷ್ಟು ಸಮವಯಸ್ಕ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿಗಳು ಕಟ್ಟಿದಂಥ ಕೇಂದ್ರ ಸಂಘದ ಅಧ್ಯಕ್ಷರಾಗಿ, ಅಂತಹ ಮಹಾನ್ ಸಂಘದ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ರೀತಿಯಲ್ಲಿ ಮೂಡಿ ಬಂದಂತಹದ್ದು. ಈ ಮಾತನ್ನು ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಬೇರೆ ಬೇರೆ ಸಮುದಾಯಗಳ ಜನಾಂಗಗಳ ಸಂಘಟನೆಯ ಉದ್ದೇಶ ಏನಿದೆಯೋ ಗೊತ್ತಿಲ್ಲ, ನಮಗದರ ಅವಶ್ಯಕತೆಯೂ ಇಲ್ಲ. ಆದರೆ ನಮ್ಮ ಉದ್ದೇಶ ಏನು? ಎಲ್ಲಿಯಾದರೂ ಕೂಡ ಒಕ್ಕಲಿಗರ ಸಂಘದ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ ಅಂತಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು, ದೋಷಗಳನ್ನು ಹೋಗಲಾಡಿಸಿಕೊಂಡು ನಮ್ಮ ಸಮುದಾಯದ ಜನಾಂಗದ ಏಳಿಗೆಯ ಜೊತೆಯಲ್ಲಿ ಸಾಧ್ಯ ಆದರೆ ಸಮಯ ಬಂದಾಗ ಧ್ವನಿ ಕಳೆದುಕೊಂಡಂಥ ಬೇರೆ ಸಮುದಾಯಗಳಿಗೂ ಕೂಡ ಧ್ವನಿ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಸಮುದಾಯ ಯಾವುದಾದ್ರೂ ಇದ್ದದ್ದೇ ಆದರೆ ಅದು ನಮ್ಮ ಒಕ್ಕಲಿಗ ಸಮುದಾಯ. ಅದಕ್ಕಾಗಿ ನಮಗೆ ಹೆಮ್ಮೆ ಇದೆ. ಇದಕ್ಕಾಗಿ ಎಷ್ಟೇ ಬೇಕಾದರೂ ಸಂಘಟನೆಗಳನ್ನ ನಾವು ಮಾಡಿಕೊಳ್ಳೋಣ. ಇಂತಹ ಒಂದು ಮುಂದುವರಿದ ಭಾಗವಾಗಿ ಇವತ್ತು ಹೊಸದಾಗಿ ಅಸ್ತಿತ್ವಕ್ಕೆ ಬಂದಂಥ ಕಡಬ ತಾಲೂಕಿನಲ್ಲಿ ನಮ್ಮ ಸಂಘ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸಂಘದ ಅಧ್ಯಕ್ಷತೆಯನ್ನು ಸಮರ್ಥವಾಗಿರ್ತಕ್ಕಂಥ ಯುವಕನಾಗಿ ಎಲ್ಲರನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡು ನಮ್ಮ ಸುರೇಶ್ ಗೌಡರು ಮುಂದೆ ಹೊರಟಿದ್ದಾರೆ. ಪ್ರಾರಂಭದಲ್ಲಿಯೇ ಕೈಗೊಂಡಂಥ ಎಷ್ಟೋ ಕಡೆ ನೋಡಿ ಸಂಘಕ್ಕೆ ಒಂದಿಷ್ಟು ಜಾಗ ಇರೋದಿಲ್ಲ, ಸಂಘ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು 10ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮಕ್ಕೆ ಕರೀತಾರೆ. ಸಂಘದ ವಾರ್ಷಿಕ ಕಾರ್ಯಕ್ರಮವೇನೋ ಆಗುತ್ತೆ, ಸಂಘದ ಅಸ್ತಿತ್ವಕ್ಕೆ ಸ್ಥಿರವಾಗಿರ್ತಕ್ಕಂಥ ಒಂದು ಆಸ್ತಿ ಇರೋದಿಲ್ಲ, ಜಾಗ ಇರೋದಿಲ್ಲ, ಆಫೀಸ್ ಇರೋದಿಲ್ಲ. ಆದರೆ ಸಂಘ ಅಸ್ತಿತ್ವಕ್ಕೆ ಬರುವ ಸಂದರ್ಭದಲ್ಲಿಯೇ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಾಕಾರಗೊಳ್ಳಲಿಕ್ಕೆ ಹೊರಟಿರ್ತಕ್ಕಂಥ ಕಾರ್ಯ ಯಾವುದು? ಸುಮಾರು 15 ಕೋಟಿ ವೆಚ್ಚದ ಒಂದು ಸಾಂಸ್ಕೃತಿಕ ಭವನವನ್ನು 1 ವರ್ಷದಲ್ಲಿ ಕಟ್ತೇನೆ ಅಂತ ಹೊರಟಿದಾರಲ್ಲ, ಅಂತಹ ಒಂದು ಧ್ಯೇಯಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಸಮುದಾಯದ ಬಂಧುಗಳಾಗಿ ನಮ್ಮೆಲ್ಲರ ಕರ್ತವ್ಯ. ಆಲ್ಕೆಮಿ ಅಂತ ಒಂದು ಪುಸ್ತಕ, ಆ ಪುಸ್ತಕವನ್ನು ಬರೆದಂಥ ಒಬ್ಬ ವ್ಯಕ್ತಿ ಒಂದು ಲೈನ್ ಬರಿತಾನ, ಇಫ್ ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಇನ್ ಯುವರ್ ಲೈಫ್, ನನಗೇನೋ ಕೆಟ್ಟದ್ದು ಬೇಕು ಅಂತ ಬಯಸೋದಲ್ಲ, ಬಯಸ್ತಕ್ಕಂತಹದ್ದು ಸರ್ವ ಜನಗಳಿಗೂ ಉಪಯೋಗ ಆಗುತ್ತೆ ಅಂತ ರೀತಿಯಲ್ಲಿ ಇಫ್ ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಇನ್ ಯುವರ್ ಲೈಫ್, ಆಲ್ ಯೂನಿವರ್ಸ್ ವಿಲ್ ಕನ್ಸ್ಪೈರ್ ಟು ಹೆಲ್ಪ್ ಯು ಹೌ ಟು ಅಚೀವ್ ಇಟ್. ಹೌದಾ? ಆದರೆ ಬೇಕು ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಸಮಾಜಕ್ಕೆ, ದೇಶಕ್ಕಾಗಿ ಇದೆ ಅನ್ನೋದಾದದ್ದೇ ಆದರೆ ಅಂತಹ ವ್ಯಕ್ತಿಯ ಕನಸನ್ನು, ಅಂತಹ ವ್ಯಕ್ತಿಯನ್ನು ಡಿಸೈರನ್ನು, ಆಸ್ಪಿರೇಷನ್ನ, ಆಶೋತ್ತರವನ್ನು ಸಾಕಾರಗೊಳಿಸಲಿಕ್ಕೆ ಒಟ್ಟು ವಿಶ್ವ ಅಸ್ತಿತ್ವ ಅವನ ಜೊತೆಯಲ್ಲಿ ನಿಂತುಕೊಂಡು ಸೇವೆಯನ್ನು ಮಾಡುತ್ತಂತೆ. ಇವತ್ತು ಸುರೇಶ್ ಮತ್ತು ಅವರ ಸಂಗಡಿಗರು, ಪದಾಧಿಕಾರಿಗಳು ಸಂಘ ಅಸ್ತಿತ್ವಕ್ಕೆ ಬರುವ ಈ ಹೊಸ್ತಿಲಲ್ಲಿಯೇ, ಬಂದಿರುವ ಈ ಸಂದರ್ಭದಲ್ಲಿಯೇ 1 ವರ್ಷದಲ್ಲಿ ಸಮುದಾಯದ ಹೆಮ್ಮೆಯ, ಅಸ್ಮಿತೆಯ ಭಾಗವಾಗಿರ್ತಕ್ಕಂಥ ಸಾಂಸ್ಕೃತಿಕ ಭವನವನ್ನು ನಾವು 1 ವರ್ಷದಲ್ಲಿ ಕಟ್ಟಿಸಿ ಸ್ವಾಮಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಕರೆಸಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿರುವ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಹೌದಲ್ವ? ನಮ್ಮ ಸಮುದಾಯದ ಒಬ್ಬ ಹುಡುಗ, ಸಂಘಟನೆಯ ಅಧ್ಯಕ್ಷ, ಪದಾಧಿಕಾರಿಗಳು ನಮ್ಮ ಅಸ್ಮಿತೆಗೋಸ್ಕರ ಇಂತಹದೊಂದು ಭಾವನೆಯನ್ನು ಸಮಾಜದಲ್ಲಿ ಹೇಳಿದ್ದಾರೆ ಅಂತಂದರೆ 1 ವರ್ಷದಲ್ಲಿ ಅವರು ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ನಾವು ಅವರಿಗೆ ಸಹಕರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ಪೂರಕವಾಗಿ ರಾಮ ಸೇತುವೆಯನ್ನು ಕಟ್ಟಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ದೊಡ್ಡವರು ದೊಡ್ಡದೇನೋ ತಂದು ಹಾಕಿದರು, ದೊಡ್ಡ ಬೌಲ್ಡರ್ಸ್ನ ಶಕ್ತಿ ಇರೋವರೇನೋ ತಂದು ಹಾಕಿದರು. ಸ್ವಾಮಿಗಳು ಹೇಳ್ತಿದ್ರು, ಮುಂದೆ ಕುಳಿತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸುಮಾರು 400 ಜನ 1 ಲಕ್ಷ ಕೊಟ್ಟಿದ್ದಾರೆ. ಹೌದು, ಇವ್ರ ಹತ್ರ ದೊಡ್ಡ ಬೌಲ್ಡರ್ಸ್ನ ತಂದು ಕೊಡ್ತಕ್ಕಂಥ 1 ಲಕ್ಷ ಕೊಡ್ತಕ್ಕಂಥ ಶಕ್ತಿಯನ್ನು ಇತ್ತು. ಹಾಗಿದ್ರೆ ಹಿಂದೆ ಕುಳಿತಿರೋರ್ನ ಏನು ಮಾಡೋದು? ಹಿಂದೆ ಕುಳಿತಿರ್ತಕ್ಕಂಥವ್ರು ಏನು ಮಾಡಲಿಕ್ಕಾಗುತ್ತೆ? ರಾಮ ಸೇತುವೆಯನ್ನು ಕಟ್ಟಲಿಕ್ಕೆ ಹೊರಟ ಸಂದರ್ಭದಲ್ಲಿ ದೊಡ್ಡವರು ದೊಡ್ಡ ಬೌಲ್ಡರ್ಸ್ ತಂದು ಹಾಕ್ತಾ ಇದ್ರೆ ಒಂದು ಅಳಿಲು ಏನು ಮಾಡ್ತಾ ಇತ್ತು? ಸಮುದ್ರಕ್ಕೆ ಹೋಗೋದು, ಮೈನ ಒದ್ದೆ ಮಾಡ್ಕೊಳ್ಳೋದು, ಮಳಲ ಹತ್ರ ಬರೋದು,
ಆ ಒದ್ದೆ ಆದಂಥ ದೇಹಕ್ಕೆ ಮರಳನ್ನು ಅಂಟಿಸಿಕೊಂಡು ಅಲ್ಲಿ ಹೋಗಿ ಆ ಸೇತುವೆಯನ್ನು ಕಟ್ಟುವ ಜಾಗದಲ್ಲಿ ಆ ಸಣ್ಣ ಸಣ್ಣ ತೂತಿಗೆ ಬೇಕಲ್ವಾ. ನಾವೊಂದು ಮೇಜಂತ್ರಿ ಕಟ್ಟಬೇಕಾದ್ರೆ, ಒಂದು ಕಟ್ಟಡ ಕಟ್ಟಬೇಕಾದ್ರೆ ಕೇವಲ ಕಲ್ಲಿನಿಂದ ಅಷ್ಟೇ ಕಟ್ಟಲಿಕ್ಕೆ ಆಗೋದಿಲ್ಲ. ಸಿಮೆಂಟ್ ಬೇಕು, ಸಿಮೆಂಟ್ ಜೊತೆಯಲ್ಲಿ ನೀರು ಬೇಕು, ನೀರಿನ ಜೊತೆಯಲ್ಲಿ ಮರಳು ಬೇಕು. ಆ ನಂತರದಲ್ಲಿ ಅಷ್ಟೇ ಅದು ಸದೃಢವಾಗಿರ್ತಕ್ಕಂತಹ ಒಂದು ಗೋಡೆಯಾಗಿರಲಿಕ್ಕೆ ಸಾಧ್ಯ. ಅದೇ ರೀತಿ 1, 2, 10 ಲಕ್ಷ ಕೊಟ್ಟಿರ್ತಕ್ಕಂತಹ ದೊಡ್ಡ ದೊಡ್ಡ ದಾನಿಗಳ ಜೊತೆಯಲ್ಲಿ ಅಳಿಲಿನ ಸೇವೆಯ ರೀತಿಯಲ್ಲಿ ಮರಳನ್ನು ಕೂಡ ತರ್ತಕ್ಕಂಥ, ಸಣ್ಣ ಸಣ್ಣ ಕಾಣಿಕೆಯನ್ನು ಕೊಡ್ತಕ್ಕಂಥ ಭಕ್ತರ ಅವಶ್ಯಕತೆ ಇದೆ. ಅಂತಹವರ ಸಂಖ್ಯೆಯಲ್ಲಿ ಹೇರಳವಾಗಿರೋದ್ರಿಂದ ನಾವು ನೀವೆಲ್ಲರೂ ಕೂಡ ಸೇರಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು 1 ವರ್ಷದಲ್ಲಿ ಮಾಡೋಣ. ಅವರೇನಾದರೂ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅವಮಾನವನ್ನು ಮಾಡಬೇಡಿ, ಬೇಸರ ಮಾಡಬೇಡಿ. ಅವರ ಭಾವನೆ ಇಷ್ಟು ಎತ್ತರಕ್ಕೆ ಬಂದಿರತಕ್ಕಂತಹದನ್ನು ನಾವೆಲ್ಲರೂ ಕೂಡ ಕೊಂಡಾಡಬೇಕು. ಬನಾರಸ್ ದೊಡ್ಡ ಒಂದು ಹಿಂದೂ ಯೂನಿವರ್ಸಿಟಿಯನ್ನು ಕಟ್ಟಲಿಕ್ಕೆ ಮದನ್ ಮೋಹನ್ ಮಾಳ್ವಿ ಅವರು ಹೊರಡ್ತಾರೆ, ನೀವು ಕೇಳಿದಿರಿ. ಕಾಶಿಯಲ್ಲಿ ನಮ್ಮ ಧರ್ಮದ, ನಮ್ಮ ದೇಶದ ಒಂದು ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥ ಬನಾರಸ್ ಹಿಂದೂ ಯೂನಿವರ್ಸಿಟಿ BHU ಅಂತ ಇದೆ. ಇಂಥ ಮಹನೀಯರೆಲ್ಲ ಹೋಗಿ ಅಲ್ಲಿ ಮಾತನಾಡಿ ಬಂದಿದ್ದಾರೆ. ಸದಾನಂದ ಗೌಡರು ಹೋಗಿದ್ದಾರೆ, ನಮ್ಮ ಅಶ್ವಥ್ ನಾರಾಯಣ ಗೌಡರು ಹೋಗಿದ್ದಾರೆ, ಇವರೆಲ್ಲ ಹೋಗಿ ಬಂದಿದ್ದಾರೆ. ಅಂತಹ ದೊಡ್ಡದೊಂದು ಯೂನಿವರ್ಸಿಟಿಯನ್ನು ಕಟ್ಟಬೇಕು ಅಂತ ಸುರೇಶ್ಗೆ ಬಂದ ಹಾಗೆ ಅವ್ರಿಗೂ ಕನಸು ಬಂತು. ದುಡ್ಡಿಲ್ಲ ಕೈನಲ್ಲಿ, ಏನು ಮಾಡೋದು? ನಿಮ್ಮ ಚುಂಚನಗಿರಿ ಮಠ ಇದೆ ಬನಾರಸ್ನಲ್ಲಿ, ವಾರಣಾಸಿಯಲ್ಲಿ. ಅಲ್ಲಿಗೆ ಹೋಗಬೇಕಾದ್ರೆ ನಿಮ್ಮ ಚುಂಚನಗಿರಿಯ ಮಠ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿಯೇ ಇದೆ. ಸಾಮಾನ್ಯವಾಗಿ ವಾರಣಾಸಿಯಲ್ಲಿ, ಕಾಶಿ ಅಥವಾ ಬನಾರಸ್ನಲ್ಲಿ 3 ಹೆಸರು ಒಂದೇನೆ. ಕಾಶಿ, ಬನಾರಸ್ ಮತ್ತು ವಾರಣಾಸಿ ಒಂದೇ ಊರಿಗೆ ಇರ್ತಕ್ಕಂಥ 3 ಹೆಸರುಗಳು. ಅಲ್ಲಿ ಸುತ್ತಮುತ್ತ 40-50 ಕಿಲೋಮೀಟರ್ ದೂರದಲ್ಲಿ ಯಾರೇ ಸತ್ರೂ ಕೂಡ ಅವರ ದೇಹವನ್ನು ಅಲ್ಲಿ ಮಣಿಕರ್ಣಿಕಾ ಘಾಟು ಮತ್ತು ಹರಿಶ್ಚಂದ್ರ ಘಾಟ್ನಲ್ಲೇ ಸಂಸ್ಕಾರ ಮಾಡ್ತಕ್ಕಂಥದ್ದು. ಅಲ್ಲಿಗೆ ಒತ್ಕೊಂಡು ಹೋಗಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ? ದೇಹಗಳನ್ನ ಒತ್ಕೊಂಡು ಹೋಗ್ತಾ ಇರ್ತಾರೆ. ಸಣ್ಣ ಗಲ್ಲಿಯಲ್ಲಿ ಹೋಗ್ಬೇಕಾದ್ರೆ ರಾಮನಾಮ್ ಸತ್ಯ ಹೇ, ರಾಮನಾಮ್ ಸತ್ಯ ಹೇ ಅಂತೇಳಿ ಮೇಲೆ ಕಾಸನ್ನು ಬಿಸಾಡ್ತಾ ಇರ್ತಾರೆ. ಇಲ್ಲೇನಾಗ್ತಾರೋ ಗೊತ್ತಿಲ್ಲ. ಆ ಕಾಸು ಹಾಕಬೇಕಾದ್ರೆ ಮದನ್ ಮೋಹನ್ ಮಾಳ್ವಿ ಅವರು ದೊಡ್ಡ ಕನಸನ್ನು ಕಟ್ಟಿದ್ದಾರೆ. ದೊಡ್ಡದೊಂದು ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅಂತ. ದುಡ್ಡು ಏನು ಮಾಡೋದು ಅಂತ ಗೊತ್ತಿಲ್ಲನೇ ಆ ಜಗಲಿಯ ಮೇಲೆ, ಆ ಕಟ್ಟೆ ಮನೆಯ ಒಂದು ಹೊರಗಿನ ಜಗಲಿಯ ಮೇಲೆ ಯೋಚನೆ ಮಾಡ್ತಾ ಕೂಡ್ತಿದ್ರಂತೆ. ಮೇಲಿಂದ ಕಾಸು ಆಗ್ತಾ ಇದ್ದದ್ದು ಟಣ್ ಅಂತ ನೆಲಕ್ಕೆ ಬಿದ್ದ ಸೌಂಡ್ ಆಗ್ತಿತ್ತು. ಕಣ್ಬಿಟ್ಟು ನೋಡಿದ್ರು, ಕಿವಿಲಿ ಕೇಳಿಸ್ತು, ಕಣ್ಬಿಟ್ಟು ನೋಡಿದ್ರು, ನೆಲಕ್ಕೆ ಬಿದ್ದ ದುಡ್ಡು ಯಾವುದು? ಹೆಣದ ಮೇಲೆ, ಸತ್ತ ದೇಹದ ಮೇಲೆ ಬಿಸಾಡಿದ ಆ ದುಡ್ಡು ನೆಲದ ಮೇಲೆ ಬಿದ್ದು ಟಣ್ ಅಂತಂತೆ. ಅವರ ಮನಸ್ಸಿನಲ್ಲಿ ಸಂತೋಷ ಆಯಿತು, ಮುಖದಲ್ಲಿ ನಗು ಬಂತು, ಮಂದಸ್ಮಿತರಾದರು. ಯಾಕೆ? ದುಡ್ಡು ಏನು ಮಾಡೋದಂತ ನಾನು ಯೋಚನೆ ಮಾಡ್ತಿದ್ರೆ, ಸತ್ತ ಶವದ ಮುಖಾಂತರ ನನಗೆ ಇಷ್ಟೊಂದು ದುಡ್ಡು ಸಿಗೋದೇ ಆದರೆ ಬದುಕಿರ್ತಕ್ಕಂಥ ಮನುಷ್ಯರ ಹತ್ರ ದುಡ್ಡು ಸಿಗಲ್ವಾ ಅಂತ ಹೇಳಿ ಮೇಲೆ ಹೊದ್ದಿದ್ದಂಥ ಆ ವಸ್ತ್ರವನ್ನು ತೆಗೆದುಕೊಂಡು ಅದನ್ನು ಜೋಳಿಗೆಗೆ ಹಾಕ್ಕೊಂಡು ನೆಲದಲ್ಲಿ ಬಿದ್ದಂಥ ಕಾಣಿಕೆಯನ್ನು ಎತ್ತುಕೊಂಡು ಜೇಬಿಗೆ ಹಾಕ್ಕೊಂಡು ಆನಂತರ ಭಿಕ್ಷೆಗೆ ಹೊರಟ್ರಂತೆ. ನಂತರ ಆದದ್ದೇನು? ಇವತ್ತಿಗೂ ಕೂಡ ದೇಶದ ಹೆಮ್ಮೆಯ ಸಂಕೇತವಾಗಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ನಿಂತಿದೆ. ಅದೇ ರೀತಿಯಲ್ಲಿ ಇವತ್ತು ಸುರೇಶ್ ಮತ್ತು ಅವರ ಸಂಗಡಿಗರು ಮಾಡಿರ್ತಕ್ಕಂಥ ಒಂದು ಸೆಟ್ ಮಾಡಿರ್ತಕ್ಕಂಥ ಒಂದು ವಿಷನ್ ಸಮುದಾಯದ ದೃಷ್ಟಿಗೋಸ್ಕರ ಬಹು ಆಪ್ಯಾಯಮಾನವಾಗಿರ್ತಕ್ಕಂಥದ್ದು. ತುಂಬ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ನೀವು ಯಾರ್ಯಾರ ಹತ್ರ ಹೋಗ್ತಿರೋ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಕಾರ್ಯಕ್ರಮ ನೋಡಿರ್ತಕ್ಕಂಥವ್ರು, ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಾವು ಯಾರನ್ನು ಕೂಡ ನಿಮಗೆ ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ನಮ್ಮ ಭೋಜೇಗೌಡರು ಮಾತನಾಡ್ತಾ ಹೇಳಿದರು, ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮವನ್ನು, 15 ಕೋಟಿದು ಅಂತ ಹೇಳ್ತವ್ರೆ, ನಾನು ಏನು ಮಾಡಲಿ ಗುರುಗಳೇ ಅಂತ ಕೇಳಿದರು ನಮ್ಮ ಭೋಜೇಗೌಡರು. ಬರೀ ಅವ್ರು ಮಾತನಾಡೋ ಗೌಡ್ರು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಏನು ಮಾಡ್ತೀರಿ ಅಂತ ಹೇಳಿದೆ. ಅದು ಏನು ಮಾಡ್ತೀರಿ ನೀವೇ ಹೇಳಿಬಿಡಿ ಅಂತ ಹೇಳಿದೆ. ಅಯ್ಯೋ, ನಾನು ಹೇಳಲಿಕ್ಕೆ ಹೊರಟ್ರೆ ಅದು ಒಂದು ರೀತಿಯಲ್ಲಿ ಏನೋ ಬಹಳ ದೊಡ್ಡದು ಅಂತ ಅನ್ನಿಸ್ಬಿಡುತ್ತೆ, ನಾನೇನು ಮಾಡಲಿಕ್ಕಾಗೋದಿಲ್ಲ, ನಾನೊಂದು 15 ಲಕ್ಷ ರೂಪಾಯಿ ಕೊಡ್ತೇನೆ ಈ ಕಾಣಿಕೆಗೋಸ್ಕರ, ಅದಕ್ಕೋಸ್ಕರ ತಾವೇ ಹೇಳಿಬಿಡಿ ಸ್ವಾಮೀಜಿ ಅಂತ ಹೇಳಿದರು. ಸುರೇಶ್ ಗೌಡ್ರೆ ಬರ್ಕೊಂಡು ಇಟ್ಕೊಂಡಿರಿ, ಅವರೆಲ್ಲೂ ಹೋಗೋದಿಲ್ಲ, ಅವ್ರು ಕೊಡ್ತಾರೆ. ನಮ್ಮ ಅಶ್ವಥ್ ನಾರಾಯಣ ಅವರು ಏನೋ ಸುರೇಶ್ ಗೌಡರು ಅಶ್ವಥ್ ನಾರಾಯಣ ಕೇಳಿದರು, ಭೋಜೇಗೌಡರು ಬಂದು ನಿಮ್ಮ ಕಿವಿಯಲ್ಲಿ ಹೇಳ್ತಿದ್ರಲ್ಲ ಸ್ವಾಮೀಜಿ, ಅದೇನು ಹೇಳಿದರು ಅಂತ ಕೇಳಿದರು. ಅದೇನೇ ಹೀಗೆ ಹೇಳಿದರು ಅಂತಾನೆ. ಅಯ್ಯೋ, ಈಗ ಅವರು ಹೇಳಿದ ಮೇಲೆ ನಾನು ಕೊಡಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ನಾನು ಹೇಗಿದ್ರು ಕೊಡ್ತಾ ಇದ್ದೆ, ಇವತ್ತು ಅವ್ರ ಹೆಸರು ನೀವೇನಾದ್ರು ಹೇಳಿಬಿಟ್ರೆ ನಾನು ಹೋಗಿ ನಿದ್ರೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳಿದರು. ನೀವೊಂದು 20 ಲಕ್ಷ ಕೊಡಿ ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಯಾರು? ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣರವರು. ಸ್ವಲ್ಪ ನಮ್ಮ ಸದಾನಂದ ಗೌಡರು ದೂರ ಇದ್ದದ್ರಿಂದ ಮಧ್ಯದಲ್ಲಿ ಸ್ವಾಮಿಗಳಿದ್ದಾರೆ, ನಾನು ಅವ್ರನ್ನೇನು ಕೇಳಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸ್ವಾಮಿಗಳ ಹತ್ರ ಹೇಳಿ
ತುಂಬ ಕಡಿಮೆ ಕೊಟ್ಟರೆ ಇದಾಗುತ್ತೆ ಅಂತ ಹೇಳಿ. ಯಾಕೆಂದರೆ ಮನೆಯ ಮಕ್ಕಳು ಹೇಳಿಸ್ಕೊಂಡು ಕೊಡುವಂಥ ಅವಶ್ಯಕತೆ ಇಲ್ಲ. ಇವರು ಕೂಡ ಹೇಳಿಸ್ಕೊಂಡು ಕೊಟ್ಟವರಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಅವರವರ ಜವಾಬ್ದಾರಿಗಳು ಗೊತ್ತಿರೋದ್ರಿಂದ ಈ 2-3 ವಿಚಾರಗಳನ್ನ ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದ ಅಭಿಪ್ಸೆಯನ್ನು, ಧ್ಯೇಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಯಾರು ಕೂಡ ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸತ್ಕಾರ್ಯದಲ್ಲಿ ಶ್ರೀ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವೂ ಕೂಡ 1 ವರ್ಷದ ಅವಧಿಯಲ್ಲಿ ಸಾಕಾರಗೊಳ್ತಕ್ಕಂಥ ಈ ಒಂದು ಉದ್ದೇಶದಲ್ಲಿ ಶ್ರೀಮಠವೂ ಕೂಡ ನಿಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಇರುತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾವ ರೂಪದಲ್ಲಿ ಆದರೂ ಬೇಕಾದರೂ ಆಗ್ಬೋದು. ಅದು ನಾವು ಬಂದು ನಿಮ್ಮ ಜೊತೆಯಲ್ಲಿ ನಿಂತು ವಂತಿಗೆಯನ್ನು ಮನೆಗೆ ಹೋಗಿ ಭಕ್ತರಿಂದ ಸಂಗ್ರಹಿಸುವ ಕಾರ್ಯಕ್ರಮ ಇರ್ಬೋದು, ಅಥವಾ ನೇರವಾಗಿರ್ತಕ್ಕಂಥ ಆರ್ಥಿಕ ಸಹಾಯವನ್ನು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ಕೂಡ ಶ್ರೀಮಠ ಖಂಡಿತ ನಿಮಗೆ ಮಾಡಿ ನಿಮ್ಮ ಜೊತೆಯಲ್ಲಿ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ನೋಡಿ, ಅಲ್ಲಿ ಹಾಕಿದ್ದಾರೆ ಪೂಜೆ ಮಾಡಲಿಕ್ಕೆ ಹೊರಟ್ವಿ. ಅಲ್ಲಿ ಏನು ಸಂಗ್ರಹಿಸಿದರೆ ಹೊರೆಕಾಣಿಕೆಯನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಭೋಜೇಗೌಡರು ಹೇಳ್ತಾಯಿದ್ರು, ಸ್ವಾಮೀಜಿ ಇದೇನು ಅಂತ ಕೇಳಿದರು. ಇದು ಅಡಿಕೆ ಅಂತ ಹೇಳಿದೆ ನಾನು. ಇದು ಅಡಿಕೆ ಅಲ್ಲ, ಇದು ಮತ್ತೇನದು ಡೈಮಂಡು, ಇದು ಚಿನ್ನ. ಡೈಮಂಡ್ ಅಂದರೆ ಏನು? ವಜ್ರ ಮತ್ತು ಚಿನ್ನ ಅಂತ ಹೇಳಿದರು. ಅದು ಹೆಂಗೆ ಗೌಡ್ರಿ ಅಂತ ಕೇಳಿದೆ. ಗೊತ್ತಾಯಿದೆ ಎಷ್ಟು ದುಡ್ಡಾಗಿದೆ ಅಂತ ಅಂದ್ಬಿಟ್ಟು. ಒಂದೊಂದು ಕಾಯಿ 5 ರಿಂದ 6 ರೂಪಾಯಿ ಬಾಳುತ್ತೆ ಅಂತ ಹೇಳಿದರು. ಅದು ನನಗೆ ಆಗ ಅನ್ನಿಸ್ತು, ಅಲ್ಲಿ ಒಂದು ಬಿದ್ದದ್ದನ್ನು ಹೇಗೋ ಕಾಟಾಚಾರಕ್ಕೆ ಬಿದ್ದ ಮೇಲೆ ಅದು ಡೈಮಂಡ್ ಅಂತ ಹೇಳಿದನ್ನು ಎತ್ಕೊಂಡು ಬಂದು ಆರಾಮಾಗಿ ಜೋಪಾನವಾಗಿ ಜತನವಾಗಿ ಇಟ್ಕೊಂಡಿದ್ದೇನೆ. ಈ ರೀತಿ ಹೊರಟದ್ದೇ ಆದರೆ ಸಮುದಾಯದ ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥ ಅಸ್ಮಿತೆಯಾಗಿರ್ತಕ್ಕಂಥ ಈ ಭವನವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಕಟ್ಟೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯವಾಗಿ ಸಮುದಾಯಕ್ಕೆ ಸ್ವಾಭಿಮಾನ ಬರಬೇಕು. ನನಗೆ ಸ್ವಾಭಿಮಾನ ಇದೆ ಅಂತ ತಿಳಿದು ನಾನು ಆರ್ಥಿಕವಾಗಿ, ವೈಜ್ಞಾನಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಹೊಂದದೇನೆ ಕೈನಲ್ಲಿ ಏನೂ ಇಲ್ಲದೇ ಸ್ವಾಭಿಮಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ನೆನಪಿರಲಿ ನಿಮಗೆ. ಅರ್ಥ ಆಯಿತು? ಒಂದು ಆನೆ ಹೋಗ್ತಾ ಇದ್ದರೆ ಪಕ್ಕ ಒಂದು ಕಪ್ಪೆ ಕೊಡ್ತಿರ್ತಿತ್ತಂತೆ. ಆನೆ ಬರುತ್ತೆ ಅಂತ ಗೊತ್ತಾದರೂ ಸಾಕು ಎದುರ್ಕೊಂಡು ಓಡಿ ಹೋಗ್ತಿತ್ತು. ಯಾವುದು? ಕಪ್ಪೆ. ಕೊನೆಗೆ ನೋಡ್ತದು ಎಷ್ಟು ದಿನ ಓಡಿ ಹೋಗೋದು ಈ ಆನೆಗೆ ಎದುರುಕೊಂಡು ಅಂತ ಹೇಳಿ ಯಾರನ್ನ ಹೋಗಿ ಒಬ್ಬ ಗುರುಗಳ ಹತ್ರ ಕೇಳ್ತು, ಏನು ಮಾಡೋದು ಗುರುಗಳೇ ಹಾಗೆ ಅಂತ. ಗುರುಗಳು ಹೇಳಿದರು, ನೋಡು, ನೀನು ಆನೆಗೆ ಎದುರಬಾರ್ದು ಅಂತಂದರೆ ಒಂದು ಕೆಲಸ ಮಾಡು, ಒಳ್ಳೆ ವಿದ್ಯೆಯನ್ನು ಪಡ್ಕೊ, ವಿದ್ಯೆಯಿಂದ ಹಣವನ್ನು ಗಳಿಸು, ಹಣದಿಂದ ಅಧಿಕಾರವನ್ನು ಗಳಿಸು. ಎಲ್ಲ ಬಂತು ಅಂತಂದರೆ ನೀನು ಹೆದರ್ಕೊಂಡು ಹೋಗ್ತಾ ಇರೋದು ಆನೆ ದೊಡ್ಡದಾಗಿದೆ, ನೀನು ಚಿಕ್ಕದಾಗಿದ್ದೀಯಾ ಅಂತ ಅಲ್ಲ. ಮತ್ತು ಅದಕ್ಕೋಸ್ಕರ ನಾನು ಎದುರ್ಕೊಂಡು ಓಡ್ತಾ ಇದ್ದೀನಿ ಅಂತಂದರೆ ನಿನ್ನ ಒಳಗಡೆ ಏನಿರಬೇಕು ಅದಿಲ್ಲ, ಅದಕ್ಕೋಸ್ಕರ ಎದುರ್ಕೊಂಡು ಹೋಗ್ತಾ ಇದೆಯಾ. ಹಾಗೆ ನನ್ನೊಳಗಡೆ ಏನಿರಬೇಕು? ನಿನ್ನೊಳಗಡೆ ಎಜುಕೇಷನ್ ಬೇಕು, ನಿನ್ನೊಳಗಡೆ ಆರ್ಥಿಕ ಸದೃಢತೆ ಬೇಕು, ನಿನ್ನೊಳಗಡೆ ಎಲ್ಲ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳು ಬೇಕು. ಇಷ್ಟು ಬಂದದ್ದೇ ಆದರೆ ದೇಹದ ಮುಖಾಂತರ ದೊಡ್ಡವನು ಅಂತ ಯಾರೂ ಕೂಡ ಅನಿಸ್ಕೊಳ್ಳಿಕ್ಕಾಗೋದಿಲ್ಲ. ಇದನ್ನು ಗಳಿಸು ಅಂತ ಹೇಳ್ತು. ಕಪ್ಪೆಗೆ ಹಣ ಸಿಕ್ತು, ವಿದ್ಯೆ ಸಿಕ್ತು, ಅಧಿಕಾರ ಸಿಕ್ತು. ಕೊನೆಗೆ ಆನೆ ಬರ್ತಾ ಇದ್ದದ್ದು ಹೇಳಿದಾಗ ಇಷ್ಟು ದಿನ ಎದುರುಕೊಂಡು ಓಡಿ ಹೋಗ್ತಾ ಇದ್ದಂಥ ಕಪ್ಪೆ ಹೇಳ್ತಂತೆ ಆನೆಗೆ, ದೂರ ಹೋಗಿ ಇಲ್ಲಿ ಯಾಕೆ ಬರ್ತೀಯಾ ಅಂತ. ಇದೊಂದು ಸಣ್ಣ ಘಟನೆ. ಇಲ್ಲಿ ನಾನು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಿ. ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟದ್ದೇ ಆದರೆ ವಿದ್ಯೆಯ ಮುಖಾಂತರ ಬರ್ತಕ್ಕಂಥ ಜ್ಞಾನ ಇದೆಯಲ್ಲ, ಜ್ಞಾನದ ಮುಖಾಂತರ ಸಹಜವಾಗಿ ಸ್ವಾಭಿಮಾನ ಅಂತಕ್ಕಂಥದ್ದನ್ನು ವಿ ಕಾಂಟ್ ಪರ್ಚೇಸ್ ಆಸ್ ಎ ಕಮೋಡಿಟಿ ಇನ್ ದ ಮಾರ್ಕೆಟ್. ಸಹಜವಾಗಿಯೇ ಕೊಡ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟಾಗ ಹೂವು ಹರಳಿ ಸೌರಭ ಮತ್ತು ಪರಿಮಳ ಪಲ್ಲವಿಸುವ ಹಾಗೆ ನಮಗೆ ಸಹಜವಾಗಿ ಎಲ್ಲವೂ ಕೂಡ ಬರ್ತವೆ. ಅದಕ್ಕೆ ಪ್ರತಿಯೊಂದು ಮಗುವಿಗೂ ಕೂಡ ಎಜುಕೇಷನ್ನ ಕೊಡಿ. ನಾನು ಸಹಜವಾಗಿ ಹೇಳ್ತಿರ್ತೇನೆ, ಮಕ್ಕಳನ್ನು ತಂದು ಚುಂಚನಗಿರಿ ಮಠಕ್ಕೆ ಬಿಡಿ, ನಾವು ನಿಮ್ಗೆ ಓದಿಸಿ ಕೊಡ್ತೇವೆ. ನಿಮ್ಮ ಭಾಗದಲ್ಲಿ ಯಾರಾದರೂ ಕಣ್ಣಿಲ್ಲದ ಮಕ್ಕಳಿದ್ದದ್ದೇ ಆದರೆ ಆ ಮಕ್ಕಳನ್ನು ಕೂಡ ನಿಮ್ಮ ಚುಂಚನಗಿರಿ ಮಠಕ್ಕೆ ತಂದು ಬಿಡಿ. ಅವ್ರನ್ನ ಕೇವಲ ಆ ಬ್ರೈಲ್ ಲಿಪಿಯಲ್ಲಿ ಎಜುಕೇಷನ್ ಕೊಟ್ಟು ಕಳಿಸೋದಲ್ಲ, ಅಂತಹ ಮಕ್ಕಳಿಗೆ ಒಳ್ಳೊಳ್ಳೆ ದೊಡ್ಡ ಕಂಪ್ನಿಗಳಲ್ಲಿಯೂ ಕೂಡ ಕೆಲಸ ಸಿಗೋ ಹಾಗಾಗುತ್ತೆ. ಮೊನ್ನೆ ನಿಮ್ಮ ವಿಜಯನಗರ ಮಠದಲ್ಲಿ ಕುಳಿತಿದ್ದ ಒಬ್ಬ ಹುಡುಗ ಬಂದ, ಸ್ವಾಮೀಜಿ ಅಂತೇಳಿ. ಯಾರು ನೀನು? ನಾನು ನಿಮ್ಮ ರಾಮನಗರದ ಬಾಲಗಂಗಾಧರ ಸ್ವಾಮೀಜಿ ಅಂಧರ ಶಾಲೆಯಲ್ಲಿ ಓದಿದವನು ಅಂತ ಹೇಳಿದ. ಅವನ ಜೊತೆ 4 ಜನ ಬಂದಿದ್ದರು. ಅವ ಪರಿಚಯ ಮಾಡಿಕೊಡ್ತಾ ಸ್ಪಷ್ಟವಾಗಿರ್ತಕ್ಕಂಥ ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಾಮಿಗಳ ಜೊತೆ ಮಾತನಾಡ್ತಾ, ನಾನೇ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀನಿ. ಅವನಿಗೆ ಅವ ಕೇಳಿದ, ಅವ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಯಿದ್ದಾನೆ. ಮಾಡ್ಕೊಂಡ ಮೇಲೆ ಪಕ್ಕ ಇನ್ನೊಬ್ಬ ಬ್ಲೈಂಡ್ ಹುಡುಗ ಇದ್ದ. ಸ್ವಾಮೀಜಿ ಬರೀ ಅವನು ಒಬ್ಬಂದೇ ಕತೆ ಕೇಳ್ತಾ ಇದ್ರಿ, ನಂದು ಒಂದಿಷ್ಟು ಕೇಳಿ ಅಂತ. ನೀನು ಏನಾಗಿದೆಯೋ ಅಂತ ಹೇಳಿದೆ. ಐ ಆಮ್ ಸೋ ಆ್ಯಂಡ್ ಸೋ, ಐ ಆಮ್ ವರ್ಕಿಂಗ್ ಆಸ್ ಎ ಮ್ಯಾನೇಜರ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡೂ ಯು ನೋ ಅಂತ ಹೇಳಿದ. ಎಲ್ಲಿ ಕಲ್ತದ್ದು ಅವನು? ನಿಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿ ರಾಮನಗರದ ಅಂಧರ ಶಾಲೆಯಲ್ಲಿ ಕಲ್ತವನು. ಇನ್ನೊಬ್ಬ ಪಕ್ಕ ಇದ್ದ.
ಅವನು ಅವರಿಬ್ಬರದೇ ಆಯಿತು, ನಂದೊಂದು ಸ್ವಲ್ಪ ಕೇಳಿ ಸ್ವಾಮಿ. ಬಂದವ್ರು 4 ಜನ ಎಲ್ಲ ಮೊಬಿಲಿಟಿ ಸ್ಟಿಕ್ನ ಇಟ್ಕೊಂಡು ಬಂದಿದ್ದಾರೆ. ನೀನೇನು ಮಾಡ್ತಾ ಇದೆಯೋ ಅಂತ ಕೇಳಿದೆ. ಸ್ವಾಮೀಜಿ ನಂದೇನಾಯಿತು, 10th ಅಲ್ಲಿ ಓದಿದ ಮೇಲೆ PUCಯನ್ನು ರಾಮನಗರದ ಮಠದಲ್ಲೇ ಓದಿದೆ, ಅಲ್ಲೇ ಹಾಸ್ಟೆಲ್ನಲ್ಲಿ ಇತ್ಕೊಂಡು. ಆ ನಂತರದಲ್ಲಿ ನಾನು ಕಂಪ್ಯೂಟರ್ ಎಜುಕೇಷನ್ ಮಾಡಿದೆ. ಆ ನಂತರದಲ್ಲಿ ಈಗ ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಬ್ಬ ಬ್ಲೈಂಡ್ ಹುಡುಗ ಹೇಳಿದ. ನೋಡಿ, ಕಣ್ಣಿಲ್ಲದೆ ಹೋದದ್ದಾದರೆ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಂತಹ ಜನ ಸಮುದಾಯಕ್ಕೆ ಒಂದಿಷ್ಟು ಎಜುಕೇಷನ್ ಸಿಕ್ಕಿದ್ದಾದರೆ, ಈಗ ನಮ್ಮ ಮಧ್ಯದಲ್ಲಿ ಕೇಶವ್ ಬಂದೋದ್ರು, ಹೌದಾ? ಕೇಶವ್ ಅವರಲ್ಲ, ಕೇಶವ್ ಬಂದೋದ್ರು. ಅವ್ರಿಗೆ ಕಣ್ಣಿನ ದೋಷ ಇದೆ, ಹುಟ್ಟಿನಿಂದ ಚೆನ್ನಾಗೇ ಇದ್ದರು. ಬೆಳೀತಾ ಯಾವುದೋ ಕಾರಣಕ್ಕೆ ದೃಷ್ಟಿ ಹೋಯಿತು. ಆದರೆ ಅವರಿಗೆ ಎಜುಕೇಷನ್ ಇದ್ದದ್ರಿಂದ ಅಂತರ್ದೃಷ್ಟಿ ಜಾಸ್ತಿ ಆಗಿದೆ. ಬಹುಶಃ ಈ ಸಂಘ ಕಾರ್ಯಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಅವರು ದಾನ ಮಾಡೋದ್ರ ಜೊತೆಯಲ್ಲಿ ಸ್ವತಃ ತಾವು ಕೂಡ ನಿಂತುಕೊಂಡು ಸಮುದಾಯವನ್ನು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥ ಈ ಗಳಿಗೆನಲ್ಲಿ ಕಣ್ಣಿರ್ತಕ್ಕಂಥ ನಾವುಗಳು, ಬುದ್ಧಿ ಇರ್ತಕ್ಕಂಥ ನಾವುಗಳು ಇನ್ನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಂಧರ ಶಾಲೆ, ಮತ್ತೊಂದು ಶಾಲೆ ಉಂಟು ನಿಮ್ಮ ಮಠದಲ್ಲಿ, ಕಿವುಡ ಮೂಗರ ಮಕ್ಕಳ ಶಾಲೆ ಇದೆ. ಆ ಶಾಲೆಯಿಂದ ಕಲ್ತಂಥವ್ರು ಒಳ್ಳೊಳ್ಳೆಯ ಕಾರ್ಯದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇಂಥೆಲ್ಲ ಸೇವಾ ಕ್ಷೇತ್ರವನ್ನು ನಿಮ್ಮ ಮಠದ ವತಿಯಿಂದ ಉಪಯೋಗಿಸ್ಕೊಡ್ತಕ್ಕಂಥದ್ದನ್ನು ಕಲೀರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಾದರೆ ಅಕ್ಕಪಕ್ಕ ಇರ್ತಕ್ಕಂಥ ಟೀಚಿಂಗ್ ಹಾಸ್ಪಿಟಲ್ಸ್ಗೆಲ್ಲ ಹೋಗಿ ಉಪಯೋಗಿಸ್ಕೊಂಡು ಬಿಡ್ತೀರಿ. ಆದರೆ ಗುರುಜಿಯವರಿಗೆ, ದೊಡ್ಡ ಗುರುಗಳಿಗೊಂದು ದೊಡ್ಡ ನೋವು ಇತ್ತು. ನಮ್ಮ ಜನಗಳಿಗೆ ಕಿಡ್ನಿ ಫೇಲ್ಯೂರ್ಸ್ ಆದರೆ, ಕೀಮೋಥೆರಪಿ, ಕ್ಯಾನ್ಸರ್ ಕಾಯಿಲೆ ಬಂದದ್ದಾದರೆ, ನ್ಯೂರಾಲಜಿ ಪ್ರಾಬ್ಲಮ್ ಆಯಿತು ಅಂತಂದರೆ, ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರ ಆರೋಗ್ಯವನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಅಂತ. ಅದಕ್ಕೋಸ್ಕರ ಈಗ ನಿಮ್ಮ ಆದಿಚುಂಚನಗಿರಿಯ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೈ ಹ್ಯಾಂಡ್ ದೊಡ್ಡ ದೊಡ್ಡ ಕಾಯಿಲೆಗಳು ಯಾವುದೇ ಬಂದರೂ ಕೂಡ ನಿಮ್ಮ ಮಠಕ್ಕೆ ಅಂತಹ ಜನಗಳನ್ನು ಕಳಿಸಿಕೊಟ್ಟದ್ದಾದರೆ ಅವರನ್ನು ಕೂಡ ಸೇವಿಸಿ, ಅವರನ್ನು ಉಪಚರಿಸಿ, ಅವರ ಆರೋಗ್ಯವನ್ನು ಸರಿ ಮಾಡಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಿಮ್ಮ ಚುಂಚನಗಿರಿ ಮಠ ಮಾಡುತ್ತೆ. ಇಷ್ಟೆಲ್ಲ ಮಾತುಗಳನ್ನ ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಸದಾನಂದ ಗೌಡರು ಪ್ರಾರಂಭದಲ್ಲೇ ಹೇಳಿದರು, ನೀವು ಯಾಕೆ ಕೀಳರಿಮೆಯನ್ನು ಬೆಳೆಸ್ಕೊಳ್ತೀರಿ? ಕೀಳರಿಮೆಯ ಭಾವ ಯಾವಾಗ ಬರುತ್ತೆ ಅಂತಂದರೆ, ಹಸಿವಿನಿಂದ ಯಾವಾಗ ನರಳ್ತೇವೆ, ಜೇಬ್ನಲ್ಲಿ ದುಡ್ಡಿದ್ದು ಕೂಡ ಇಲ್ಲದೆ ಇರುವ ವಿಚಾರ ಗೊತ್ತಿಲ್ಲದೆ ಹೋದಾಗ ಹಸಿವಿನಿಂದ ವ್ಯಕ್ತಿಗಳು ನರಳ್ತಾರೆ, ಹೌದಾ? ಜೇಬ್ನಲ್ಲಿ ಹಣ ಇದೆ, ಇರೋ ಹಣದ ವಿಚಾರ ಗೊತ್ತಿರೋದಿಲ್ಲ. ಹಣ ಇದೆ ಅಂತ ಗೊತ್ತಾದರೆ ಪರ್ಚೇಸ್ ಮಾಡ್ತೀವಿ, ವಿಲ್ ಈಟ್ ಆರ್ ವಿಲ್ ಬೈ ಸಮಥಿಂಗ್, ವಿಲ್ ಮ್ಯಾನೇಜ್ ಅವರ್ ಲೈಫ್. ಸದಾನಂದ ಗೌಡರ ಪ್ರಾರಂಭದಲ್ಲಿ ಸೂಕ್ಷ್ಮ ಕೆಲವು ವಿಚಾರಗಳನ್ನ ಹೇಳಿದರು. ಒಂದು, ನಮ್ಮ ಸಮುದಾಯಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ 1800 ವರ್ಷಗಳಷ್ಟು ಇತಿಹಾಸ ಉಳ್ಳಂಥ ಕನ್ನಡ ಸಾಹಿತ್ಯಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಾಹಿತಿ ಯಾರು? ಕುವೆಂಪು ಅವರು ಈ ಸಮುದಾಯಕ್ಕೆ ಸೇರಿದಂಥ ಮಹಾನ್ ಸಾಹಿತಿ ಅಂತಕ್ಕಂಥ ವಿಚಾರ. ಯಾಕೆಂದರೆ ಸಾಹಿತ್ಯದಲ್ಲಿ ನಮ್ಮ ಸಮುದಾಯದ ಕೇವಲ ಕುವೆಂಪು ಅವರು ಅಷ್ಟೇ ಅಲ್ಲ, ಹಲವಾರು ಮಾನ್ಯರು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ವಿಚಾರವನ್ನು ಹೇಳಿದರು. ಇವತ್ತಿಗೆ ಕರ್ನಾಟಕದ 60-65% ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿಕೊಟ್ಟಂಥ ಬೆಂಗಳೂರು ನಗರದಲ್ಲಿ. ಅಂತಹವರು ನಮ್ಮವರಾಗಿದ್ರು ಅಂತಕ್ಕಂಥದ್ದು ಒಂದು ಹೆಮ್ಮೆಯ ಸಂಕೇತ ಅಂತ ಅವರು ಹೇಳಿದರು. ಕೆದಂಬಾಡಿ ರಾಮೇಗೌಡರು ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡರು ಅಲ್ಲಿ ನಮ್ಮ ಕೊಡಗಿನ ಭಾಗದಲ್ಲಿ, ಈ ಭಾಗದಲ್ಲಿ ನಮ್ಮ ಕೆದಂಬಾಡಿ ರಾಮೇಗೌಡರು ಇಬ್ಬರು ಕೂಡ ಸಮಕಾಲೀನರು. ಒಂದೇ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮವನ್ನು ಪ್ರಾರಂಭಿಸಿದವರು. 1857 ಅಧಿಕೃತವಾಗಿ ನಮೂದಿಸುವಾಗಿರ್ತಕ್ಕಂಥ ಫಸ್ಟ್ ಇಂಡಿಪೆಂಡೆಂಟ್ ಇಂಡಿಯನ್ ವಾರ್. ಆದರೆ ಅದಕ್ಕೂ ಪೂರ್ವದಲ್ಲಿ 20 ವರ್ಷದ ಮುಂಚೆ ಅವರು ಪ್ರಾರಂಭ ಮಾಡಿ ಈ 4 ವಿಚಾರಗಳನ್ನ ಅವರು ಯಾಕೆ ಹೇಳಿದ, ದೇವೇಗೌಡರು ಮೊದಲ ಬಾರಿಗೆ ನಮ್ಮ ಕರ್ನಾಟಕದಿಂದ ನಮ್ಮವರಾಗಿ ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಪ್ರಧಾನಮಂತ್ರಿಯಾಗಿ ಆರಿಸಿದಂತಹವರು. ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ದೊಡ್ಡ ದೊಡ್ಡ ಸಾಧನೆಯನ್ನು, ಸೇವೆಯನ್ನು ಮಾಡಿರ್ತಕ್ಕಂಥ, ರಾಷ್ಟ್ರ ಕಟ್ಟುವ ಕಾಯಕಕ್ಕೆ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಈ ಸಮುದಾಯದಲ್ಲಿ ಇಂಥ ಮಹಾನ್ ರತ್ನಗಳು ಬೆಳಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾಕೆ ಕೀಳರಿಮೆ? ಇಂಥವರು ನಮ್ಮವರ ಮುಂದೆ ಇರಬೇಕಾದ್ರೆ ನಾವು ಕೂಡ ಸದೃಢರಾಗಿ ಬೆಳಿಬೇಕು ಅಂತಂದರೆ, ಯಾಕಂದರೆ ಈ ಸಂಘಟನೆಯ ಧ್ಯೇಯ ವಾಕ್ಯವನ್ನು ಏನಂತ ಹೇಳಿದರೆ, ನಮ್ಮ ಸಂಘಟನೆ ಸದೃಢ ಸಮಾಜದ ನಿರ್ಮಾಣಕ್ಕೋಸ್ಕರ. ಸಮಾಜ ಸದೃಢವಾಗಿರಬೇಕು ಅಂತಂದರೆ ನಮ್ಮಲ್ಲಿ ಜ್ಞಾನ ಇರಬೇಕು.
ಜ್ಞಾನದ ಮುಖಾಂತರ ನಮ್ಮವರು ಸಾಧಿಸಿ ಹೋಗಿರ್ತಕ್ಕಂಥ ಈ ಇತಿಹಾಸದ ವಿಚಾರಗಳು ಕೂಡ ನಮಗೆ ಗೊತ್ತಿದ್ದದ್ದೇ ಆದರೆ ಆಗ ತಲೆ ಎತ್ತಿ ನಿಲ್ಲಕ್ಕೆ ಸಾಧ್ಯತೆ ಆಗುತ್ತೆ. ವ್ಯಕ್ತಿಗೆ ಕೀಳರಿಮೆ ಇದ್ದಾಗ ಭಯ ಬರ್ತದೆ. ಭಯ ಈಸ್ ದ ಸಿನ್ ಅಂತ ಯಾವಾಗಲೂ ಹೇಳೋರು. ಫಿಯರ್ ಈಸ್ ದ ಸಿನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾಯಿದ್ರು. ಅಂತಹ ಭಯವನ್ನು ಪಕ್ಕಕ್ಕೆ ಇಟ್ಟು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಣ ತೋರೋಣ, ನಾವೆಲ್ಲರೂ ಕೂಡ ಸದೃಢರಾಗಿ ನಿಲ್ಲೋಣ ಎಂಬ ಮಾತಿನ ಈ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಶ್ವಥ್ ನಾರಾಯಣರವರು ಬೆಂಗಳೂರಿನಿಂದ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಭೋಜೇಗೌಡರು ಬಂದಿದ್ದಾರೆ, ನಮ್ಮ ಸದಾನಂದ ಗೌಡರು ಸಹಜವಾಗಿ ಬರಬೇಕು. ಈ ಮಣ್ಣಿನ ಮಗ ಈ ಭಾಗದಲ್ಲಿ ಹುಟ್ಟಿದ್ರಿಂದ ಅವರು ಗೌಡರ ಹುಡುಗ ಆದ್ರೂ ಕೂಡ ಈ ಮಣ್ಣಿನಲ್ಲಿ ಹುಟ್ಟಿದ್ರಿಂದ ಅವರು ಸಹಜವಾಗಿ ಪ್ರಾರಂಭದಲ್ಲೇ ಬಂದು ಮೆರವಣಿಗೆಯಲ್ಲಿ ತೊಡಗಿಸ್ಕೊಂಡು ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಇಲ್ಲಿಗೆ ಬಂದಿದ್ದಾರೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರು ಇಲ್ಲಿಗೆ ಬಂದಿರತಕ್ಕಂಥ ಈಗಳಿಗೆ ಕೊನೆಯದಾಗಿ ಈ ಭಾಗದಲ್ಲಿ ಒಬ್ಬನೇ ಒಬ್ಬ ನಮ್ಮ ಕೇಂದ್ರ ಒಕ್ಕಲಿಗರ ಸಂಘಕ್ಕೆ ಡೈರೆಕ್ಟರ್ ಇದ್ದಾರೆ, ಹೌದಾ? ಇಲ್ಲಿರ್ತಕ್ಕಂಥ ಇಷ್ಟು ತಾಲೂಕುಗಳನ್ನು ಕೂಡ ಸೇರಿಸಿದ್ದೆ ಆದರೆ ಮೋರ್ ದೆನ್ 50% ಆಫ್ ದ ಪಾಪ್ಯುಲೇಷನ್ ಫ್ರಮ್ ದಿಸ್ ಏರಿಯಾ ಈಸ್ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ ಅಂತಂದರೆ ಇಲ್ಲಿ ಲಕ್ಷಾಂತರ ಜನ ನಮ್ಮ ಭಕ್ತರು ಇರೋದರಿಂದ ಕೊಟ್ಟಿರ್ತಕ್ಕಂಥ ಒಂದು ಡೈರೆಕ್ಟರ್ ಪೋಸ್ಟು ನಮ್ಮ ಬೆಂಗಳೂರು ಕೇಂದ್ರ ಒಕ್ಕಲಿಗರ ಸಂಘದಲ್ಲಿ ಸಾಕಾಗೋದಿಲ್ಲ. ಆದಷ್ಟು ಹೆಚ್ಚಿನ ಮೆಂಬರ್ಶಿಪ್ಪನ್ನು ಸದಸ್ಯತ್ವವನ್ನು ಮಾಡಿಸಿ ಈ ಭಾಗಕ್ಕೆ ಒಂದು 2-3 ಡೈರೆಕ್ಟರ್ ಪೋಸ್ಟ್ಗಳನ್ನ ಕೊಡಬೇಕು. ಆ 3 ಡೈರೆಕ್ಟರ್ ಪೋಸ್ಟ್ಗಳನ್ನ ಕೊಟ್ಟಾಗ ಒಂದು ಪೋಸ್ಟನ್ನು ತಾಯಂದ್ರಿಗೆ, ಯಾಕೆಂದರೆ ನಮ್ಮ ಹೆಣ್ಣುಮಕ್ಕಳು ಇತ್ತೀಚೆಗೆ ಭಾಳಷ್ಟು ಎಜುಕೇಟೆಡ್ಸ್ ಆಗ್ತಾಯಿದ್ರೆ, ಒಂದು ಪೋಸ್ಟನ್ನು ತಾಯಂದ್ರಿಗೆ 2 ಪೋಸ್ಟನ್ನು ನಮ್ಮ ಗಂಡಸರಿಗೆ ಕೊಟ್ಟು ಈ ಭಾಗದಲ್ಲಿ ಪಾರ್ಟಿಸಿಪೇಷನ್ ಹೆಚ್ಚು ಹಾಗಾಗಿ ಮಾಡಿದ್ದೇ ಆದರೆ ನಮ್ಮ ಈ ಭಾಗದ ಸಮುದಾಯದ ಸಮಸ್ಯೆಗಳನ್ನು ಈ 3-4 ಜನಗಳಲ್ಲಿಗೆ ಓದದ್ದೇ ಆದರೆ ಆಲಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ಅವರು ಕೂಡ ಮಾಡಲಿ ಅಂತ ಹೇಳಿ ಸುರೇಶ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಮಾಡಿರ್ತಕ್ಕಂಥ ಈ ಸಂಘಟನೆಯ ಈ ಕಾರ್ಯಕ್ಕೆ ಜವಾಬ್ದಾರಿ ಕಳಚಿಕೊಂಡು ಹೋಗ್ತಕ್ಕಂಥದ್ದಲ್ಲ. ಇನ್ನು 1 ವರ್ಷದ ಒಳಗಡೆ ಈ ಕಾರ್ಯ ಇದಕ್ಕಿಂತ 2 ಪಟ್ಟು ದೊಡ್ಡದಾಗುವ ರೀತಿಯಲ್ಲಿ ನಮ್ಮ ಸಂಘಟನೆಯ ಸಮುದಾಯದ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ಕೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಸರ್ವರಿಗೂ ಕೂಡ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಅನುಗ್ರಹ ಸಂದೇಶದ ಮೂಲಕ ನಮ್ಮನ್ನೆಲ್ಲ ಹರಸಿದ ಪೂಜ್ಯರಿಗೆ ಪ್ರಣಾಮಗಳು. ಆತ್ಮೀಯರೇ, ಸಜ್ಜನ ಬಂಧುಗಳೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ, ಪೂಜ್ಯ ಮಹಾಸ್ವಾಮೀಜಿಯವರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಗಣ್ಯರು ಈ ಸಭೆಯನ್ನು ಸಂಘಟನೆ ನೋಡಿ ನಮಗೆ ಹೊಗಳಿದ್ದಾರೆ ಹಾಗೂ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ಅಚ್ಚುಕಟ್ಟತನಕ್ಕೆ ಇದಕ್ಕೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಜೊತೆಗೆ ಕಳೆದ 1 ತಿಂಗಳಿಂದ ನಮ್ಮ ಜೊತೆಗೆ ದುಡಿದವರು ಶ್ರೀಯುತ ಕಿರಣ್ ಹೊಸಳಿಕೆ, ಒಕ್ಕಲಿಗರ ಸೇವಾ ಸಂಘ ಯುವ ಘಟಕ ಮಂಗಳೂರು ಇದರ ಕಾರ್ಯದರ್ಶಿಯಾಗಿ ವೃತ್ತಿಯಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕಳೆದ 1 ತಿಂಗಳಿಂದ ನಮ್ಮ ಜೊತೆಗೆ ಆಮಂತ್ರಣ ಪತ್ರಿಕೆಯ ತಯಾರಿಯಲ್ಲಿ, ಅತಿಥಿಗಳ ಸಂಘಟನಾ ಕಾರ್ಯದಲ್ಲಿ ಸ್ವಾಮೀಜಿಯವರಿಂದ ಮಾರ್ಗದರ್ಶನವನ್ನು ಪಡೆದು ಅವರ ಮಾರ್ಗದರ್ಶನತೆ ಇಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿ ಶ್ರೀಯುತ ಕಿರಣ್ ಹೊಸಳಿಕೆ ಅವರನ್ನು ನಾವು ಗುರುತಿಸಿ ಗೌರವಿಸೋದಕ್ಕೆ ಬಹಳಷ್ಟು ಸಂತೋಷ ಪಡ್ತಿದ್ದೇವೆ. ಧನ್ಯವಾದಗಳು ವಾಸುದೇವ್ ಸರ್ ಅವರಿಗೆ. ವಿವಿಧ ಸಂಘ ಸಂಸ್ಥೆಗಳು ಪರಮ ಪೂಜ್ಯರನ್ನು ಗೌರವಿಸುವುದಕ್ಕೆ ಅನುಮತಿಯನ್ನು ಕೇಳಿದ್ದಾರೆ. ದಯವಿಟ್ಟು ಈ ಸಂದರ್ಭವನ್ನು ಬಳಸಿಕೊಂಡು ಬೇರೆ ಬೇರೆ ಸಂಘಟನೆಯವರು, ವಿಶೇಷವಾಗಿ ಪುತ್ತೂರು ಒಕ್ಕಲಿಗ ಸಹಕಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಬೆಳ್ತಂಗಡಿ ತಾಲೂಕಿನ ಪದಾಧಿಕಾರಿಗಳು, ಪುತ್ತೂರು ಸ್ವಸಹಾಯ ಸಂಘದ ಪದಾಧಿಕಾರಿಗಳು ವೇದಿಕೆಗೆ ಬಂದು ಪರಮ ಪೂಜ್ಯರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇವೆ. ಆತ್ಮೀಯರೇ, ಕಿರಣ್ ಹೊಸಳಿಕೆಯವರು ನಿರಂತರವಾಗಿ ಕಳೆದ 1 ತಿಂಗಳಿಂದ ನಮ್ಮ ಜೊತೆಗೆ ಆಮಂತ್ರಣ ಪತ್ರಿಕೆ ತಯಾರಿಯಲ್ಲಿ ರಾತ್ರಿ ಸುಮಾರು ತಡರಾತ್ರಿ 1 ಗಂಟೆಯಿಂದ 2 ಗಂಟೆ ತನಕ ನಮ್ಮ ಜೊತೆಗಿದ್ದು ಆಮಂತ್ರಣ ಪತ್ರಿಕೆ ತಯಾರಿ ಮಾಡುವಲ್ಲಿ, ಹಾಗೆಯೇ ವಿವಿಧ ಬ್ಯಾಡ್ಜ್ಗಳನ್ನು ತಯಾರು ಮಾಡುವಲ್ಲಿ, ಆಮೇಲೆ ಸ್ವಾಮೀಜಿಯವರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನವನ್ನು ನಮಗೆ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟತನ ಮತ್ತು ಸುಂದರತೆಯನ್ನು ತಂದುಕೊಡುವಲ್ಲಿ ಶ್ರಮಿಸಿದವರು. ಅವರ ಈ ಕಾರ್ಯಕ್ರಮ ಯಾವ ರೀತಿ ಮೂಡಿ ಬರಬೇಕು, ಹೇಗಿರಬೇಕು ಅನ್ನೋದರ ಎಲ್ಲ ರೂಪುರೇಷೆಗಳನ್ನು ತಯಾರು ಮಾಡಿ ನಮಗೆ ಮಾರ್ಗದರ್ಶನ ಕೊಟ್ಟಂಥವರು ಶ್ರೀಯುತ ಕಿರಣ್ ಹೊಸಳಿಕೆಯವರು. ಕಿರಣ್ ಹೊಸಳಿಕೆಯವರ ಕುಟುಂಬಕ್ಕೆ ದೇವರು
ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು ಸರ್. ಆತ್ಮೀಯರೇ, ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಬೇಕು. ಮಧ್ಯಾಹ್ನದ ಬಳಿಕ ಮತ್ತಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಭೋಜನ ವಿರಾಮದ ಈ ಅವಧಿಯಲ್ಲಿ ಮೋಹನಗೌಡ ಏನಾಜೆ ಇವರಿಂದ ಕಾವ್ಯಗಾನ ಗುಚ್ಛ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಇವರಿಂದ ವಿದುಷಿ ಪ್ರಮೀಳಾ ಲೋಕೇಶ್ ಅವರ ನಿರ್ದೇಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಬಳಿಕವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ಗೆಜ್ಜೆ ನಿನಾದ ಮಂಗಳೂರು, ಜ್ಞಾನ ಐತಾಳ್ ಮತ್ತು ಅವರ ತಂಡ ನೃತ್ಯ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ಆರ್ಯನ್ಸ್ ಡ್ಯಾನ್ಸ್ ಸ್ಟುಡಿಯೋ ಮಂಗಳೂರು ಇಲ್ಲಿನ ನವೀನ್ ತಂಡದವರಿಂದ ಡ್ಯಾನ್ಸ್, ಶ್ರುತಿಗಾಯನ ಮೆಲೋಡೀಸ್ ಸುಳ್ಯದ ಹರ್ಷಿತ್ ಮತ್ತು ತಂಡದವರಿಂದ ಗಾನ ರಸಸಂಜೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ಸಂಜೆ 7 ಗಂಟೆಯಿಂದ ಪ್ರಶಂಸಾ ಕಾಪು ಇವರ ರಂಗಿತರಂಗಿ ತಂಡದಿಂದ ಹಾಸ್ಯಭರಿತ ನಾಟಕ ಬುಡೆದಿ ಪ್ರದರ್ಶನಗೊಳ್ಳಿಕ್ಕಿದೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಮುದಾಯ ಬಾಂಧವರು ಮತ್ತು ಎಲ್ಲ ಆಹ್ವಾನಿತರು ಉಪಸ್ಥಿತರಿರಬೇಕು. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ. ಅದಕ್ಕಿಂತ ಮೊದಲು ಹಿರಿಯಣ್ಣ ಸರ್ 1 ನಿಮಿಷ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ವಿವಿಧ ಸಮುದಾಯದ ಗಣ್ಯರು ಆಗಮಿಸಿದ್ದಾರೆ. ಅವರನ್ನು ಪ್ರತ್ಯೇಕವಾಗಿ ಹೆಸರಿಸದೆ ಅವರ ಇರುವಿಕೆಯನ್ನು ನಾವು ಅತ್ಯಂತ ಗೌರವದಿಂದ ಗುರುತಿಸಿದ್ದೇವೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿವಿಧ ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ವಂದನಾರ್ಪಣೆ ಶ್ರೀಯುತ ಹಿರಿಯಣ್ಣ ಸರ್, ನಮ್ಮ ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸಂಚಾಲಕರು ಮತ್ತು ಒಕ್ಕಲಿಗ ಸ್ಪಂದನ ಸಹಕಾರ ಸಂಘದ ನಿರ್ದೇಶಕರು ಕೂಡ ಈಗ ಧನ್ಯವಾದ ಸಮರ್ಪಣೆ. ದಯವಿಟ್ಟು ಕಲಶ ಬೇಕು ತಾಯಂದಿರು ಎಲ್ಲ ಕೊನೆಗೆ ಕೊಂಡೋಗಿ ಅದನ್ನು ಕಾರ್ಯಕ್ರಮ ಮುಗಿದ ಬಳಿಕ ಕಲಶ ಇಲ್ಲೇ ಇರಲಿ, ಭದ್ರವಾಗಿರ್ತದೆ, ಮತ್ತೆ ಕೊಂಡೋಗಬಹುದು. ಎಸ್ ಹಿರಿಯಣ್ಣ ಸರ್. ಹಲೋ ಆತ್ಮೀಯರೇ, ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ನೂತನ ಸಮುದಾಯ ಭವನದ ಶಿಲಾನ್ಯಾಸ, ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡಬ ಇದರ ಉದ್ಘಾಟನಾ ಸಮಾರಂಭ ಹಾಗೂ ಸಭಾ ಸಮಾರಂಭದ ಕೊನೆಯ ಹಂತದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ಹಾಗೂ ಅನುಗ್ರಹ ಸಂದೇಶ ಹಾಗೂ ಸಮುದಾಯ ಭವನ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟವರು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇವರಿಗೆ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳೊಂದಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದವರು ಪೂಜ್ಯರಾದಂಥ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ, ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖಾ ಮಠ ಮಂಗಳೂರು. ಇವರಿಗೂ ಕೂಡ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳೊಂದಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡ, ಸನ್ಮಾನ್ಯ ಶ್ರೀ ಎಸ್.ಎನ್. ಅಶ್ವತ್ಥನಾರಾಯಣ್, ಸನ್ಮಾನ್ಯ ಶ್ರೀ ಹನುಮಂತಯ್ಯ, ಶ್ರೀ ಭೋಜೇಗೌಡ, ಸನ್ಮಾನ್ಯ ಸಂಜೀವ ಮಠಂದೂರು ಹಾಗೂ ಕಿರಣ್ ಬುಡ್ಲೆಗೊತ್ತು, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಮೋಹನ್ ರಾಮ್ ಸುಳ್ಳಿ, ಚಿದಾನಂದ ಬೈಲಾಡಿ, ಮಾಧವಗೌಡ ಜಾಕೆ, ಲೋಕಯ್ಯಗೌಡ, ಪದ್ಮಗೌಡ ಬೆಳಾಳು, ನಿತ್ಯಾನಂದ ಗೌಡ ಮುಂಡೋಡಿ, ಎ ವಿ ತೀರ್ಥರಾಮ,
ಶ್ರೀ ಉಮೇಶ್ MP, DB ಬಾಲಕೃಷ್ಣಗೌಡ, ಶ್ರೀ PC ಜಯರಾಮ್, ಲಿಂಗಪ್ಪಗೌಡ ಅಳಿಕೆ ಇವರಿಗೂ ಕೂಡ ನಮ್ಮ ಒಕ್ಕಲಿಗ ಗೌಡ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗಣ ಉಪಸ್ಥಿತರಿದ್ದಂತಹ ಚಂದ್ರ ಕೋಲ್ಚಾರು, ಕುಶಾಲಪ್ಪಗೌಡ ಪೂವಾಜೆ, ರಂಜನ್ ಜಿ ಗೌಡ, ಶ್ರೀ ಗುರುದೇವಗೌಡ UB, ಶ್ರೀ ವಿಶ್ವನಾಥ್ ಗೌಡ, ಬಾಲಕೃಷ್ಣಗೌಡ ಕೇರಿಮಾರು, ಶ್ರೀ AV ನಾರಾಯಣಗೌಡ ಇವರಿಗೂ ಕೂಡ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗ ಗೌಡ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಮೂಡಿ ಬಂದದ್ದು ಬಹಳ ಸಂತೋಷ. ಇದನ್ನು ನಾಡಿನಾದ್ಯಂತ ಅದನ್ನು ಪಸರಿಸಿರುವಂತಹ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಅದನ್ನು ಪ್ರಚುರಪಡಿಸುವಂತಹ ಮಾಧ್ಯಮ ಮಿತ್ರರಿಗೆ ಒಕ್ಕಲಿಗ ಗೌಡ ಸಮುದಾಯ ಭವನ ಹಾಗೂ ಸ್ಪಂದನ ಸಮುದಾಯ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಇತರ ಸಮಾಜದವರು ಕೂಡ ಅಧಿಕ ಸಂಖ್ಯೆಯಲ್ಲಿ ಬಂದು ನೆರೆದಿರ್ತಾರೆ, ಸಭೆಯನ್ನು ಚೆಂದಗಾಣಿಸಿಕೊಟ್ಟಿರುತ್ತಾರೆ. ಎಲ್ಲ ಸಮಾಜ ಬಾಂಧವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಇಂತಹ ಜನಜಂಗುಳಿಯಲ್ಲಿ ನಮ್ಮಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕೆ ನಮ್ಮೊಂದಿಗೆ ಸಹಕರಿಸಿದವರು ಪೊಲೀಸ್ ಇಲಾಖೆ ಕಡಬ ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದವರು ಕಂದಾಯ ಇಲಾಖೆ, ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರು, ಆರೋಗ್ಯ ಇಲಾಖೆ, ಎಲ್ಲ ಸಮಿತಿಗಳ ಪದಾಧಿಕಾರಿಗಳಿಗೆ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಮಹನೀಯರು ಹಾಗೂ ಮಹಿಳೆಯರಿಗೆ, ಹಾಗೆ ಶಾಮಿಯಾನ ಮತ್ತು ಸೌಂಡ್ ಸಿಸ್ಟಮಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದಂತಹ ಸಮಾಜ ಎಲ್ಲ ಬಾಂಧವರು, ಬಹುಶಃ ಅತ್ಯಧಿಕ ಸಂಖ್ಯೆಯಲ್ಲಿ ಸಹಕರಿಸಿದಂತಹ ಸಮಾಜ ಬಾಂಧವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಹಿರಿಯಣ್ಣ ಸರ್ ಅವರಿಗೆ. ದಯವಿಟ್ಟು ಎಲ್ಲ ಸಮಾಜ ಬಾಂಧವರಲ್ಲಿ ಆಹ್ವಾನಿತರಲ್ಲಿ ವಿನಂತಿ, ಊಟದ ವ್ಯವಸ್ಥೆ ಎಲ್ಲರಿಗೂ ಇದೆ. ದಯವಿಟ್ಟು ಸಾವಧಾನವಾಗಿ ಎಲ್ಲರೂ ಸರದಿಯ ಸಾಲಿನಲ್ಲಿ ತೆರಳಬೇಕು. ಸಾವಕಾಶವಾಗಿ ಊಟ ಮಾಡುವ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಇವತ್ತಿನ ಇಡೀ ದಿನವನ್ನು ನಮ್ಮ ಸಮುದಾಯದ ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲರೂ ವಿನಿಯೋಗಿಸೋಣ. ಯಾವುದೇ ಕಾರಣಕ್ಕೆ ಅರ್ಜೆಂಟ್ ಮಾಡುವುದು ಬೇಡ. ದಯವಿಟ್ಟು ಸಂಘಟಕರ ಜೊತೆಗೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತೇವೆ. 8 ಕೌಂಟರ್ ಇದೆ, ಊಟಕ್ಕೆ 8 ಕೌಂಟರ್ ಇದೆ. ಆ 8 ಕೌಂಟರ್ನಲ್ಲಿ ತಾವು ಭೋಜನವನ್ನು ಸ್ವೀಕರಿಸಬೇಕು. ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸಬಹುದು. ದಯವಿಟ್ಟು ಸಂಘಟಕರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ತಾವು ಸಹಕರಿಸಬೇಕು, ಕೈ ಜೋಡಿಸಬೇಕು ಅಂತ ವಿನಂತಿಸ್ತೇವೆ. ಜೊತೆಗೆ ಎಲ್ಲ ಸ್ಥಾಪಕ ಸದಸ್ಯರಲ್ಲಿ ಒಂದು ವಿನಂತಿ, ಪರಂ ಪೂಜ್ಯರು ನಮ್ಮ ಸ್ಥಾಪಕ ಸದಸ್ಯರಿಗೆ ಶಾಲು ನಾವು ಸಮಿತಿಯ ವತಿಯಿಂದ ವ್ಯವಸ್ಥೆ ಮಾಡಿದ್ದೇವೆ. ಆ ಶಾಲಿಗೆ ಮಂತ್ರಾಕ್ಷತೆಯನ್ನು ಹಾಕುವ ಮೂಲಕ ಹರಸಿದ್ದಾರೆ. ಅದನ್ನು ಸಮಿತಿಯವರು ಪ್ರತಿ ಸ್ಥಾಪಕ ಸದಸ್ಯರಿಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಸ್ಥಾಪಕ ಸದಸ್ಯರಿಗೆ ನಾವು ಖುದ್ದಾಗಿ ನಿಮ್ಮ ಮನೆಗೆ ಅಥವಾ ನಮ್ಮ ಪದಾಧಿಕಾರಿಗಳ ಮೂಲಕ ಅದನ್ನು ಇಲ್ಲಿ ಇವತ್ತು ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಪೂರ್ತಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಮಧ್ಯೆ ಸ್ಥಾಪಕ ಸದಸ್ಯರಿಗೆ ನಾವು ಸಮಿತಿಯ ವತಿಯಿಂದ ಕೊಡುವ ಪೂಜ್ಯ ಸ್ವಾಮೀಜಿಗಳು ಹರಸಿರುವಂಥ ಶಾಲನ್ನು ನಾವಿಲ್ಲಿ ನೀಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲ ಸ್ಥಾಪಕ ಸದಸ್ಯರು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಮುಖ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯ ಮುಂದುವರಿಯುತ್ತದೆ. ಆ ಬಳಿಕ ಎಲ್ಲ ಸಮಾಜ ಬಾಂಧವರು ದಯವಿಟ್ಟು ಗಮನಿಸಬೇಕು. ಸರಿಯಾಗಿ 3:30 ಗಂಟೆಗೆ ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಸಮುದಾಯದ ಸಾಧಕರನ್ನು, ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯಮಿಗಳವರೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಈ ವೇದಿಕೆಯಲ್ಲಿ ನಾವು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಗುರುತಿಸಲಿಕ್ಕಿದ್ದೇವೆ. ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿರಬೇಕು. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ ಬಳಿಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ 5 ಗಂಟೆಯ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತದೆ. ಸರಿಯಾಗಿ 7:30 ಗಂಟೆಗೆ ಪ್ರಶಂಸಾ ಕಾಪು ತಂಡದವರಿಂದ ಬೊಡೆದಿ ಎನ್ನುವ ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ.
ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಉಪಸ್ಥಿತರಿರಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಎಲ್ಲರ ಗಮನಕ್ಕೆ ಮತ್ತೊಂದು ಪ್ರಕಟಣೆಯನ್ನು ಮಾಡ್ತಾ ಇದ್ದೇವೆ. ಸೌಜನ್ಯ ಹೋರಾಟ ಸಮಿತಿ ಕಡಬ ತಾಲೂಕು ಇದರ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಇದೇ 31/12/2023 ಆದಿತ್ಯವಾರ ಅಪರಾಹ್ನ 2 ಗಂಟೆಗೆ ಸರಿಯಾಗಿ ಮರ್ದಾಳ ಹಾಲು ಸೊಸೈಟಿಯ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ. ಸಜ್ಜನ ಸಮಾಜ ಬಾಂಧವರೆಲ್ಲರೂ ಕೂಡ ಸೌಜನ್ಯ ಹೋರಾಟ ಸಮಿತಿ ಕಡಬ ತಾಲೂಕು ಹೋರಾಟ ಸಮಿತಿಯ ಜೊತೆಗೆ ಕೈ ಜೋಡಿಸಬೇಕು. ಈ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಭೋಜನ ಶಾಲೆಯಲ್ಲಿ ಸ್ವಯಂ ಸೇವಕರ ಕೊರತೆ ಇದೆ. ದಯವಿಟ್ಟು ಸ್ವಯಂ ಸ್ಫೂರ್ತಿಯಿಂದ ಸಮಾಜ ಬಾಂಧವರಾದಂಥ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಕೆಲಸ ಮಾಡೋಣ. ಅಲ್ಲಿ ಯಾವುದೇ ರೀತಿಯ ನೂಕುನುಗ್ಗಲಾಗದ ಹಾಗೆ, ತೊಂದರೆಗಳಾಗದ ಹಾಗೆ, ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸುವ ಹಾಗೆ ವ್ಯವಸ್ಥೆ ಮಾಡೋಣ. ದಯವಿಟ್ಟು ಬೇರೆ ಬೇರೆ ಸಮಿತಿಯ ಎಲ್ಲ ಕಾರ್ಯಕರ್ತರು ಭೋಜನ ಶಾಲೆಗೆ ಹೋಗಬೇಕು. ಅಲ್ಲಿ ಭೋಜನದ ವ್ಯವಸ್ಥೆ ಸುಸೂತ್ರವಾಗಿ ನಡೆಯುವಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಭೋಜೇಗೌಡರ ವಾಹನ ಚಾಲಕರು ದಯವಿಟ್ಟು ಎಲ್ಲಿದ್ದರೂ ಕೂಡ ತಕ್ಷಣ ನಿಮ್ಮ ವಾಹನದ ಕಡೆಗೆ ಹೋಗಬೇಕು. ಭೋಜೇಗೌಡರು ತಮ್ಮನ್ನು ಕಾಯ್ತಾ ಇದ್ದಾರೆ. ಸನ್ಮಾನ್ಯ ಭೋಜೇಗೌಡರ ವಾಹನದ ಚಾಲಕರು ತಕ್ಷಣ ಎಲ್ಲಿದ್ದರೂ ಕೂಡ ಅವರ ವಾಹನದ ಬಳಿಗೆ ಹೋಗಬೇಕು. ಸರೋಜಿನಿ ಜಯಪ್ರಕಾಶ್ ಮೇಡಮ್ ಎಲ್ಲಿದ್ರು ಇಲ್ಲಿ ಬರಬೇಕು. ಮೈಕ್ ಸ್ಟ್ಯಾಂಡ್ ಹತ್ರ ಸರೋಜಿನಿ ಜಯಪ್ರಕಾಶ್ ಮೇಡಮ್ ಊಟದಲ್ಲಿದ್ದೀರಾ? ಬಫೆಯನ್ನು ಹಾಕಲಿಕ್ಕೆ ಅಲ್ಲಿ ಹೊಳೆಯ ಬದಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲೇ ಎಲ್ಲರೂ ಬಫೆಯನ್ನು ಹಾಕಬೇಕು. ಸಹಕರಿಸಿ. ಬಫೆಯನ್ನು ಹಾಕಲಿಕ್ಕೆ ಅಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಗುಂಡಿಯನ್ನು ಮಾಡಿದಾಗಿದೆ, ಅದಕ್ಕೆ ಹಾಕಬೇಕು. ಎಲ್ಲೆಂದರಲ್ಲಿ ಹಾಕಬೇಡಿ. ಸ್ವಚ್ಛತೆಯನ್ನು ಕಾಪಾಡಿ. ಕೈ ತೊಳೆಯುವ ಸ್ಥಳದ ಹತ್ತಿರ ಬಫೆಯನ್ನು ಹಾಕಲು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲೇ ಬಫೆಯನ್ನು ಹಾಕಬೇಕು. ಭೋಜನ ಶಾಲೆಯಲ್ಲೂ ಯಾರು ನೂಕುನುಗ್ಗಲಿಗೆ ಅವಕಾಶ ಮಾಡಿಕೊಡಬೇಡಿ. ಸಾವಧಾನದಿಂದ ಅನ್ನಪ್ರಸಾದವನ್ನು ಸ್ವೀಕರಿಸಿ. ಯಾರು ನೂಕುನುಗ್ಗಲಿಗೆ ಅವಕಾಶ ಮಾಡಿಕೊಡಬೇಡಿ. ಸುಮಾರು 8 ಕೌಂಟರ್ನಲ್ಲಿ ಅನ್ನಪ್ರಸಾದವನ್ನು ಬಡಿಸುವಂತಹ ವ್ಯವಸ್ಥೆ ಆಗ್ತಾ ಇದೆ. ಸಹಕರಿಸಿ.
ಸಮಾಜ ಬಂಧುಗಳು ತಾವೆಲ್ಲರೂ ಈ ಕಾರ್ಯದಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೀರಾವರಿ ಸಮಿತಿಯ ಹಾಗೂ ಎಲ್ಲ ಸಮಿತಿಯ ಸ್ವಯಂ ಸೇವಕರಲ್ಲಿ ಜನರನ್ನು ಬಿಡುವಂಥ ಕೆಲಸದಲ್ಲಿ ನಿರತರಾಗಿ, ಅಲ್ಲಿ ಚೇರ್ಗಳಿದೆ, ಆಸನದ ವ್ಯವಸ್ಥೆ, ಚೇರ್ಗಳನ್ನು ಈ ಕಡೆಗೆ ತಂದು ಅಟ್ಟೆ ಹಾಕಿಯಲ್ಲಿ ಚೇರ್ಗಳನ್ನು ಈ ಕಡೆ ತಂದು ಜೋಡಿಸಿ ಅಲ್ಲಿ ಜನರಿಗೆ ನಿಲ್ಲಲು ಅವಕಾಶವನ್ನು ಮಾಡಿಕೊಡಿ. ಯಾರು ನೂಕು ನುಗ್ಗಲಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪ್ರಸ್ತುತಪಡಿಸುವಂತಹ ನೃತ್ಯ ತಾಯಿ ಭಾರತಾಂಬೆಯ ಪಾದ ಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ದಯವಿಟ್ಟು ಭೋಜನ ಶಾಲೆಯಲ್ಲಿ ಕೌಂಟರ್ನ ಹತ್ತಿರ ಚೇರ್ ಇದೆ, ಅಲ್ಲಿ ಹಿಂದೆ ಚೇರ್ ಇದೆ, ಅದನ್ನು ಅಲ್ಲಿಂದ ತೆಗೆಯುವ ಕೆಲಸ ಮಾಡಬೇಕು. ಎಲ್ಲ ಸ್ವಯಂ ಸೇವಕರು ದಯವಿಟ್ಟು ಭೋಜನ ಶಾಲೆಯ ಸ್ವಯಂ ಸೇವಕರು ಮಾತ್ರ ಅಲ್ಲ, ಎಲ್ಲ ಸ್ವಯಂ ಸೇವಕರು ಇವತ್ತು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸ್ವಯಂ ಸೇವಕರು ಸ್ವಲ್ಪ ಸಹಕರಿಸಬೇಕು. ಅಲ್ಲಿ ಕೌಂಟರ್ನ ಹತ್ತಿರ ಕುರ್ಚಿಗಳನ್ನು ಹಾಕಿದ್ದೇವೆ, ಚೇರ್ ಹಾಕಿದ್ದೇವೆ, ದಯವಿಟ್ಟು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ದಯವಿಟ್ಟು ಎಲ್ಲ ಸ್ವಯಂ ಸೇವಕರು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ತರುಣ ರಂಗದೊಳು ಅರುಣಗೈಯುತಿಹ ನವೋದಯದ ನಾಟ್ಯ. ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ, ನಲಿಯುತ್ತೀಗ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು, ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು. ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ,
ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮಾತೃಭುವಿಯ ವಿಚ್ಛಿದ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚು. ಪ್ರಲಯ ರುದ್ರ ನುರಿಗಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು. ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ಸಿದ್ಧರಾಗಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ. ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಒಂದು ಪ್ರಕಟಣೆ. ಶ್ರೀಯುತ ಭಾಸ್ಕರ್ ಕೊಲ್ಲಿಮಾರು ಎಲ್ಲಿದ್ದರೂ ಕೂಡ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಬರಬೇಕು. ನಮ್ಮ ಮಗು ನಮ್ಮ ಕೈಯಲ್ಲಿದೆ. ಭಾಸ್ಕರ ಗೌಡ ಕೊಲ್ಲಿಮಾರ್, ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ನಿಮ್ಮ ಮಗ ಸಾತ್ವಿಕ್ ನಮ್ಮ ಬಳಿ ಇದ್ದಾನೆ. ಆತ್ಮೀಯರೇ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಊಟದ ವಿರಾಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಭೋಜನ ಸ್ವೀಕರಿಸಿದವರೆಲ್ಲರೂ ಕೂಡ ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಇರುವಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ಬಳಿಕ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ಮತ್ತೆ ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಕೊನೆಗೆ 7 ಗಂಟೆಯ ನಂತರ ಪ್ರಶಂಸಾ ಕಾಪು ತಂಡದವರಿಂದ ಬೊಡೆದಿ ಎನ್ನುವಂಥ ತುಳು ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತದೆ. ನೀರು ಸರಬರಾಜಿನವರು ಗಮನಿಸಬೇಕು. ನೀರು ಸರಬರಾಜಿನ ಸಂಚಾಲಕರು ಮತ್ತು ಸ್ವಯಂ ಸೇವಕರು ಗಮನಿಸಬೇಕು. ಅಲ್ಲಿ ಕಂಟೈನರ್ಗಳಲ್ಲಿ ನೀರು ಖಾಲಿಯಾಗಿದೆ. ದಯವಿಟ್ಟು ಕಂಟೈನರ್ಗೆ ನೀರು ತುಂಬಿಸುವ ಕೆಲಸವನ್ನು ಮಾಡಬೇಕು. ದಯವಿಟ್ಟು ಸಂಚಾಲಕರು ಸ್ವಯಂ ಸೇವಕರು ಗಮನಿಸಬೇಕು. ಮುಂದೆ ನಮ್ಮ ತಂಡದ ಪುಟಾಣಿಗಳಿಂದ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಎನ್ನುವಂತಹ ಒಂದು ಸುಂದರವಾದಂತಹ ಸಿನಿಮಾಧಾರಿತ ಹಾಡಿಗೆ ನೃತ್ಯ ಮಾಡಲಿದ್ದಾರೆ. ಆಹಾ
ಅರಳೆ ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸದೆ ತೇಲುತ್ತಿದೆ ಮೋಡ ನೆರೆನೋಟ ಹರಿದಂತೆ ಪಸರಿಸಿ ಹಗಿರಿ ಪಂಕ್ತಿ ಹಸಿ ಹಸಿರು ವನರಾಜಿ ನೋಡ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ತುಂಗಭದ್ರೆ ಹರಿಯುತಿಹಳು ಇಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ವಿರೂಪಾಕ್ಷ ಈವ ನಮಗೆ ರಕ್ಷಾ ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಹಕ್ಕ ಬುಕ್ಕರಾಳಿ ಭವ್ಯತೆಯನ್ನು ತಾಳಿ ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ. ಅಪಾರ ಕೀರ್ತಿ ಗಳಿಸು ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಸುಂದರ ಸಮಾರಂಭದ ಸುಂದರ ವೇದಿಕೆಯಲ್ಲಿ ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಈ ನೃತ್ಯ ತಂಡಕ್ಕೆ ಅವಕಾಶವನ್ನು ನೀಡಿರುವಂತಹ ಸಂಬಂಧಪಟ್ಟಂತಹ ಪ್ರತಿಯೋರ್ವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೊನೆಯ ಒಂದು ನೃತ್ಯದ ಮೂಲಕ ನಮ್ಮ ನೃತ್ಯ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಕೊನೆಯದಾಗಿ ಯಕ್ಷ ನೃತ್ಯ ಈಗ ವೇದಿಕೆಯಲ್ಲಿ ಮೂಡಿ ಬರಲಿದೆ. ತಾನಿ ತಂದಾನ ತಂದನ 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 ತಾನಿ ತಂದಾನ ತಂದನ
ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ಸರಸ್ವತಿಯೊಂದಿಗೆ ಬಿಳಿಯೋಜೆ ಏರುತ್ತ ಸರಸ್ವತಿಯೊಂದಿಗೆ ನಲಿ ನಲಿದಾಡುತ್ತ ಬಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಮಂದಾರ ಚಿಲುವಲ್ಲಿ ಮಂದಾರ ಚಿಲುವಲ್ಲಿ ಚಂದ್ರಾಮ ಕಿಳಿಯಲ್ಲಿ ಮಂದಾರ ಚಿಲುವಲ್ಲಿ ಚಂದ್ರಾಮ ಕಿಳಿಯಲ್ಲಿ ಮಂದಾರ ಚಿಲುವಲ್ಲಿ ಚಂದ್ರಾಮ ಚಳಿಯಲ್ಲಿ ಸುಂದರ ಕೋಮಲ ಸೊಬಗಿನ ಸುಂದರ ಕೋಮಲ ಸೊಬಗಿನ ಹುಡುಗಿಗೆ ಚಂದದಿ ಪ್ರಾಣವನಿದ್ದಾನ ಹುಡುಗಿಗೆ ಚಂದದಿ ಪ್ರಾಣವನಿದ್ದಾನ 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 ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ತಾನಿ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಆಕಾಶದಂಚಿನ ಸಿರಿಲೋಕ ದುರ್ಯಾನ ಲೋಕೇಶ ಶ್ರೀಗರಿ ಕೊರಳಾಗೆ ಲೋಕೇಶ ಶ್ರೀಗರಿ ಕೊರಳಾಗೆ ಧರಿಸಿದ ಲೋಕಿಗೆ ಸೊಬಗಿನ ಮಂದರ ಲೋಕಿಗೆ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನ ಹಲೋ ಬೆಳಿಗ್ಗೆ ಸುಮಾರು 9 ಗಂಟೆಯಿಂದ 10:30 ಗಂಟೆಗೆ ತನಕ ಹಾಗೂ ಈಗ ಮಧ್ಯಾಹ್ನ 3 ನೃತ್ಯಗಳನ್ನು ಮಾಡಿದಂತಹ ನೃತ್ಯ ನಿನಾದ ಭಾರತೀಯ ತರಬೇತಿ ಕೇಂದ್ರಗಳ ಸಂಸ್ಥೆ ನೃತ್ಯ ನಿನಾದ ಈ ತಂಡದ ವಿದ್ಯಾರ್ಥಿಗಳಿಂದ ಭರತನಾಟ್ಯವನ್ನು ವೀಕ್ಷಿಸಿದಿರಿ. ಇದರ ನಿರ್ದೇಶಕರಾದ ವಿದುಷಿ ಪ್ರಮೀಳಾ ಲೋಕೇಶ್ ಹಾಗೂ ಎಲ್ಲ ತಂಡದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಒಕ್ಕಲಿಗೌಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಶಿವಕುಮಾರ್ ಹೊಸಳಿಕೆ ವಿಶೇಷ ಅಧಿಕಾರಿ VTI ಹಾಗೂ ಪ್ರಾದೇಶಿಕ ನಿರ್ದೇಶಕರು ಮೈಸೂರು ಹಾಗೂ ಸಂಘದ ಸಲಹೆಗಾರರು ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಶಿವರಾಮ್ ಗೌಡ ಏನೆಕಲ್ ಇವರು ಕರ್ಕೊಂಡು ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಇಂದು ಈ ಸುಂದರ ವೇದಿಕೆಯಲ್ಲಿ ನೃತ್ಯದಲ್ಲಿ ಭಾಗವಹಿಸಿರುವಂತಹ ನಮ್ಮ ಹೆಮ್ಮೆಯ ಪುಟಾಣಿಗಳನ್ನು ಪರಿಚಯ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಾನ್ವಿ ಗೌಡ, ಹಸ್ತ, ಚಾರ್ವಿ ಎಸ್ ಗೌಡ, ಹವ್ಯ, ವೃದ್ಧಿಕ, ಚಿಂತನ, ಚೈತ್ರ, ಕೃತಿಕಾ, ಬ್ರಾಹ್ಮಿ, ಜಾನ್ವಿ, ಸಾನ್ವಿ ಕಂಡೂರು, ಧನ್ವಿ, ಅಮೃತ, ಹಿತಾಶ್ರೀ, ಸಾನಿಕಾ, ಸೃಷ್ಟಿಗೌಡ, ಸಮೀಕ್ಷಾ ವಿಡಿ, ಹಿತಾಶ್ರೀ, ಅನನ್ಯ ವಿಕೆ, ವೈಶಾಲಿ ಹಾಗೂ ಹೃದಯ. ಇಂದು ಸೇರಿರುವಂತಹ ಎಲ್ಲ ನೃತ್ಯಾಸಕ್ತರು ಈ ನಮ್ಮ ಪುಟಾಣಿಗಳನ್ನು ತುಂಬು ಹೃದಯದಿಂದ ಮನಸ್ಸ ಹರಸಬೇಕಾಗಿ ಕೇಳಿಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ನಾವು ಈಗ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಭೋಜನ ಸ್ವೀಕಾರ ಮಾಡಲಿಕ್ಕೆ ಬಾಕಿ ಇರುವಂತಹ ಸಮಾಜ ಬಾಂಧವರು, ಸೇರಿರುವ ಅತಿಥಿಗಳು ಯಾರಾದರೂ ಭೋಜನ ಸ್ವೀಕರಿಸಲಿಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಇದೇ ವೇದಿಕೆಯಲ್ಲಿ ಸ್ಥಾಪಕ ಸದಸ್ಯರ ಒಂದು ಗೌರವಿಸುವಿಕೆ ಕಾರ್ಯಕ್ರಮವು ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಒಂದು ಸುಂದರವಾದ ಭವ್ಯವಾದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವವರು ಮೋಹನಗೌಡ ಏನಾಜೆ, ಚಿತ್ರಕಲಾ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ಎಣ್ಮೂರು. ಸುಮಾರು 15 ವರ್ಷಗಳಿಂದ ಚಿತ್ರಕಲೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು CCRT ಘಟಕದಿಂದ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಇತ್ತೀಚೆಗೆ ಅಲಂಕಾರನಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ಗಾನ ವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಒಕ್ಕಲಿಗ ಸಮುದಾಯ ಭವನದ ಲೋಗವನ್ನು ಕೂಡ ಇವರೇ ರಚಿಸಿಕೊಟ್ಟದ್ದು ವಿಶೇಷತೆ. ಇವರ ತಂಡದಲ್ಲಿ ಕೊಳಲು ನಾದವನ್ನು ಶ್ರೀಪತಿರಾವು ಅಲಂಕಾರು ದುರ್ಗಾಂಬ ಪ್ರೌಢಶಾಲೆ ಮುಖ್ಯ ಗುರುಗಳು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಅವರು ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಇವರಿಗೆ ಒಕ್ಕಲಿಗಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಸರ್ ತಮಗಿದು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಹಲೋ, ಈ ಕಾರ್ಯಕ್ರಮ ಆದ ತಕ್ಷಣ ಮುಂದೆ ಮಂಗಳೂರು ತಂಡದಿಂದ ನೃತ್ಯ ಹಾಗೂ ಹಾಡು ಸಂಗೀತ, ಆಮೇಲೆ ಸುಳ್ಳೆತನದಿಂದ 4 ಗಂಟೆಗೆ ಇನ್ನು ಮುಂದೆ ಪ್ರತಿಭಾ ಪುರಸ್ಕಾರ ಆದ ನಂತರ ಕಾರ್ಯಕ್ರಮ ಜರುಗಲಿದೆ. ತದನಂತರ ಮಂಗಳೂರು ಕಾಪು ತಂಡದಿಂದ ನಾಟಕ ಬುಡೆದಿ
ಭೋಜನ ಸ್ವೀಕರಿಸಲಿಕ್ಕೆ ಬಾಕಿ ಇರುವಂತಹ ಭೋಜನ ಸ್ವೀಕರಿಸಲಿಕ್ಕೆ ಯಾರಾದರೂ ಬಾಕಿ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಸ್ವೀಕರಿಸಬೇಕು. ಇದೇ ವೇದಿಕೆಯಲ್ಲಿ ಮುಂದಕ್ಕೆ ಸ್ಥಾಪಕ ಸದಸ್ಯರ ಗೌರವಿಸಿಕೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೇ ವೇದಿಕೆಯ ಮೇಲೆ ನಡೆಯಲಿಕ್ಕಿದೆ.
ಹಲೋ. ರಂಜಿತ್ ಪದಕಂಡ ಎಲ್ಲಿದ್ದರೂ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಂಜಿತ್ ಪದಕಂಡ. ಹಲೋ ಹಲೋ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಪದಗ್ರಹಣ ಹಾಗೂ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಈಗಾಗಲೇ ಮುಗಿಯುತ್ತಾ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘದ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಒಕ್ಕಲಿಗೌಡ ಸೇವಾ ಸಂಘ ಕಡಬ ತಾಲೂಕು ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಹಲವಾರು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಈಗ ವೇದಿಕೆಯಲ್ಲಿ ಸ್ಥಾಪಕ ಸದಸ್ಯರುಗಳಿಗೆ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಎಲ್ಲ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇದೀಗ
ನಾಟಕ ನಡೆಯಲಿದೆ. ಬುಡದಿ ಎಂಬ ಹೆಸರಿನ ನಾಟಕ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಎಲ್ಲ ಸಮಾಜದ ಬಂಧುಗಳು ಆ ಒಂದು ಕಾರ್ಯಕ್ರಮಗಳನ್ನು ನಾಟಕವನ್ನು ವೀಕ್ಷಿಸಿ ತಮ್ಮ ಮನೆಗೆ ತೆರಳಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿವರೆಗೆ ಮೋಹನಗೌಡ ಏನಾಜೆ ಮತ್ತು ಅವರ ತಂಡ ಹೊಳಲು ನುಡಿಸುವುದರ ಮೂಲಕ ನಮ್ಮ ಕುಲದೇವರಾದ ತಿರುಪತಿ ತಿಮ್ಮಪ್ಪ ಈ ಒಂದು ಕಲೆಯನ್ನು ಬಿಡಿಸುವುದರ ಮೂಲಕ ಜನರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಇವರಿಗೆ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಇವರ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಹಾಗೆ ಇವರಿಗೆ ಸ್ಮರಣಿಕೆಯನ್ನು ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಅಧ್ಯಕ್ಷರಾದಂಥ ಸುರೇಶ್ ಗೌಡ ಬೈಲು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸ್ಪಂದನ ಸಹಕಾರಿ ಸಂಘದ ಪ್ರವರ್ತಕರು ಕೇಶವಗೌಡ ಅಮೈ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸ್ವಾಮೀಜಿಗಳು ಮಂತ್ರಾಕ್ಷತೆಯ ಮೂಲಕ ಶಾಲನ್ನು ಪೂಜಿಸಿ ನಮಗೆ ನೀಡಿರುತ್ತಾರೆ. ಅದನ್ನು ಎಲ್ಲ ಸಮಿತಿಯ ಸ್ಥಾಪಕ ಸದಸ್ಯರುಗಳಿಗೆ ಶಾಲು ಹಾಕುವುದರ ಮೂಲಕ ಗೌರವಿಸಲಾಗುವುದು. ಗೋಪಾಲಕೃಷ್ಣ ಗೌಡ ಹೂಯಿಲ ಇವರು ನಮ್ಮ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಪ್ರಥಮವಾಗಿ ಗೋಪಾಲಕೃಷ್ಣ ಗೌಡ ಹೂಯಿಲ ಇವರಿಗೆ ಶಾಲನ್ನು ಹೊದಿಸಿ ಸ್ಥಾಪಕ ಸದಸ್ಯರಾಗಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಗೋಪಾಲಕೃಷ್ಣ ಗೌಡ ಪೂಯಿಲ, ರಂಜಿತ್ ಪದಕಂಡ, ಪವಿತ್ರ ಕೋರ್ಯಾರ್, ಪೆರ್ಗಡಗೌಡ ಡೆಪುಣಿ, ಡಿಕಮ್ಮ ಕೋರ್ಯಾರ್, ತಿಮ್ಮಪ್ಪ ಗೌಡ ಕೋರ್ಯಾರ್, ಬಾಲಕೃಷ್ಣ ಗೌಡ ಡೆಪುಣಿ, ಗುಡ್ಡಪ್ಪ ಗೌಡ, ಜನಾರ್ದನ ಗೌಡ ಪುತ್ತಿಲ, ಹರೀಶ್ ಕೋರ್ಯಾರ್, ಮಂಜುನಾಥ ಗೌಡ ಕೊಳಂತಾಡಿ, ವೆಂಕಟನಗೌಡ ಪಾಂಗ ಇವರು ವೇದಿಕೆಗೆ ಬರಬೇಕು. ನೆಕ್ಲಾಡಿ ಗ್ರಾಮದಿಂದ ರಾಕೇಶ್ ಪೂಯಿಲ. ಸ್ವಾಮೀಜಿಗಳು ಮಂತ್ರಾಧ್ಯಕ್ಷತೆಯನ್ನು ಹಾಕಿ ಪೂಜಿಸಿ ಕೊಟ್ಟಂತಹ ಶಾಲನ್ನು ನಾವೀಗ ಸಮಿತಿಯ ವತಿಯಿಂದ ನಿಮಗೆ ಗೌರವಾರ್ಪಣೆಯಾಗಿ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹೆಸರು ಹೇಳಿದರು ಆದಷ್ಟು ಬೇಗ ಬಂದು ಮಂತ್ರಾಕ್ಷತೆಯ ಶಾಲನ್ನು ಸ್ವೀಕರಿಸಬೇಕು. ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆ ಶಾಲನ್ನು ನಿಮಗೆ ನೀಡಿ ಗೌರವಿಸಲಿದ್ದಾರೆ. ಹೂವಪ್ಪ ಗೌಡ ಅಂತಿಬೆಟ್ಟು, ಓಡಿಯಪ್ಪ ಗೌಡ ಬೊಮ್ಮನಗದ್ದೆ, ಹೂವಪ್ಪ ಗೌಡ ಪೂಜಾರಿ ಮನೆ, ಯೋಗೀಶ್ ಕುಮಾರ್ ಪಂಜೋಡಿ, ಬಾಲಕೃಷ್ಣ ಗೌಡ ಐತೂರು, ದೇವಯ್ಯ ಶ್ರೀನಪ್ಪ ಗೌಡ ಮಾಲ, ತಿಮ್ಮಪ್ಪ ಗೌಡ ಬ್ರಂತೋಡು, ಆಶಿಕ್ ಗೋಳಿಯಾಡಿ ಎಲ್ಲರೂ ಕೂಡ ಬಂದು ಸ್ವೀಕರಿಸಬೇಕು. ಹೆಸರು ಹೇಳಿದು ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು. ರಾಕೇಶ್ ಗೌಡ ಪೂಯಿಲ ಇವರು ಕೂಡ ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರ ಮಂತ್ರಿಸಿಕೊಟ್ಟಂತಹ ಶಾಲನ್ನು ಸ್ವೀಕರಿಸಬೇಕು. ದಂಪತಿ ಸಮೇತ ವೇದಿಕೆಗೆ ಸ್ಥಾಪಕ ಸದಸ್ಯರು ಬರಬೇಕು. ದಂಪತಿಗಳು ಸಮೇತ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ಳ
ಹೆಸರು ಬಿಟ್ಟು ಕ್ಷಮಿಸಿ, ಎಲ್ಲರ ಹೆಸರನ್ನು ಈಗ ಕರೀತೇವೆ. ಕೆ ಕೊರಗಪ್ಪ ಗೌಡ ಪುತ್ತಿಲ ದಂಪತಿ ಸಮೇತ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹರಿಪ್ರಸಾದ್ ಪುತ್ತಿಲ, ಕುಶಾಲಪ್ಪ ಗೌಡ ಕಳಿಗೆ, ಪೂರ್ಣೇಶ್ ಗೌಡ ಬಾಬ್ಲು ಬೆಟ್ಟು, ಪುರುಷೋತ್ತಮ ಪಣ್ಯಾಡಿ, ಚೆನ್ನಪ್ಪ ಗೌಡ ಪಣ್ಯಾಡಿ, ಪುರಂದರ ಗೌಡ ಪಣ್ಯಾಡಿ, ವಾಡ್ಯಪ್ಪ ಗೌಡ, ವಿಶ್ವನಾಥ ಗೌಡ, ಸುರೇಂದ್ರ ಗೌಡ ಪುತ್ತಿಲ, ಯಲ್ಯಣ್ಣ ಗೌಡ ಕಳ್ಳೇರಿ, ರೂಪ ಧನಂಜಯ ಕೊಡಂಗೆ, ಕೊರಗಪ್ಪ ಗೌಡ ಕಳ್ಳೇರಿ, ಯಶೋಧ ನಾಲ್ಗುತ್ತು, ನಾರಾಯಣ ಗೌಡ ಕರ್ತಿಮಾರ್, ಕೊರಗಪ್ಪ ಗೌಡ ಪುಳಿತಡಿ, ಹರೀಶ್ ಎಡ್ಡಿಯಡ್ಕ, ಕುಶಾಲಪ್ಪ ಗೌಡ ದೇರಾಜೆ, ಶೇಖರ ಗೌಡ ಪಣ್ಯಾಡಿ, ವಾಡ್ಯಪ್ಪ ಗೌಡ ಪಣ್ಯಾಡಿ, ಪಮ್ಮಣ್ಣಗೌಡ ಸಂಪರ್ಕ, ರಾಮಚಂದ್ರ ಸಣಿಲ, ಜನಾರ್ದನ ಗೌಡ ಪಟ್ಟೆ, ಸುರೇಂದ್ರ ಗೌಡ ಪಟ್ಟೆ, ಸುಂದರ ಗೌಡ ಪಟ್ಟೆ, ಶೇಖರ ಗೌಡ ದೇರಾಜೆ, ವೆಂಕಪ್ಪ ಗೌಡ ಪಡ್ನೂರು, ಬಾಬುಗೌಡ ಪಡ್ನೂರು ಬಲ್ಯ, ಪದ್ಮಯ್ಯ ಗೌಡ ಬಲ್ಯ, ಪದ್ಮಾವತಿ ದೇರಾಜೆ, ಮೋಹನ್ ದೇರಾಜೆ, ಗುಡ್ಡಪ್ಪ ಗೌಡ, ಬಾಲಚಂದ್ರ ಮೈಕಾಜೆ. ನೆಕ್ಲಾಡಿ ಗ್ರಾಮದ ಎಲ್ಲ ಸದಸ್ಯರು ಪ್ರಥಮವಾಗಿ ನೆಕ್ಲಾಡಿ ಗ್ರಾಮ, ನಂತರ ಬಲ್ಯ ಗ್ರಾಮದವರು ರೆಡಿ ಆಗಬೇಕು. ಸರ್ವೋತ್ತಮ ಗೌಡ ಪಂಜೋಡಿ, ದಿನೇಶ್ ಪಂಜೋಡಿ, ಸೀತಾರಾಮ್ ಗೌಡ ಡೆಪ್ಪುಣಿ, ತಾರನಾಥ ಪಡೆಜಾರು, ಇಂದ್ರಾವತಿ ಡೆಪ್ಪುಣಿ, ರೋಹಿತ್ ಪಂಜೋಡಿ, ಲಕ್ಷ್ಮಣ ಡಿಪಿ, ಶೇಷಪ್ಪ ಗೌಡ ಪಂಜೋಡಿ, ಗುಡ್ಡಪ್ಪ ಗೌಡ ಪಂಜೋಡಿ, ಪ್ರಶಾಂತ್ ಪಂಜೋಡಿ. 102 ನೆಕ್ಲಾಡಿ ಗ್ರಾಮದ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಮನೆಯವರು ಬರಬೇಕು, ದಂಪತಿಗಳು ಬರಬೇಕು ಅಂತ ನಾವು ಪ್ರಥಮವಾಗಿ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ದಂಪತಿ ಸಮೇತ ಮನೆಯವರು ಕೂಡ ವೇದಿಕೆ ಬಂದು ಶಾಲನ್ನು ಸ್ವೀಕರಿಸಬೇಕು. ನೆಕ್ಕಿಲಾಡಿ ಗ್ರಾಮದವರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರ ದಂಪತಿಗಳು ಮನೆಯವರು ಇದ್ದರೆ ವೇದಿಕೆ ಬನ್ನಿ, ದಯಮಾಡಿ ತಕ್ಷಣ ಬನ್ನಿ. ಅತ್ಯಂತ ಮುಂದೆ ಬಲ್ಯ ಗ್ರಾಮದವರು ರೆಡಿಯಾಗಿರಬೇಕು. ಬಲ್ಯ ಗ್ರಾಮದವರು ಹೆಸರು ಓದಿ ಹೇಳ್ತೇವೆ. ಯಾರ ಹೆಸರು ಬಾಕಿ ಇದ್ದರೂ ಕೂಡ ಹೆಸರು ಹೇಳಲಿಕ್ಕೆಲ್ಲ ಅಂತ ಕಾಯಬೇಡಿ, ವೇದಿಕೆಗೆ ಬರಬೇಕು. ನೆಕ್ಕಿಲಾಡಿ ಗ್ರಾಮದವರು ಮಾತ್ರ ದಯಮಾಡಿ, ನೆಕ್ಕಿಲಾಡಿ ಗ್ರಾಮದವರು ಮಾತ್ರ ಫೋಟೋಗೆ ಬನ್ನಿ. ಮುಂದೆ ಬಲ್ಯ ಗ್ರಾಮದವರು ಬಲ್ಯ ಗ್ರಾಮ ಆದ ಮೇಲೆ ಐತೂರಿನವರು ರೆಡಿಯಾಗಬೇಕು. ಐತೂರು ಗ್ರಾಮದವರು
ದಯಮಾಡಿ ಸ್ವಲ್ಪ ವೇದಿಕೆಯನ್ನು ಮುಂಭಾಗ ಬನ್ನಿ, ಫೋಟೋಗೆ ಬರೋದಿಲ್ಲ ಅಂತೆ, ಸ್ವಲ್ಪ ಚಾರಣ ಮುಂದೆ ಇಡಿ. ಬಲ್ಯ ಗ್ರಾಮದವರೆಲ್ಲ ಬನ್ನಿ, ಯಾರು ಬಿಟ್ಟು ಹೋಗಿದೆ ಹೆಸರು? ಸೀತಾರಾಮಗೌಡ ಅಧ್ಯಾಪಕರು ದೇರಾಜೆ ಇವರು ಕೂಡ ವೇದಿಕೆಗೆ ಬರಬೇಕು. ದಂಪತಿ ಸಮೇತ ವೇದಿಕೆಗೆ ಬನ್ನಿ. ಪ್ರತ್ಯೇಕವಾಗಿ ಬಲ್ಯ ಗ್ರಾಮದವರು ನಾವು ಕರೆದಿದ್ದೇವೆ. ಎಲ್ಲ ಬಲ್ಯ ಗ್ರಾಮದ ಸ್ಥಾಪಕ ಸದಸ್ಯರು, ನಮ್ಮ ಸಮಾಜದ ಆಸ್ತಿಗಳು, ಸ್ಥಾಪಕ ಸದಸ್ಯರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಬಂದವರೆಲ್ಲ ಹಿಂದೆ ಸೇರಿಕೊಳ್ಳಿ. ಸರ್ ಅವರನ್ನು ಹಿಂದೆ ನಿಲ್ಲಿಸಿ. ಮುಂದಕ್ಕೆ ಐತೂರು ಗ್ರಾಮದವರು ರೆಡಿಯಾಗಿರಬೇಕು. ಹೂವಪ್ಪಗೌಡ ಐತೂರು. ಸಮಾಜಕ್ಕೆ ನೀವು ಕೊಟ್ಟ ಕೊಡುಗೆ ಅಪಾರವಾದುದು. ನಮ್ಮ ಸಮಾಜದ ಆಸ್ತಿಗಳು ನೀವು. ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಸ್ವಲ್ಪ ಫಾಸ್ಟ್ ಮಾಡಬೇಕು, ಅತ್ಯಂತ ಶೀಘ್ರವಾಗಿ ಅವರನ್ನು ಕಳಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸರ್ ಬಲ್ಯ ಗ್ರಾಮದವರು ಉಳಿದವರು ಬೇಗ ಆದಷ್ಟು ಬೇಗ ಹೋಗಿ, ದಯಮಾಡಿ ಆದಷ್ಟು ಫಾಸ್ಟ್ ಶೀಘ್ರವಾಗಿ ವೇದಿಕೆಯನ್ನು ಬಿಟ್ಟು ಕೊಡಬೇಕು. ಬಲ್ಯ ಗ್ರಾಮದವರು ಯಾರಾದ್ರು ಬಾಕಿ ಇದ್ದಾರೆ? ಇಲ್ಲಲ್ಲ. ಇನ್ನು ಐತೂರು ಗ್ರಾಮದವರು, ಇದು ಬಲ್ಯ ಗ್ರಾಮದ ಒಂದು ಕೊನೆಯದಾಗಿರುತ್ತದೆ. ಬಲ್ಯ ಗ್ರಾಮದವರು ಬರಬೇಕು, ಸೇರಿಕೊಳ್ಬೇಕು. ಇನ್ನು ಮುಂದಕ್ಕೆ ಐತೂರು ಗ್ರಾಮದವರು ರೆಡಿಯಾಗಿ. ಹೂವಪ್ಪಗೌಡ ಐತೂರು, ಓಡಿಯಪ್ಪಗೌಡ ಬೊಮ್ಮನಗದ್ದೆ, ಹೂವಪ್ಪಗೌಡ ಪೂಜಾರಿ ಮನೆ, ಯೋಗೀಶ್ ಕುಮಾರ್ ಪಂಜೋಡಿ, ಬಾಲಕೃಷ್ಣಗೌಡ ಐತೂರು, ಶ್ರೀನಪ್ಪಗೌಡ ಮಾಳ, ತಿಮ್ಮಪ್ಪಗೌಡ ಬ್ರಂತೋಡು, ಆಶಿಕ್ ಗೋಳಿಯಾಡಿ, ತಮ್ಮಯ್ಯಗೌಡ ಸುಳ್ಯ, ಗಂಗಯ್ಯಗೌಡ, ಮೇದಪ್ಪಗೌಡ ಕೊಡೆಂಕೇರಿ, ಕೊರಗಪ್ಪಗೌಡ ಕಲ್ಲಾಜೆ, ಪೂರ್ಣೇಶ್ ಗೌಡ ಬಾಬ್ಲಬೆಟ್ಟು ಅವರ ಮಗ ಭವಿಷ್ ಇವರು ಬರಬೇಕು ವೇದಿಕೆಗೆ. ಭವಿಷ್ ಅವರು ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಆಯ್ತಾ ಫೋಟೋ? ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ಹೊಂದಿದಂತಹ ಬಲ್ಯ ಗ್ರಾಮ ಆಗಿರಬೇಕು ಅಂತ ಅನಿಸ್ತದೆ. ಕರೆಕ್ಟಾಗಿ ಅಲ್ಲ, ಅತ್ಯಂತ ಹೆಚ್ಚು ಸದಸ್ಯರನ್ನು ಕೊಟ್ಟಂತಹ ಸ್ಥಾಪಕ ಸದಸ್ಯರನ್ನು ಕೊಟ್ಟಂತಹ ಸಂಸ್ಥೆ ಬಲ್ಯ ಗ್ರಾಮಕ್ಕೆ ಸಲ್ಲುತ್ತದೆ. ಇವರು ಕೂಡ ಎಲ್ಲರೂ ಕೂಡ ನಮ್ಮ ಸಮಾಜದ ಆಸ್ತಿಗಳು ಎಂದು ಹೇಳಲು ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಮುಂದೆ ಐತೂರು ಗ್ರಾಮದವರು ಬನ್ನಿ. ಈಗಾಗಲೇ ಐತೂರು ಗ್ರಾಮದವರ ಎಲ್ಲ ಹೆಸರನ್ನು ಓದಿ ಹೇಳಿದ್ದೇವೆ ಸರ್. ಮಂಜುನಾಥ್ ಬಲ್ಯ ಗ್ರಾಮದವರು ಆಗಲಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಬಲ್ಯ ಬಾಕಿ ಉಂಟಾ? ಬಾಕಿ ಇದ್ದರೆ ಬಲ್ಯದವರೊಮ್ಮೆ ಆಗಲಿ. ಬಲ್ಯದವರು ಎಷ್ಟು ಜನ ಇದ್ದಾರೆ ಬಾಕಿ? ಸ್ಥಾಪಕ ಸದಸ್ಯರ ಸನ್ಮಾನ ಇದಾದ ಮೇಲೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಐತೂರವರು ಬನ್ನಿ. ಬಲ್ಯದವರು ಬಾಕಿ ಆಗಿದ್ದಾರೆ, ಸಹಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ ನಾವು. ಬಲ್ಯ ಯಾರಾದ್ರು ಬಾಕಿ ಇದೆ ಬನ್ನಿ ದಯಮಾಡಿ. ಬಲ್ಯದವರು ಅಧ್ಯಕ್ಷರು ಸಾಲನ್ನು ಓದಿ ಸನ್ಮಾನಿಸಿ.
ಸ್ವಾಮೀಜಿಯವರ ಪ್ರಸಾದವನ್ನು ಶಾಲಿನ ಮುಖಾಂತರ ನಮಗೆ ಮಂತ್ರಾಕ್ಷತೆಯನ್ನು ಹಾಕಿಕೊಟ್ಟಂಥ ಶಾಲನ್ನ ಸ್ಥಾಪಕ ಸದಸ್ಯರುಗಳಿಗೆ ಸಾಲು ಓದಿಸಿ ಸನ್ಮಾನಿಸಿ ಗೌರವವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಯುವ ಸಮಿತಿಯ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಬರಬೇಕು. ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಜವಾಬ್ದಾರಿಯನ್ನು ವಹಿಸಿದಂತಹ ಎಲ್ಲ ಸಮಿತಿ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಬಳ್ಳಿಯ ಗ್ರಾಮದ ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ. ಐತೂರು ಭಾಗದವರು ಎಲ್ಲರೂ ಬರಬೇಕು. ಹೂವಪ್ಪ ಗೌಡ, ಐತೂರು ರೈಲ್ವೆ, ನಿವೃತ್ತ ರೈಲ್ವೆ ಇಲಾಖೆ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಇಲ್ಲಿ ತಿಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಐತೂರು ಗ್ರಾಮದ ಸ್ಥಾಪಕ ಸದಸ್ಯರುಗಳ ಪಟ್ಟಿಯನ್ನು ಈಗಾಗಲೇ ಓದಿ ಹೇಳಿದ್ದೇವೆ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ತಿಳಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದೆ. ರಂಜಿತ್ ಪದಕಂಡ, ಕಿರಣ್ ಹೊಸಳಿಕೆ ಸರ್. ಕಿರಣ್ ಹೊಸಳಿಕೆ ಅವರೇ ವೇದಿಕೆ ಹತ್ರ ಬರಬೇಕು. ಕಿರಣ್ ಹೊಸಳಿಕೆ. ಮುಂದೆ ಬಿಲ್ನಳೆ ಗ್ರಾಮದವರು. ಮುಂದೆ ಬಂಟ್ರ ಗ್ರಾಮದವರು ಬನ್ನಿ. ಬಾಲಚಂದ್ರಗೌಡ ಮೈಕಾಜೆ, ಸುಶೀಲ ಉಗ್ಗಪ್ಪ ಗೌಡ, ಲೋಕಯ್ಯ ಗೌಡ ಕೊಳ್ಳೆಸಾಗು, ಸೀತಾರಾಮ್ ಗೌಡ ಕೊಳ್ಳೆಸಾಗು, ಗಣೇಶ್ ಕೈಕೂರೆ, ಕಮಲಾಕ್ಷ ಗೌಡ ಕೊಳ್ಳ್ಯ, ರಮೇಶ್ ಗೌಡ ಕೊಳ್ಳೆಸಾಗು. ಬಂಟ್ರ ಗ್ರಾಮದವರು ವೇದಿಕೆ ಬನ್ನಿ. ಬಂಟ್ರ ಅಲ್ಲ, ಬಂಟ್ರದವ್ರು ಬನ್ನಿ. ಬಂಟ್ರದವರು ಇದ್ದಾರಾ? ಹಾಗಾದರೆ ಬಿಲ್ನಳೆಯವರು ಕೂಡ ಬನ್ನಿ. ಬಿಲ್ನಳೆ ಚಂದ್ರಶೇಖರ ಗೌಡ ಅಮೈ, ಚಂದ್ರಶೇಖರ ಗೌಡ ಸಣ್ಣಾರ, ದೇವಪ್ಪ ಗೌಡ ಕಾಯರ್ಗ, ಜಯಕುಮಾರ್ ಸಣ್ಣಾರ, ನೋಣಪ್ಪ ಗೌಡ ಅಮೈ, ಶಾರದಾ ಟೀಚರ್, ತಿಮ್ಮಪ್ಪ ಗೌಡ ನೆಟ್ಟಣ, ವೀರಪ್ಪ ಗೌಡ ಪುರಿಕೆರೆಗುಡ್ಡೆ, ಹಿರಿಯಣ್ಣಗೌಡ ಅಮೈ, ಧರ್ಮಪಾಲ ಗೌಡ ಚೇರು, ಕಮಲ ಶ್ರೀನಿವಾಸ ಗೌಡ ವಾಲ್ತಾಜೆ, ಹರಿಶ್ಚಂದ್ರ ಗೌಡ ಕಳಿಗೆ, ಮೋಹನ್ ಗೌಡ ಅಮೈ, ನೀಲಪ್ಪ ಗೌಡ ಅಂಗೇಣಿ. ಇಲ್ಲಿ ಬಾಕಿ ಆಗಿದೆ ನೋಡಿ. ಬಿಲ್ನಳೆ ಗ್ರಾಮದವರು ಎಲ್ಲ ಈಗ ಹೆಸರನ್ನು ಓದಿ ಹೇಳಿಸಿ. ಹರಿಶ್ಚಂದ್ರ ಪುತ್ತಿಲ ಇವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಸ್ಥಾಪಕ ಸದಸ್ಯರು ಹರಿಶ್ಚಂದ್ರ ಪುತ್ತಿಲ. ಬಿಲ್ನಳೆ ಗ್ರಾಮದ
ಎಲ್ಲ ಸ್ಥಾಪಕ ಸದಸ್ಯ ಬಂಧುಗಳು ವೇದಿಕೆ ಬರಬೇಕು. ತಾಲೂಕು ಸಮಿತಿಯ ಅಧ್ಯಕ್ಷರು ಸಹಿತ ಬಿಲ್ನಳೆ ಗ್ರಾಮದವರು. ಅನಿತ್ ಕುಮಾರ್, ಸೋಮಣ್ಣಗೌಡ ಮದೆಪರ್ಲ ಸರ್, ತಾವು ಕೂಡ ಸ್ಥಾಪಕ ಸದಸ್ಯರಾಗಿದ್ದೀರಿ, ತಾವು ಕೂಡ ಬರಬೇಕು. ದಯಮಾಡಿ ಯಾರ ಬಿಲ್ನಳೆ ಗ್ರಾಮದಿಂದ ಯಾರ ಹೆಸರನ್ನು ಬಿಟ್ಟು ಹೋಗಿದ್ರೆ ತಕ್ಷಣ ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸೂಡ್ಲುಂಟು ಬನ್ನಿ ನೋಡಿ, ಬಿಲ್ನಳೆ ಗ್ರಾಮದವರು ಇದ್ದಾರೆ, ಇಲ್ಲಿ ಆಗಲಿಲ್ಲ. ಬನ್ನಿ ನೀವು ಹೋಗ್ಲಿ, ಬಿಲ್ನಳೆ ಇನ್ನು ಇದ್ದಾರೆ ಬಿಲ್ನಳೆ ಅವರು. ನೆಕ್ಸ್ಟಿಗೆ ಮಾಡುವ. ಹಾಂ ಬನ್ನಿ ಬನ್ನಿ ಬನ್ನಿ, ಹೋಗಿ ಹೋಗಿ ಹೋಗಿ. ಆಯಿತು ಸರ್, ಇನ್ಯಾರಾದ್ರೂ ಬಾಕಿ ಇದ್ದೀರಾ ಬಿಲ್ನಳೆ ಅವರು? ಬಿಳಿನಳೆ ಗ್ರಾಮದ ಸ್ಥಾಪಕ ಸದಸ್ಯರು ಯಾರಾದರೂ ಹೆಸರು ಬಿಟ್ಟು ಹೋಗಿದರೆ ಕ್ಷಮಿಸಿ, ವೇದಿಕೆಗೆ ಬನ್ನಿ. ಇದೆ ಹೇಳಿ, ಇನ್ಯಾರದು? ಸರೋಜಿನಿ ಸ್ಥಾಪಕ ಸದಸ್ಯರುಗಳಿಗೆ ಮಾತ್ರ ಸಾಲನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಬಂಟ್ರದ್ದು ಕೊಡಿ, ಬಂಟ್ರದ್ದು. ಬಂಟ್ರ ಗ್ರಾಮದವರು ರೆಡಿಯಾಗಿರಬೇಕು. ಸೀತಾರಾಮಗೌಡ ಹೊಸವಳಿಕೆ, ಸೀತಾರಾಮಗೌಡ ಕೊಳ್ಳೆಸಾಗು, ಗಣೇಶ್ ಕೈಕುರೆ, ಕಮಲಾಕ್ಷ ಗೌಡ, ರಮೇಶ್ ಗೌಡ ಕೊಳ್ಳೆಸಾಗು, ಚಂದ್ರಶೇಖರ ಬಾಲಚಂದ್ರ ಮೈಕಾಜೆ, ಸೀತಾರಾಮಗೌಡ ಹೊಸವಳಿಕೆ ಸಹಿತ ಎಲ್ಲರೂ ಕೂಡ ಬಂಟ್ರ ಗ್ರಾಮದವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸ್ಥಾಪಕ ಸದಸ್ಯರುಗಳಿಗೆ ಒಂದು ಸಾಲನ್ನು ಮಾತ್ರ ಹಾಕಿ. ಒಂದು ಸಾಲನ ಬಂಟ್ರ ಗ್ರಾಮದ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಮನೆಯವರು ಹಿಂದೆ ನಿಲ್ಲಿ, ಸ್ಥಾಪಕ ಸದಸ್ಯರು ಮಾತ್ರ ಎದು ಚೇರಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಮನೆಯಿಂದ ಎಲ್ಲರೂ ಕೂಡ ಬಂದವರು ಚೇರ್ನ ಹಿಂದುಗಡೆ ನಿಂತು ಸಹಕರಿಸಬೇಕು.
ಈಗಾಗಲೇ ಸ್ಥಾಪಕ ಸದಸ್ಯರು ಮಾತ್ರ ಆಸನದಲ್ಲಿ ಶಾಲನ್ನ ಓದು ಸನ್ಮಾನಿಸಿಕೊಳ್ತಾ ಇದ್ದಾರೆ. ಮನೆಯಿಂದ ಬಂದವರು ವೇದಿಕೆಯ ಹಿಂಭಾಗಕ್ಕೆ ನಿಂತು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹೇಳಿ ನನಗೆ ಯಾರು ಓದಲಿಕ್ಕೆ ಹೇಳಿ ಯಾರು ಅಂತ ಹಲೋ ಮುಂದೆ ಕುದ್ಮಾರು ಗ್ರಾಮದವರು ನಾಗೇಶ್ ಗೌಡ ಕಡೆಂಜಿ, ಲೋಕನಾಥ್ ವಜ್ರಗಿರಿ, ಚಂದ್ರಶೇಖರ್ ರಾಖಿ ಕಾಂಪ್ಲೆಕ್ಸ್. ಕುದ್ಮಾರು ಗ್ರಾಮದವರು ಬರಬೇಕು. ಕುದ್ಮಾರು ಗ್ರಾಮದವರು ನಾಗೇಶ್ ಗೌಡ ಕಡೆಂಜಿ, ಲೋಕನಾಥ್ ವಜ್ರಗಿರಿ, ಚಂದ್ರಶೇಖರ್ ರಾಖಿ ಕಾಂಪ್ಲೆಕ್ಸ್. ಹೀಗೆ ಎಲ್ಲಿ ನಾನು ಅದೇ ನನಗೆ ಏನು ಹಲೋ, ಯಾರಾದರೂ ಬೇರೆ ಗ್ರಾಮದವರು ಈಗಾಗಲೇ ಬಾಕಿ ಇದ್ದರೆ ಬನ್ನಿ. ಹಾಗೆ ಚಾರ್ವಕ ಗ್ರಾಮದವರು ಕೂಡ ಬನ್ನಿ ವೇದಿಕೆಗೆ. UP ರಾಮಕೃಷ್ಣ, ಪ್ರವೀಣ್ ಕುಂಟ್ಯಾನ, ಪ್ರದೀಪ್ R ಗೌಡ, ಧರ್ನಪ್ಪ ಅಂಬೋಳ, ವಿನೋದ್ ದೈಪಿಲ ಇವು ಕೂಡ ವೇದಿಕೆಗೆ ಬರಬೇಕು. ಸ್ಥಾಪಕ ಸದಸ್ಯರು ಪಡೆದುಕೊಂಡವರು ಮಾತ್ರ ಮುಂದಿನ ಆಸನದಲ್ಲಿ ಸ್ವೀಕರಿಸಬೇಕು. ಮನೆಯವರು ಹಿಂದೆ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಚಾರ್ವಕದಿಂದ ನಾಗೇಶ್ ಕಡೆಂಜಿ, ಲೋಕನಾಥ್ ವಜ್ರಗಿರಿ, ಚಂದ್ರಶೇಖರ್ ರಾಖಿ ಕಾಂಪ್ಲೆಕ್ಸ್. ನಾಗೇಶ್ ಕೆಡೆಂಜಿ, ಕಾಯ್ಮಣ, ಯಶವಂತ್ ಕಲ್ವಾಜೆ ಆದಷ್ಟು ಬೇಗ ಬನ್ನಿ. ರಾಧಾಕೃಷ್ಣ ಮತ್ತು ಉಷಾ ಬಲ್ಪ ಗ್ರಾಮದಿಂದ ಅವರು ಕೂಡ ವೇದಿಕೆ ಬರಬೇಕು. ಬಲ್ಪ ಗ್ರಾಮದಿಂದ ರಾಧಾಕೃಷ್ಣ, ಶ್ರೀಮತಿ ಉಷಾ ಬಲ್ಪ ಗ್ರಾಮದಿಂದ. ದಯಮಾಡಿ ಎಲ್ಲ ಗ್ರಾಮದ ಕೂಡ ರೆಡಿಯಾಗಿರಬೇಕು. ಬಲ್ಪ ಗ್ರಾಮದಿಂದ ರಾಧಾಕೃಷ್ಣ ಮತ್ತು ಶ್ರೀಮತಿ ಉಷಾ ಹಿಂದೆ ನಿಲ್ಲಿ.
ನೂಜಿಬಾಳ್ತಿಲ ಗ್ರಾಮದಿಂದ ಅಣ್ಣಯ್ಯಗೌಡ ನೂಜಿಬಾಳ್ತಿಲ, ಸಂಜೀವಗೌಡ ಶಾಂತಿಯಡ್ಕ, ಸತ್ಯನಾರಾಯಣ ಶಾಂತಿಯಡ್ಕ, ದುರ್ಗಾಪ್ರಸಾದ್ KP, ಜಯಪ್ರಕಾಶ್ ಪೆತ್ತಲ, ಪ್ರಮೋದ್ ಕುಮಾರ್, ಸುಂದರಗೌಡ ಬಳ್ಳೇರಿ, ಸುಧಾಕರ ಶಾಂತಿಯಡ್ಕ, ಶಿವಪ್ಪಗೌಡ, ಚಂದ್ರಾವತಿ ತಮ್ಮಯ್ಯಗೌಡ, ಮೋಣಪ್ಪಗೌಡ ಅರಿಮಜಳು, ರವಿಪ್ರಸಾದ್ ಕರ್ಮಿಲ, ಪುರುಷೋತ್ತಮ ಪೆಳತ್ತಡಿ, ಡಿ.ಕಯ್ಯಗೌಡ ಪೆಳತ್ತಡಿ, ಶೀನಪ್ಪಗೌಡ, ಬಾಬುಗೌಡ ಶಾಂತಿಗುರಿ, ಶಾಂತಪ್ಪಗೌಡ ಕಳ್ಳುಗುಡ್ಡೆ, ಚಂದ್ರನಾಥಗೌಡ ಶಾಂತಿಯಡ್ಕ, ಸುಂದರಗೌಡ ಕೆರ್ನಡ್ಕ, ಪ್ರಭಾಕರಗೌಡ ಪದಕ, ಚಂದ್ರನಾಥ ಶಾಂತಿಯಡ್ಕ, ಬಾಬುಗೌಡ ಕುಕ್ಕುತಡಿ, ಸೋಮಣ್ಣಗೌಡ ಬಲ್ಲಕ್ಕ, ಬಾಲಕೃಷ್ಣ ಶಾಂತಿಗುರಿ, ರೋಹಿಣಿ ರುಕ್ಮಯ್ಯಗೌಡ, ಲೀಲಾವತಿ ಮಿತ್ತಂಡೇಲ್, ಕುಶಾಲಪ್ಪಗೌಡ ನಡುವಾಳು. ಅಲಂಕಾರಕ್ಕೆ ಜಾಗ ಇಲ್ಲ ಈಗ, ನೆಕ್ಸ್ಟ್ ಕರಿಯುವ ಫುಲ್ ಆಯ್ತಲ್ಲ. ಮುಂದೆ ಆಳಕ ಗ್ರಾಮದವರು ರೆಡಿ ಆಗಬೇಕು. ಆಶಾ ತಿಮ್ಮಪ್ಪಗೌಡ ಕುಂಡಡ್ಕ, ಉಗ್ಗಪ್ಪಗೌಡ ಮರುವಂತಿಲ, ನಾಗಪ್ಪಗೌಡ ಮರುವಂತಿಲ, ಮೋಣಪ್ಪಗೌಡ ಅಗಲ್ತಾಡಿ, ರಾಮಣ್ಣಗೌಡ ಪರಾರಿ, ಶೀನಪ್ಪಗೌಡ ಮುಳಿಯಾಳ ತೋಟ, ಬಾಬುಗೌಡ ಎಸ್ ಕುಂಡಡ್ಕ, ತಿಮ್ಮಪ್ಪಗೌಡ ಕುಂಡಡ್ಕ, ನೂಜಿಬಾಳ್ತ ಲಿಂಗಪ್ಪಗೌಡ ಕಾಣದ ಬಾಗಿಲು, ಚಂದ್ರಶೇಖರಗೌಡ ಬಲ್ಲಕ, ನೂಜಿಬಾಳ್ತಿಲದವರು ಎಲ್ಲರೂ ಕೂಡ ಬರಬೇಕು. ಯಾರ ಹೆಸರು ಬಾಕಿ ಹೋಗಿದ್ರೆ ಕಮಿಸಿ. ಹರಿಪ್ರಸಾದ್ ಪದಕ, ನೂಜಿಬಾಳ್ತ ಬನ್ನಿ. ಯಾರ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಕ್ಷಮಿಸಿ. ಮುಂದೆ ಕೊಂತೂರು ಗ್ರಾಮದವರು ಬರಬೇಕು. ಇದಾದಮೇಲೆ ಕೊಂತೂರು ಗ್ರಾಮ. ನೂಜಿಬಾಳ್ತಿಲದಿಂದ ಹೆಸರು ಬಿಟ್ಟು ಹೋಗಿದರೆ ಕ್ಷಮಿಸಬೇಕು. ಅಣ್ಣಯ್ಯಗೌಡ ನೂಜಿಬಾಳ್ತಿಲ, ಸಂಜೀವಗೌಡ ಶಾಂತಿಯಡ್ಕ, ಸತ್ಯನಾರಾಯಣ ಶಾಂತಿಯಡ್ಕ, ದುರ್ಗಾಪ್ರಸಾದ್ KP, ಜಯಪ್ರಕಾಶ್ ಪೆತ್ತಲ, ಪ್ರಮೋದ್ ಕುಮಾರ್, ಸುಂದರಗೌಡ ಬಳ್ಳೇರಿ, ಸುಧಾಕರ ಶಾಂತಿಯಡ್ಕ, ಶಿವಪ್ಪಗೌಡ, ಚಂದ್ರಾವತಿ ತಮ್ಮಯ್ಯಗೌಡ, ಮೋಣಪ್ಪಗೌಡ ಅರಿಮಜಳು, ರವಿಪ್ರಸಾದ್ ಕರ್ಮಿಲ, ಪುರುಷೋತ್ತಮ ಪೆಳತ್ತಡಿ, ಡಿ.ಕಯ್ಯಗೌಡ ಪೆಳತ್ತಡಿ, ಶೀನಪ್ಪಗೌಡ, ಬಾಬುಗೌಡ ಶಾಂತಿಗುರಿ, ಶಾಂತಪ್ಪಗೌಡ ಕಳ್ಳುಗುಡ್ಡೆ, ಚಂದ್ರನಾಥಗೌಡ ಶಾಂತಿಯಡ್ಕ, ಸುಂದರಗೌಡ ಕೆರ್ನಡ್ಕ, ಪ್ರಭಾಕರ ಪದಕ, ಚಂದ್ರನಾಥ ಶಾಂತಿಯಡ್ಕ, ಬಾಬುಗೌಡ ಕುಕ್ಕುತಡಿ, ಸೋಮಣ್ಣಗೌಡ ಬಳ್ಳಾಕ, ಬಾಲಕೃಷ್ಣ ಶಾಂತಿಗುರಿ, ರೋಹಿಣಿ ರುಕ್ಮಯ್ಯಗೌಡ, ಲೀಲಾವತಿ ಮಿತ್ತಂಡೇಲ್, ಚಂದ್ರಶೇಖರಗೌಡ ಬಳ್ಳಕ. ನಮ್ಮ ಗ್ರಾಮ ಮುಟ್ಟದಾಗಲತ್ತ ಲಾಸ್ಟ್ ಲೇಪ
ದಯಮಾಡಿ ಇಲ್ಲಿ ಹೆಸರು ಓದಿದವರು ಬನ್ನಿ. ಕುಂತೂರು ಗ್ರಾಮದಿಂದ ಆಶಾ ತಿಮ್ಮಪ್ಪ ಗೌಡ ಕುಂಡಡ್ಕ, ಉಗ್ಗಪ್ಪ ಗೌಡ ಮರುವಂತಿಲ, ನಾಗಪ್ಪ ಗೌಡ ಮರುವಂತಿಲ, ಮೋನಪ್ಪ ಅಗಲ್ತಾಡಿ, ಕುಂತೂರು ಗ್ರಾಮದವರು ಆಯ್ತಾ? ಯಾರು ಬಿಟ್ಟು ಹೋಗಿದ್ರೆ ಬನ್ನಿ. ವೆಂಕಟರಮಣಗೌಡ ಶಾಂತಿ ಅಡ್ಕ, ಗಂಗಾಧರ ಕುಂಡಡ್ಕ, ಗಂಗಾಧರ ತಿಮ್ಮಪ್ಪ ಗೌಡ ಕುಂಡಡ್ಕ, ಕುಂತೂರು ಗ್ರಾಮದಿಂದ ಆಶಾ ತಿಮ್ಮಪ್ಪಗೌಡ ಕುಂಡಡ್ಕ, ತಿಮ್ಮಪ್ಪಗೌಡ ಕುಂಡಡ್ಕ, KS ಬಾಬುಗೌಡ ಕುಂಡಡ್ಕ, ಸುಬ್ರಹ್ಮಣ್ಯ KG ಏರ್ಮಾಲ, ಗಂಗಾಧರ ಗೌಡ ಕಿತ್ತೋಟೆ, ಗಂಗಾಧರ ಗೌಡ ಕುಂಡಡ್ಕ, ಶಿವಪ್ಪಗೌಡ ಶೇಡಿ, ಭಾಸ್ಕರ ಗೌಡ ಮಾಪಲ. ಹಲೋ, ಮುಂದೆ ಮೋಹನ್ ಗೌಡ ಕುಂತೂರು, ಏನಾಜೆ ಮೋಹನ್ ಗೌಡ ಏನಾಜೆ ಪ್ರಥಮವಾಗಿ ಸ್ಥಾಪಕ ಸದಸ್ಯರು ನೀಡಿದವರು. ರೆಂಜಿಲಾಡಿ ಗ್ರಾಮದವರು ಲಿಂಗಪ್ಪ ಗೌಡ ಕಾಣದ ಬಾಗಿಲು, P ಜನಾರ್ದನ ಗೌಡ ಪಾಡ್ಲ, ದೇರಣ್ಣ ಗೌಡ ಕೌಡಿಗೆ, ರಚಿತಾ ಪದ್ಮನಾಭ ಕೇಪುಂಜ, ರಾಮಚಂದ್ರ ಗೌಡ ಏಳುವಾಳೆ, ಶ್ರೀಧರ ಗೌಡ ಗೋಳ್ತಿಮಾರ್. ರೆಂಜಿಲಾಡಿ ಗ್ರಾಮದವರು ಸುಮಿತ್ರಾ ಕುಂಡೋವು, ಬಾಲಕೃಷ್ಣ ಗೌಡ ಸಂಕೇಶ, ವಾಸುದೇವಗೌಡ ಕೇಪುಂಜ, ವೆಂಕಟೇಶ್ ಗೌಡ ಪಾಡ್ಲ. ಇದಾಗಲಿ ನಿಲ್ಲಿ. ಇನ್ನು ನೆಲ್ಯಾಡಿ ವಲಯದವರು ಎಲ್ಲರೂ ಕೂಡ ವೇದಿಕೆ ಬರಬಹುದು. ನೆಲ್ಯಾಡಿ ವಲಯದಿಂದ ಯಾರೆಲ್ಲ ಸ್ಥಾಪಕ ಸದಸ್ಯರಿಗೆ ಹೆಸರನ್ನು ಕೊಟ್ಟಿದ್ರ ಎಲ್ಲರೂ ಕೂಡ ನೆಲ್ಯಾಡಿ ಗ್ರಾಮದವರು ಬರಬೇಕು. ನೆಲ್ಯಾಡಿ ವಲಯದ ನಂತರ ಬಿಲ್ನಳೆ ವಲಯದಿಂದ ಬಿಟ್ಟೋದವರು ಬರಬೇಕು. ಬಿಟ್ಟೋದ ಯಾವ ಗ್ರಾಮ ಉಂಟು ಆ ಹೆಸರು ಬರಬೇಕು. ನೆಲ್ಯಾಡಿ ವಲಯದ ಎಲ್ಲರೂ ಕೂಡ ಬನ್ನಿ. ನೆಲ್ಯಾಡಿ ವಲಯದಿಂದ ಉಪಾಧ್ಯಕ್ಷರು ರಾಧಾಕೃಷ್ಣ ಕೆರ್ನಾಟಕ, ನಿಮ್ಮ ವಲಯದ ಸ್ಥಾಪಕ ಸದಸ್ಯರನ್ನು ಕರೀರಿ. ರಾಧಾಕೃಷ್ಣ ಕೆರ್ನಾಟಕ, ಅದು ರೆಂಜಿಲಾಡಿ. ಅದಾದಮೇಲೆ ಕಡಬ ಇದನ್ನು ಕರೆಯುವ. ನಂತರ ನೆಲ್ಯಾಡಿ ವಲಯದವರು ಬನ್ನಿ. ನೆಲ್ಯಾಡಿ ವಲಯ ಹೆಸರಲ್ಲಿ ಕಾಯ್ಬೇಡಿ. ನೆಲ್ಯಾಡಿ ವಲಯದಿಂದ ಎಲ್ಲರೂ ಕೂಡ ಬನ್ನಿ. ನೆಲ್ಯಾಡಿ ವಲಯ ನೆಲ್ಯಾಡಿ ವಲಯದ ಗೋಳಿತೊಟ್ಟು, ಕೊಣಾಲು, ನೆಲ್ಯಾಡಿ, ಕೌಕ್ರಾಡಿ, ಇಚಲಂಪಾಡಿ ಗ್ರಾಮದ ಎಲ್ಲ ಸ್ಥಾಪಕ ಸದಸ್ಯರ ವೇದಿಕೆ ಬರಬೇಕು. ಹೋಗಿ ನೀವು
ಮುಂದೆ ನೆಲ್ಯಾಡಿ ವಲಯವನ್ನು ಪುನಃ ಯಾವುದೇ ಗ್ರಾಮವನ್ನು ಕರೀಲಿಕ್ಕಿಲ್ಲ. ನೆಲ್ಯಾಡಿ ವಲಯದವರು ಎಲ್ಲರೂ ಕೂಡ ಬಂದು ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಆಯಿತು, ನೆಲ್ಯಾಡಿ ವಲಯದ ಅದರ ಬೇರೆ ಗ್ರಾಮದವರು ಆಯಿತು. ಇನ್ನು ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ ಒಕ್ಕಲಿಗೌಡ ಸೇವಾ ಕಡಬ ತಾಲೂಕು ವತಿಯಿಂದ ತುಂಬುರದ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇವೆ. ನೀವು ನಮ್ಮ ಸಮಾಜದ ಆಸ್ತಿಗಳು. ನಿಮ್ಮ ಸೇವೆ, ನಿಮ್ಮ ಮುಂದೆಯೂ ನಿಮ್ಮ ಸಹಾಯವನ್ನು ಬಯಸುತ್ತಾ ಇದ್ದೇವೆ. ಮುಂದೆ ನೆಲ್ಯಾಡಿ ವಲಯದವರು ಬನ್ನಿ. ನೆಲ್ಯಾಡಿ ವಲಯದ ಎಲ್ಲ ಗ್ರಾಮದ ಸ್ಥಾಪಕ ಸದಸ್ಯರು ವೇದಿಕೆಗೆ ಬರಬೇಕು. ರಾಕೇಶ್ ಪೂಯಿಲ ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ರಾಕೇಶ್ ಪೂಯಿಲ ಆಯ್ತಲ್ಲ, ನೆಲ್ಯಾಡಿ ವಲಯದಿಂದ. ಮುಂದೆ ನಾವು ಸುಬ್ರಹ್ಮಣ್ಯ ವಲಯದಿಂದ ಕರಿತೇವೆ. ಕೊನೆಯದಾಗಿ ಕಡಬ ವಲಯ, ಅದು ನಮ್ಮ ಹತ್ತಿರದ ಗ್ರಾಮ ಆದ್ದರಿಂದ ಸ್ವಲ್ಪ ತಡವಾಗಿ ಕರಿತೇವೆ. ಮುಂದೆ ಕೊಂಬಾರು ಗ್ರಾಮದಿಂದ ಬಿಟ್ಟೋದವರು ಬನ್ನಿ. ಹೆಸರು ಬಿಟ್ಟೋಗಿದ್ರೆ ಬನ್ನಿ. ಬನ್ನಿ. ಕೊಯ್ಲ ಕರೆದಿದ್ದೇವೆ ಆಗ ಹೆಸರು. ಬನ್ನಿ. ಕೊಯ್ಲ ಗ್ರಾಮದವರು ಬನ್ನಿ. ಇದಾದ ಮೇಲೆ ಕೊಯ್ಲ ಗ್ರಾಮದವರು ಬನ್ನಿ. ಯಾರನ್ನು ಕೂಡ ಬಿಡುವುದಿಲ್ಲ, ಎಲ್ಲರನ್ನು ಕೂಡ ಬಂದವರನ್ನು ಸನ್ಮಾನಿಸ್ತೇವೆ. ದಯಮಾಡಿ ಇಲ್ಲಿ ನನ್ನನ್ನು ಕರೆಯಲು ಒತ್ತಾಯ ಹಾಕಬೇಡಿ. ಯಾರನ್ನು ಕೂಡ ಬಿಟ್ಟು ಆಯ್ತಾ? ಹಲೋ. ಮುಂದೆ ಸುಬ್ರಹ್ಮಣ್ಯದ ವಲಯದಿಂದ ಬಿಟ್ಟೋದವರು ಬನ್ನಿ. ಸುಬ್ರಹ್ಮಣ್ಯ ವಲಯದಿಂದ ಗುತ್ತಿಕಾರು, ಏಣೆಕಲ್ಲು, ಬಲ್ಪ ಯಾವುದೇ ಹೆಸರು ಬಿಟ್ಟೋಗಿದ್ರೆ ವಲಯ, ನಂತರ ಕಡಬ ವಲಯವನ್ನು ಕರಿತೇವೆ. ವಿಶ್ವನಾಥ ಗೌಡ ನಡ್ತೋಟ, ಶಿವಕುಮಾರ್ ಹೊಸೋಳಿಕೆ, ಪಾರ್ವತಿ ಸುಬ್ರಹ್ಮಣ್ಯ, ಗೋಪಾಲ ಎಣ್ಣೆಮಜಳು, ಡಾಕ್ಟರ್ ತಿಲಕ್ ಎ, ಉಮೇಶ್ ಹೊಸೋಳಿಕೆ. ನೀವೆಲ್ಲ ಸಮಾಜದ ಆಸ್ತಿಗಳು. ಸುಬ್ರಹ್ಮಣ್ಯ ವಲಯದಿಂದ ಯಾರು ಬಿಟ್ಟೋಗಿದ್ರೆ ಬನ್ನಿ. ಕೊಂಬಾರು ಗ್ರಾಮದ ಕೂಡ ಬನ್ನಿ. ಕೊಂಬಾರು ಗ್ರಾಮದ ಬಿಟ್ಟು ಹೋಗಿದ್ರೆ ಸುಬ್ರಹ್ಮಣ್ಯದಿಂದ ಡಾಕ್ಟರ್ ಜಗನ್ನಾಥ್ ಸರ್, ತಾವು ಕೂಡ ಸ್ಥಾಪಕ ಸದಸ್ಯರು ವೇದಿಕೆಗೆ ಬರಬೇಕು. ಡಾಕ್ಟರ್ ಜಗನ್ನಾಥ್. ಕೊಯ್ಲ ಗ್ರಾಮದ ನಮ್ಮ ಕೇಶವ್ ಗೌಡ ಅಮ್ಮಯ್ಯ ಸರ್, ತಾವು ಕೂಡ ಸ್ಥಾಪಕ ಸದಸ್ಯರು. ನಿಮ್ಮ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಿದೆ ಸರ್, ಬನ್ನಿ.
ಯುವ ಘಟಕದ ಸದಸ್ಯರು ಫೋಟೋ ಮತ್ತು ಐ ಡಿ ಕೊಟ್ಟವರು ಐ ಡಿ ಕಾರ್ಡ್ಗಾಗಿ ರೆಡಿಯಾಗಿರಬೇಕು. ಯುವ ಘಟಕಕ್ಕೆ ಐ ಡಿ ಕಾರ್ಡ್ಗೆ ಹೆಸರು ಕೊಟ್ಟವರು ರೆಡಿಯಾಗಿರಬೇಕು. ನಿಮಗೆ ಅಧ್ಯಕ್ಷರು ಐ ಡಿ ಕಾರ್ಡನ್ನು ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ. ಈಗಾಗಲೇ ಕೊಂಬಾರು ಹಾಗೂ ಹೆಣ್ಮೂರು ಗ್ರಾಮದವರು ಕೂಡ ಇನ್ನು ಮುಂದೆ ಬರಬೇಕು. ಕೊಂಬಾರು ಗ್ರಾಮ ಅಂತ ಬಿಟ್ಟು ಹೋದವರು ಮತ್ತು ಹೆಣ್ಮೂರು ಗ್ರಾಮ, ಈಗ ಹೆಣ್ಮೂರು ಗ್ರಾಮದವರು ಕೂಡ ವೇದಿಕೆಗೆ ಬರಬೇಕು. ನಂತರ ಕಡಬ ಗ್ರಾಮದ ಕೋಡಿಮಾಳ ಗ್ರಾಮ ಹಾಗೂ ಬಿಟ್ಟು ಹೋದ ಎಲ್ಲರೂ ಕೂಡ ಕಡಬ ಗ್ರಾಮದವರು ಬರಬೇಕು. ಕಡಬ ವಲಯ ಕಡಬ ಕೊಂಬಾರು ವಲಯದವರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಹಾಗೆ ಹೆಣ್ಮೂರಿಂದ ಬಿಟ್ಟು ಹೋದವರು ಕೂಡ ಇದೇ ವೇದಿಕೆಯಲ್ಲಿ ಶಾಲನ್ನು ಹಾಕಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಕೋಡಿಮಾಳ ಗ್ರಾಮದ ಅಧ್ಯಕ್ಷರು ಜಯರಾಮ್ ಗಟ್ಟಿಗಾರ್ ಸಹಿತ ಎಲ್ಲ ಸ್ಥಾಪಕ ಸದಸ್ಯರು ವೇದಿಕೆಗೆ ರೆಡಿಯಾಗಬೇಕು. ಬಾಲಕೃಷ್ಣ ಕಲಾರ ಹೊಸಮನೆ, ಗಣೇಶ್ ಗೌಡ ಪಣೆಮಜಲು, ಸುಧೀರ್ ಪಣೆಮಜಲು, ವೆಂಕಟರಾಜ್ ಕೋಡಿಬೈಲು, ದಯಾನಂದ ಆರಿಗ, ಶಿವರಾಜ್ ಕೋಡಿಬೈಲು, ಪುಟ್ಟಣ್ಣಗೌಡ ಪಿಜಕ್ಕಳ, ಶಾಂತಪ್ಪಗೌಡ ಪಿಜಕ್ಕಳ, ಯಲ್ಯಣ್ಣಗೌಡ ಕಲ್ಲಡ್ಕ ಕಡಬ, ಜನಾರ್ದನಗೌಡ ಪಣೆಮಜಲು, ಗೀತಾ ಕೇವಳ, ಸುರೇಶ್ ಕುಮಾರ್ ಪಣೆಮಜಲು, ಮನೋಜ್ ಕುಮಾರ್ ಆರಿಗ, ಹರಿಪ್ರಸಾದ್ ಗೌಡ ಪಣೆಮಜಲು, ರಾಜೇಶ್ ಗೌಡ ಆರಿಗ, ಹೂವಪ್ಪಗೌಡ ಪಿಜಕ್ಕಳ, ಜೀವನ್ ಪ್ರಕಾಶ್ ಕೊಂಕ್ಯಾಡಿ, ಹರಿನಾಕ್ಷಿ ಕಟ್ಟಪುಣಿ, ನೇತ್ರ ರಮೇಶ್ ಪಣೆಮಜಲು, ಚಂದ್ರಶೇಖರಗೌಡ ಕೋಡಿಬೈಲು. ಸುರೇಶ್ ಕೇವಳ, ಕೇಶಗೌಡ ಆರಿಗ ಇವರೆಲ್ಲರೂ ಕೂಡ ಕಡಬ ಗ್ರಾಮದ ಯಾರಾದಿಟ್ಟು ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮಿಸಿ. ಅತ್ಯಂತ ನವೀನ್ ಕುಮಾರ್ ಆರಿಗ, ಕಡಬ ಗ್ರಾಮದವರು ಬನ್ನಿ. ಈಗಾಗಲೇ ಹೆಸರು ಕರೆದವರು ಕಡಬ ಗ್ರಾಮದವರು, ನಂತರ ಕೋಡಿಮಾಳ ಗ್ರಾಮದವರನ್ನು ಕರೀತೇವೆ. ಆದಷ್ಟು ಈಗ ಕಡಬ ಗ್ರಾಮದವರು ಹೋಗಿ, ನಂತರ ಕೋಡಿಬ ಗ್ರಾಮದವರು ರೆಡಿಯಾಗಿ. ಸುಂದರಗೌಡ ಮಂಡೇಕರ, ನಮಗೆ ಪ್ರಥಮವಾಗಿ ಸ್ಥಾಪಕತೆ ನೀಡಿದವರು ಸುಂದರಗೌಡ ಮಂಡೇಕರ ಅವರು ವೇದಿಕೆ ಬರಬೇಕು. ಕಡಬ ಗ್ರಾಮದಿಂದ ಸುಂದರಗೌಡ ಮಂಡೇಕರ, ನವೀನ್ ಕುಮಾರ್ ಆರಿಗ, ಶಿವರಾಜ್ ಗೌಡ ಕೋಡಿಬೈಲು, ಬಾಲಕೃಷ್ಣ ಕಲಾರ ಹೊಸಮನೆ, ಗಣೇಶ್ ಗೌಡ ಪಣೆಮಜಲು, ಸುಧೀರ್ ಪಣೆಮಜಲು, ವೆಂಕಟರಾಜ್ ಕೋಡಿಬೈಲು, ದಯಾನಂದ ಆರಿಗ, ಶಿವರಾಜ್ ಕೋಡಿಬೈಲು, ಪುಟ್ಟಣ್ಣಗೌಡ ಪಿಜಕ್ಕಳ, ಶಾಂತಪ್ಪಗೌಡ ಪಿಜಕ್ಕಳ, ಯಲ್ಯಣ್ಣಗೌಡ ಕಲ್ಲಡ್ಕ ಕಡಬ, ಜನಾರ್ದನಗೌಡ ಪಣೆಮಜಲು, ಗೀತಾ ಕೇವಳ, ಸುರೇಶ್ ಕುಮಾರ್ ಪಣೆಮಜಲು, ಮನೋಜ್ ಕುಮಾರ್ ಆರಿಗ, ಹರಿಪ್ರಸಾದ್ ಗೌಡ ಪಣೆಮಜಲು, ರಾಜೇಶ್ ಗೌಡ ಆರಿಗ, ಹೂವಪ್ಪಗೌಡ ಪಿಜಕ್ಕಳ, ಜೀವನ್ ಪ್ರಕಾಶ್ ಕೊಂಕ್ಯಾಡಿ, ಹರಿನಾಕ್ಷಿ ಕಟ್ಟೆಪುಣಿ, ನೇತ್ರ ರಮೇಶ್ ಪಣೆಮಜಲು, ಚಂದ್ರಶೇಖರ್ ಗೌಡ ಕೋಡಿಬೈಲು, ಕೇಶಗೌಡ ಆರಿಗ. ಬರಡು ಗುಳ್ಳಡು
ದಿವಂಗತ ಅಚ್ಯುತ ಗೌಡ, ಜಯ ಕೂತ್ಪಾಡಿ ಮನೆ. ನೆಕ್ಸ್ಟ್ ಕುಟ್ರಪಾಡಿ ಗ್ರಾಮದವರು ರೆಡಿಯಾಗಿರಬೇಕು. ಕುಟ್ರಪಾಡಿ ಗ್ರಾಮದವರು ಕೂಡ ರೆಡಿಯಾಗಿರಬೇಕು. ನಂತರ ಈಗ ಕೋಡಿಂಬಾಳ ಗ್ರಾಮ, ಡಿ.ಕೆ. ಬಾಲಕೃಷ್ಣ ಗೌಡ ಕೋಳ್ಪೆ, ಹೂವಪ್ಪ ಗೌಡ ಕೋಳ್ಪೆ, ಉಮಾಕುಮಾರಿ ಕೋಳ್ಪೆ, ವೆಂಕಪ್ಪ ಗೌಡ ಕುತ್ಯಾಡಿ, ಆನಂದಗೌಡ ಕೆ.ಎಸ್., ದಾಮೋದರ ಗೌಡ ಕೂಟಾಜೆ, ಜಯರಾಮ್ ಗೌಡ ಗಟ್ಟಿಗಾರ್, ಆನಂದಗೌಡ ಪಡೆಜ್ಜಾರು ಅಜಿತ್, ನಾರಾಯಣಗೌಡ ಹೊಸಮನೆ, ಮೇದಪ್ಪ ಗೌಡ ಬೇರಿಕೆ, ಕವಿತಾ ಹರ್ಷಕುಮಾರ್ ಬೇರಿಕೆ, ಕೆ. ಸುದರ್ಶನ ಗೌಡ ಕೋಡಿಂಬಾಳ, ನೀಲಾವತಿ ಶಿವರಾಮ್, ರಾಧಾಕೃಷ್ಣ ಗೌಡ ಕೋಳ್ಪೆ, ಸುಂದರ ಕೆ. ಕೋಡಿಂಬಾಳ, ನೀಲಾವತಿ ಜೋಗಿಬೆಟ್ಟು, ಸುಂದರಗೌಡ ಕೇವಳ, ತೇಜಕುಮಾರ್ ಕೂಜಿಗೋಡು ಕಟ್ಟೆಮನೆ, ಪಿ.ಕೆ. ಸೀತಾರಾಮ್ ಗೌಡ, ವಾಸುದೇವ ಕೋಳ್ಪೆ, ನಾರಾಯಣಗೌಡ ಚೆಂಡಬಾದೆ, ಮೋಂಟಪ್ಪ ಗೌಡ, ಜಯ ಕೆ.ಎಸ್., ಬಾಲಕೃಷ್ಣ ಗೌಡ ಕಲ್ಕಲ, ಗಿರೀಶ್ ಗೌಡ ಎಂ, ವಸಂತಗೌಡ ಪಡೆಜ್ಜಾರು, ಕುಶಾಲಪ್ಪ ಗೌಡ ಕೋಳ್ಪೆ, ಡಾಕ್ಟರ್ ಗೋಪಾಲಕೃಷ್ಣ ಕೋಳ್ಪೆ, ಹರಿನಾಕ್ಷಿ ಪಿ, ಶಿವರಾಮ ಕಲ್ಕಲ, ಶೇಷಪ್ಪಗೌಡ ಸರ್ವೇಯರ್, ದಾಮೋದರ ಗೌಡ ಕೋಳ್ಪೆ, ಸೀತಾರಾಮಗೌಡ ಲಕ್ಷ್ಮೀ ಗಣೇಶ್ ಹೊಸಮನೆ, ಹೇಮಾವತಿ ಗಣೇಶ್ ಪಡೆಜ್ಜಾರು, ನಾಗೇಶ್ ಎಂ.ಆರ್. ಮಾಸ್ತಿಮನೆ ಕೋಡಿಂಬಾಳ, ಹರೀಶ್ ಪಿ, ಚಿದಾನಂದಗೌಡ ಕೋಡಿಂಬಾಳ, ಮೋಣಪ್ಪಗೌಡ ಕೋಡಿಂಬಾಳ, ಗೋಪಾಲಗೌಡ ಮುಳಿಯ, ಭಾಸ್ಕರಗೌಡ ಕೋಡಿಂಬಾಳ, ಭಾಸ್ಕರಗೌಡ ಬಾರ್ಲಿಯ ಬೆಟ್ಟು. ಇವರೆಲ್ಲರೂ ಕೂಡ ನಮ್ಮ ಸ್ಥಾಪಕ ಸದಸ್ಯರು. ಅತ್ಯಂತ ಹೆಚ್ಚು ಸ್ಥಾಪಕ ಸದಸ್ಯರನ್ನು ಹೊಂದಿದಂಥ ಕೋಡಿಂಬಾಳ ಗ್ರಾಮ ಕೂಡ ದೇರಣ್ಣಗೌಡ ಮಣಿಹೊಂಡ, ಲೋಕಯ್ಯಗೌಡ ಕೊಳ್ಳೆಸಾಗು, ಹರಿಯಪ್ಪ ಪಡೆಜ್ಜಾರ್. ಒಟ್ಟು 44 ಜನ ಕೋಡಿಂಬಾಳ ಗ್ರಾಮದಿಂದ ಸದಸ್ಯತ್ವವನ್ನು ಪಡೆದು ಅತ್ಯಂತ ಹೆಚ್ಚು ಸದಸ್ಯರನ್ನು ಪಡೆದ ಗ್ರಾಮ ಕೂಡದಲ್ಲಿ ಕೂಡ ಕೋಡಿಂಬಾಳ ಗ್ರಾಮ. ಗೋಪಾಲಕೃಷ್ಣ ಗೌಡ ತುಂಬೆ ತಡಕ, ಕಡಬ ಹೊಳೆಯಿಂದ ಗೋಪಾಲಕೃಷ್ಣ ಗೌಡ ತುಂಬೆ ತಡಕ. ಯಾರಾದರೂ ಹೆಸರು ಬಿಟ್ಟೋಗಿದೆ ದಯಮಾಡಿ ಬನ್ನಿ, ಹೆಸರನ್ನು ಇಲ್ಲಿ ತಿಳಿಸಿ, ನಾವು ನಿಮ್ಮ ಹೆಸರನ್ನು ಕರೀತೇವೆ, ನೀವು ಬಂದು ತಿಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕುಟ್ರಪಾಡಿ ಅವರು ರೆಡಿ ಆಗಿದ್ದೀರಾ? ಕುಟ್ರಪಾಡಿ ಬಾಲಕೃಷ್ಣ ಕೋಳ್ಪೆ ನಿಂತುಕೊಂಡಿದ್ದೀರಾ? ಹಾಂ, ತಮ್ಮ ದಂಪತಿಗಳನ್ನು ಮುಂದೆ ಬಿಟ್ಟು ಹಿಂದೆ ಪಾಲಕರಾಗಿ ನಿಂತಿದ್ದೀರಾ. ಅತಿ ಹೆಚ್ಚು ಸ್ಥಾಪಕ ಸದಸ್ಯರು ಕೂಡ ಕೋಡಿಂಬಾಳ ಗ್ರಾಮದಿಂದ ಹೆಸರನ್ನು 44 ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಕೋಡಿಂಬಾಳ ಗ್ರಾಮದ ಇನ್ನೂ ಕೂಡ ಬಾಕಿ ಇದ್ದಾರೆ. ಕುಟ್ರಪಾಡಿ ಗ್ರಾಮದವರು ರೆಡಿ ಆಗಿರಬೇಕು. ಸರ್, ಯಾವ ಗ್ರಾಮ ಬಾಕಿ ಆಗಿದೆ ಇಲ್ಲಿ ಹೇಳ್ತೀರಾ? ಬಂದು ಬಾಕಿ ಆಗಿದ್ದರೆ ಹೇಳಿ ಸರ್, ದಯಮಾಡಿ. ಸುಬ್ರಹ್ಮಣ್ಯ ವಲಯ, ಬಿಳಿನಳೆ ವಲಯ, ಕಡಬ ವಲಯ, ಸವಣೂರು, ಆಳಂಕಾರು, ನೆಲ್ಯಾಡಿ ವಲಯ. ಈ ವಲಯದಿಂದ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಹೇಳಿ ಸರ್, ವೇದಿಕೆಗೆ ಬನ್ನಿ.
ಇಲ್ಲಿ ಒಂದು ಬಾಕಿ ಉಂಟು, ಒಬ್ಬರಿದ್ದಾರೆ. ಲಾಸ್ಟ್ ಕೊಡಿ, ಲಾಸ್ಟ್. ಅತ್ಯಂತ ಹೆಚ್ಚು ಹೆಸರನ್ನು ನೋಂದಾಯಿಸಿಕೊಂಡ ಕೋಡಿಂಬಾಳ ಗ್ರಾಮ. ಇದರ ಸತತ ಪ್ರಯತ್ನದ ಫಲ ನಮ್ಮ ಅಧ್ಯಕ್ಷರು ಸುರೇಶ್ ಬೈಲ್ ಇವರಿಗೆ ಸಲ್ಲಬೇಕು. ಸತತ ಭೇಟಿ, ನಿರಂತರ ಸಂಪರ್ಕಿಸುವ ಛಳದಿಂದ ಇಷ್ಟೊಂದು ಸದಸ್ಯರನ್ನು ಒಗ್ಗೂಡಿಸುವಲ್ಲಿ ಅಧ್ಯಕ್ಷರು ಮುಂದಾಗಿದ್ದು ನಮಗೆ ಹೆಮ್ಮೆಯ ವಿಷಯ. ಇವರೆಲ್ಲರಿಗೂ ಚಪ್ಪಾಳೆಯ ಮೂಲಕ ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ, ಕೋಡಿಂಬಾಳ ಮತ್ತು ನಮ್ಮ ಸುರೇಶ್ ಬೈಲು ಅಧ್ಯಕ್ಷರಿಗೂ. ಹಲೋ. ಮುಂದಕ್ಕೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಕೂಡ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ತೆರಳಬೇಕು. ಸನ್ಮಾನ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಮೊದಲು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ ಸರ್. ಸರ್, ಯಾರ ಹೆಸರು ಬಿಟ್ಟೋಗಿದಾ? ಯಾವ ಗ್ರಾಮ ಆದರೂ ಬಾಕಿ ಆಗಿದ್ರೆ ಬನ್ನಿ ದಯಮಾಡಿ. ಕುಟ್ರವಾಡಿ ಅವರು ಬಂದ್ರಾ? ಕೊಂಬರ ಆಯ್ತಾ? ಬನ್ನಿ. ಮೋಣಪ್ಪ ನಾಡೋಳಿ, ಕೊಟ್ರಪಾಡಿ, ಸುಂದರಗೌಡ ಉಳಿಪು, ದೇವಪ್ರಸಾದ್ ಎಲ್ಯ, ಸುರೇಶ್ ದೇಂತಾರು, ತೀರ್ಥೇಶ್ ಅಮೈ, ಗುಡ್ಡಪ್ಪಗೌಡ ಬರೆಮೇಳು, ದಾಮೋದರಗೌಡ ಉಳಿಪು, ಮೋಣಪ್ಪಗೌಡ ನಾಡೋಳಿ, ಹೊನ್ನಪ್ಪಗೌಡ ಪಾಂಗ, ಬೆಳ್ಯಪ್ಪಗೌಡ ಕಾರ್ಕಳ, ಕುಶಾಲಪ್ಪಗೌಡ, ಶೇಖರಗೌಡ ಉಳಿಪು, ಸುಂದರಗೌಡ, ಕುಶಾಲಪ್ಪಗೌಡ ಎಲ್ಯ, ದೇವಪ್ರಸಾದ್ ಪುತ್ತಿಗೆ ಪರಾರಿ. ಸಾರಿ, ಹಾಂ ಬನ್ನಿ ಕೂತ್ಕೊಳ್ಳಿ ಸರ್. ನೆಲ್ಲಿಯಾಡಿ ಒಳ್ಳೆಯದವರು ಬನ್ನಿ. ಎಲ್ಲಿ? ಕಡಬ ಗ್ರಾಮದವರು ಬಾಕಿಯಾಗಿದೆ. ಹೆಸರು ಹೇಳಿದವರು ತಕ್ಷಣ ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ನಿಮ್ಮನ್ನು ಗುರುತಿಸಿ ನಿಮಗೆ ಗೌರವವನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಯಾರ ಹೆಸರು ಕೂಡ ಬಿಟ್ಟು ಹೋಗಬಾರ್ದು ಅಂತೇಳಿ, ಅಂದರೆ ನಿನ್ನೆ ಮೊನ್ನೆ ಕೊಟ್ಟವರು ಕೂಡ ಇದ್ದಾರೆ. ಆದ ಕಾರಣ ಕೆಲವರ ಹೆಸರು ಆಚೆ ಈಚೆ ಆಗಿರ್ಬೋದು, ಕ್ಷಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಯಾರ ಹೆಸರಾದರೂ ಓದಲಿಕ್ಕೆ ಹೇಳಿದರೆ ಬಾಕಿ ಆಗಿದ್ದರೆ ಅವರ ಹೆಸರನ್ನು ಇಲ್ಲಿ ಹೇಳಿದರೆ ನಾವು ಓದಿ ಹೇಳ್ತೇವೆ. ಗಮನಿಸಬೇಕು, ಆಯಾ ವಲಯದ ಗ್ರಾಮದ ಅಧ್ಯಕ್ಷರು ಹಾಗೂ ವಲಯ ಉಪಾಧ್ಯಕ್ಷರು ಅದರ ಬಗ್ಗೆ ಗಮನ ಹರಿಸಿ, ಯಾರಾದರೂ ಹೆಸರು ಬಿಟ್ಟೋಗಿದ್ದರೆ ವಲಯ ಉಪಾಧ್ಯಕ್ಷರು ಅವರನ್ನು ವೇದಿಕೆ ಕಾರ್ಯ ತರಬೇಕು. ಧನ್ಯವಾದಗಳು ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ. ಇದರ ಹಿಂದೆ ಅವಿರತ ಶ್ರಮವನ್ನು ವಹಿಸಿದ ಎಲ್ಲ ವಲಯದ ಉಪಾಧ್ಯಕ್ಷರಾಗಿರ್ಬೋದು, ಕಾಣದ ಕೈಗಳು, ಇದರ ಹಿಂದೆ ತುಂಬ ಜನ ಪ್ರಯತ್ನವನ್ನು ಪಟ್ಟಿದ್ದೀರ. ಈ ಸ್ಥಾಪಕ ಸದಸ್ಯರಾಗಲಿಕ್ಕೆ ಅವರದೇ ಆದ ಪರಿಚಯವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಅವರ ಶಕ್ತಿಯನ್ನು ಮೀರಿ ನಮಗೆ ಒಂದು ಸ್ಥಾಪಕ ಸದಸ್ಯರಿಗೆ ಒಪ್ಪಿಕೊಂಡಿದ್ದೀರಾ. ಧನ್ಯವಾದಗಳು. ಶಾಂತಪ್ಪಗೌಡ ಪಿಜಕಳ ಸರ್, ಒಂದು ಬಾಕಿಯಾಗಿದೆ. ಹೆಸರನ್ನು ಆಗಲೇ ಓದಿ ಹೇಳಿದ್ದೇವೆ. ಶಾಂತಪ್ಪಗೌಡ ಪಿಜಕಳ ಸರ್ ವೇದಿಕೆ ಬರಬೇಕು. ನಮ್ಮ ಹಿರಿಯರು, ಮಾರ್ಗದರ್ಶಕರು, ಸತತ ಗೌಡ ಸಮಾಜದಲ್ಲಿ ತುಂಬ ವರ್ಷದಿಂದ ನಮಗೆ ಮಾರ್ಗದರ್ಶಕರಾಗಿ ದುಡಿದುಕೊಂಡು ಹಲವಾರು ಜವಾಬ್ದಾರಿಗಳನ್ನು ವಹಿಸಿಕೊಂಡು ನಮ್ಮೊಂದಿಗೆ ಇರುವ ಶಾಂತಪ್ಪಗೌಡ ಪಿಜಕಳ. ಯುವ ಸಮಿತಿಯ ಪದಾಧಿಕಾರಿಗಳು ಬರಬೇಕು. ಹೆಸರನ್ನು ಕೊಟ್ಟವರು ಹರೀಶ್ ಗೌಡ ಕೋಡಿಬೈಲು,
ಅಧ್ಯಕ್ಷರು, ಯುವ ಘಟಕ ಉಪಾಧ್ಯಕ್ಷರು, ಸಚಿನ್ ಗೌಡ, ಹರೀಶ್ ಗೌಡ ಕೋಡಿಬೈಲು, ಕಿರಣ್ ಗೌಡ ಬಿ, ತೀರ್ಥರಾಮ್ ಕಡೆಂಜಿ, ಸಮಿತಿಯ ಎಲ್ಲ ಸದಸ್ಯರು ಕೂಡ ಬಂದು ID ಕಾರ್ಡನ್ನು ಸ್ವೀಕರಿಸಬೇಕು. ಶಾಂತಪ್ಪಗೌಡ ಪಿಜಕಳ ಹಾಗೂ ರುಕ್ಮಿಣಿ ಟೀಚರ್ ಎಲ್ಲರೂ ಕೂಡ ಪದಾಧಿಕಾರಿಗಳು ಬಂದು ಫೋಟೋಗೆ ಬರಬೇಕು. ಧನ್ಯವಾದಗಳು. ಧನ್ಯವಾದಗಳು ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಕೊಳಂತಡಿ ಅವರಿಗೆ. ಮುಂದೆ ಸಾಧಕರಿಗೆ, ಪ್ರತಿಭಾನ್ವಿತರಿಗೆ ಅಭಿನಂದಿಸುವ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಭೈರವೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರನ್ನು ಮನಸಾರೆ ಸ್ಮರಿಸಿಕೊಂಡು ನೂತನ ಕಡಬ ತಾಲೂಕಿನ ಒಕ್ಕಲಿಗರ ಗೌಡ ಸೇವಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಈ ಸಮಾರಂಭದ ಅಪರಾಹ್ನದ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕಿನ ವ್ಯಾಪ್ತಿಗೊಳಪಟ್ಟಂಥ ಪ್ರತಿಭೆಗಳನ್ನು, ಸಾಧಕರನ್ನು ಸನ್ಮಾನಿಸುವಂಥ, ಗೌರವಿಸುವಂಥ ಅಮೃತ ಗಳಿಗೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷೀಭೂತರಾಗಬೇಕಂತ ವಿನಂತಿಕೊಳ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಎಲ್ಲ ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಆಸೀನರಬೇಕು. ಮೊದಲಿಗೆ ಸಾಧಕರನ್ನು ವಾಚಿಸಲಿಕ್ಕಿದ್ದಾರೆ ಶಿಕ್ಷಕರಾದ ಶ್ರೀಯುತ ಅಮೇಯ್ ಅವರು, ವಿಜಯಕುಮಾರ್ ಅಮೇಯ್ ಅವರು. ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ ಸರ್. ಮುಂದೆ ಸಾಧಕರಿಗೆ ಸನ್ಮಾನ ಅವಕಾಶ ವಿಜಯಕುಮಾರ್ ಅಮೇಯ್ ಅವರಿಗೆ. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಪದಗ್ರಹಣ ಮತ್ತು ಶಿಲಾನ್ಯಾಸ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ನಮ್ಮ ಸಮಾಜದ ಸಾಧಕರನ್ನು ಗೌರವಿಸುವ ಸುಂದರ ಕ್ಷಣ. ಮೊದಲಿಗೆ ನಾನು ಚಂದ್ರಶೇಖರ ಬಿಳಿನಲೆ, ಶಿಕ್ಷಕರು, ಕೊಣಾಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಚಂದ್ರಶೇಖರ ಬಿಳಿನಲೆಯವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ ಬಿಳಿನಲೆ ವೇದಿಕೆಗೆ ಬರಬೇಕು. ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಬಿಳಿನಲೆ ಶ್ರೀಮತಿ ಶಿವಮ್ಮ ಮತ್ತು ದಿವಂಗತ ಗಣಪಯ್ಯಗೌಡರ ಸುಪುತ್ರರಾಗಿ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ದುಡಿಯುತ್ತಿದ್ದು ರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ ಕ್ರೀಡಾಪಟು, ಹಲವಾರು ಬಾರಿ ಚಿನ್ನದ ಪದಕಗಳನ್ನು ಪಡೆದವರು. ಹಿರಿಯರ ಕ್ರೀಡಾಕೂಟದಲ್ಲಿ ಫುಲ್ ಮ್ಯಾರಥಾನ್, ಹಾಫ್ ಮ್ಯಾರಥಾನ್, ವಿವಿಧ ಕ್ರೀಡೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚಿದಂಥ ಪ್ರತಿಭೆ. ಅಪ್ಪಟ ಗ್ರಾಮೀಣ ಪ್ರದೇಶದ ಶ್ರೀಯುತ ಚಂದ್ರಶೇಖರ ಬಿಳಿನಲೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ, ಅವರನ್ನು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಚರಿಷ್ಮಾ, ಅಪ್ಪಟ ಗ್ರಾಮೀಣ ಪ್ರತಿಭೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದ ಪ್ರೌಢಶಾಲಾ ವಿಭಾಗದ 10ನೇ ತರಗತಿಯ ವಿದ್ಯಾರ್ಥಿನಿ ಶ್ರೀಮತಿ ಸುಮತಿ ಮತ್ತು ಸುಬ್ರಾಯಗೌಡ ಬಸವಪಾಲ್ ಬಂಟ್ರ ಈ ವಿದ್ಯಾರ್ಥಿಯನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಚರಿಷ್ಮಾ ರಾಷ್ಟ್ರೀಯ ಕ್ರೀಡಾಪಟು ಚರಿಷ್ಮಾ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ನಿಮ್ಮ ಸಾಧನೆಯನ್ನು ಗುರುತಿಸಿ ಗೌರವಿಸಲಿಕ್ಕಿದ್ದಾರೆ ಸಂಘಟಕರು ಚರಿಷ್ಮಾ. ಹಾಗೆ ಇನ್ನೋರ್ವರು ಹರಿಶ್ಚಂದ್ರಕ್ಕೆ ನಗರಿ ಅಲಂಕಾರ್, ಮುಖ್ಯೋಪಾಧ್ಯಾಯರು, ಸಂತ ಜಾರ್ಜ್ ಪ್ರೌಢಶಾಲೆ ಕೊಂತೂರು ಪದವು, ನಿಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕುಮಾರಿ ಚರಿಷ್ಮಾ, ಶ್ರೀಮತಿ ಸುಮತಿ ಮತ್ತು ಶ್ರೀ ಸುಬ್ರಾಯಗೌಡ ಬಸವಪಾಲು ಬಂಟ್ರದ ಮನೆಯವರು. ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದ ಪ್ರೌಢಶಾಲಾದ 10ನೇ ತರಗತಿಯ ವಿದ್ಯಾರ್ಥಿ, ರಾಷ್ಟ್ರೀಯ ಮಟ್ಟದ ಅಪ್ಪಟ ಗ್ರಾಮೀಣ ಪ್ರತಿಭೆ. 800 ಮೀಟರ್ ಹಾಗೂ 1100 ಮೀಟರಲ್ಲಿ ಜಿಲ್ಲಾ ಮತ್ತು ರಾಜ್ಯ ದಾಖಲೆ, ಹಾಗೆ 3000 ಮೀಟರ್ನಲ್ಲಿ ಜಿಲ್ಲಾ ದಾಖಲೆ. ಇತ್ತೀಚೆಗೆ ಪುತ್ತೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 800 ಮೀಟರಲ್ಲಿ ದ್ವಿತೀಯ, 1500 ಮೀಟರಲ್ಲಿ ಪ್ರಥಮ, ಹಾಗೆ 3000 ಮೀಟರಲ್ಲಿ ಪ್ರಥಮ ಸ್ಥಾನದೊಂದಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ ಅಪ್ಪಟ ಗ್ರಾಮೀಣ ಪ್ರತಿಭೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಇನ್ನೋರ್ವರು ಹರಿಶ್ಚಂದ್ರಕ್ಕೆ ನಗರಿ ಅಲಂಕಾರ್ನವರು,
ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ಕೊಂತೂರು ಪದವಿನ ಮುಖ್ಯ ಶಿಕ್ಷಕರಾಗಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಹಲವಾರು ಸಾಧನೆಗಳಲ್ಲಿ ತನ್ನ ಶಾಲೆಯಲ್ಲಿ ಮಾಡುವುದರ ಮೂಲಕ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡವರು. ಶಾಲೆಯಲ್ಲಿ ವಿಶೇಷವಾದಂಥ ಫಲಿತಾಂಶಕ್ಕಾಗಿ ಪಣತೊಟ್ಟವರು. ಇವರನ್ನು ಈ ವರ್ಷ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ 3 ನಮ್ಮ ಸಮುದಾಯದ ಸಾಧಕರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಿಕ್ಕೆ ಸಂತೋಷ ಪಡ್ತೇವೆ. ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಮುಂದೆ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದ್ದೇವೆ. ಅಭಿನಂದನೆಗಳು ಶ್ರೀಯುತ ಚಂದ್ರಶೇಖರ್, ಚರಿಸ್ಮಾ ಹಾಗೂ ಹರಿಶ್ಚಂದ್ರಕ್ಕೆ. ಮುಂದೆ ಸಾಧಕರನ್ನ ಸಭೆಗೆ ಪರಿಚಯಿಸಿದ್ದಾರೆ ಶ್ರೀಯುತ ದೇವಿಪ್ರಸಾದ್ ಸರ್ ಇವರು. ಎಲ್ಲರಿಗೂ ವಂದಿಸುತ್ತಾ ಒಕ್ಕಲಿಗ ಗೌಡ ಸಮುದಾಯ ಸಭಾಭವನದ ಶಿಲಾನ್ಯಾಸ ಮತ್ತು ಪದಗ್ರಹಣ ಸಮಾರಂಭದ ಮಧ್ಯಾಹ್ನ ನಂತರದ ಕಾರ್ಯಕ್ರಮದಲ್ಲಿದ್ದೇವೆ. ನಮ್ಮ ಸಮಾಜ ಬಾಂಧವರು, ನಮ್ಮ ಸಮುದಾಯ ಬಾಂಧವರಲ್ಲಿ ವಿಶೇಷವಾದಂಥ ಕೆಲವೊಂದು ವಿಶೇಷ ಕ್ಷೇತ್ರಗಳಲ್ಲಿ ಸೇವೆಯನ್ನು ಇವರಿಗೆ ಸನ್ಮಾನಿಸಲು ನಾವು ಸಂತೋಷ ಪಡ್ತಿದ್ದೇವೆ. ಅವರುಗಳಲ್ಲಿ ಒಂದನೇದಾಗಿ ಶ್ರೀಮತಿ ದಿವಂಗತ ಮೋಹಿನಿ ಮತ್ತು ಶ್ರೀ ದಿವಂಗತ ಕೊರಗಪ್ಪಗೌಡ, ಐತೂರು ಗ್ರಾಮ ಮಂಡ್ಯಕರ, ಇಲ್ಲಿನ ಇವರ ಸುಪುತ್ರ ಸುಂದರಗೌಡ ಮಂಡ್ಯಕರ, ಎಲ್ಲರಿಗೂ ಕಡಬದಲ್ಲಿ ಎಲ್ಲರಿಗೂ ಪರಿಚಿತರಾಗಿರುವಂಥ ಉದ್ಯಮಿ. ಪ್ರಸ್ತುತ ಕಡಬ ಗ್ರಾಮದ ತುಂಬೆದರ್ಕದಲ್ಲಿ ವಾಸವಾಗಿದ್ದಾರೆ. ಕಡಬದ ಪ್ರತಿಷ್ಠಿತ ಉದ್ಯಮಿಗಳೆಲ್ಲೋರ್ವರು ಗಣೇಶ್ ಬಿಲ್ಡಿಂಗ್ನ ಮಾಲೀಕರಾಗಿದ್ದಾರೆ. ಇವರು ಕಡಬದ ಧಾರ್ಮಿಕ ಸಮಿತಿಯ ಅಧ್ಯಕ್ಷರಾಗಿದ್ದು ಕಡಬ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರನ್ನು ನಾವು ಸನ್ಮಾನದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವರು ಕುಟ್ರುಪಾಡಿ ಶ್ರೀಮತಿ ದಿವಂಗತ ಬೊಮ್ಮಿ ಮತ್ತು ಶ್ರೀ ದಿವಂಗತ ಸುಬ್ಬಣ್ಣಗೌಡರ ಪುತ್ರ ಕುಟ್ರುಪಾಡಿ ಗ್ರಾಮದ ನಾಡೋಳಿ ಆಗಿರುವಂಥ ಮೋನಪ್ಪಗೌಡ ನಾಡೋಳಿ, ಇವರು ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇವರು ಮಹಾಗಣಪತಿ ದೇವಸ್ಥಾನದ ಕಾರ್ಯದರ್ಶಿಯಾಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಯಶಸ್ವಿಯಾಗಿರುವವರು, ಸಕ್ರಿಯವಾದ ಸಂಘಟನೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕಂಡದ್ದ ಅನುಭವಿ. ಅವರನ್ನು ಕೂಡ ವೇದಿಕೆ ಆಹ್ವಾನಿಸಿದ್ದೇವೆ. ಅದೇ ರೀತಿಯಾಗಿ ಬಾಲಕೃಷ್ಣಗೌಡ ಶಾಂತಿಗುರಿ ನೂಜಿಬಾಲ್ತಿಲ, ಶ್ರೀಮತಿ ಬೊಮ್ಮಕ್ಕ ಮತ್ತು ಶ್ರೀ ದಿವಂಗತ ಡೊಂಬಯ್ಯಗೌಡರ ಮಗ, ತಾವು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಿರ್ಮಲಾ ಟ್ರಾವೆಲ್ಸ್ನಲ್ಲಿ ಟೂರ್ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿ ನಂತರ ತನ್ನದೇ ಆದ ಟೂರಿಸಂ ಕಂಪನಿಯನ್ನು ಟೂರ್ ಫಾರ್ ಯು ಸಂಸ್ಥೆಯನ್ನು ಸುಮಾರು 9 ವರ್ಷಗಳಿಂದ ನಡೆಸಿದ್ದಾರೆ. ಅದರ ಜೊತೆಗೆ ಬಾಲೂಸ್ ಪವರ್ ಝೋನ್ ಮಲ್ಟಿ ಜಿಮ್ ಅನ್ನು ಉಪ್ಪಿನಂಗಡಿಯಲ್ಲಿ ಆರಂಭಿಸಿರುವಂಥ ನಮ್ಮ ಸಮುದಾಯದ ಯುವ ನೇತಾರ ಅಂತ ಹೇಳ್ಬೋದು. ಅವರನ್ನು ಕೂಡ ಆಹ್ವಾನಿಸಿದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರು ಉಮೇಶ್ ಕೋಳಿಗದ್ದೆ, ಅವರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಕಡಬ ತಾಲೂಕು ಕಾಣೀರು ಗ್ರಾಮದ ಕೋಳಿಗದ್ದೆ ನಿವಾಸಿಯಾಗಿರುವಂಥ ಶ್ರೀ ಬಾಬುಗೌಡ ಮತ್ತು ಶ್ರೀಮತಿ ನಾಗಮ್ಮ ದಂಪತಿಯ ಸುಪುತ್ರ. ಶ್ರೀಯುತರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕಾಣೀರಿನಲ್ಲೂ PUCಯನ್ನು SSPU ಸುಬ್ರಹ್ಮಣ್ಯದಲ್ಲೂ ನಡೆಸಿ ಮುಗಿಸಿಕೊಂಡು ಸಹಕಾರಿ ಡಿಪ್ಲೊಮಾವನ್ನು ಮೂಡಬಿದ್ರೆಯಲ್ಲಿ ಮುಗಿಸಿ ಟೆಕ್ನಿಷಿಯನ್ ಪದವಿಯನ್ನು ಬೆಂಗಳೂರಿನಲ್ಲಿ ಮುಗಿಸಿದ್ದಾರೆ. ಇವರು ಖೋ ಆಟಗಾರನಾಗಿದ್ದು ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಪ್ರಸ್ತುತ ಸಣ್ಣ ಕೈಗಾರಿಕಾ ಘಟಕವನ್ನು ಹೊಂದಿದ್ದು ಲ್ಯಾಡರ್ ಉದ್ಯಮದಲ್ಲಿ ಯಶಸ್ವಿಯನ್ನು ಕಂಡಿರುವಂಥ ಇವರು ಧರ್ಮಪತ್ನಿ ಶ್ರೀಮತಿ ಆಶಾ ಮತ್ತು 2 ಮಕ್ಕಳೊಂದಿಗೆ ಯಶಸ್ವಿ ಜೀವನವನ್ನು ನಡೆಸಿದ್ದಾರೆ. ಇವರಿಗೆ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿರುವಂಥ ಸುರೇಶ್ ಗೌಡ ಬೈಲು ಇವರು ಸನ್ಮಾನಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಧನ್ಯವಾದಗಳು ಶ್ರೀಯುತ ದೇವಪ್ರಸಾದ್ ಸರ್ ಇವರಿಗೆ.
ನಮ್ಮ ಸಮಾಜದ ಸಾಧಕರನ್ನು ಗೌರವಿಸುವಂಥ ಸನ್ಮಾನಿಸುವಂಥ ಸ್ಮರಣೀಯ ಕಾರ್ಯಕ್ರಮ. ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಬೈಲಿಯವರು ಅಭಿನಂದಿಸ್ತಾ ಇದ್ದಾರೆ. ಅಭಿನಂದನೆಗಳು ಸಾಧಕರಿಗೆ. ದೇವರು ಭಗವಂತನು ಆಯುಷ್ಯ ಆರೋಗ್ಯವನ್ನು ನೀಡಿ ನಿಮ್ಮ ಸಾಧನೆಗೆ ಮತ್ತಷ್ಟು ಆಶೀರ್ವದಿಸಲಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಮುಂದೆ ಸಾಧಕರನ್ನು ಸಭೆಗೆ ಪರಿಚಯಿಸಿದ್ದಾರೆ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಲಾವಣ್ಯ ಹೇಮಂತ್ ಮಂಡಕರೆ ಅವರು. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ಅವರ ದಿವ್ಯಾನುಗ್ರಹದೊಂದಿಗೆ ಪದಗ್ರಹಣ ಹಾಗೂ ಒಕ್ಕಲಿಗ ಗೌಡ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಈ ಸುದಿನ ನಮ್ಮ ಸಮುದಾಯದ ಮಕ್ಕಳು ಶೈಕ್ಷಣಿಕವಾಗಿ ಅದ್ವಿತೀಯ ಸಾಧನೆಗಳನ್ನು ಮಾಡಿರುತ್ತಾರೆ. ಈ ಸಮಾರಂಭದಲ್ಲಿ ಅವರನ್ನು ಗುರುತಿಸಿ ಗೌರವಿಸುವುದಕ್ಕೆ ಸಂತೋಷ ಪಡುತ್ತೇವೆ. ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಇವರ ಕೊಡುಗೆ ಅವಿಸ್ಮರಣೀಯವಾಗಿರುತ್ತದೆ. 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625ರಲ್ಲಿ 608 ಅಂಕ ಗಳಿಸಿದ ಬಲ್ಯ ಗ್ರಾಮದ ಸಾಕ್ಷಿ PS ಇವರು ಶ್ರೀಮತಿ ರೂಪಾ ಬಿ ಮತ್ತು ಶ್ರೀಮತಿ ಶಿವಪ್ರಸಾದ್ ಪುತ್ತಿಲ ಇವರ ಸುಪುತ್ರಿಯಾಗಿರುತ್ತಾಳೆ. ವೇದಿಕೆಯ ಬಳಿ ಬಂದು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಕುಮಾರಿ ಸಾಕ್ಷಿ. ಬಿಳಿನೆಲೆ ಗ್ರಾಮದ ಯಜ್ಞೇಶ್ 625ರಲ್ಲಿ 600 ಅಂಕಗಳನ್ನು ಗಳಿಸಿರುತ್ತಾರೆ. ಇವರು ಶ್ರೀಮತಿ ಭವಾನಿ ಮತ್ತು ಶ್ರೀ ದೇವಪ್ಪ ಇವರ ಮಗನಾಗಿರುತ್ತಾನೆ. ಇವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಿಳಿನೆಲೆ ಗ್ರಾಮದ ಶಬರೀಶ 625ರಲ್ಲಿ 593 ಅಂಕಗಳನ್ನು ಗಳಿಸಿರುತ್ತಾರೆ. ಇವರು ಶ್ರೀಮತಿ ಸೀತಾ ಹಾಗೂ ಶ್ರೀ ಶೇಷಪ್ಪ ಇವರ ಸುಪುತ್ರನಾಗಿದ್ದಾರೆ. ಇವರುಗಳು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಿಳಿನೆಲೆ ಗ್ರಾಮದ ಸುಕೇಶ್ ಬಿ ಇವರು 625ರಲ್ಲಿ 563 ಅಂಕಗಳನ್ನು ಗಳಿಸಿರುತ್ತಾರೆ. ಇವರು ಶ್ರೀಮತಿ ಪುಷ್ಪ ಮತ್ತು ಶ್ರೀ ಚಿದಾನಂದ ಇವರ ಮಗನಾಗಿರುತ್ತಾರೆ. ಸನ್ನಿಧಿ ಎನ್ ಇವರು 586 ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ಗೀತಾ ಮತ್ತು ಶ್ರೀ ವಿಜಯಕುಮಾರ್ ನಡುತೋಟ ಇವರ ಮಗಳಾಗಿರುತ್ತಾಳೆ. ಧನ್ಯ ಎ 611 ಅಂಕಗಳನ್ನು ಗಳಿಸಿರ್ತಾರೆ. ಇವರು ಶ್ರೀಮತಿ ಲೀಲಾವತಿ ಹಾಗೂ ಶ್ರೀ ಲಕ್ಷ್ಮಣ ಅಂತಿಬೆಟ್ಟು ಐತೂರು ಗ್ರಾಮ. ಇಲ್ಲಿ ಒಟ್ಟು 6 ವಿದ್ಯಾರ್ಥಿಗಳನ್ನು ಗುರುತಿಸಲಾಗಿದೆ. ಬಂದಿರುವಂತಹ ದಾಖಲೆಯ ಆಧಾರದ ಮೇಲೆ 5 ವಿದ್ಯಾರ್ಥಿಗಳನ್ನು ಇಲ್ಲಿ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನು ನಾವು ಮಾಡ್ತಿದ್ದೇವೆ.
ಪಿಯುಸಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತಹ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಪೋಷಕರಿದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಫೋಟೋ ಸೆಕ್ಷನಲ್ಲಿ ಭಾಗವಹಿಸಬೇಕು. ಬೇಗ ಬನ್ನಿ. ನಮ್ಮ ಈ ಸಮಾರಂಭಕ್ಕೆ ಕಡಬ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತ್ರಿಮೂರ್ತಿ ಅವರು ಆಗಮಿಸಿದ್ದಾರೆ ಸರ್. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ, ಗುರುತಿಸ್ತಾ ಇದ್ದೇವೆ ಸರ್. 2022-23ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿರುವವರು ಅಭಿರಾಮ್. ಇವರು 600ರಲ್ಲಿ 576 ಅಂಕಗಳನ್ನು ವಾಣಿಜ್ಯ ವಿಭಾಗದಲ್ಲಿ ಗಳಿಸಿರುತ್ತಾರೆ. ಇವರು ಶ್ರೀಮತಿ ಸುಪ್ರೀತಾ ಮತ್ತು ಶ್ರೀ ಎಚ್ ರವಿಚಂದ್ರ ಗೌಡ ನೆಲ್ಯಾಡಿ ಇವರ ಮಗನಾಗಿರುತ್ತಾರೆ. ವೇದಿಕೆಯ ಬಳಿ ಬಂದು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತನ್ವಿತ್ ಮಂಜುನಾಥ್ ಕೆ ಇವರು 600ರಲ್ಲಿ 569 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರ್ತಾರೆ. ಇವರು ಶ್ರೀಮತಿ ಪದ್ಮಾವತಿ ಮತ್ತು ಶ್ರೀ ಎ ಮಂಜುನಾಥ್ ಕೆ ಟಿ ಕೋಲಂತಾಡಿ 102 ನೆಕ್ಕಿಲಾಡಿ ಗ್ರಾಮದವರು. ಶಿವ ಸುಬ್ರಹ್ಮಣ್ಯ ಕೆಸಿ 567 600ರಲ್ಲಿ 567 ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಗಳಿಸಿರುತ್ತಾರೆ. ಇವರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಚಿದಾನಂದ ಕೆ ಹೊಸಬೀಡು ಕೊಂಬಾರು ಗ್ರಾಮ. ನಿತಿನ್ ಎನ್ 600ರಲ್ಲಿ 562 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ವಾಣಿ ಮತ್ತು ಶ್ರೀ ಭರತ್ ಕುಮಾರ್ ನಡುಮನೆ ಕುದ್ಮಾರು. ವರ್ಷ 600ರಲ್ಲಿ 562 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ಶುಭವತಿ ಮತ್ತು ಶ್ರೀ ನಾರಾಯಣಗೌಡ ನೂಚಿಲ ಸುಬ್ರಹ್ಮಣ್ಯ. ಅಭಿಮಾನ್ ಎವಿ 600ರಲ್ಲಿ 558 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ಉಷಾ ಕೆ ಮತ್ತು ಶ್ರೀ ವಾಡಿಯಪ್ಪ ಎಎಸ್ ಎರ್ಮಾಯಿಲ್ ಬಿಳಿನೆಲೆ ಗ್ರಾಮ. ಅಪೇಕ್ಷಾ ಕೆ ಎಚ್ 600ರಲ್ಲಿ 558 ಅಂಕಗಳನ್ನು ಗಳಿಸಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿರುತ್ತಾರೆ. ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಹರಿಶ್ಚಂದ್ರ ಬಿಳಿನೆಲೆ ಇವರ ಮಗಳಾಗಿರುತ್ತಾಳೆ. ಶ್ವೇತಾ 600ರಲ್ಲಿ 557 ಅಂಕಗಳು ವಿಜ್ಞಾನ ವಿಭಾಗದಲ್ಲಿ ಗಳಿಸಿರುತ್ತಾರೆ. ಶ್ರೀಮತಿ ಸವಿತಾ ಮತ್ತು ಶ್ರೀ ಜಯಂತ ಕೆ ಕೆಳಗಿನ ಮನೆ ಕೋಣಾಜೆ. ರಾಧಿಕಾ 600ರಲ್ಲಿ 557 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ವೇದಾವತಿ ಮತ್ತು ಶ್ರೀ ನೀಲಯ್ಯ ಪೂಜಾರಿ ಮನೆ ನೂಜಿ ವಾಳ್ತಿಲ. ಯಕ್ಷಾ ಪಿಎಸ್ 600ರಲ್ಲಿ 557 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ. ಇವರು ಶ್ರೀಮತಿ ಮಮತಾ ಮತ್ತು ಶ್ರೀ ಸುಧಾಕರ ಪೆರುಂದೋಡಿ ಕೊಂಬಾರು ಗ್ರಾಮ ಇವರ ಮಗಳಾಗಿರುತ್ತಾಳೆ.
ಮಧುಶ್ರೀ ಪಿ 600ರಲ್ಲಿ 551 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ಮೀನಾಕ್ಷಿ ಮತ್ತು ಶ್ರೀ ಪದ್ಮಯ್ಯ ಗೌಡ ಪಿ ಪಂಜೋಡಿ 102 ನೆಕ್ಕಿಲಾಡಿ ಗ್ರಾಮ. PUC ಹಾಗೂ SSLCಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಪುಸ್ತಕ ಪುರಸ್ಕಾರ ನೀಡಿ ನಮ್ಮ ಅಬಕಾರಿ DC ಆಗಿದ್ದ ಪೈಲ ಗೋಪಾಲಕೃಷ್ಣರು ವಿಶೇಷವಾದಂಥ ನಗದನ್ನು ನೀಡಿ ಗೌರವಿಸ್ತಿದ್ದಾರೆ. ಸರ್, ನಿಮಗೆ ಕೃತಜ್ಞತೆಗಳು. ವೀಕ್ಷಿತಾಕೆ 600ರಲ್ಲಿ 550 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ತ್ರಿಭುವನೇಶ್ವರಿ ಮತ್ತು ಶ್ರೀ ದಿವಾಕರ ಗೌಡ ಕೋಲ್ಪೆ ಕೋಡಿಂಬಾಳ ಗ್ರಾಮ. ಜೀವಿತ್ 600ರಲ್ಲಿ 547 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ಜಾನಕಿ ಮತ್ತು ಶ್ರೀ ಗಂಗಾಧರ ಗೌಡ ಮೈತ್ರಿಜಾಲು ಕುಟ್ರುಪಾಡಿ ಗ್ರಾಮ. ಎಲ್ಲ ಪ್ರತಿಭಾನ್ವಿತರಿಗೆ ದೇವರು ಆಯುಷ ಆರೋಗ್ಯವನ್ನ ಕೊಟ್ಟು ಬದುಕನ್ನು ಉಜ್ವಲಗೊಳಿಸಲಿ ಅಂತ ಕೇಳಿಕೊಳ್ಳುತ್ತಾ ಗಣ್ಯರಿಂದ ಸನ್ಮಾನಿಸಲ್ಪಟ್ಟಂತ ಎಲ್ಲ ಪ್ರತಿಭಾನ್ವಿತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿದ ಎಲ್ಲ ಮಹನೀಯರಿಗೂ ಹಾಗೂ ಸರ್ವರಿಗೂ ಧನ್ಯವಾದಗಳು. ತಿಮ್ಮಪ್ಪಗೌಡ ಗುಂಡಡ್ಕ ವಾಸ್ತವರು ನಿಮ್ಮನ್ನು ವೆಯ್ಟ್ ಮಾಡಿದ್ದಾರೆ ವೇದಿಕೆ ಮುಂಭಾಗದಲ್ಲಿ. ದಯವಿಟ್ಟು ಬನ್ನಿ. ಸೌಜನ್ಯ ಕರ್ನಾಟಕ ಇಚ್ಚಿಲಂಪಾಡಿ ಮನೆ 569 ಅಂಕಗಳನ್ನು ಗಳಿಸಿರುತ್ತಾರೆ. ಸನ್ಮಾನ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪೃಥ್ವಿಜೆ ಕೆಪಿ, ಶ್ರೀಮತಿ ಪರಿಮಳ ಎ, ಪ್ರವೀಣ್ ಕುಮಾರ್ RS ಬಿಳಿನೆಲೆ ಇವರು 556 ಅಂಕಗಳನ್ನು ಗಳಿಸಿರುತ್ತಾರೆ. ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಕ್ಕೆ ನಮ್ಮ ಕಡಬ ತಾಲೂಕಿನ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಬೈಲ್ ಇವರ ಭಾವಚಿತ್ರವನ್ನ ಪೆನ್ಸಿಲ್ ರೇಖಾಚಿತ್ರದಲ್ಲಿ ಮಾಡಿ ಸ್ವತಃ ತಾನೇ ರಚಿಸಿರ್ತಾರೆ. ಕುಮಾರಿ ಅರ್ಪಿತಾ ಪಟ್ಟೆ ಬಲ್ಯಗ್ರಾಮ ಅದನ್ನ ಗೌರವಾನ್ವಿತ ಅಧ್ಯಕ್ಷರಿಗೆ ಈಗ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಇದೇ ವೇದಿಕೆಯ ಮುಂಭಾಗದಲ್ಲಿ. ಗೌರವಾನ್ವಿತ ಕಡಬ ತಾಲೂಕಿನ ಕ್ಷಮಿಸಿ ಕ್ರೀಡೆಯಲ್ಲಿ ಸಾಧಕರನ್ನ ಸಭೆಗೆ ಪರಿಚಯಿಸಲಿದ್ದಾರೆ ಶ್ರೀಯುತ ದೇವಿಪ್ರಸಾದ್ ಸರ್ ಇವರು. ಗೌಡ ಸಮುದಾಯದ ಸ್ಥಾಪಕ ಸದಸ್ಯರೊಂದು ಹೆಸರು ಬಾಕಿಯಾಗಿದೆ. ನಾಗಪ್ಪ ಗೌಡ ಪಾಳೆಚಾರು ಅವರು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಯಾರಾದರೂ ಬಾಕಿ ಇದ್ರೆ ಬನ್ನಿ. ನಾಗಪ್ಪ ಗೌಡ ಪಾಳೆಚಾರು ಅವರು ಪ್ರತಿಭಾ ಪುರಸ್ಕಾರ ನಮ್ಮ ಸಮಾಜ ಬಾಂಧವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಗಳನ್ನು ತೋರ್ಪಡಿಸಿದ್ದಾರೆ. ಅದಕ್ಕೆ ನಾವು ಯಾರ ಹೆಸರು ಬಾಕಿ ಇದ್ರೆ ಬನ್ನಿ. ಯಾರಾದರೂ ಕ್ರೀಡೆಯಲ್ಲಿ ನಾಗಪ್ಪ ಗೌಡರು ಪಾಳೆಚಾರು ಇವರು ಸ್ಥಾಪಕ ಸದಸ್ಯರಾಗಿ 1 ಲಕ್ಷ ರೂಪಾಯಿಯನ್ನು ನೀಡಿ ನಮ್ಮ ಸಂಘದ ಸ್ಥಾಪಕ ಸದಸ್ಯರಾಗಿದ್ದಾರೆ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಕ್ರೀಡೆಯಲ್ಲಿ ಸಾಧಿಸಿದವರ ಸಾಧಕರ ಪಟ್ಟಿ ಈ ರೀತಿದೆ. ಅನೇಕ ಅಪ್ಲಿಕೇಶನ್ಗಳು ಬಂದು ಕೆಲವನ್ನು ಮಾತ್ರ ನಾವು ಉತ್ತಮವಾದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವುಗಳಲ್ಲಿ ಕ್ರೀಡೆಯಲ್ಲಿ ಶ್ರದ್ಧಾ, ಶ್ರೀಮತಿ ಹಿರಣಾಕ್ಷಿ ಮತ್ತು ಶ್ರೀಧರ್ ಗೌಡ ಕೊಲ್ಯ ಬಂಟ್ರಗಾಮ ಇವಳು
ಗುಡಗಾಡು ಓಟದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿನಿ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಅಭಿರಂಜನ್ ಎಚ್, ಶ್ರೀಮತಿ ಸುಪ್ರೀತಾ ಮತ್ತು ಶ್ರೀ ರವಿಚಂದ್ರಗೌಡ ಹೊಸವಕ್ಲು ನೆಲ್ಯಾಡಿ 100 ಮೀಟರ್ ಓಟರ್ ಮತ್ತು 4x100 ಮೀಟರ್ 100 ಮೀಟರ್ ರಿಲೇಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿ. ಅಶೋಕ್ KY, ಶ್ರೀಮತಿ ಸಂಧ್ಯಾ ಮತ್ತು ಶ್ರೀ ದಿವಂಗತ ಯೋಗೀಶ್ ಕುಮಾರ್ KS ಕೋಟೆಬಾಗಿಲು ಬಿಳ್ಳೆಲೆ SGFI ಅಥ್ಲೆಟಿಕ್ಸಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ನಮ್ಮ ಸಮುದಾಯದ ಅವರು. ನಿಕ್ಷಿತ್ DK, ಡೆಫ್ ವಿಭಾಗದಲ್ಲಿ ಸ್ಪೋರ್ಟ್ಸ್ನ ಡೆಫ್ ವಿಭಾಗದಲ್ಲಿ ನಿಕ್ಷಿತ್ DK, ಶ್ರೀಮತಿ ಮತ್ತು ಶ್ರೀ ಧನಂಜಯಗೌಡ ಕರ್ನಾಟಕ ಐಚಲಂಪಾಡಿ ಈ ವಿದ್ಯಾರ್ಥಿ 200 ಮೀಟರ್ ಮತ್ತು ಲಾಂಗ್ ಜಂಪ್ ಮತ್ತು ವಾಲಿಬಾಲಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವಂಥ ವಿದ್ಯಾರ್ಥಿ. ಅದೇ ರೀತಿ ಗುಂಪು ಪಂದ್ಯ ಆಟಗಳಲ್ಲಿ ಕೂಡ ನಮ್ಮ ಸಮುದಾಯದ ವ್ಯಕ್ತಿಗಳು ಬಹಳ ಮುಂಚೂಣಿಯಲ್ಲಿದ್ದಾರೆ. ಭೂಷಿತಾ, ಶ್ರೀಮತಿ ಯಶೋಧ ಮತ್ತು ಶ್ರೀ ವಿಶ್ವನಾಥಗೌಡ ಉಳಿಪು ಕುಟ್ರುಪಾಡಿ ಟೆನ್ನಿಸ್ ವಾಲಿಬಾಲ್ ಮತ್ತು ವಾಲಿಬಾಲಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ಈಕೆ. ಧನ್ವಿ ಎಂ, ಶ್ರೀಮತಿ ಅಮಿತಾ ಮತ್ತು ಶ್ರೀ ದುಗ್ಗಣ್ಣಗೌಡ ಮನೆಜಾಲು ಕೊಣಾಜೆ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿನಿ. ಕಿಶನ್ ವಿ, ಶ್ರೀಮತಿ ಮೀನಾಕ್ಷಿ ಬಾಬುಗೌಡ ಕೈಕೊರೆ ಇವರ ಮೊಮ್ಮಗ ಶಟಲ್ ಬ್ಯಾಡ್ಮಿಂಟನಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿ. ಈ ಲಿಖಿತ ದಿವಂಗತ ಕುಶಾಲಪ್ಪಗೌಡ ಅಗರಿ ಕೊಂಬಾರು ಇವರ ಪುತ್ರಿ. ಕಬಡ್ಡಿಯಲ್ಲಿ ಯೂನಿವರ್ಸಿಟಿಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂಥವಳು. ಶ್ರೇಯಸ್ PB, ಶ್ರೀಮತಿ ಸುಭಾಷಿಣಿ ಮತ್ತು ಶ್ರೀ ಬಾಲಕೃಷ್ಣಗೌಡ ಪನ್ಯಾಡಿ ಬಲ್ಯ ಇವರ ಮಗ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿ. ಅದೇ ರೀತಿಯಾಗಿ ವೇಟ್ ಲಿಫ್ಟಿಂಗಲ್ಲಿ ಪೂಜಾ, ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಯಶೋಧರಗೌಡ ಕಡ್ಯ ಕೊಣಾಜೆ ಇವರ ಮಗಳು ವೇಟ್ ಲಿಫ್ಟಿಂಗಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಈಕೆ. ಮನೋಜ್ BR ಬಳಕ್ಕ ನೂಜಿಬಾಲ್ತಿಲ ವೇಟ್ ಲಿಫ್ಟಿಂಗಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಅವರು. ಅದೇ ರೀತಿಯಾಗಿ ಚೆಸ್ ಮತ್ತು ಯೋಗಾಸನವನ್ನು ಆಯ್ಕೆ ಮಾಡಿಕೊಂಡಾಗ ಪ್ರಣಮ್ಯ ಅಗಳಿ, ಶ್ರೀಮತಿ ಮತ್ತು ಶ್ರೀ ಚಂದ್ರಹಾಸ ಅಗಳಿ ಕಾಯ್ಮಣ ಇವರ ಪುತ್ರಿ ಯೋಗಾಸನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ನಿರ್ಮಿಸಿದಂಥ ನಮ್ಮ ಹೆಮ್ಮೆಯ ಒಕ್ಕಲಿಗೌಡ ಸಮುದಾಯದ ಪುತ್ರಿ. ಅದೇ ರೀತಿಯಾಗಿ ಸಾನ್ವಿಕಾ ಎಚ್, ಶ್ರೀಮತಿ ವೀಣಲತಾ ಮತ್ತು ಶ್ರೀ ಯಾದವ ಶೇರ ಕಾಣಿಯರು ಇವರು ಚೆಸ್ ಮತ್ತು ಯೋಗಾಸನದಲ್ಲಿ ಎರಡೂ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂಥ ಈಕೆ ನಮ್ಮ ಸಮುದಾಯದ ಸುಪುತ್ರಿ. ಅದೇ ರೀತಿಯಾಗಿ ವಯಸ್ಕರ ಕ್ರೀಡಾಕೂಟ ನಮ್ಮ ಹಿರಿಯರು ಕೂಡ ಸಾಮಾನ್ಯರಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ವಯಸ್ಕರ ಕ್ರೀಡಾಕೂಟದಲ್ಲಿ ವಸಂತಿ MS ಸವಣೂರು ಇವರು 200 ಮೀಟರ್ 800 ಮೀಟರ್ 1500 ಮೀಟರ್ 3 ಕಿಲೋಮೀಟರ್ ವೇಗದ ನಡಿಗೆ ಇದರಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ನಮ್ಮ ಹೆಮ್ಮೆಯ ಪುತ್ರಿ. ರೇಖಾ, ಶ್ರೀ ಯುವರಾಜ್ ಗೌಡ ಇವರ ಪತ್ನಿ ಹಾಲಾಡಿ ಕೊಣಾಜೆ ಇವರು 400 ಮೀಟರ್ ಮತ್ತು 800 ಮೀಟರ್ ಹಾಗೂ 5 ಕಿಲೋಮೀಟರ್ ವೇಗದ ನಡಿಗೆಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂಥ ನಮ್ಮ ಹೆಮ್ಮೆಯ ಮಗಳು. ಜನಾರ್ದನಗೌಡ ಕುಟ್ರುಪಾಡಿ ಇವರು 100 ಮೀಟರ್ 200 ಮೀಟರ್ 400 ಮೀಟರ್ 100 ಮೀಟರ್ 4x100 ಮೀಟರ್ ರಿಲೇ 4x400 ಮೀಟರ್ ರಿಲೇ ಹಾಗೂ 1500 ಮೀಟರ್ ಹಾಗೂ 5 ಕಿಲೋಮೀಟರ್ ನಡಿಗೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಗೌಡ ಸಮುದಾಯದ ಪುತ್ರ. ಅದೇ ರೀತಿಯಾಗಿ ಸುಶೀಲಾ ಪೆರ್ಲೋಡಿ ಕಾಣಿಯೂರು ರಾಷ್ಟ್ರಮಟ್ಟದ ಕ್ರೀಡಾಪಟು, ಹಿರಿಯರ ವೇಗದ ನಡಿಗೆಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿ ನಮ್ಮ ಗೌಡ ಸಮುದಾಯದ ಹೆಸರನ್ನು ಆಗಸದೆತ್ತರಕ್ಕೆ ಏರಿಸಿದಂಥ ನಮ್ಮ ಊರಿನ ಕ್ರೀಡಾಪಟು. ಈ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಒಕ್ಕಲಿಗ ಸಮುದಾಯ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ದಕ್ಷಿಣ ಕನ್ನಡ ಇವರು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇವರನ್ನು ಪ್ರೋತ್ಸಾಹಿಸಿದಂಥ ಅವರ ಕುಟುಂಬಸ್ಥರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಹಿರಿಯರೊಂದಿಗೆ ಕಿರಿಯರೇ ಕೂಡ
ಅಭಿನಂದಿಸುವಂಥ ಗೌರವಿಸುವಂಥ ಅವಿಸ್ಮರಣೀಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಪ್ರಣಮ್ಯ ವಿಶ್ವ ಯೋಗ ಸಾಧಕಿ, ಅಂತಾರಾಷ್ಟ್ರೀಯ ಚಾಂಪಿಯನ್ ವಿಜೇತ ಯೋಗ ಸಾಧಕಿ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಪದಕ ವಿಜೇತೆ ಯೋಗಪಟು ಪ್ರಣಮ್ಯ CA. ಅತಿ ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿರುವ ಪ್ರಣಮ್ಯ ಆಗಲಿ ಹಲವಾರು ಪ್ರಶಸ್ತಿ ಪದಕಗಳ ಸಾಧನೆಗೈದು. ಸುಮಾರು 10 ಬಾರಿ ರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್, ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ ಹಾಗೂ ಅತ್ಯಲ್ಪ ಸಮಯದಲ್ಲಿ ವಿಶ್ವ ದಾಖಲೆ ಯೋಗದಲ್ಲಿ 5 ಸ್ಟಾರ್ ಯೋಗ ಅವಾರ್ಡ್, NYSF ಯೋಗ ಸ್ಪೋರ್ಟ್ಸ್ ಪ್ರಶಸ್ತಿ, ವರ್ಲ್ಡ್ ವೈಡ್ ರೆಕಾರ್ಡ್, ಅದೇ ರೀತಿ ಇಂಟರ್ನ್ಯಾಷನಲ್ ಎಕ್ಸಲೆನ್ಸ್ ಪ್ಲೇಯರ್ ಅವಾರ್ಡ್, ಯೂನಿವರ್ಸಲ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್, ಕ್ರೀಡಾ ಭಾರತಿ ಜಿಜಾಬಾಯಿ ಪ್ರಶಸ್ತಿ, ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ, ಯೋಗ ಕಲಾ ಪ್ರತಿಭಾ ಪ್ರಶಸ್ತಿ, ವಿಶ್ವ ಯೋಗ ಒಲಿಂಪಿಯಾಡ್ ಪ್ರಶಸ್ತಿ, 7 ಬಾರಿ ರಾಜ್ಯ ರಾಷ್ಟ್ರ ಯೋಗ ಕುಮಾರಿ ಪ್ರಶಸ್ತಿಯನ್ನು ಹಾಗೂ ರಾಜ್ಯ ಮತ್ತು ರಾಷ್ಟ್ರೀಯ ದಸರಾ ಯೋಗ ಚಾಂಪಿಯನ್ ಪ್ರಶಸ್ತಿ, ಇನ್ನೂ ಹಲವು ದಾಖಲೆಗಳನ್ನು ಪಡೆದ ಪ್ರಣಮ್ಯ ಸುಮಾರು 250ಕ್ಕಿಂತ ಹೆಚ್ಚು ಪ್ರಶಸ್ತಿ ಪದಕಗಳನ್ನು ಹೊಂದಿರುವ ಇವರು ಹಲವಾರು ಬಾರಿ ಮುಖ್ಯಮಂತ್ರಿಗಳು, ಸಚಿವರುಗಳು, ಶಿಕ್ಷಣ ಸಂಸ್ಥೆಗಳಿಂದ, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರಿಂದ, ಹಲವು ಸಂಘ ಸಂಸ್ಥೆಗಳಿಂದ ಅಭಿನಂದನೆ ಸನ್ಮಾನ ಸ್ವೀಕರಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಸತತ 8 ಬಾರಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದು ವಿಶ್ವ ದಾಖಲೆ ಪಡೆದ ಅಗಲಿ ಕುಟುಂಬದ ಯೋಗ ಕುಮಾರಿ ಪ್ರಣಮ್ಯ ಚಂದ್ರಹಾಸ AP ಮತ್ತು ಹೇಮಾ ಚಂದ್ರಹಾಸ ದಂಪತಿಯ ಪುತ್ರಿ. ಇವಳಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಕೂಡ ಸಮರ್ಪಿಸುತ್ತಿದ್ದೇನೆ. ಗೌರವವನ್ನು ಸ್ವೀಕರಿಸಿದ್ದ ಎಲ್ಲ ಸಾಧಕರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಒಂದು ಬೈಕಿನ ಕೀ ಹಾಗೂ ಒಂದು ಮಾರುತಿ ಕಾರ್ನ ಕೀ, 2 ಕೀಗಳು ಸಿಕ್ಕಿದೆ ವಾಹನದು. ದಯವಿಟ್ಟು ಕಳ್ಕೊಂಡವರು ಇಲ್ಲಿ ಬಂದು ವಿಚಾರಿಸಬಹುದು. ಮುಂದಿನ ಸಾಧಕರನ್ನು ಸಭೆಗೆ ಪರಿಚಯಿಸಲಿಕ್ಕಿದ್ದಾರೆ ಮಹಿಳಾ ಘಟಕದ ಗೌರವಾಧ್ಯಕ್ಷ ಅಂತ ಶ್ರೀಮತಿ ಲೀಲಾವತಿ ಶಿವರಾಮ್ ಇವರು. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಪದಗ್ರಹಣ ಸಮಾರಂಭದ ಹಾಗೂ ಶಿಲಾನ್ಯಾಸ ಮತ್ತು ಪದಗ್ರಹಣ ಸಮಾರಂಭದ ಈ ಶುಭ ಸಂಜೆಯಲ್ಲಿ ನಾವಿದ್ದೇವೆ. ಶ್ರೀಮತಿ ವಾಣಿ ಮತ್ತು ಶ್ರೀ ಸದಾನಂದ ಗೌಡ ಪಿಜಕ್ಕಳ ಮನೆ ಕಂಗುಳೆ ಕಡಬ ಇವರ ಮಗಳಾದ ಸಾನ್ವಿಕಾ KS ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾರೆ. ಸಾನ್ವಿಕಾ KS ಓಜಸ್ MC, ಶ್ರೀಮತಿ ಪುಷ್ಪಲತಾ ಮತ್ತು ಶ್ರೀ ದಿವಂಗತ ಚಂದ್ರಮೋಹನ್ ಮೇರಂಜಿ ಮನೆ ನೆಟ್ಟನಗ ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಕಡಬದ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ತ್ರಿಮೂರ್ತಿ ಇವರನ್ನು ಕಡಬ ಒಕ್ಕಲಿಗೌಡ ಸೇವಾ ಸಂಘದ ಪರವಾಗಿ ಅಭಿನಂದಿಸ್ತಿದ್ದೇವೆ, ಗೌರವಿಸ್ತಿದ್ದೇವೆ ಸರ್. ಕೃತಜ್ಞತೆಗಳು ಸರ್. ನಮ್ಮ ಸ್ಥಾಪಕ ಸದಸ್ಯರು ಸುಂದರಗೌಡ ಪಾಣಗ, ಸುಂದರಗೌಡ ಆರ್ಮಿ ಕಡಬ, ಸಾನ್ವಿಕಾ ಓಜಸ್ ಮೋಣಪ್ಪಗೌಡ ಅರಿವಾಂಜಲು. ಬನ್ನಿ. ಸಾನ್ವಿಕಾ ಓಜಸ್ MC ಮತ್ತು ನಿಶ್ಚಿತಾ P. ಕರಾಟೆಯಲ್ಲಿ ಪ್ರತಿಭಾನ್ವಿತರು ಇವರು, ಮುಂದೆ ಚಿತ್ರಕಲೆಯಲ್ಲಿ ಪ್ರತಿಭಾನ್ವಿತರು ಶ್ರೀಮತಿ ಮೈನಾ KR ಮತ್ತು ಶ್ರೀ ರಾಜೇಶ್ KP ಕುಂಡೂರು ಕೋಡಿಂಬಾಳ ಗ್ರಾಮ, ಸಾತ್ವಿಕ್ KR ಇವರು ನಿಶ್ವಿತ್ ಕರ್ದೆ, ಶ್ರೀಮತಿ ಚಂದ್ರಾವತಿ ಮತ್ತು ಶ್ರೀ ಸುರೇಶ್ ಗೌಡ ಪೊನ್ನೈತರು ನೆಕ್ಕಿಲಾಡಿ ಗ್ರಾಮ ಇವರ ಮಗನಾದ ನಿಶ್ಚಿತ್ P ಇವರು ಕರಾಟೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸಾತ್ವಿಕ್ KR ದಯವಿಟ್ಟು ಬನ್ನಿ ವೇದಿಕೆಗೆ. ಶ್ರೀಮತಿ ಮೈನಾ KR ಮತ್ತು ರಾಜೇಶ್ ಕಂಡೂರು ಕೋಡಿಂಬಾಳ ಗ್ರಾಮ ಇವರ ಮಗನಾದ ಸಾತ್ವಿಕ್ KR ಇವರು ಹೈಯರ್ ಗ್ರೇಡ್ ಮತ್ತು ಪರೀಕ್ಷೆಯಲ್ಲಿ ಮತ್ತು ಅತ್ಯುನ್ನತ ಶ್ರೇಣಿಯಲ್ಲಿ ಚಿತ್ರಕಲೆಯಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಶ್ರೀಮತಿ ದಮಯಂತಿ ಬೀರಂತಡ್ಕ ಕುಂತೂರು ಹಾಗೂ ದಿವಂಗತ ಕುಶಾಲಪ್ಪ ಗೌಡ ಇವರ ಮಗನಾದ ದೀಕ್ಷಿತ್ ಗೌಡ ಇವರು ಕಾಮಿಡಿ, ಕಿಲಾಡಿ ಹಾಗೂ ಧಾರಾವಾಹಿ ಮತ್ತು ಸಿನಿಮಾ, ನಾಟಕ ಈ ರಂಗಗಳಲ್ಲಿ ಎಲ್ಲ ತನ್ನ ಪ್ರತಿಭೆಯನ್ನು ಸಾಧಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ಹಲೋ. ನೆಕ್ಸ್ಟ್ ಅದಿತಿ ಎಸ್ ಗೌಡ. ಶ್ರೀಮತಿ ಗಾಯತ್ರಿ ಮತ್ತು ಶ್ರೀ ಸುರೇಶ್ ಗೌಡ ಕುಂಡಡ್ಕ ಕುಂತೂರು ಗ್ರಾಮ ಇವರ ಮಗಳಾದ ಅದಿತಿ ಎಸ್ ಗೌಡ ಇವರು ರಿಯಾಲಿಟಿ ಶೋ ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮೊಂದು ಸಮಾಜದ ಹೆಣ್ಣು ಮಗು ಇವಳು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭಾನ್ವತೆಯನ್ನು ಪ್ರದರ್ಶಿಸಿದ್ದಾರೆ. ಏನಿದ್ರೆ ಕರೀರಿ. ಮುಂದೆ ವಂದನಾ ಪಿ. ಶ್ರೀಮತಿ ಮತ್ತು ಶ್ರೀ ಪುರುಷೋತ್ತಮ ಗೌಡ ಪನ್ಯಾಡಿ ಬಲ್ಯ ಗ್ರಾಮ ಇವರ ಮಗಳಾದ ವಂದನಾ ಪಿ ಇವರು ಕೋವಿಡ್ ವಾರಿಯರ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಫಾರ್ಮಸಿಸ್ಟ್ ಹಾಗೂ ಚಿತ್ರಕಲೆಯಲ್ಲಿ ಕೂಡ ಇವರು ತನ್ನ ಪ್ರತಿಭೆಯನ್ನು ಪ್ರತಿಪಾದಿಸಿದ್ದಾರೆ. ವಂದನಾ ಪಿ. ಇನ್ನು ಕರೀರಿ ಸರ್, ಬೇಗ ಬೇಗ. ಶ್ರೀಮತಿ ಸುಂದರಿ ಪಿ ಮತ್ತು ನಾರಾಯಣಗೌಡ ಕೆಳಗಿನ ಬೀಡು ಬಂಟ್ರ ಗ್ರಾಮ ಇವರ ಮಗನಾದ ಋತ್ವಿಕ್ ಎನ್ ಬಿ ಇವರು MBBS ಇದರಲ್ಲಿ ಪದವೀಧರೆಯನ್ನು ಪಡೆದು ತಮ್ಮ ಸಮಾಜದ ಹೆಮ್ಮೆಯ ಹುಡುಗ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇವೆ. ಹೆಸರು ಕರೀರಿ ಸರ್. ಶ್ರೀಮತಿ ಮತ್ತು ಶ್ರೀ ತಿಮ್ಮಪ್ಪ ಗೌಡ ಕೋರಿಯರ್ 102 ನೆಕ್ಕಿಲಾಡಿ ಗ್ರಾಮ ಇವರ ಮಗಳಾದ ಶಮಿತ್ ಕೆ MBBS. ಶಮಿತಾ ಕೆ ಇವರು ಕೂಡ MBBS ಆಗಿ ತಮ್ಮ ಆಯ್ತಾ ಸನ್ಮಾನಕ್ಕಿದ್ರೆ ಕರೀರಿ. ಇನ್ನು ಶ್ರೀಮತಿ ಲೀಲಾವತಿ ಕೆ ಮತ್ತು ಶ್ರೀ ದೇವಯ್ಯ ಗೌಡ ಪನ್ಯಾಡಿ ಇವನ ಮಗಳಾದ ಸಪ್ತಶ್ರೀ ಇವರು ಡಾಕ್ಟರ್ ಆಫ್ ಫಾರ್ಮಸಿ ಇದರಲ್ಲಿ 3rd ರ್ಯಾಂಕ್ ಅನ್ನು ಪಡೆದಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಪ್ರತಿಭಾನ್ವಿತರನ್ನ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಮತ್ತು ಶೇಖರಗೌಡ ಕೆ ಬರಪ್ಪಾಡಿ ಕುದ್ಮಾರು ಗ್ರಾಮ ಇವರ ಮಗಳಾದ ರಾಶಿ KC ಇವರು ರಾಷ್ಟ್ರಗೀತೆ ಹಾಡುವುದರಲ್ಲಿ ದಾಖಲೆಯನ್ನು ಮೂಡಿಸಿದ್ದಾರೆ. ನೆಕ್ಸ್ಟ್ ಇದ್ದಾರಾ? ಆಯ್ತಾ ಸರ್? ಸನ್ಮಾನಕ್ಕೆ ಎಲ್ಲರನ್ನು ಕೂಡ ಕರೀರಿ. ಬಾಕಿ ಇದೆ ಇನ್ನು? ಆಯ್ತಾ? ಈಗ ಕರೀರಿ. ಮಕ್ಕಳದ್ದು ಮುಗಿಸ್ತಾ ಇನ್ನು ನಾಟಿ ವೈದ್ಯರು 5 ಜನ ಇದ್ದಾರೆ. ನೆಕ್ಸ್ಟ್ ಮಾಡುವ. ಅಲ್ಲಿಗೆ ಮುಗೀತು. ಮುಂದೆ ಈಗ ಒಂದು ಚಿಕ್ಕ ಬದಲಾವಣೆ. 3 ಜನ ಸ್ಥಾಪಕ ಸದಸ್ಯರಿಗೆ ಸನ್ಮಾನವನ್ನು ಮಾಡ್ತೇವೆ. ಮತ್ತೆ ರೆಡಿಯಾಗಿದ್ದಾರೆ. ಸುಂದರಗೌಡ ಪಾಣಗ, ಸುಂದರಗೌಡ ಕಕ್ಕೆನಡಕ, ಸುಂದರಗೌಡ ಆರ್ಮಿ, ಮೋಣಪ್ಪಗೌಡ ಅರಿಮಜಳು ಇಲ್ಲಿ ರೆಡಿಯಾಗಿರಬೇಕು. 5 ಜನ ನಾಟಿ ವೈದ್ಯರಿಗೆ ಗೌರವಿಸಲಿಕ್ಕಿದ್ದೇವೆ. ಒಂದು ಡಿಕಯ್ಯಗೌಡ ಕೊಣಾಜೆ, ಕೃಷ್ಣ ಪ್ರಸಾದ್ ಬಿಳಿನೆಲೆ, ಉಮಾಮಹೇಶ್ವರ ಬಿಳಿನೆಲೆ, ಮಲ್ಲಣ್ಣಗೌಡ ಹೊನ್ನಪ್ಪಗೌಡ ಬಾಣಕ ಕೊಂಬಾರು, ಹಾಗೆ ಜಾನಕಿ ನೂಜಿಬಾಲ್ತಿಲ. ನಮ್ಮ ಸಮಾಜದ ಅತ್ಯಮೂಲ್ಯ ರತ್ನಗಳು ಇವುಗಳು. ನಮ್ಮ ಸಮಾಜದ ಭವಿಷ್ಯದ ಮತ್ತು ಮಣಿಗಳನ್ನು ನಾವು ಪ್ರೀತಿಪೂರ್ವಕವಾಗಿ ಗೌರವಿಸಿ ನಮ್ಮ ತಾಲೂಕು ಮಟ್ಟದ ಒಕ್ಕಲಿಗೌಡ ಸೇವಾ ಸಂಘದಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಪುಟಾಣಿಗಳೇ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ನಾವು ಹಾರೈಸ್ತಾ ಇದ್ದೇವೆ. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದೆ 5 ಜನ ನಾಟಿ ವೈದ್ಯರುಗಳನ್ನು ಗೌರವಿಸ್ತಾ ಇದ್ದೇವೆ. ಒಂದು ಡಿಕಯ್ಯಗೌಡ ಕೊಣಾಜೆ, ಜಾನಕಿ ನೂಜಿಬಾಲ್ತಿಲ, ಕೃಷ್ಣ ಪ್ರಸಾದ್ ಬಿಳಿನೆಲೆ, ಉಮಾಮಹೇಶ್ವರ ಬಿಳಿನೆಲೆ, ಮಲ್ಲಣ್ಣಗೌಡ
ಹೊನ್ನಪ್ಪಗೌಡ ಬಾನಡಕ ಕೊಂಬಾರು. ಸಾಧಕರನ್ನ ಸಭೆಗೆ ಪರಿಚಯಿಸಿದಂಥ ಗೌರವಾಧ್ಯಕ್ಷರಾದ ಶ್ರೀಮತಿ ನೀಲಾವತಿ ಇವರಿಗೆ ಧನ್ಯವಾದಗಳು. 5 ಜನ ಇದ್ದಾರೆ ಸರ್. ಸರ್ ಸ್ಥಾಪಕ ಸದಸ್ಯರು ಆಯ್ತು. ಸುಂದರಗೌಡ ಪಾಣಗ, ಸುಂದರಗೌಡ ಡಿಕಯ್ಯಗೌಡ ಆರ್ಮಿ, ಮೋಣಪ್ಪಗೌಡ ಅರಿಮಜಳು ಜಾನಕಿ ಸರ್ ವೇದಿಕೆಯಲ್ಲಿ ನೂಜಿಬಾಲ್ತಿಲ, ಕೃಷ್ಣ ಪ್ರಸಾದ್ ಬಿಳಿನೆಲೆ, ಉಮಾಮಹೇಶ್ವರ್ ಇದ್ದಾರೆ, ಮಲ್ಲಣ್ಣಗೌಡ ಬಾನಡಕ ಕೊಂಬಾರು, ಐದು ಜನ ನಾಟಿ ವೈದ್ಯರುಗಳನ್ನು ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕಿನ ಪರವಾಗಿ ಗೌರವಿಸ್ತಾ ಇದ್ದೇವೆ. ಅನೇಕರ ಜೀವ ಉಳಿಸಿದಂಥ ಹೆಗ್ಗಳಿಕೆ ನಾಟಿ ವೈದ್ಯರುಗಳಿಗಿದೆ. ಹಾಗಾಗಿ ಕಡಬ ಒಕ್ಕಲಿಗರ ಗೌಡ ಸೇವಾ ಸಂಘದ ವತಿಯಿಂದ ಶ್ರೀಯುತರನ್ನ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಾಧಕರನ್ನ ಸನ್ಮಾನಿಸಿದ್ದೀರಾ, ಗೌರವಿಸಿದ್ದೀರಾ, ಆ ಮೂಲಕ ತಾವು ಕೂಡ ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀರಾ. ಧನ್ಯವಾದಗಳು. ಸುಂದರಗೌಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಂದರಗೌಡ ಸ್ಥಾಪಕ ಸದಸ್ಯರು, ಮೋಣಪ್ಪಗೌಡ ಅರಿಮಜಳು, ಸುಂದರಗೌಡ ಕಾಕೆನಡಕ ನಿವೃತ್ತ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿದವರು ವೇದಿಕೆಗೆ ಬರಬೇಕು. ಸ್ಥಾಪಕ ಸದಸ್ಯರ ಹೆಸರನ್ನು ಬಿಟ್ಟು ಹೋದವರು ಬನ್ನಿ. ಮೋಣಪ್ಪಗೌಡ ಅರಿಮಜಳು, ಇವರು ನಮ್ಮ ಸಮಾಜದ ಸ್ಥಾಪಕ ಸದಸ್ಯರಾಗಿರುತ್ತಾರೆ. ಇವರಿಗೆ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಪರವಾಗಿ ಅಧ್ಯಕ್ಷರು ಶಾಲು ಹಾಗೂ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ಧನ್ಯವಾದಗಳು. ನಮ್ಮ ಸಮಾಜದ ಆಸ್ತಿಗಳು ನೀವು, ನಿಮ್ಮನ್ನು ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀರ್ತನಂ, ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ಈರುವರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಿದ್ದೆ. ಒಂದು ತಿಮ್ಮಪ್ಪಗೌಡ ಕುಂಡಡ್ಕ ಹಾಗೂ ಪುರುಷೋತ್ತಮಗೌಡ ಪನ್ನೇಡ್, ದಯವಿಟ್ಟು ವೇದಿಕೆಗೆ ಬನ್ನಿ. 2007ರಲ್ಲಿ ಸುಳ್ಯದಿಂದ ಮಂಗಳೂರಿನವರೆಗೆ ಜಾಗೃತಿಗಾಗಿ ಜಾಥಾ ಮೆರಥಾನನ್ನು ಮಾಡುವುದರ ಮೂಲಕ ತಿಮ್ಮಪ್ಪಗೌಡರು ತೀರಾ ಗ್ರಾಮೀಣದಲ್ಲಿ ಜನಾನುರಾಗಿಗಳಾಗಿದ್ದಾರೆ. ಜಾಗೃತಿಗಾಗಿ ಜಾಥಾ ಎನ್ನುವುದರೊಂದಿಗೆ ಸುಳ್ಯದಿಂದ ಮಂಗಳೂರಿನವರೆಗೆ ಜಾಥಾವನ್ನು ನಡೆಸಿ
ನಮ್ಮ ಜನಾಂಗದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಿದ ತಮ್ಮನ್ನು ಅತ್ಯಂತ ಗೌರವಪೂರ್ವಕ ವೇದಿಕೆಗೆ ಆಹ್ವಾನಿಸೋಣ ಸರ್. ಸರ್ ಜಬೇಂಡಿ ಬನ್ನಿ. ಇನ್ನೊಂದು ಪುರುಷೋತ್ತಮಗೌಡ ಪನ್ಯಾಡಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡಾಪಟುಗಳಾಗಿದ್ದುಕೊಂಡು ಖೋ ಖೋ, ಕಬಡ್ಡಿ ಹಾಗೆ ವೇಟ್ ಲಿಫ್ಟರ್ ಈ ಒಂದು ಪಂದ್ಯಾಟಗಳಲ್ಲಿ ಅತ್ಯಂತ ಪ್ರತಿಭಾವಂತರಾಗಿ ಪ್ರತಿಭೆಗಳನ್ನು ಬೆಳಗಿದ್ದೀರಿ ತಾವುಗಳು. ಕಡಬ ಒಕ್ಕಲಿಗರ ಸೇವಾ ಸಂಘದ ಪರವಾಗಿ ಹಿರಿಯ ಚೇತನಗಳನ್ನು ನಾವು ಇದೀಗ ಗೌರವಿಸ್ತಾ ಇದ್ದೇವೆ. ಪುರುಷೋತ್ತಮಗೌಡ ಪನ್ಯಾಡಿ ಹಾಗೂ ತಿಮ್ಮಪ್ಪಗೌಡ ಕೊಂಡಡ್ಕ. ನಟರಾಜ ಸುಂದರಂ ನಾದವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ. ಒಂದು ಪ್ರಕಟಣೆ, 6:30 ಗಂಟೆಗೆ ತೆಂಗಿನಕಾಯಿ ಏಲಂ ನಡೀತದೆ. ದಯವಿಟ್ಟು ಇಲ್ಲಿದ್ದವರು ಅದರಲ್ಲಿ ಭಾಗವಹಿಸಬೇಕು. ನಮ್ಮ ಸಮುದಾಯದವರಿಗೆ ಮಾತ್ರ ಅದರಲ್ಲಿ ಭಾಗವಹಿಸಲು ಅವಕಾಶವಿದೆ. ಇದು ಹೊರೆಕಾಣಿಕೆಯ ಸಂಘಟಕರಾದಂಥ ಪ್ರವೀಣ್ ಕುಂಟ್ಯಾಡಿ ಇವರು ವಿನಂತಿಸಿಕೊಳ್ತಾ ಇದ್ದಾರೆ. ತಿಮ್ಮಪ್ಪಗೌಡ ಕೊಂಡಡ್ಕ ಇವರು ಒಂದೇ ಮನೆಯಿಂದ 2 ಸದಸ್ಯತ್ವವನ್ನು ನಮಗೆ ಸ್ಥಾಪಕ ಸದಸ್ಯರಾಗಿ ಕೊಂಡವರು. ಸ್ಪಂದನ ಸೊಸೈಟಿಯ ನಿರ್ದೇಶಕರು ಹೌದು. ಅಭಿನಂದನೆಗಳು ತಿಮ್ಮಪ್ಪಗೌಡ ಹಾಗೂ ಪುರುಷೋತ್ತಮರವರಿಗೆ. ಮುಂದೆ ಚಾ ತಿಂಡಿಯ ವ್ಯವಸ್ಥೆ ಇದೆ, ದಯವಿಟ್ಟು ಅದನ್ನು ಕೂಡ ಉಪಹಾರವನ್ನು ಕೂಡ ಸೇವಿಸಿಕೊಳ್ಬೇಕು ಅಂತ ಸಂಘಟಕರು ವಿನಂತಿಸಿಕೊಳ್ತಾ ಇದ್ದಾರೆ. ಕೀರ್ತಿ, ಭರತಿ, ವಾಣಿ ಮತ್ತು ಸಂಪತ್ತು ಇವೆಲ್ಲ ಸುರನದಿ ಗಂಗೆಯಂತೆ ಎಲ್ಲರ ಹಿತಕ್ಕಾಗಿ ಬಳಕೆಯಾದಾಗಲೇ ಅವುಗಳ ಸಾರ್ಥಕ್ಯ. ಇವತ್ತು ಕಡಬದಲ್ಲಿ ಈ 5 ಕೀರ್ತಿ, ಭರತಿ, ವಾಣಿ, ಸಂಪತ್ತು ಇವೆಲ್ಲವೂ ಕೂಡ ಇವತ್ತು ಈ ಹೊಸಮಠದಲ್ಲಿ ಸುರಗಂಗೆಯಂತೆ ಬಳಕೆಯಾಗಿದೆ. ಇದರಿಂದ ನಮ್ಮ ಜನಾಂಗ ಸಾರ್ಥಕ್ಯವನ್ನು ಪಡೆದುಕೊಂಡಿದ್ದಂಥ ಮಾತುಗಳೊಂದಿಗೆ ಸಾಧಕರಿಗೆ ಸಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ನಿರ್ವಹಣೆ ಶೇಖರ್ ಪನ್ಯಾಡಿಯವರು. ಕುಶಾಲಪ್ಪಗೌಡ ಎಲ್ಯ ವೇದಿಕೆಗೆ ಬರಬೇಕು. ಸ್ಥಾಪಕ ಸದಸ್ಯರು ಕುಶಾಲಪ್ಪಗೌಡ ಎಲ್ಯ. ಈಗಾಗಲೇ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರತಕ್ಕಂತಹ ಶ್ರೀಯುತ ರಾಮಕೃಷ್ಣ ಮಲ್ಲಾರ ಸರ್, ನಿಮಗೆ ಧನ್ಯವಾದಗಳು. ಹೇಗೆ ಗುಂಡಿಯ ಹೊಳೆ ನಿರಂತರವಾಗಿ ವರ್ಷಪೂರ್ತಿ ಹರಿಯುತ್ತದೆಯೋ ಹಾಗೆ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ದಾಕ ಇದರ ಕಾರ್ಯಕ್ರಮಗಳು ಬೆಳಗಿನಿಂದ ನಿರಂತರವಾಗಿ ನಡೀತಾ ಬರ್ತಾ ಇದ್ದಾವೆ. ಈಗ ಸಾಧಕರ ಸನ್ಮಾನದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಗೆಜ್ಜೆ ನಿನಾದ ಮಂಗಳೂರು, ಜ್ಞಾನ ಐತಾಲ್ ಮತ್ತು ಅವರ ತಂಡ ನೃತ್ಯ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನೀಡಲಿಕ್ಕಿದೆ. ಹಾಗೆ ಆರ್ಯನ್ಸ್ ಡ್ಯಾನ್ಸ್ ಸ್ಟುಡಿಯೋ ಮಂಗಳೂರಿನ ನವೀನ್ ತಂಡದಿಂದ ಡ್ಯಾನ್ಸ್, ಶ್ರುತಿ ಗಾಯನ ಮೆಲೋಡಿಯಸ್ ಸುಳ್ಯದ ಹರ್ಷಿತ್ ಮತ್ತು ತಂಡದವರಿಂದ ಗಾನ ರಸಸಂಜೆ. ಈಗ ಇದರ ಎಲ್ಲ ಸಹಯೋಗದೊಂದಿಗೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಈ ರಸಮಯವಂತ ಕಾರ್ಯಕ್ರಮದಲ್ಲಿ ತಮ್ಮನ್ನ ಉಪಸ್ಥಿತಿಯಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕು. ತದನಂತರ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತದೆ. ಸಂಜೆ ಪ್ರಶಂಸಾ ಕಾಪು ಇವರ ರಂಗಿತರಂಗಿ ತಂಡದಿಂದ ಹಾಸ್ಯಭರಿತ ನಾಟಕ ಬುಡೆದಿ. ಹಲೋ, ಒಂದು ನಿಮಿಷ. ಪೂರ್ಣೇಶ್ ಗೌಡ ಬಲ್ಯ ವೇದಿಕೆ ಬರಬೇಕು. ಸರ್ ವಾಸುದೇವ ಕೋಲ್ಪೆ ಸರ್ ವೇದಿಕೆ ಬನ್ನಿ. ನಮ್ಮ ಕುಶಾಲಪ್ಪಗೌಡ ಎಲ್ಲಿಯ ಸ್ಥಾಪಕ ಸದಸ್ಯರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಅಧ್ಯಕ್ಷರು. ಒಂದು ಫೋಟೋ ತೆಗೀರಿ. ಸಾಂಸ್ಕೃತಿಕ ಕಾರ್ಯಕ್ರಮ ತಂಡದವರು ತಕ್ಷಣ ತಯಾರಿಯಲ್ಲಿರಬೇಕು. ಗೆಜ್ಜೆನಿನಾದ ಕುಶಾಲಪ್ಪಗೌಡ ಎಲ್ಲಿಯವರು ನಮ್ಮ ಸಂಘಕ್ಕೆ ಸ್ಥಾಪಕ ಸದಸ್ಯರಾಗಿದ್ದಾರೆ. ಧನ್ಯವಾದಗಳು ಕುಶಾಲಪ್ಪಗೌಡರಿಗೆ. ಗೆಜ್ಜೆನಿನಾದ ಮಂಗಳೂರು, ಜ್ಞಾನ ಐತಾಲ್ ಮತ್ತು ಹೆಜ್ಜೆನಾದ ಮಂಗಳೂರು, ಜ್ಞಾನ ಐತಾಲ್ ಮತ್ತು ಅವರ ತಂಡದ ನೃತ್ಯ ಕಾರ್ಯಕ್ರಮ ವೈವಿಧ್ಯಮಯವಾದಂತಹ ಸಹಯೋಗದ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಆರಿಯನ್ಸ್ ಡ್ಯಾನ್ಸ್ ಸ್ಟುಡಿಯೋ ಮಂಗಳೂರಿನ ನವೀನ್ ತಂಡದಿಂದ ಡ್ಯಾನ್ಸ್, ಶ್ರುತಿ ಗಾಯನ ಮೆಲೋಡಿಯಸ್ ಸುಳ್ಯದ ಹರ್ಷಿತ್ ಮತ್ತು ತಂಡದವರಿಂದ ಗಾನ ರಸ ಸಂಜೆ. ಈ ಎಲ್ಲ ಕಾರ್ಯಕ್ರಮಗಳ ಸಹಯೋಗಗಳು ಈಗ ಈ ವೇದಿಕೆಯಲ್ಲಿ ನಮ್ಮ ಮುಂದೆ ಬಹಳ
ಅದ್ಭುತವಾಗಿ ಮೂಡಿ ಬರಲಿಕ್ಕಿದೆ. ಈ ಒಂದು ರಸಮಯ ಸಂಜೆಗೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಆ ಕಾರ್ಯಕ್ರಮದ ಬೆನ್ನಿಗೆ ಮತ್ತೊಂದು ಕಾರ್ಯಕ್ರಮ ನಡೆಯುತ್ತದೆ. ಪ್ರಶಂಸ ಕಾಪು ಇವರ ರಂಗಿ ತರಂಗಿ ತಂಡದಿಂದ ಹಾಸ್ಯಭರಿತ ನಾಟಕ ಬುಡೆದಿ. ಪ್ರಶಂಸಾ ಕಾಪು ಇವರ ರಂಗ ತರಂಗ ತಂಡದಿಂದ ಹಾಸ್ಯಭರಿತ ನಾಟಕ. ಹೆಜ್ಜೆ ನಾದ ಮಂಗಳೂರು. Mic testing, hello, hello, test, test, mic testing, hello, hello, testing, hello, hello. Hello. Test, hello. Mic testing, hello, hello. Test, hello, hello. Hello. Yes, hello, hello. Mic testing, hello, hello, hello. Test, hello, hello. Test, hello, hello. Hello, Hari Om, hello. ವೇದಿಕೆಯ ಸ್ವಯಂ ಸೇವಕರು ದಯವಿಟ್ಟು ವೇದಿಕೆ ಕಡೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಜೆಯ ಟೀಮ್ ಕೂಡಿದ ಬಳಿಕ ತಕ್ಷಣ ವೇದಿಕೆಯ ಸ್ವಯಂ ಸೇವಕರು ವೇದಿಕೆಗೆ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ನಮ್ಮ ಸ್ವಯಂ ಸೇವಕರ ತಂಡ ಸೀದಾ ಬಂದಿದೆ ನೋಡಿ ವೇದಿಕೆಗೆ. ಏನು ಕೆಲಸ ಇದ್ರೆ ಮಾಡಿಕೊಡ್ತಾರೆ ಈಗ, ಹೌದಲ್ಲ? ಕೆಲಸ ಮುಖ್ಯ ಅಂತ
ಸೀದಾ ಬಂದಿದ್ದಾರೆ. ಏನಾಗಬೇಕು ಹರ್ಷಿತ್ ಅವರು ಹೇಳ್ತಾ ಇದ್ದಾರೆ ನೋಡಿ ಏನು ಮಾಡಬೇಕು ಅಂತ. ಓಕೆ, ಭಾಸ್ಕರಗೌಡ ಮಾಪಳ ದಯವಿಟ್ಟು ಒಮ್ಮೆ ವೇದಿಕೆ ಮುಂಭಾಗ ಬರಬೇಕು. ಮತ್ತು ನಿಮ್ಮ ಮನೆಯವರು ಸ್ಥಾಪಕ ಸದಸ್ಯ ಯಾರಾದರೂ ಒಬ್ಬರು ವೇದಿಕೆ ಬರಬೇಕು. ಟ್ರ್ಯಾಕ್ ಪ್ಲೇ. ಓಕೆ, ಸೇರಿರುವ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳಿಕೊಂಡು ಸಮಯ ಈಗಾಗಲೇ ಸರಿಯಾಗಿ 5:57 ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಸಮಯ ಮೀರಿದ್ರೂ ಕೂಡ ಬಂದವರನ್ನ ಕಾಯಿಸಬೇಡ ಎನ್ನುವಂತಹ ಹಿರಿಯರ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಂಡು ಈ ದಿನ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ದಕ್ಷಿಣ ಕನ್ನಡ ಇದರ ಅತ್ಯಂತ ಸುಂದರವಾದಂತಹ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳಿಕೊಂಡು ಚಪ್ಪಾಳೆ ಹೊಡಿಲಿಕ್ಕೆ 1000 ಜನ ಬೇಕಾಗಿಲ್ಲ, 2 ಕೈಗಳಿದ್ದರೂ ಕೂಡ ಆ ಚಪ್ಪಾಳೆ ಮುಗಿಲು ಮುಟ್ಟುವಂತಹ ಸ್ವರವನ್ನ ಕೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಒಮ್ಮೆ ಜೋರಾದ ಚಪ್ಪಾಳೆ ರೆಡಿ. ಎಸ್, ನಿಮ್ಮೆಲ್ಲರ ಆಶೀರ್ವಾದದ ಚಪ್ಪಾಳೆಯನ್ನ ಸ್ವೀಕರಿಸಿಕೊಂಡು ನಮ್ಮ ಹಿಂದೂ ಸಂಸ್ಕೃತಿ ಅದ್ಭುತವಾಗಿ ಹೇಳಿಕೊಟ್ಟಿದೆ. ಅದೇನು ಅಂತ ಕೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಕೆಲಸವನ್ನ ಪ್ರಾರಂಭಿಸುವ ಮೊದಲಾಗಿ ನಾವು ಪೂಜಿಸುವಂತಹ ನಾವು ಆರಾಧಿಸುವಂತಹ ಸಕಲ ದೇವರುಗಳನ್ನ ಪ್ರಾರ್ಥಿಸಿಕೋ ಎನ್ನುವುದಾಗಿ. ಹಾಗಾಗಿ ಈ ಗ್ರಾಮದ ನಮ್ಮ ಕಡಬ ಗ್ರಾಮದ ಸಕಲ ದೇವರನ್ನ ಸ್ಥಳ ಸಾನ್ನಿಧ್ಯ ದೇವರುಗಳನ್ನ ಮನಸಾರೆ ಸ್ಮರಿಸಿಕೊಂಡು ಈ ದಿನ ಈ ಸಂಜೆಯ ಸಮಯದಲ್ಲಿ ನೃತ್ಯ ಹಾಗೂ ಹಾಡುಗಳ ಮೂಲಕ ರಂಜಿಸಲಿಕ್ಕೆ ನಾವು ಬಂದಿದ್ದೇವೆ. ನಾನು ನಿಮ್ಮ ಪ್ರೀತಿಯ ಹರ್ಷಿತ್ ಮರ್ಕಂಜ ಈ ದಿನ ನಿಮ್ಮ ಮುಂದೆ ನಿರೂಪಣೆಯನ್ನ ಮಾಡ್ತಾ ನಿಮ್ಮ ಜೊತೆಗೆ ಒಂದಷ್ಟು ಸಮಯಗಳನ್ನ ಕಳೆಯಲಿಕ್ಕಿದ್ದೇನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಸುಂದರವಾದ ವೇದಿಕೆಯಲ್ಲಿ ನೃತ್ಯವನ್ನ ಪ್ರಾರಂಭಿಸಲಿದ್ದೇವೆ ಎನ್ನುವ ಮಾತಲ್ಲ, ಪ್ರಾರಂಭಿಸ್ತಾ ಇದ್ದೇವೆ. ಇದು ನಮ್ಮ ಸಮಯ, ನೀವು ಕೊಟ್ಟಿರುವ ಸಮಯ. ಹಾಗಾಗಿ ಈ ಸಮಯವನ್ನ ಪರಿಪೂರ್ಣವಾಗಿ ಬಳಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಂಡು ಕಾರ್ಯಕ್ರಮದ ಪ್ರಪ್ರಥಮವಾಗಿ ಏಕದಂತ ವಕ್ರತುಂಡ ವಿಘ್ನ ನಿವಾರಕ ವಿಘ್ನ ವಿನಾಶಕ ಎನ್ನುವ ಹಾಗೆ 10 ಹಲವಾರು ಹೆಸರುಗಳಿಂದ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅವರು ಗಣಪತಿ. ಅಂತಹ ಗಣಪತಿಯನ್ನ ಮನಸ್ಪೂರ್ವಕವಾಗಿ ಸ್ಮರಿಸಿಕೊಂಡು ಹಾಡಿನ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಅಲ್ಲ, ಇಡೀ ಭಾರತದಾದ್ಯಂತ ತನ್ನ ಹಾಡುಗಳ ಮೂಲಕ ತನ್ನ ಕಂಠವನ್ನ ಅತ್ಯಂತ ಚೇತನವಾಗಿ ಉಳಿಸಿಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಅತ್ಯದ್ಭುತವಾದಂತಹ ಹಾಡುಗಾರ ಇಟ್ಸ್ ನನ್ ಅದರ್ ದನ್ ಬಾಲಕೃಷ್ಣ ನೆಟ್ಟಾರು ಇವರ ಸ್ವರದಲ್ಲಿ ಭಕ್ತಿಪೂರ್ವಕವಾಗಿ ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಥ್ಯಾಂಕ್ ಯು. रत्नगर्भगणपतिं समाश्रयामि सततम् प्रत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणो शिवसुतं मे भवदमखिल भुवनमङ्गलप्रदम्
ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ ಹೇ ಸಿದ್ಧಿ ಬುದ್ಧಿಗೆತ್ತ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿಗೆತ್ತ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ಹೇ ರಂಬ ಗಣಪತಿ ನಿನಗೆ ವಂದನೆ ಹೇ ರಂಬ ಗಣಪತಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಗನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಗನೆ ಹೇ सूक्ष्म नेत्र एकदंत शूर्पकर्णने डमरुग हस्त सुपुत्र मुक्तिदातने सूक्ष्म नेत्र एकदंत शूर्पकर्णने डमरुग हस्त सुपुत्र मुक्तिदातने कश्यपादि मौनि हृदय कमलवासने कश्यपादि मौनि हृदय कमलवासने आनंद गणपति निनगे वंदने आनंद गणपति निनगे वंदने शरणु शरणु हे गणपने शरणु बेनगने शरणु पार्वती तनयने निनगे वंदने शरणु शरणु हे गणपने शरणु बेनगने शरणु पार्वती तनयने निनगे वंदने शरणु शरणु हे गणपने शरणु बेनगने हे ಧನ್ಯವಾದಗಳು. ಭೈರವಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಅವರ ಮನಸ್ಪೂರ್ವಕವಾಗಿ ಅವರನ್ನು ಪ್ರಾರ್ಥಿಸಿಕೊಂಡು ಹಾಗೆ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಶರಣಾಭಾಗಿಕೊಂಡು ಹಾಗೆ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಇವರ ಪಾದಾರವಿಂದಗಳಿಗೆ ಭಾಗಿಕೊಂಡು ಈ ದಿನ ಹಲವಾರು ಕಾರ್ಯಕ್ರಮಗಳಿದ್ದರೂ ಕೂಡ ಸಾವಿರಾರು ಯುವಕರ ಕೈಗಳ ಅತ್ಯದ್ಭುತವಾದಂತಹ ಕೆಲಸದಿಂದ ಈ ಸುಂದರವಾದ ಮಣ್ಣಿನಲ್ಲಿ ಸುಂದರವಾದಂತಹ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಕೂಡ ಪ್ರೀತಿಯಿಂದ ಬರಮಾಡಿಕೊಂಡಿರುವ ಕಡಬದ ಒಕ್ಕಲಿಗ ಸಮುದಾಯದ ಸಮಸ್ತ ಜನತೆಗೆ ಕೂಡ ಸಮಸ್ತ ತಂಡದ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ನಾನಾಗಲೇ ಹೇಳಿದ ಹಾಗೆ ಅದು ಗೆಜ್ಜೆನಾದ ಅಲ್ಲ, ಅದು ಹೆಜ್ಜೆನಾದ ತಂಡ ಅಂದ್ರೆ ಸುಮಾರು 1000ಕ್ಕೂ ಅಧಿಕ
ವೇದಿಕೆಗಳಲ್ಲಿ ನೃತ್ಯವನ್ನ ನೀಡಿ ಸೈ ಎನಿಸಿಕೊಂಡಿರುವ ದಕ್ಷಿಣ ಕನ್ನಡದ ಹೆಮ್ಮೆಯ ತಂಡ. 100 ಪ್ರಶಸ್ತಿಗಳು, ರಾಷ್ಟ್ರ ಅಲ್ಲದೆ ರಾಷ್ಟ್ರದಿಂದ ಹೊರಗೂ ಕೂಡ ನೃತ್ಯವನ್ನ ಗೈದು ಸೈ ಎನಿಸಿಕೊಂಡಿರುವಂತಹ ಅತ್ಯದ್ಭುತವಾದಂತಹ ತಂಡ ಅಂದ್ರೆ ಅವರೇ ನಮ್ಮ ಮಂಗಳೂರಿನ ಹೆಜ್ಜೆನಾದ ತಂಡ. ಅವರಿಗೊಮ್ಮೆ ಜೋರಾದ ಚಪ್ಪಾಳೆಯನ್ನು ಬರಮಾಡಿಕೊಳ್ಳಿ. ಒಂದು ಸೆಮಿ ಕ್ಲಾಸಿಕಲ್ ನೃತ್ಯದೊಂದಿಗೆ ಈ ಸುಂದರವಾದ ವೇದಿಕೆಯನ್ನ 100 ಜನರಿದ್ದರೆ 8 ಜನ ಕುಣಿಯುವಾಗ ಆ 100 ಜನರ ಕಣ್ಣು 200 ಕಣ್ಣುಗಳಾಗುತ್ತದೆ ಎನ್ನುವಂತಹ ನಂಬಿಕೆಯನ್ನ ಇಟ್ಟುಕೊಂಡು ನಿಮ್ಮೆಲ್ಲರ ಕರತಾಂಡದೊಂದಿಗೆ ಹಾರ್ಟ್ಲಿ ವೆಲ್ಕಮ್ ಟು ಹೆಜ್ಜೆನಾದ. ಸ್ವಚ್ಛತೆಯರ ಒಂದು ಗಮನಕ್ಕೆ ಸ್ವಯಂ ಸೇವಕರು ಗಮನಿಸಬೇಕು. ಅಲ್ಲಿ ವಾಶ್ರೂಮಲ್ಲಿ ನೀರು ಬರ್ತಾ ಇಲ್ಲ ಅಂತ ದಯವಿಟ್ಟು ಸಹಕರಿಸಿ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ. ಶಿವ ಶಿವ ಕೈಯ ಮುಗಿವ ನಿನಗ. ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ. ಶಿವ ಶಿವ ಕೈಯ ಮುಗಿವ ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಚಾಚುತ ಕಾಯಬೇಕು ನಮಗ. ಶಿವ ಶಿವ ಕಾಯಬೇಕು ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ ಕಾಯಬೇಕು ನಮಗ. ಶಿವ ಶಿವ ಕಾಯಬೇಕು ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ ಕಾಯಬೇಕು ನಮಗ. ಶಿವ ಶಿವ ಕಾಯಬೇಕು ನಮಗ. ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ. ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ. ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ, ಬೆಣ್ಣೆ ಹೀರಬೇಕ. ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ, ಬೆಣ್ಣೆ ಹೀರಬೇಕ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಶರಣು ಶರಣು. ಶ್ರೀ ಗಣರಾಯ ಶರಣು ಶರಣು. ಶ್ರೀ ಗಣರಾಯ ಶರಣು 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 ಶರಣು.
16 ಕಾಲುಗಳ ಹೆಜ್ಜೆ, 16 ಕೈಗಳ ನರ್ತನ, 16 ಕಣ್ಣುಗಳ ನರ್ತನ ಇವೆಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಮೂಡಿ ಬಂದಿರುವುದು ಅದು ನಮ್ಮ ಮಂಗಳೂರಿನ ಹೆಚ್ಚಿನಾದ ತಂಡದಿಂದ. ಹಾಗಾಗಿ 100 ಕೈಗಳು, 100 ವ್ಯಕ್ತಿಗಳು, 200 ಕೈಗಳು, ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಎಸ್, ಹಾಗೆ ಬರಬೇಕು. ಅತ್ಯದ್ಭುತವಾದಂತಹ ತುಳು ಚಿತ್ರರಂಗ ಚಿತ್ರದಲ್ಲಿ ಹಾಗೆ ಹಲವಾರು ಕಾಮಿಡಿ ಶೋಗಳಲ್ಲಿ ಸೈ ಎನಿಸಿಕೊಂಡಿರುವಂತಹ ನಮ್ಮ ತುಳುನಾಡಿನ ಹೆಮ್ಮೆಯ ಕಲಾವಿದ ಎದುರುಗಡೆ ಕೂತುಕೊಂಡು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಪ್ರಸನ್ನ, ಹಾರ್ಟ್ಲಿ ವೆಲ್ಕಮ್ ಟು ಯು ದ ಕಾಮಿಡಿ ಮ್ಯಾನ್. ನಮ್ಮ ಪ್ರೀತಿಯ ತುಳುನಾಡಿನ ಹೆಮ್ಮೆಯ ಪ್ರಸನ್ನ ಅಣ್ಣ ಅವರಿಗೆ ಪ್ರೀತಿಯ ಸ್ವಾಗತ ಅನ್ನು ಬರಲು ಇನಿದ ಲೇಸಿಗೆ ಬತ್ತಿ ನಂಚೆತ್ತಿ ಮಾಂತ ಬಿಂದೆರೆಗಳ ಉಡಲ್ ದಿಂಜಿನಂತಿಜಿ ಸೊಲ್ಲುಮಿನ ಸಂದ ಒಂದು ಸಮಯ ಆಗಾಗಲೇ ಉರುಳುತ್ತಾ ಇದೆ. ಹಾಗಾಗಿ ಹಳೆಯ ಹಾಡುಗಳು ಎಷ್ಟು ಚಿರಪರಿಚಿತ ಅಂದ್ರೆ 30 ವರ್ಷಗಳು ಕಳೆದರೂ ಕೂಡ ಆ ಹಾಡುಗಳು ಇನ್ನೂ ಕೇಳಬೇಕು ಎನಿಸುವಂತಹ ಕಲರ್ಫುಲ್ ಲೈಫ್ ಅನ್ನ ತೋರಿಸಿಕೊಟ್ಟಂತಹ ಅತ್ಯದ್ಭುತವಾದಂತಹ ಕನ್ನಡ ಚಿತ್ರರಂಗವನ್ನ ಆಳಿರುವಂತಹ ಸುಂದರ ನಟ ಅಂದ್ರೆ ಅವರು ನಮ್ಮೆಲ್ಲರ ಪ್ರೀತಿಯ ರವಿಚಂದ್ರನ್ ಅವರು. ಅವರ ಚಿತ್ರದಿಂದ ಆಯ್ದಿರುವಂತಹ ಸುಂದರವಾದ ಗೀತೆ ಅಂದ್ರೆ ಅದು ಯಾವುದು ಅಂತ ಕೇಳಿದ್ರೆ ಸಾವಿರಾರು ಗೀತೆಗಳು, ಅದರಲ್ಲೂ ಒಂದು ಆಯ್ದಿರುವಂತಹ ಗೀತೆಯನ್ನ ಇಂದು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇರುವವರು ಬಾಲಕೃಷ್ಣ ಗೌಡ ನೆಟ್ಟಾರು ಹಾಗೆ ಸವಿತಾ ಫ್ರಮ್ ಪುತ್ತೂರು. ಇವರೀರ್ವರ ಸ್ವರದಲ್ಲಿ ಈ ಸುಮಧುರವಾದಂತಹ ಗೀತೆಯನ್ನ ನೀವು ಮತ್ತೊಮ್ಮೆ ಮಗದೊಮ್ಮೆ ಕೇಳಲೇಬೇಕು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ. ಸ್ವಲ್ಪ ಚಪ್ಪಾಳೆ ಎಲ್ಲ ಬರ್ಬೋದಲ್ಲ ಹಾಡುವಾಗ? ಚಪ್ಪಾಳೆ ಎಲ್ಲ ಬರ್ಬೋದಲ್ಲ? ಎಸ್, ಥ್ಯಾಂಕ್ ಯು. ಪ್ರೇಮಲೋಕ ಚಿತ್ರಕ್ಕಾಗಿ ಈ ಒಂದು ಯುಗಳ ಗೀತೆ, ಮಧುರ ಗೀತೆ. ಸ್ವಲ್ಪ ಚಪ್ಪಾಳೆ ಪಾಡಿ. Zum 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 zum. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಲೋಕದ ಸೃಷ್ಟಿಗೆ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ? ಬರುವುದು ಹೇಗೆ, ಇರುವುದು ಹೇಗೆ ತಿಳಿದಿದೆ ನಮಗೆ, ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ. ಒಗಟಿದು ಎಲ್ಲರಿಗೆ ಪ್ರೀತಿ ಎನ್ನೋಡ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ.
ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ಪ್ರೇಮ ರಾಗವಿಲ್ಲ, ಜೀವ ಜೀವ ಪ್ರೀತಿಯಿಂದ ಕೂಡದೆ ಹೋದರೆ ಜೀವರಾಗವಿಲ್ಲ, ಶೂನ್ಯ ಲೋಕವಿಲ್ಲ. ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಹೇಗೆ, ಒಲವಿನ ಸೆಲೆಗೆ ಪ್ರೀತಿಯ ಸಲಿಗೆ ತೋರುವ ನಮಗೆ ಪ್ರೇಮವು ಬರುತ್ತಾನೆ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಭೂಮಿಯಲ್ಲಿ ಹಾಡು ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ. ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. Zum 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 zum. Thank you. ಓಕೆ, ಥ್ಯಾಂಕ್ ಯು ಸೋ ಮಚ್ ಇರುವರಿಗೂ ಕೂಡ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಈ ಸುಂದರವಾದ ವೇದಿಕೆಯಲ್ಲಿ ಮಂಗಳೂರಿನ ಮತ್ತೊಂದು ಹೆಮ್ಮೆಯ ತಂಡ ಅಂದ್ರೆ ಅದು ಆರ್ಯನ್ಸ್ ಡ್ಯಾನ್ಸ್ ಟೀಮ್ ಅವರ ಒಂದು ಸಾಧನೆ ಹೇಳಬೇಕಾದ್ರೆ ಸುಮಾರು 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನರ್ತಿಸಿ ಸೈ ಎನಿಸಿಕೊಂಡಿರುವಂತಹ ಮಂಗಳೂರಿನ ಹೆಮ್ಮೆಯ ಟೀಮ್ ಅಂದ್ರೆ ಅದುವೇ ಆರ್ಯನ್ಸ್, ಸರ್ಕಸ್, ರಾಜ್ ಸೌಂಡ್ ಅಂಡ್ ಲೈಟಿಂಗ್ಸ್ ಇಂತಹ ಹಲವಾರು ಚಿತ್ರದಲ್ಲಿ ನಟಿಸಿ ಇಂದು ನಮ್ಮ ಕಡಬದ ಈ ಸುಂದರವಾದ ವೇದಿಕೆಗೆ ಆಹ್ವಾನಿಸಿದಿರಿ. ಅವರಿಗೊಬ್ಬ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ. ಇಟ್ಸ್ ಆರ್ಯನ್ಸ್ ಫ್ರಮ್ ಮಂಗಳೂರು.
ನಾನು ಗುಮ್ಮೋ ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರಕ್ಕಮ್ಮ. ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ. ನನ್ ಸುತ್ತ ಸುತ್ತಾಕು ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿ ಆದೆ ಪೋಲಿಯೋ. ಹಲ್ಲ ಹಲ್ಲ ಮಿಟ್ಟಕ್ಲಾಡಿ ಬಿಡುತ್ತೈತೆ ನಿನ್ನ ಬಾಡಿ ನಚ್ಚಾದಾಗ ಬೈಕಬೇಡಿ ಸಾರೇ. Naughty Chorio, double barrel Covio, Noria de Polio. ಹಲೋ, ಹೇಗಿತ್ತು ಅಂತ ಕೇಳಬೇಕಾ? ಎಂಜಾಯ್ತೇನೆ, ಲೈಕ್ ಇತ್ತಾ? ಕನ್ನಡ ಮಾತಾಡುವವರು ಎಷ್ಟು ಜನ ಇದ್ದೀರಿ? ಕನ್ನಡ ಮಾತಾಡುವವರು ಓಕೆ ಫೈನ್. ತುಳು ಮಾತಾಡುವವರು ಎಷ್ಟು ಜನ ಇದ್ದೀರಿ? ಅರೆಗನ್ನಡ ಮಾತಾಡುವವರು ಎಷ್ಟು ಜನ ಇದ್ದೀರಿ? ಒಳ್ಳೆರಿ ಅಲ್ಲ, ಖುಷಿ ಆಯ್ತು. ಬಂದಿರುವ ಎಲ್ಲವಕ್ಕೂ ಸನಿ ಈ ವೇದಿಕೆಗೆ ಭಾರಿ ಪೊರ್ಲಿನ ಸ್ವಾಗತ ಹೇಳಿಕೊಂಡು ಈ ದಿನದ ಈ ಪೊರ್ಲಿನ ವೇದಿಕೆಗೆ ಬಂದಿರುವ ನೀವೆಲ್ಲವೂ ಕೂಡ ನನ್ನ ನೆಂಟ್ರೆ, ನಾನು ನಿಮ್ಮ ನೆಂಟ ಅಂತ ಹೇಳಿಕೊಂಡು ಬಂದಿರುವ ಎಲ್ಲ ಕಲಾವಿದರು ನಿಮ್ಮ ನೆಂಟನೆ ಆಗಿರಿಕನ ನೀವು ಯಾಕೆ ನಾಚಿಕೆ ಒಮ್ಮೆ ಜೋರಾಯನ ಚಪ್ಪಾಳೆ ಬರಕು. ಅದುವೇ ಎಲ್ಲ ಕಲಾವಿದರಿಗೋಸ್ಕರ ವಿನಂತಿನ ಮಾಡಿಕೊಂಡು ಇಷ್ಟು ಹರಟೆ ಹೊಡೆದರೆ ಸಾಕ, ಒಂದು ಪದ್ಯ ಹೇಳಿ ಒಂದು ಪ್ರಯತ್ನ ಮಾಡನೆ. ಅದುವೇ ಬೊಂಬೆ 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 ಡಿ ಬಾಸ್ ಇವರ ಚಿತ್ರದಿಂದ ಆಯ್ದಿರುವಂತಹ ಹೊಸ ಹಾಡು ಅಂದ್ರೆ ಅದುವೇ ಕ್ರಾಂತಿ ಚಿತ್ರದಿಂದ ಆಯ್ದಿರುವ ಹಾಡು ಹಾಡುವ ಪ್ರಯತ್ನದಲ್ಲಿ ನಾನು ನಿಮ್ಮ ಹರ್ಷಿ. ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು. ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು. ನನ್ನ ಎದೆಗೆ ಅಲಾರಾಮು ಇಟ್ಟಳು, ಹೃದಯ ಒಂಟಿ ಕಪ್ಪಲು ಅದಕ್ಕೆ ಕಾಲು ಇಟ್ಟಳು. ಸ್ವಲ್ಪವೇ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು. ಬಯಕೆ ಬಾಗ್ಲು ತಟ್ಟಲು ಬೆಡಗೆ ಮಾತು ಬಿಟ್ಟಳು. ಸ್ಲೀವಿಗೆ ಸೀವು ಸೋಕಲು ಸೀದಾ ಹೊಂಟೆ ಬಿಟ್ಟಳು. ಬೊಂಬೆ 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 ನನ್ನ
ಮುದ್ದು ಬೊಮ್ಮೆ ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಮೆಲ್ಲಗೊಂದು ಹುನ್ನಾರ ಕಲಿಯಿದೆ ಕಣ್ಣು ಗಾಳಿಗೆ ಸೀರೆ ಹಲೋ ಅಂದಾಗ ಮೆಲ್ಲಗೊಂದು ಹಾರ್ಮೋನು ಹುಕ್ಕಿದೆ ಇಂದು ಕಲ್ಪನೆಯಲ್ಲಿ ತುಟಿ ಬೆಲ್ಲ ತಿಂದಾಗ ಏನು ಕಲಿತುಕೊಳ್ಳಲಾರೆ ಬೋರಲು ಮರಗಿ ಒಮ್ಮೆ ಕುಳಿದು ನೋಡು ಜೊತೆಲಿ ಎಂದಳು ತುಡುಕಿ ಖಾಲಿ ಕೈಗೆ ಕಂಸಳೆ ಇಟ್ಟಳು ಹೃದಯ ಒತ್ತಿಕೊಟ್ಟರು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪವೇ ಸ್ಮೈಲು ಚೆಲ್ಲರು ಕಣ್ಣಿಗೆ ಕೆಲಸ ಕೊಟ್ಟಳು ಕುಂಟೆ ತಿನ್ನೆಗೆ ಚಳಿ ಹೆಂಡತಿ ನನಗೆ ಸಿಕ್ಕಳು 8ನೇ ಕ್ಲಾಸು ನಂಟಿಗೆ ನೆನಪಿನ ಗಂಟೆ ಹೊಡೆದಳು ಬೊಂಬೆ 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 ನನ್ನ ಮುದ್ದು ಬೊಂಬೆ 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 ನನ್ನ ಮುದ್ದು ಬೊಂಬೆ ಒಮ್ಮೆ ಸೋಕಿದ್ದೇನೆ ಮೇಡಮ್ ಎಂಚ ಮೇಡಮ್ ಆ ಸ್ಟೆಪ್ ಎಸ್ ಅವೇ ಸ್ಟೆಪ್ ಓಕೆ ಸುಂದರವಾದಂತಹ ನಾಟಕ ತಂಡದವರು ಕೂಡ ಈ ಹಾಡನ್ನ ಅಭಿನಂದಿಸಿದ್ದಾರೆ ಅಂದ್ರೆ ಆಹಾ ಅಭಿನಂದನೆ ನನಗೋಸ್ಕರ ಅಲ್ಲ, ಅದು ಆ ಸುಂದರವಾದಂತಹ ಗೀತೆಯನ್ನ ಪ್ರಸ್ತುತಪಡಿಸಿರುವಂತಹ ಆ ಚಿತ್ರ ತಂಡಕ್ಕೆ ಸಲ್ಲಬೇಕಾಗಿರೋದು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇರುವ ತಂಡ ನಾನಾಗ್ಲೇ ಹೇಳಿದ ಹಾಗೆ 1000 ವೇದಿಕೆಗಳನ್ನ ಹತ್ತಿರುವ ಹೆಚ್ಚಿನಾದ ತಂಡ ಮತ್ತೊಂದು ಸುಂದರವಾದಂತಹ ಗೀತೆಯೊಂದಿಗೆ ನೃತ್ಯವನ್ನ ಮಾಡುವುದಕ್ಕಾಗಿ ಈ ಸುಂದರವಾದ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಪ್ರಿಯ ಹಾರ್ಷಗಳು ಹೆಚ್ಚಿನಾದ ನಟರಾಜ ನಟರಾಜ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ
ಹೆಜ್ಜೆಯತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸುತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ನಟರಾಜನನ್ನ ಅತ್ಯದ್ಭುತವಾಗಿ ಸ್ವಾಗತಿಸಿರುವಂತಹ ಹೆಜ್ಜೆನಾದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿಕೊಂಡು ಸುಂದರವಾದಂತಹ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ಕೇಳಿಕೊಂಡು ಮತ್ತೆ ಈ ಸುಂದರವಾದ ವೇದಿಕೆಯಲ್ಲಿ ನಮ್ಮ ಕುಟ್ಲದ ನಮ್ಮ ನೀರದ ನಮ್ಮ ಊರುಡು ಬುಡೆ ನಂಚಿತ್ತಿ ಪೊರ್ಲಗಡ್ಡದ ಟೀಮು ಕೆಂಡರ್ನಂಡ ಅವೇ ಆರಿಯನ್ಸ್ ಅಂಚಿತ್ತಿನ ಆರಿಯನ್ಸ್ ಕೂಡ ಡ್ಯಾನ್ಸ್ ಅದರ ಈ ಪೊರ್ಲಗಡ್ಡದ ವೇದಿಕೆಗೆ ಬರುವಂತ ಅವರ ಜೋರಾன ತಡೆಯೊಟ್ಟಿಗೂ ಆರಿಯನ್ಸ್ ಫ್ರಮ್ ಮಂಗಳೂರು. Three, two, one. दुनिया को खुद से अलग करके रख लूंगा तुझको मैं हक करके I wanna say you मैं तेरा ना सुनिए तेरे नाल नाल नी क्योंकि मैं तेरा बॉयफ्रेंड मैं तेरा बॉयफ्रेंड मैं तेरा बॉयफ्रेंड तू मेरी गर्लफ्रेंड तू मैनू कहंदी ना 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 मैं तेरा बॉयफ्रेंड तू मेरी गर्लफ्रेंड तू मैनू कहंदी ना 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 उत्ते जाओ मेरी गल तू सुन ले तू मैनू कहंदी ना 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 These girls with that she's like what's what the दिल बेफिक्रे अंगारों में निकले बुरे दिल बेफिक्रे बुरे दिल बेफिक्रे बुरे दिल बेफिक्रे अंगारों में निकले बुरे दिल बेफिक्रे रात भर झूमेंगे आसमां घूमेंगे चांदिए झूमेंगे तारों के मारेंगे मेरे बुरे दिल बेफिक्रे बुरे दिल बेफिक्रे अंगारों में निकले बुरे दिल बेफिक्रे Machi, open the bottle!
ಥ್ಯಾಂಕ್ ಯು ಟೀಮ್ ಆರಿಯನ್ಸ್ ಅಂತ ಹೇಳಿಕೊಂಡು ಅದೆಷ್ಟೋ ಹೊಡಿಮಗ ಎನ್ನುವಂತಹ ಹಾಡುಗಳ ಮಧ್ಯದಲ್ಲೂ ಕೂಡ ಚಮ್ಮಕ್ ಚಲ್ಲೋ ಎನ್ನುವಂತಹ ಹಲವಾರು ಹಾಡುಗಳ ಮಧ್ಯದಲ್ಲಿ ಸುಮಾರು 30-50 ವರ್ಷಗಳು ಕಳೆದಿರುವ ಮಧುರ ಗೀತೆಗಳನ್ನ ನಾವೆಲ್ಲರೂ ಕೂಡ ಮರಿತಾ ಹೋಗ್ತಿದ್ದೇವೆ. ಅಂತಹದನ್ನೇ ನೆನಪಿಸಿಕೊಂಡು ಹೋಗ್ತಾ ಹೋದ್ರೆ ನನ್ನ ನೀನು ಗೆಲ್ಲಲಾರೆ ಎನ್ನುವ ಚಿತ್ರದಿಂದ ಆಯ್ದಿರುವಂತಹ ರಾಜ್ಕುಮಾರ್ ಸರ್ ಅವರು ನಟಿಸಿರುವಂತಹ ಅತ್ಯದ್ಭುತವಾದಂತಹ ಹಾಡು ಅಂದ್ರೆ ಜೀವ ಹೂವಾಗಿದೆ ಎನ್ನುವ ಗೀತೆಯನ್ನು ಪ್ರಸ್ತುತಪಡಿಸುವುದಕ್ಕಾಗಿ ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಹೆಮ್ಮೆಯ ಹಾಡುಗಾರ ದಿ ಬಾಲಕೃಷ್ಣ ಗೌಡ ನೆಟ್ಟಾರು ಹಾಗೆ ಸವಿತಾ ಅವಿನಾಶ್ ಫ್ರಮ್ ಪುತ್ತೂರು. I love you, I love you. I love you, I love you. ಜೀವ ಹೂವಾಗಿದೆ ಭಾವ ಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you, I love you. ಜೋಡಿ ಬಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ ನಾವು ಆಡೋಣ ಇಲ್ಲೇಕೆ ಬಾಚಿಂತೆ ಜೀವ ಹೂವಾಗಿದೆ
ಇನ್ನು ನಿನ್ನಾಸೆ ನನ್ನಾಸೆ ಒಂದೇ ಎಂದು ನಾವಾಡು ಮಾತೆಲ್ಲ ಒಂದೇ ಬಯಕೆಯು ಒಂದೇ ಗುರಿಯೊಂದೇ ಬಯಕೆಯು ಒಂದೇ ಗುರಿಯೊಂದೇ ಭಾವಜೆರಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you I love you Thank you thank you thank you ಇಂಥ ಸೌಭಾಗ್ಯ ಬಂದಿರುವುದು ಅದು ಕಡಬದಿಂದ ಮಾತ್ರ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಸುಂದರವಾದ ವೇದಿಕೆಯನ್ನ ಅಲಂಕರಿಸಿಕೊಂಡಿದ್ದೇವೆ. ಪೋಡಿಯೊಡಿಚಿ ಬಡಾವೊಂದುಂಡ ಫುಡ್ ರೆಡಿ ಆವೊಂದುಂಡು ಚೂರು ಪೊರ್ತು ನನ್ನ ಒಂಜಿ 2 ನಿಮಿಷಡು ಫುಡ್ ಕೋಟ್ಲ ರೆಡಿ ಆವೊಂದುಂಡು. ಅತ್ಯಂತ ಸುಂದರವಾದಂತಹ ವೇದಿಕೆ ಅಂದ್ರೆ ಅದು ಈ ವೇದಿಕೆ. ಯಾಕಂದ್ರೆ ನಮ್ಮ ತೂಪ ಒಂಜಿ ನಾಟಕ ಪಣ್ಣಗ ರಾಮಚಂದ್ರ ಕೆರ್ಪೇನೆ ವಾಯ್ಸ್ ಓವರ್ ಕೇಳ್ತೀರಾ, ಒಂದಷ್ಟು ಹಾಡುಗಳನ್ನ ಕೇಳ್ತೀರಾ, ಒಂದಷ್ಟು ಸೆಟ್ಟಿಂಗ್ ಗಳನ್ನ ನೋಡ್ತೀರಾ. ಆದ್ರೆ ಅದರ ತಯಾರಿಯಲ್ಲಿರುವಂತಹ ಮುಖಗಳನ್ನ ನಾವು ಯಾವತ್ತೂ ಕೂಡ ನೋಡ್ಲಿಲ್ಲ. ಅಣ್ಣ ಹೊರ ಸೆಟ್ ಹೊರ ತಿರುಗಲಿ ಅದ ಹೊರ ಇಂಚು ತಿರುಗಲಿ ಬರದೆ ನೋಡ್ತಾ ಇದ್ದೀರಲ್ವಾ? ಎಸ್, ಮೂವರು ಈ ದಿನದ ಸುಂದರವಾದಂತಹ ನಾಟಕದ ಪರಿಪೂರ್ಣವಾದಂತಹ ಸೆಟ್ ಅನ್ನ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದಿರುವಂತಹ ಪರಿಶ್ರಮಕ್ಕೆ ಒಮ್ಮೆ ಜೋರಾದ ಚಪ್ಪಾಳೆ, ವಿಷಲ್ ಕೂಡ ರೆಡಿ. ಥ್ಯಾಂಕ್ ಯು ಸೋ ಮಚ್. ಎಂದು ನಿಗ್ಲಿಗಾದರ ನಿಮ್ಮ ಸೇವೆ ಹೀಗೆ ಇರ್ಲಿ ಅಂತ ಹೇಳಿಕೊಂಡು ಮತ್ತೆ ಈ ಸುಂದರವಾದ ವೇದಿಕೆಯಲ್ಲಿ ಬರ್ತಾ ಇರುವಂತಹ ಅದ್ಭುತವಾದಂತಹ ತಂಡ ಅಂದ್ರೆ ಅದುವೇ ನಾವೆಲ್ಲರೂ ಪ್ರೀತಿಸಿರುವ 2 ನೃತ್ಯವನ್ನ ನೋಡಿರುವಂತಹ 3ನೇ ನೃತ್ಯವನ್ನ ನೋಡ್ಲಿಕ್ಕಿರುವಂತಹ ಹೆಜ್ಜೆನಾದ ತಂಡ. ಮಹಾರಾಷ್ಟ್ರದ ಅತ್ಯದ್ಭುತವಾದಂತಹ ನೃತ್ಯ ವೈಖರಿಗಳಲ್ಲಿ ಒಂದಾದಂತಹ ಲಾವಣಿ ನೃತ್ಯವನ್ನ ನೋಡ್ಲಿಕ್ಕೆ ಕಡಬದವರು ಕಣ್ತುಂಬಿಸಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಸುಂದರವಾದ ವೇದಿಕೆಯಲ್ಲಿ ಲಾವಣಿ ನೃತ್ಯದೊಂದಿಗೆ ಜ್ಞಾನ ಐತಾಳ್ ಟೀಮ್. कशान
ಸುಂದರವಾದಂತಹ ಗೀತೆ. ಮಹಾರಾಷ್ಟ್ರದ ಲಾವಣಿ ನೋಡ್ಬೇಕಂದ್ರೆ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ, ಆದರೆ ಈ 8 ಹೆಣ್ಣು ಮಕ್ಕಳ ವೇಷಧಾರಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನಾದ ತಂಡ ಅಂತ ಹೇಳಿಕೊಂಡು, ಬಾಬಾ ನಾಳೆ ಪುರ್ಸೋತುಟ್ಟಯ ಉಟ್ಟಲ್ಲ ಇದ್ದರೆ ಒಂದು ಪಿಕ್ಚರಿಗೆ ಪೋಯಿ ತೇಳಿ ಹೋದ ಪಿಕ್ಚರ್ ತೇಳ್ರೆ ಅದು ಯಾವುದು? ಇಡೀ ಕರ್ನಾಟಕದಾದ್ಯಂತ ಅಲ್ಲ ದೇಶದಾದ್ಯಂತ ಚಿತ್ರ ಥಿಯೇಟರ್ಗಳನ್ನ ಕಾಲಿಡದವರು ಕೂಡ ಕಾಲಿಟ್ಟಿರುವಂತಹ ನೋಡಬೇಕಾದಂತಹ ಸುಂದರವಾದಂತಹ ಒಂದು ಚಿತ್ರ ಮೂಡಿ ಬಂತು. ಆ ಚಿತ್ರ ಯಾವುದು? ಇಟ್ಸ್ ನನ್ ಅದರ್ ದ್ಯಾನ್ ಕಾಂತಾರ. ನಮ್ಮ ತುಳುನಾಡಿನ ಅತ್ಯದ್ಭುತವಾದಂತಹ ಭೂತಾರಾಧನೆಯನ್ನ ಪ್ರತಿಯೊಂದು ವ್ಯಕ್ತಿಯಲ್ಲಿ ದೈವದ ಬಗ್ಗೆ, ದೈವದ ಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪ್ರಪಂಚದಾದ್ಯಂತ ಅಲ್ಲ ವಿಶ್ವದಾದ್ಯಂತ ಪಸರಿಸಿರುವಂತಹ ನಮ್ಮ ಹೆಮ್ಮೆಯ ತುಳುನಾಡಿನ ಆ ಚರಿತ್ರೆಯನ್ನ ಮತ್ತೆ ಹುಟ್ಟು ಹಾಕಿಸಿರುವಂತಹ ಅತ್ಯದ್ಭುತ ಚಿತ್ರ ಅಂದ್ರೆ ಅದುವೇ ಕಾಂತಾರ. ಈ ದಿನ ಅದೇ ಕಾಂತಾರದಿಂದ ಆಯ್ದಿರುವಂತಹ ಗೀತೆ ಯಾವುದು ಬೇಕು ಅಂತೇಳಿ ಕೇಳ್ರೆ ಬಾವ, ಆ ಗೀತೆ ಯಾವುದು? ಹೌದು ಅತ್ತೆ, ಅದನ್ನೇ ಹಾಡಮ್ಮ. ಅದುವೇ ಸಿಂಗಾರ ಸಿರಿಯೇ ಎನ್ನುವ ಗೀತೆಯೊಂದಿಗೆ ಬರ್ತಾ ಇದ್ದಾರೆ ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರುವಂತಹ ಮಿಸ್ಟರ್ ಬಾಲಕೃಷ್ಣ ಗೌಡ ನೆಟ್ಟಾರು ಹಾಗೆ ಸವಿತಾ ಪುತ್ತೂರು. ನಮ್ಮ ಜೊತೆ ಹಾಡ್ತೀರಾ ಎಲ್ಲರೊಟ್ಟಿಗೆ? ಇವರು ಪದ ಪನ್ಕದ ಒಟ್ಟಿಗೆ ಮಾತಿರಲ್ಲ ದೇವನ ಕಲಾವಿದರಿಗೆ ಸ್ಫೂರ್ತಿ ಬಂದ ನಿಕ್ಲೊಂಜಾದ ನಿಕ್ಲೊಂಜ ಆಶೀರ್ವಾದ ಜೋರ ತಾಡಿ ಒಟ್ಟು ಖುಷಿ ಮಾತೆಲ್ಲರ ಹೆಸರು ಎಂಕ್ಲೊಟ್ಟು ನಿಖಿಲ ಪದ ಬಂದೋಡು ಕರೋಕೆಡ್ ಪಂಪನಂಚಿನ ಪದ ದಯಪಂಡ ಚೂರು ಕಷ್ಟ ಒಂಜಿ ಸೆಕೆಂಡ್ ಹೆಚ್ಚು ಕಮ್ಮಿ ಅಲ್ಲ ಪದ ಪಂಡ್ರೆ ಸಾಧ್ಯ ಜಂಜಾದ ಪಂಪನಂಚಿನ ಪ್ರಯತ್ನ ಬಂದಿಲ್ಲ ನಿಖಿಲಾಗದ ಈ ಪದ ಸವಿತಾ ಯುನ ಸಂಚನೆ ಬಾಲಕೃಷ್ಣ ಗೌಡ ನೆಟ್ಟಾರ. ಬಟಾಟೋಲು ಕೈಗೆ ಮನಿ ಮೊಲಿಟಿದ ಮತಿಗೋದಣ್ಣ ಬರ್ಲಿಲ್ಲ, ಮತಿಗೋದಣ್ಣ ಬರ್ಲಿಲ್ಲ ಬಸರೂರ ಹೂವ ಗಂಟಣ್ಣ ತೆಗೆದೀರ. ಏ ಬಾಲ ಎಂತದ? ನಮಸ್ಕಾರ, ಸವಿತಾ ಅವಿನಾಶ್ ಪುತ್ತೂರು ಅಂತ. ಒಂದು ಹಾಡು ಹಾಡಿಸೋಲ್ಲ ಹಾಡಿಸೋಲ್ಲ ನಿಮ್ಮ ಚಪ್ಪಾಡಲ್ಲಿ ಕೊಟ್ಟರೆ ಓಕೆ ಅಂತ ಹೇಳುವ. ಎಸ್ ಹೇಳು ಕಾಜಲ್. ಸಿಂಗಾರ ಸಿರಿಯೇ ಅಂಗಲಿನಲೆ ಬಂಗಾರಾಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಛಾಯೆ ಹೇ ಮಂದಹಾಸ ನಲ್ಮೆಯ ಶ್ರಾವಣ ಮಾಸ ಉತ್ತರ ಮಾಯಾ ಮೌನದ ಸಾರಂಗಿ ಮೋಹದ ಮರಂಗಿ ನನ್ನ ಹಾಕಿದೆ ಮುಂಗೋಳ ಸೋಕೆ ನಗರ ಬಲ್ಯಾಡಿ ನಗನ ದರುಸಿನ ಹಿರಿನಿ ನಾರಿಯೋರೆ ಮನಕೋಗ, ಹಿರಿನಿ ನಾರಿಯೋರೆ ಮನಕೋಗ ಬನದುರದಿ ಬೇಡಿದ ವರವನ್ನೇ ಕೊಡುವಳು. ಮಾತಲ್ಲಿ ಜೋರ ಮಾತಾಡ. ಏ ಶಿವ ಶ್ರೀಲ ನೀವಂತ ಮಾಡಿದ್ರಿ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಮನದಾಳದ ರಸಮಂಶದಿ ರಂಗೇರಿ ನಿನ್ನ ಕಾದಿದೆ ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ
ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಮಾಡುವ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ ಹೃದಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ ಸಿಂಗಾರ ಸಿರಿಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ತಲೆ ಕೂದಲು ತುಂಬ ಹೋಗಿದೆ. ಕಡಬದಲ್ಲಿ ಸೊಪ್ಪು ಸಿಕ್ಕಲು ಗೊತ್ತುಂಟ ನಿಮಗೆ? ಥ್ಯಾಂಕ್ ಯು. ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇರೆ ಹಾಕಿದೆ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಗೊಂಗಾಟವ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಮಂದಹಾಸ ಅಹನಲ್ಲೆಯ ಶ್ರಾವಣ ಮಾಸ ಇಷ್ಟ ಇಷ್ಟ ಆಗ್ಲೇಬೇಕು ಅಂತ ತಾನೇ ಈ ಹಾಡನ್ನ ಹಾಡಿರೋದು ಅಲ್ವಾ? ಈ ಸುಂದರವಾದಂತಹ ವೇದಿಕೆಯಲ್ಲಿ ಈ ಸುಂದರವಾದಂತಹ ಮನಸ್ಸುಗಳ ಮಧ್ಯೆ ಒಂದಷ್ಟು ಹಾಡುಗಳನ್ನ ಹಾಗೆ ಒಂದಷ್ಟು ನೃತ್ಯಗಳನ್ನ ಮಾಡೋದೇ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಮತ್ತೆ ಈ ಸುಂದರವಾದ ವೇದಿಕೆಯಲ್ಲಿ ಚಿತ್ರರಂಗದಲ್ಲಿ ಸಂಚಲನವನ್ನ ಎಬ್ಬಿಸಿರುವಂತಹ ಸರ್ಕಸ್ ಎನ್ನುವಂತಹ ಚಿತ್ರದಲ್ಲಿ ನಟಿಸಿರುವಂತಹ ನೃತ್ಯವನ್ನ ಗೈದಿರುವಂತಹ ನಮ್ಮದೇ ತಂಡ ಆಗಿರುವಂತಹ ಆರಿಯನ್ಸ್ ತಂಡದಿಂದ ಒಂದು ಸುಮಧುರವಾದಂತಹ ನೃತ್ಯ ಈ ಸುಂದರವಾದ ವೇದಿಕೆಯಲ್ಲಿ ಮೂಡಿ ಬರ್ಲಿಕ್ಕಿದೆ. ಅದಕ್ಕಿಂತ ಮೊದಲಾಗಿ ವರ ಈ ಸೈಡ್ ದಾಖಲು ಮಾತ್ರ ಅವರ ಕೈದೇ ರೂಪಾಯಿ ಇದಕ್ಕೆ ರೆಡ್ ಕೈದೇ ರೂಪಾಯಿ ಇದಕ್ಕೆ ರೆಡ್ ಕೈ ಉಂಟು ಮಾರ್ರೆ. ಓಕೆ ತಿಗೋರ ಜೋರ ಏನೋ ದಾಟಿ ಬಿಡ್ಲಿ ಇದಕ್ಕೆ ಅಣ್ಣ ಜನ ಜಾಸ್ತಿ ಇಲ್ಲ ನಿಗ್ಲೇನ ತಾಟಿ ಸೌಂಡ್ ಜೋರುಂಡು ಅಣ್ಣ ಮೂಳು ಜನ ಕಡಿಮೆ ಎತ್ತಿಲ್ಲ ಸ್ವಸಹಾಯ ಸಂಘದ ಜಾಸ್ತಿ ಇಲ್ಲಿ ಅಟ್ಲಿ ತಾಟಿ ಒಟ್ಟು ಒಟ್ಟದ ಕೈ ಒಂಚೂರು ಜೋರಾತಂದ್ರೆ ತುಗ ನಿಗ್ಲು ಪೂರ ಹೊರ ಕೈದೇ ರೂಪಾಯಿ ಇದಕ್ಕೆ ಎಸ್ ಇದೆ ಜೋರಾನ ದಾಡಿ ಹೊಡೆದಾಡಿ 1 2 3 ಗೋ ಅಲ್ಲೇ ನಿಗ್ಲೇನು ಬುಡಿದಿಲ್ಲ ಬೋಡು ಕಣ್ಣನೆಗ್ಲಿ ಈ ಮೇಡು ಬುಡಿದೇನಗ್ಲಿ ಈಗ ಮೇಡಲ್ಲಿ ತುಗ ಕಣ್ಣನೆಗ್ಲಿ ಹೊರ ಜೋರಾನ ದಾಟಿ ಏನ್ ಚೀನ ಬುಡಿದೇರಿಗ್ನ ಚಪ್ಪಾಳಿ ಇಜ್ಜ ಅಂದೆ ನಾವು ರೈಸ್ ಜೊತೆ ಹೊರ ಪೂರ ಎಲ್ಲ ಸೇರಿದ್ರೆ ರೆಡಿ 1 2 3 ಹಿಯರ್ ವಿ ಗೋ ಎಸ್ ಬಾರಿ ಬೋರ್ಲಂಡು ಅಕ್ಕ ಮಧ್ಯದ ಕುಲ್ದಿನಾರಿ ಇರು ಬುಟ್ಟಿಜಾರದೆ ಇರಿ ಅಂದಕ ಇರಿ ಅಯ್ಯೋ ದೇವರೇ ಓಕೆ ಫೈನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೊಂಡು ಆ ಸುಂದರವಾದಂತಹ ಸೌಂಡ್ ಇಂಜಿನಿಯರ್ ಜೊತೆಯಲ್ಲಿ ಒಂದು ಸುಂದರವಾದಂತಹ ತಾಯಿ ಕೂತಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಅವ್ರ ಬಗ್ಗೆ ಮತ್ತೆ ಪರಿಚಯಿಸ್ತಾ ಇದ್ದೇನೆ. ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಇಟ್ಸ್ ನನ್ ಅದರ್ ದ್ಯಾನ್ ಆರಿಯನ್ಸ್ ಫ್ರಮ್ ಮಂಗಳೂರು. अरे फुल फायर रेडी राज्य
ಚೆನ್ನನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನೆರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ಟನ್ ಪವರ್ಫುಲ್ ಮಾಡ್ತಿರ लोकल ट्रैक सिंगल नट मिंगलाद कंगालाए बारी खुशी जॉलिड टप्पा कुची पाडोडू फुल स्वैग न्यूट्रल आवडे केर डुप्पडू ಸೇರೊಂದು ಪನ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ಗಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ಕು ಎರಡ ಪನುವಾರ್ ಸೈ ಸೈ ತಕಿಟ ತಕ ರಿಪಿಟ್ ತುಕಾನ ಲಿಪುತ ಮಾಲ್ ಬೀಟ್ ನಲಿಪುತ ಮಾಲ್ ಬೀಟ್ என்ன கனத்த பொண்ணு ஆலே மாமா ஊரே முறுக்கடு கர்ஃபியூ பாடடு யான்னு ரீசன் கொறைய ಒಂದ ಕಾಪುಲ ನಿನ್ನ ಪಲಾಯನು ಬಾವೆ ಮಲ್ಪಂದೆ ಬುಡಯಾನು ಬೇಲೆಗು ಸೇರಿದಾಗಿ ನನ್ನ ಬೇಕೊಡು ಬದುಕೆ ನಡು ಯಾನ್ ಪಾಡಿನ ಉರುಳುಕು ಪ್ರಮೆಲ ಬೂರೊಡೆ ಬರಿ ಬರಿಟೆ ಉಂಟು ಗಂಜಿ ಸೆಲ್ಫಿ ದೆಪ್ಪುಗ ಫ್ಯಾಮಿಲಿನಿ ಹೈಡ್ ಮಲ್ತ ಸ್ಟೋರಿ ಪಾಡುಗ ಗಡಿಗೆ ಗೊರ ವಾಟ್ಸಾಪ್ ಲಡಾಯಿ ಮಲ್ಪುಗ ಒಂದೇ ಟೈಮ್ ಕೊಡ್ತು ನಮ್ಮನೆ ಸೋರಿಕೆನಗ ನಮ್ಮ ಲೈಫ್ ಗಿರಿಗಿಟ್ಟ ಸ್ಟೆಪ್ ಪಾಡುಗ ತಕದಿ ಮಿಟ ಅವರೇ ಡೋಂಟ್ ವರಿ ಮರಿ ಮೇಲೆ ನಿನ್ನ ಬರಿಟೆ ಯಾನ ಉಲ್ಲ కొంచెం స్పీడ్ ఎత్తు మమ్మీ Okay, Get ready for the entertainment. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೊಂಡು ಸುಂದರವಾದಂತಹ ನೃತ್ಯವನ್ನ ಪ್ರಸ್ತುತಪಡಿಸಿರುವಂತಹ ಆರ್ಎನ್ಸ್ ಮಂಗಳೂರು ಅವರಿಗೆ ಪ್ರೀತಿಯ ಧನ್ಯವಾದ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಹೋಗುವ ಬದಲಾಗಿ ಇಲ್ಲೊಂದು ಸುಂದರವಾದಂತಹ ಫೋಟೋ ಇದೆ. ಅದು ಯಾರದು ಅಂತ ಕೇಳಿದ್ರೆ ಪ್ರತಿಯೊಂದು ಮಂಗಳೂರಿಗ ಹೇಳ್ತಾನೆ. ಅದರಲ್ಲಿ ಹೆಮ್ಮೆಯಲ್ಲಿ ನಾವು ಸುಳ್ಯದವರು ಹೇಳ್ತೇವೆ. ಇದು ಕೆದಂಬಾಡಿ ರಾಮಯ್ಯ ಗೌಡರ ಒಂದು ಸುಂದರವಾದಂತಹ ಪ್ರತಿಮೆ. ಅದು ಇರುವುದು ನಮ್ಮ ಹೆಮ್ಮೆಯ ಮಂಗಳೂರಿನಲ್ಲಿ. ಅಂತಹ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರನನ್ನ ಹೊಂದಿರುವಂತಹ ಸಮುದಾಯ ಅಂದ್ರೆ ಅದುವೇ ನಿಮ್ಮ ಸಮುದಾಯ, ನನ್ನ ಸಮುದಾಯ, ನಮ್ಮ ಸಮುದಾಯ, ಒಕ್ಕಲಿಗ ಗೌಡ ಸಮುದಾಯ. ಹಾಗಾಗಿ ಆ ಮಹಾನುಭಾವನಿಗೆ ಒಮ್ಮೆ ಜೋರಾದ ಚಪ್ಪಾಳೆಯ ವಿನಂತಿಯನ್ನ ಮಾಡಿಕೊಂಡು ಈ ದಿನ ಮತ್ತೊಂದು ವಿಶೇಷತೆಯ ದಿನ. ಅದುವೇ 95 ವರ್ಷಗಳನ್ನ ಇವತ್ತು ಆ ವ್ಯಕ್ತಿ ಇರ್ತಿದ್ರೆ 95 ವರ್ಷಗಳನ್ನ ಪೂರೈಸಿ ಜೀವನ ಪರ್ಯಂತ ಸುಳ್ಯವನ್ನ ಶಿಕ್ಷಣ ಕಾಶಿಯನ್ನಾಗಿ ಮಾಡಿಸಿರುವಂತಹ ಮತ್ತೋರ್ವ ಒಕ್ಕಲಿಗ ಗೌಡ ಸಮುದಾಯದ ಹೆಮ್ಮೆಯ ಸುಪುತ್ರ ಅಂದ್ರೆ ಅವರೇ ಡಾಕ್ಟರ್ ವೆಂಕಟರಮಣ ಗೌಡ ಸರ್ ಅವರು. ಹಾಗಾಗಿ ಅವರ ಚೇತನವನ್ನು ಕೂಡ ಮನಸ್ಪೂರ್ವಕವಾಗಿ ಸ್ಮರಿಸಿಕೊಂಡು ಅವರ ಶಿಕ್ಷಣ ಕಾಶಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಯ ವಿನಂತಿ. ಇದು ನಿಮ್ಮ ಸಮುದಾಯದ ಹೆಮ್ಮೆ, ನನ್ನ ಸಮುದಾಯದ ಹೆಮ್ಮೆ. ಈರ್ವರನ್ನ ಕೂಡ ಮನಸ್ಪೂರ್ವಕವಾಗಿ ನೆನೆಸಿಕೊಂಡು ಆ ಈರ್ವರು ಕೂಡ ಇರುವಂತದ್ದು ಪಯಶುನಿ ಎನ್ನುವಂತಹ ಹೊಳೆಯ ಮಧ್ಯದಲ್ಲಿ ಇರುವಂತದ್ದು. ಆ ಕಾವೇರಿ ಹರಿದು ಬಂದ್ರೆ ಹೇಗಿರಬಹುದು ಎನ್ನುವ ಹಾಗೆ ಸುಳ್ಳಕ್ಕೆ ತಾಗಿಕೊಂಡಿರುವ ಕಾವೇರಿಯ ಸುಮಧುರವಾದ ಗೀತೆ ಅದು ಯಾವುದು ಅಂತ ಕೇಳ್ತಾ ಹೋದ್ರೆ
ಕನ್ನಡ ನಾಡಿನ ಜೀವನದಿ. ಆ ಹಳೆಯ ಹಾಡನ್ನ ಕೇಳದೆ ಕಿವಿಗಳು ಅದೆಷ್ಟು ವರ್ಷಗಳು ಕಳಿತು, ಈಗ ಮತ್ತೆ ಅದೇ ಹಾಡನ್ನ ಹಾಡುವುದಕ್ಕಾಗಿ ಬರ್ತಾ ಇದ್ದಾರೆ ಹೆಮ್ಮೆಯ ನಿಮ್ಮ ಪ್ರೀತಿಯ ಮಣ್ಣಿನ ಮಗ ಬಾಲಕೃಷ್ಣ ಗೌಡ ನೆಟ್ಟಾರು, ಹಾಗೆ ಸವಿತಾ ಪುತ್ತೂರು. ಸರಿ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀವು ಹುಟ್ಟಿ ಹರಿಯುವೆ ನಲಿವೇಗ, ತರುತ್ತಲಿ ಎಲ್ಲೇನು ಆನೈಗ. ಹಸಿರಿನ ಬೆಳಕೇಂದು ಕುಡಿಯುವ ಜಲಕೇಂದು ಶೈಲುವೆ ನಗೆಯುವ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದ ಈ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲ್ಲಿ ಕಲ ಕಲ ಹರಿಯುತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾದಿಯು ನೀನು ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯುವುದು ಫಲ ಕೊಡು ಕಡೆಯುವುದು, ಸಾಗರದಲ್ಲಿ ನಡೆಯುವುದು ಸಂಗಮವು. ತೌರಿನ ಮನೆಯುವುದು
ಗಂಡನ ಮನೆಯದು ಹೆಣ್ಣಿಗೆ ಇದೆ ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲಿ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು. ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ. ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಅತಿಶಯೋಕ್ತಿ ಅಲ್ಲ, ಈ ಹಾಡನ್ನ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಸುಂದರವಾಗಿ ಹಾಡಿ ಪ್ರಸ್ತುತಪಡಿಸಿರುವಂತಹ ಹೆಮ್ಮೆಯ ಹಾಡುಗಾರ ಅಂದ್ರೆ ಅದು ನೀವು ಬೆಳೆಸಿರುವಂತಹ ಶ್ರೀಯುತ ಬಾಲಕೃಷ್ಣ ಗೌಡ ನೆಟ್ಟಾರು ಅವರ ಸ್ವರದಲ್ಲಿ ಮಾತ್ರ ಅಂತ ನಾನು ಹೇಳಬಲ್ಲೆ. ಹಾಗಿದ್ರೆ ಒಮ್ಮೆ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರ ವಿನಂತಿಯನ್ನ ಕೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಇದೇ ಸುಂದರವಾದಂತಹ ವೇದಿಕೆಯಲ್ಲಿ ಮತ್ತೆ ಹೆಜ್ಜೆಯನ್ನ ಹಾಕುವುದಕ್ಕಾಗಿ ಹೆಜ್ಜೆನಾದ ತಂಡ ಈ ವೇದಿಕೆಯನ್ನ ಅಲಂಕರಿಸ್ತಾ ಇದೆ. ನಾನು ಆಗ್ಲೇ ಹೇಳಿದೆ ಅಲ್ಲಿ ಕೂತಿರುವ ತಾಯಿಯ ಬಗ್ಗೆ ಮತ್ತೆ ಹೇಳ್ತೇನೆ ಅಂತ. ಈಗ ಬರ್ತಾ ಇರುವಂತಹ ಜ್ಞಾನ ಐತಾಳಿ ಎನ್ನುವಂತಹ ಅತ್ಯಂತ ಸುಂದರಿಯಾದಂತಹ ನೃತ್ಯಗಾರ್ತಿಯ ಸುಂದರಿಯನ್ನ ನೀಡಿರುವಂತಹ ಸುಂದರಿ ಅಮ್ಮ ಅಂದ್ರೆ ಅವರೇ. ಮೇಡಮ್ ಒಂದ್ಸಲ ಎದ್ದು ನಿಲ್ಲಿ, ಒಂದ್ಸಲ ಎದ್ದು ನಿಲ್ಲಿ. ಎಸ್, ಅವರು ಮ್ಯೂಸಿಕ್ ಕೊಡುವುದಕ್ಕೂ ಸಹಿ, ಡ್ರೈವಿಂಗ್ ಮಾಡೋದಕ್ಕೂ ಸಹಿ, ಮನೆಯಲ್ಲಿ ಗೃಹಿಣಿಯಾಗುವುದಕ್ಕೂ ಸಹಿ, ಅತ್ಯಂತ ಪ್ರೀತಿಯ ತಾಯಿ ಆಗುವುದಕ್ಕೂ ಸಹಿ, ಅತ್ಯಂತ ಪ್ರೀತಿಯ ಹೆಂಡತಿಯಾಗುವುದಕ್ಕೂ ಸಹಿ. ಪರಿಪೂರ್ಣವಾದಂತಹ ತಾಯಿ ಅಂದ್ರೆ ಆ ತಾಯಿಗೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಅಂತ ಕೇಳಿಕೊಂಡು ಇಡೀ ಹೆಜ್ಜೆನಾದ ನಿಮ್ಮ ಹಿಡಿತದಲ್ಲಿದೆ ಅಮ್ಮ, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅಂತ ಹೇಳಿಕೊಂಡು ಇದು ಮತ್ತೆ ಬರ್ತಾ ಇದೆ. ಘೂಮರ್ 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 ಘೂಮರ್, ಹೌದಾ ಅಲ್ವಾ ಗೊತ್ತಿಲ್ಲ, ಘೂಮರ್ ನೃತ್ಯದೊಂದಿಗೆ ಬರ್ತಾ ಇದ್ದಾರೆ ಹೆಚ್ಚಿನಾದ ತಂಡ. ಜೋರಾದ ಚಪ್ಪಾಳೆ ನೋಡಿ. 1 2 3 ಗೋ. ಎಸ್, ಥ್ಯಾಂಕ್ ಯು. ಸಭಾಂಗಣದ ದೂರದಲ್ಲಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಸಭಾಂಗಣದ ಮುಂಭಾಗಕ್ಕೆ ಬಂದು ಸೇರಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಗ ಕಾದಿರಿಸಿದಂತ ಆಸ್ಥಾನಗಳಿದ್ದವು, ಈಗ ಹಾಗೇನಿಲ್ಲ. ದಯವಿಟ್ಟು ಹೊರಗಡೆ ಇರ್ತಕ್ಕಂಥ ಕಲಾ ಪ್ರೇಕ್ಷಕರು, ಕಲಾ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಸೇರಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಆಮಂತ್ರಿಸಿಕೊಳ್ತಾ ಇದ್ದೇವೆ ನಿಮ್ಮನ್ನು. ಬನ್ನಿ.
ತಾಜ್ ಅಲ್ವಾ? ಜ್ಞಾನ ಐತಾಳ್ ಪಂಡ ಏರೆಂದು ಪಂದು ಪೂರರಿಗ್ಲ ಗೊತ್ತುಂಡು ಅಂಡ ಮೋನೆ ತೂದು ಒಂಜಿ ಚೂರು ಕನ್ಫ್ಯೂಷನ್ ಅವನು ದಾಯ ಪಂಡಗ ಪೂರೆಲ್ಲ ಪೊರ್ಲು ತೋಜಂದುಳ್ಳಿರಿ. ಆದರೆ ಜ್ಞಾನ ಐತಾಳ್ ಅಂದ್ರೆ ಅದು ಈಕೆ. ಈ ಸುಂದರವಾದಂತಹ ನೃತ್ಯಗಾರ್ತಿಗೆ ಹಾಗೂ ಈ ತಂಡಕ್ಕೆ ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಕಡಬದವರ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೊಂಡು ಮತ್ತೆ ತುಕ ಅಮ್ಮೇರ್ ನಕ್ಲಿನ ಪೂರ ಲವ್ ಮಾಡ್ಪನಕ್ಲಿ ಹೆಚ್ಚನೊಳ್ಳಿ ತಂದೆ ಅಂದಿರನ್ನ ಪ್ರೀತಿಸುವವರು ಎಷ್ಟು ಜನ ಇದ್ದೀರಿ? ಉಳ್ಳಿರು ಮಾರಿ ಉಳ್ಳರದೆ. ಓಕೆ, ತಂದೆಯವರನ್ನ ಪ್ರೀತಿಸುವವರು ಇದ್ದೀರಲ್ವಾ? ಹಾಗಿದ್ರೆ ತಂದೆಯನ್ನ ಪ್ರೀತಿಸುವವರು ತಂದೆಗೋಸ್ಕರ ಒಂದು ಹಾಡು ಹಾಡಬೇಕೀಗ. ಎಲ್ರು ಕೂಡ ಅಣ್ಣ ರಾಕಿಯನ್ನ ಪೂರರಿಗಳು ಒಂಜಿ ಮೈಕ್ ಉಂಡತಿ ಎತ್ತು 32 ಎತ್ತು ಬಟ್ರ 32 ಆಡ್ಕೊಂಡದೆ ಪೂರರಿಗಳು ಒಂಜಿ ಕೊರಲಿದೀಗ ಒವ್ವನೊಲಿ ಬಿಡ್ಚ ಪ್ರಸನ್ನ ಕೊಣ್ಬರ. ಆ ಹಾಡು ಯಾವುದು ಅಂತ ಕೇಳಿದ್ರೆ ಇಡೀ ಚಿತ್ರರಂಗವನ್ನಲ್ಲ, ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ತಂದೆಯನ್ನ ಅತ್ಯಂತ ಹೆಚ್ಚು ಪ್ರೀತಿಸಿರುವಂತಹ ಸುಮಧುರವಾದ ಗೀತೆ ಅಂದ್ರೆ ಅದುವೇ ಅಪ್ಪ. ಅವ್ಯ ಸಾಂಗ್ ಯಾನ್ ಬುಕ್ಕ ಬಂದು ಬಕ್ಕಡೆ ಪುಡಿ ಮಾಡ್ಬಿಡ್ತಾಯೆ. ಅರ್ಜುನ್ ಜನ್ಯ ಸರ್ ಇವರ ಸಂಯೋಜನೆಯಲ್ಲಿ ಮೂಡಿ ಬಂದು ಅನುರಾಧ ಮೇಡಮ್ ಇವರ ಸ್ವರದಲ್ಲಿ ಮೂಡಿ ಬಂದಿರುವಂತಹ ಅತ್ಯದ್ಭುತವಾದಂತಹ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇರುವಂತಹ ಹಾಡುಗಾರ್ತಿ ಸವಿತಾ ಪುತ್ತೂರು. ಇವರ ಬಗ್ಗೆ ಸ್ವಲ್ಪ ಹೇಳುವುದಾದ್ರೆ ಈಕೆಯ ಮನೆಯಲ್ಲಿ 5 ಜನರು ಕೂಡ ಸಂಗೀತ ಪರಿಕರಗಳನ್ನ ಹೊಂದಿಕೊಂಡು ಸಂಗೀತವನ್ನ ಪ್ರೀತಿಸಿರುವಂತಹ ಅತ್ಯದ್ಭುತವಾದಂತಹ ಮನೆ ಅಂದ್ರೆ ಅದುವೇ ಪುತ್ತೂರಿನ ಬಾಬಣ್ಣ ಇವರ ಸುರಸುಂದರಾಂಗಿ ಮುದ್ದಾದ ಮಗಳು ಅಂದ್ರೆ ಸವಿತಾ ಅವಿನಾಶ್ ಪುತ್ತೂರು. ಇವರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇದೀಗ ಈ ಗೀತೆ ನಿಮಗೋಸ್ಕರ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು
ತಿಳಿದೆ ಮಗಳೇ ಅನ್ನೋ ಮಾತಿನಲ್ಲಿ ನಿನ್ನ ಮಮತೆ ತಿಳಿದಿದೆ. ತಾಯಿ ಮಾತ್ರ ತವರಲ್ಲ, ತಂದೆ ಇರದೆ ತಾಯಿಲ್ಲ, ಆಕಾಶದಂತೆ ನಿನ್ನ ಮನಸಪ್ಪ. ನಾನು ಎಂದು ಹೇಳಿಲ್ಲ, ಯಾಕಂತ ನನಗೂ ತಿಳಿದಿಲ್ಲ, ನೀನು ಅಂದ್ರೆ ಅಚ್ಚು ಮೆಚ್ಚಪ್ಪ. ಅಪ್ಪ ಐ ಲವ್ ಯು ಪಾ. 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 ಎಲ್ಲ ಕೊಡಿಸುವ ಸಾಹುಕಾರಪ್ಪ. ಆಹಾ ಆಹಾ, ಎಂತ ಸಾಹಿತ್ಯ! ಈ ಸುಮಧುರ ಸಾಹಿತ್ಯಕ್ಕೆ ಮೂಡಿ ಬಂದಿರುವ ಈ ಕಂಠಕ್ಕೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ನಾನಾಗ್ಲೇ ಒಂದು ತಾಯಿಯನ್ನು ಪರಿಚಯಿಸಿಕೊಟ್ಟೆ. ಆ ತಾಯಿಯ ಹಾಗೆ ಇನ್ನೋರ್ವ ತಂದೆ ಕೂಡ ಜೊತೆಗಿದ್ದಾರೆ. ಮಗಳು ಆಕೆಯ ತಯಾರಿಯ ಜೊತೆಯಲ್ಲೂ ಕೂಡ ಅಪ್ಪ ಐ ಲವ್ ಯು ಪಾ ಅಂತ ಹಾಡ್ತಾ ಇದ್ದಾರೆ. ಅದು ವೇದಿಕೆಯ ಹಿಂಬದಿಯಲ್ಲಿ. ಈ ಚಿತ್ರಣವನ್ನ ನೋಡಿರುವ ನಾನು ಧನ್ಯ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಅದೇ ಚಿತ್ರರಂಗದಲ್ಲಿ ನರ್ತಿಸಿರುವಂತಹ ತಂಡ ಅಂದ್ರೆ ಈಗ ನೃತ್ಯ ಮಾಡ್ತಾ ಇರುವ ಡ್ಯಾನ್ಸ್ ತಂಡ ಅದು ಯಾವುದು? ಏನ್ ಚಿನ್ನಮ್ಮ ಏರೆ ಏರೆ ಏರಣ್ಣ ಹೊರಜೋರದ ಬೇಡು ಏರೆ. ಎಸ್, ಅವರೇ ಆರ್ಯನ್ಸ್ ಟೀಮ್ ಫ್ರಮ್ ಮಂಗಳೂರು. ಅವರಿಂದ ಒಂದು ಸುಮಧುರವಾದಂತಹ ಗೀತೆಗೆ ಸುಂದರವಾದಂತಹ ನೃತ್ಯ. కోకా కడితే కొర కొరమంటూ చూస్తారు, పొట్టి పొట్టి కౌనే వేస్తే పట్టి పట్టి చూస్తారు. కోకా కాదు కౌను కాదు, కట్టులోన ఏముంది, మీ కళ్ళల్లోనే అంతా ఉంది. మీ మగ బుద్ధి వంకర బుద్ధి. ఊ అంటావా అమ్మావా, ఊ అంటావా అమ్మావా, ఊ అంటావా అమ్మావా, అమ్మావా. దీపాలన్నీ ఆర్పేశాక అందరి బుద్ధి వంకర బుద్ధి. అంటావా అమ్మావా, అంటావా అమ్మావా, అంటామే బాబా, అంటామా బాబా. Welcome to the biggest party, Boss Party. Where is the party? Bosso, where is the party? Na bote ke scooty jenno tu bambatu party. Mari, where is the party? Bosso, where is the party? Na bote ke scooty jenno tu bagluti party. DJ Viraya. Now let's listen to the rhythm of Chennai. రంగానంటూనే చిన్నదో చిన్నదో
ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅತ್ತಡು ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೊಂಡು ಬಂದಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ. ಇಲ್ಲಿ ಎದುರುಗಡೆ ಇರುವಂತಹ ಎಲ್ಲ ಆಸನಗಳು ಕೂಡ ನಿಮಗೋಸ್ಕರ ಹಾಸಿವೆ, ಹಾಗಾಗಿ ಅವೆಲ್ಲವನ್ನ ಕೂಡ ಬಳಸಿಕೊಳ್ಬೇಕು. ಎಲ್ಲೆಲ್ಲೋ ದೂರದಲ್ಲಿ ಕೂತಿರುವವರು ಕೂಡ ಎದುರುಗಡೆ ಬಂದು ಕೂತ್ಕೊಳ್ಬೇಕು ಅಂತೇಳಿ ಸಂಘಟಕರ ವತಿಯಿಂದ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಹೆಜ್ಜೆನಾದ ತಂಡ ಯಾವ ವೆರೈಟಿಯ ಡ್ಯಾನ್ಸ್ ಗಳನ್ನ ನೀವು ಕೇಳ್ತಿರೋ ಆ ವೆರೈಟಿಯ ಡ್ಯಾನ್ಸ್ ಗಳಿಗೆ ಸೈ ಎನಿಸಿಕೊಂಡಿರುವ ಮಂಗಳೂರಿನ ನಮ್ಮ ದಕ್ಷಿಣ ಕನ್ನಡದ ಏಕೈಕ ನೃತ್ಯ ತಂಡ ಒಂದಿದ್ರೆ ಅದು ಪರಿಪೂರ್ಣ ತಂಡ ಅಂದ್ರೆ ಅದುವೇ ಹೆಜ್ಜೆನಾದ. ಸುಮಾರು 25ಕ್ಕೂ ಹೆಚ್ಚು ವೆರೈಟಿ ಆಫ್ ಡ್ಯಾನ್ಸ್ ಅನ್ನ ಹೊಂದಿರುವಂತಹ ನಮ್ಮ ಹೆಮ್ಮೆಯ ನಮ್ಮ ದಕ್ಷಿಣ ಕನ್ನಡದ ಸುಂದರವಾದಂತಹ ತಂಡದಿಂದ ಮತ್ತೆ ಕನ್ನಡದ ಒಂದು ಮಾಶ್ ಆಫ್ ಹಾಡುಗಳಿಗೆ ಸುಂದರವಾದಂತಹ ನೃತ್ಯ ಮೂಡಿ ಬರಲಿಕ್ಕಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ನಂತರ ಥ್ಯಾಂಕ್ ಯು ಸೋ ಮಚ್. ಯಸ್ ಈಗಾಗಲೇ ಏಲಂ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಇದೆ. ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂತಹ ಆಸಕ್ತಿ ಹೊಂದಿರತಕ್ಕಂಥವರು ಪಕ್ಕದಲ್ಲಿರ್ತಕ್ಕಂಥ ವೇದಿಕೆ ಪಕ್ಕದಲ್ಲಿರ್ತಕ್ಕಂಥ ಆಫೀಸಿಗೆ ಧಾವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏಲಂ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕಿದೆ. ನಿಮಗೆ ಮತ್ತೊಂದು ಸಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈ ವೇದಿಕೆ ಪಕ್ಕದಲ್ಲಿರ್ತಕ್ಕಂಥ ಏನು ಗ್ರೀನ್ ರೂಮ್ ಇದೆ ಅಲ್ಲಿ ತಾವುಗಳು ಆ ಕಡೆಗೆ ಧಾವಿಸಬೇಕು, ಅದರಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಸರ್. ನನ್ ಸುತ್ತ ಸುತ್ತಾಕು ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿ ಆದೆ ಪೋಲಿಯೋ Everybody rock to the beat. 4, 3, 2, 1. Everybody rock to the beat. Everybody rock to the beat. Gold, you're gold. ಅದೇ ನಿಂಗೆ ಇನ್ನು ಗೋಲ್ಡ್. ಚೈಲ್ಡ್ ಬೇಕಾ ಚೈಲ್ಡ್, ನನ್ನ ಲೈಫ್ ನಿಂಗೆ ಸೋಲ್ಡ್. ಮುಂಗಾರು ಹುಡುಗ ಹುಟ್ಟಾಡ್ತಾನೆ, ಒತ್ತೆ ಇದ್ದ ಕಚ್ ಬಿಡ್ತಾನೆ. ಬಳಕ ಬಳಕ ಪುಳಕ ನಿನ್ನ ಕೈಯ ಚಳಕ. Everybody rock to the beat. Everybody rock to the beat. ಬಲಗಡೆ ಹೂವ ಬಿತ್ತು ಗೋವಾ ಸ್ವಾಮಿ ಗುಡಿಲಿ. ಯೋ ಎದುರುಗಡೆ ನಾನು ಇದ್ದೆ ಸ್ನಾನ ಮಾಡ್ಕೊಂಡು ಮಡಿಯಲ್ಲಿ.
ಕಮ್ಮಿ ಮಾಡಿ ಬೇಕು Everybody rock the beat नाच 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 बसंती नाच 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 बसंती नाच बसंती नाच ಕುಕ್ನ ಸುತ್ತಿ ಮೈಲಾರಕ್ಕೆ ಬಂದೆ ನಾನು ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಪಿನ್ನು ಮೈ ನೇಮ ಬಸಂತಿ ಬಂದ್ರಪ್ಪ ಬೆನ್ ಹತ್ತಿ ಮೈ ನೇಮ ಬಸಂತಿ ನಾನು ಸಿಂಗಲ್ ಸೇವಂತಿ So beautiful, so elegant, just dance like a ಹೇಗೆ ಡ್ಯಾನ್ಸ್ ಲೈಕ್ ಎಸ್ ವಾವ್ ಎನಿಸುವಂತಹ ಸುಂದರವಾಗಿ ನೃತ್ಯವನ್ನ ಮಾಡಿರುವಂತಹ ಹೆಚ್ಚಿನಾದ ತಂಡಕ್ಕೆ ಪ್ರೀತಿಯ ಧನ್ಯವಾದ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಆಪ್ತರಕ್ಷಕ ಎನ್ನುವಂತೆ ನಾವೆಲ್ಲರೂ ಕೂಡ ಆಡಿ ಕೊಂಡಾಡಿದ 200ಕ್ಕೂ ಹೆಚ್ಚು ಚಿತ್ರಗಳಿಗೆ ನಟಿಸಿರುವಂತಹ ನಾವೆಲ್ಲರೂ ಪ್ರೀತಿಸಿರುವಂತಹ ಅತ್ಯದ್ಭುತ ಚೇತನ ಇಲ್ಲೆಲ್ಲ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ರೆ ಅವ್ರು ಬೇರೆ ಯಾರು ಅಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು. ಅವರ ಚಿತ್ರದಿಂದ ಆಗಿರುವಂತಹ ಅದೆಷ್ಟೇ ಹಾಡುಗಳಿದ್ರು ಕೂಡ ಈ ಹಾಡನ್ನ ಮತ್ತೆ ಮತ್ತೆ ಕಿವಿದುಂಬ ಕೇಳಬೇಕು ಅನಿಸುವಂತಹ ಹಾಡು ಒಂದಿದ್ರೆ ಅದು ಈ ಹಾಡು. ಅದು ಯಾವ ಹಾಡು ಅಂತ ಇವರ ಸ್ವರದಲ್ಲೇ ಕೇಳಿ. ಆ ಸ್ವರ ಯಾವುದು ಅಂದ್ರೆ ಯಾರು ಪೋಯ ಅಂದದೆ ಪೋಯದ ದಾಲ ಫಾತಿರ್ಜಿರಿ ಬಿನ್ನಿರಿಜ್ಜಿರ ಉಳ್ಳೇರ ತಗ ಬಾಲಕೃಷ್ಣ ನೆಟ್ಟಾರು ಗೊತ್ತಿದ್ದನಕ್ಲು ಅವರ ಕೈದೇರುಪ್ಲಿದೆ ಅಲೆ ಮಾರ್ರೆ ಎದುರುಗುಲ್ದೇರಿ ನಿಗ್ಲೊಂಜಿ ಪುದರ ಪಂಚಾರ ನಿತ್ತಿಂದ ಅರಿಗೊಂಜಿ ಬೇಜಾರ ವಿಜಯ್ ಏರವು ಅಲ್ಲೇ ನಾಚಿಗೆ ಹಪ್ಪು ನಾನು ಬುಡಿತಿ ಬತ್ತೀರ ಅನ್ನದೆ ಅವರೇ ನಿಮ್ಮ ಪ್ರೀತಿಯ ನನ್ನ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಬಾಲಕೃಷ್ಣ ನೆಟ್ಟಾರು ಹಾಗೆ ಸವಿತಾ ಅವಿನಾಶ್ ಪುತ್ತೂರು. ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂಥವರು ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಕೊಠಡಿಗೆ ತೆರಳಬೇಕು ಅಂತ ಮತ್ತೆ ಕರೆ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಈ ಒಂದು ಗೀತೆ ನಮ್ಮ ವಿಷ್ಣುವರ್ಧನ್ ಅವರ ನೆನಪಿಗಾಗಿ ಒಂದು ವೇಳೆ ಅವರು ಬದುಕಿದ್ದು ಈ ವೇದಿಕೆ ಬಂದಿರೋ ಮಾತಿನ ಶೈಲಿ ಯಾವ ರೀತಿ ನೋಡೋಣ. ಅವರು ಮಿಮಿಕ್ರಿ ಮಾಡುವಂತ ಪ್ರಯತ್ನ. ಈ ಕೈ ಕರ್ನಾಟಕದ 5 ಬೆರಳು ಪ್ಲಸ್ 2 ಬೆರಳು 7 ಬೆರಳು 7 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊರಟ್ರೆ ಮತ್ತ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ. ದಟ್ಸ್ ಕದಂಬ. ಸುಮ್ಮನೆ ತಮಾಷೆಗೆ ನೀವು ಬರ್ತಾ ಇರ್ಬೇಕು. ನೀವು ನಮ್ಮ ಆಪ್ತ ಮಿತ್ರರು, ನಮ್ಮ ಆಪ್ತ ರಕ್ಷಕರು, ಒಳ್ಳೆ ಚಪ್ಪಾಳೆನ. ಎಲ್ಲಿ ಎಲ್ಲಿ ಈ ವಿಜಯರಾಜೇಂದ್ರ ಬಹುತೂರ್ನ ಆಸ್ಥಾನದಲ್ಲಿ ನಾಗವಲ್ಲಿ ಕಾಣಿಸ್ತಿಲ್ಲ. ಅಲ್ಲಿ ಅಲ್ಲಿ ನಾಗವಲ್ಲಿ ದಯಮಾಡಿಸು ವೇದಿಕೆಗೆ ನೃತ್ಯವನ್ನ ಆರಂಭಿಸು. ಸಮೀರ್ ಕಮಲೆ ರಾಜಾದಿರಾಜ ಇಟ್ಟು ಸಿಂಹ ನಡಿಗೆ ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲ ಋತುಗೆ ನಾಗವಲಿಯ
ಘರನೆ ಘರ ಘರನೆ ಘರನೆ ಘರ ಘರನೆ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿಮ್ಮ ನೋಡಿ ತರುಣಿ ಲಲನಾಮಣಿ ಗಜಗಾಮಿನಿ ಬಳ್ಳುಕು ನಟೆಗೆ ಕುಲ್ಲುಕು ಶೆಟೆಗೆ ಥಲ ತಿರುಗಿದೆ ಧರಗಿನ ತಿರುಗಿದೆ ನಾಗವಲ್ಲಿಯ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಖಡ್ಗದಂತೆ ಮೊನಚು ನಿನ್ನ ಕಣ್ಣಂಚು ಬಾಣ ಸೀಳೋ ಮಿಂಚು ನಿನ್ನ ನಗೆಯ ಸಂಚು ಖಡ್ಗದಂತೆ ಮೊನಚು ನಿನ್ನ ಕಣ್ಣಂಚು ಬಾಣ ಸೀಳೋ ಮಿಂಚು ನಿನ್ನ ನಗೆಯ ಸಂಚು ನನ್ನ ಪಾದ ನಿನ್ನ ಪಾದ ಹೆಜ್ಜೆಯ ಇಡುವೆಡೆ ಭೂಕಂಪನ ಗುಪ್ತಾಗಿ ನಡೆಯುತ್ತಿದೆ ಧ್ರುವದಿಗ ಬೆದರಿಗ ನಿನ್ನ ಸೌಂದರ್ಯದ ವಯ್ಯಾರದ ಝಳಕಿ ಸಿಲುಕಿಯ ಸೂರ್ಯ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲವನಾಮಣಿ ನಿಜ ಭಾಮಿನಿ ಬಳ್ಳುಕು ನಟೆಗೆ ಕುಲ್ಲುಕು ಶೆಟೆಗೆ ತಲ ತಿರುಗಿದೆ ಧರೆಗಿನ ತಿರುಗಿದೆ ಹಮಲಿನಲು ದಂತ ದಂತ ಬಣ್ಣ ಟೊಂಕ ಟೊಂಕ ಸಣ್ಣ ಇಂಥ ಕಾಂತಿಯನ್ನ ಕಂಡುತ್ತಾರೆ ಖಿನ್ನ ದಂತ ದಂತ ಬಣ್ಣ ಟೊಂಕ ಟೊಂಕ ಸಣ್ಣ ಇಂಥ ಕಾಂತಿಯನ್ನ ಕಂಡುತ್ತಾರೆ ಖಿನ್ನ ನಿನ್ನ ಕಣ್ಣು ಮುದಗೊಳ್ಳು ಸೋಲನ್ನೇ ಅರಿಯದ ಈಶ್ವರನ ನಿನ್ನದು ಶರಣ ಒಲಿದು ಬಾ ನಲಿದು ಬಾ ಸವಿ ಸಕಾಪಗೆ ವೈರಂಗಕ್ಕೆ ಮದನ ಮದವ ಮದಿಸೋಣ ನಾಗವಲ್ಲಿ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ
కిరణ తిరుగిలే ధరణి నిన్ను చూసి తరుణి గజగామిని నిజ భామిని రమణి కులుకే రథమై కదిలే తల తిరుగిన ధరిగిన తిరుగిద హమలినలే భాగవల్లి ಥ್ಯಾಂಕ್ ಯು ಸಾಗರಕ್ಕೊಂದು ಅಲೆ ಸಾಗರಕ್ಕೊಂದು ಅಲೆ ಜೇಡನಿಗೊಂದು ಬಲೆ ಜೇಡನಿಗೊಂದು ಬಲೆ ಇರಬೇಕು ಕಡಬದವರ ಚಪ್ಪಾಳೆಯ ಅಲೆ ಅದು ಈ ಸ್ವರಕ್ಕಾಗಿ ಒಮ್ಮೆ ಜೋರಾದ ಚಪ್ಪಾಳೆಯ ಅಲೆಯ ವಿನಂತಿಯನ್ನ ಮಾಡಿಕೊಂಡು ಥ್ಯಾಂಕ್ ಯು ಬಾಲಣ್ಣ ಅಂತ ಹೇಳಿಕೊಂಡು ಮತ್ತೆ ಈ ಸುಂದರವಾದ ವೇದಿಕೆಯಲ್ಲಿ ಬರ್ತಾ ಇರುವ ತಂಡ ಮತ್ತೊಂದು ತಂಡ ಅದುವೇ ಸಾವಿರಾರು ನೃತ್ಯಗಳನ್ನ ಪೂರೈಸಿರುವಂತಹ ಅತ್ಯದ್ಭುತವಾದಂತಹ ತಂಡ ಇತ್ತೆ ಮರ್ಯಾದಿದೆ ಪೊಡ್ಚು ಬುದರ್ಫನುಡು ಇತ್ತೆ ನಿಕ್ಲೇನ ಹೊರತು ರೆಡಿ 1 and 2 and 3 ಎಂಚ ಬುದರೆ ಎಂಚ ಚೋಮ ಅತ್ತ ಈ ಸುಂದರವಾದಂತಹ ನೃತ್ಯ ತಂಡದ ಹೆಸರು ಏನು ಜೋರಾದ ಫನಡು ಅರೆಗೆ ಅಪ್ಪೇಕೆ ಏನಂದಿ ಜಾರಂದನಲ್ಲ ಲ್ಯಾಪ್ಟಾಪ್ ಒತ್ತೊಂದು ಇಳ್ಳಿರ ಆರ್ನ ಕಿವಿಯರ ಗೊತ್ತಾವಡು ರೆಡಿ 1 2 3 ಗೋ ಹಿಯರ್ ಬೈ ಓಕೆ ಅದೇ ತಂಡ ನಮ್ಮೆಲ್ಲರ ಪ್ರೀತಿಯ ಹೆಜ್ಜೆನಾದ ತಂಡ ಸುಂದರವಾದಂತಹ ಒಂದು ನೃತ್ಯಕ್ಕಾಗಿ ಈ ಸುಂದರವಾದ ವೇದಿಕೆಯಲ್ಲಿ నువ్వు అమ్మి అమ్మి అంటే నీ పెళ్ళాన్నైపోయినట్టుందిరా సామి నా సామి నేను స్వామి స్వామి అంటే నా పెనిమిటి లెక్క సక్కంగుందిరా సామి నా సామి నీ ఎనకే అడిగేస్తాంటే నీ ఎనకే అడిగేస్తాంటే ఎంకన్న గోడి ఎక్కినట్టుందిరా సామి నీ పక్కన కూసుంటే పరమేశ్వరుడే తక్కినట్టుందిరా సామి నువ్వు ఎల్లే దారి సుత్తా ఉంటే ఎర్రయ్యండినట్టుందిరా సామి నా సామి నా సామి రారా సామి నా బంగారు సామి ముసల సామి రోషల సామి నా సామి రారా సామి బంగారు సామి ముసల సామి రోషల సామి ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ ಸುಡನೆ ಬೇಡ ಸುಕ್ಕ ರಕ್ಕಮ್ಮ ರಾರಾ ರಾರಾ ಕುಣಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ
కోకా కోకా కడితే కొర కొరమంటూ చూస్తారు పొట్టి పొట్టి కౌనే వేస్తే పట్టి పట్టి చూస్తారు కోకా కాదు కౌను కాదు కట్టులోన ఏముంది మీ కళ్ళల్లోనే అంతా ఉంది మీ మగ బుద్ధి వంకర బుద్ధి ఊ అంటవా అమ్మవా ఊ అంటవా అమ్మవా ఊ అంటవా అమ్మవా ఊ అంటవా అమ్మవా పెద్ద మనిషిలాగా ఒకడు పోజులు కొడతాడు మంచి మంచి మనసుందంటూ ఒకడు నీతులు చెబుతాడు మంచి కాదు చెడ్డ కాదు అంతా ఒకటే జాతండి దీపాలన్నీ ఆర్పేశాక అందరి బుద్ధి వంకర బుద్ధి ఊ అంటావా అమ్మావా ఊ అంటావా అమ్మావా అంటావా అమ్మావా ఊ అంటావా అమ్మావా ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಜ್ಞಾನ ಅವರೇ ಒಂದೇ ಒಂದು ನಿಮಿಷ ಈಕೆಯ ಬಗ್ಗೆ ಹೇಳಲು ಹೋದ್ರೆ ಒಂದಿಷ್ಟಿದೆ. ಸುಮಾರು 1000ಕ್ಕೂ ಅಧಿಕ ಡ್ಯಾನ್ಸ್ ಶೋಗಳು, ಹಾಗೆ ಜಿ ಕನ್ನಡ, ಕಲರ್ಸ್ ಕನ್ನಡ, ಹೀಗೆ ಹಲವಾರು ಟಿವಿ ಶೋಗಳಲ್ಲಿ ಭಾಗವಹಿಸಿರುವ ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆಯ ಕನ್ನಡತಿ. ಈಕೆಗೆ ಬಂದಿರುವ ಅವಾರ್ಡ್ಗಳನ್ನ ಓದ್ತಾ ಹೋದ್ರೆ ಅಷ್ಟಿಷ್ಟಲ್ಲ, ಸುಮಾರು 50ಕ್ಕೂ ಹೆಚ್ಚು ಅವಾರ್ಡ್ಗಳನ್ನ ಹೊಂದಿರುವಂತಹ ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆಯ ನೃತ್ಯಗಾರ್ತಿ. ಅಷ್ಟೇ ಅಲ್ಲದೆ ದೂರದ ಊರಿನ ಕತ್ತರ್, ಮುಂಬೈ, ಹೀಗೆ ಹಲವಾರು ರಾಷ್ಟ್ರಗಳಲ್ಲಿ ನೃತ್ಯವನ್ನಾಗೈದಿರುವಂತಹ ಅತ್ಯದ್ಭುತವಾದಂತಹ ನೃತ್ಯಗಾರ್ತಿ ಅಂದ್ರೆ ನಮ್ಮ ಹೆಮ್ಮೆಯ ಜ್ಞಾನ ಐತಾಳ್ ಮತ್ತು ತಂಡ. ಅವರಿಗೊಮ್ಮೆ ಕಡಬದ ಜೋರಾದ ಚಪ್ಪಾಳೆ ಸಾಕಲ್ಲ? ಎಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಸುಂದರವಾದಂತಹ ವೇದಿಕೆ, ಸುಂದರವಾದಂತಹ ಮನಸ್ಸುಗಳು ಮೂಡಿ ಬಂದಾಗ ಮಾತ್ರ ಇಂತಹ ಸುಂದರವಾದಂತಹ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕೆ ಸಾಧ್ಯ. ಬಹುಶಃ ಈ ಸುಂದರವಾದಂತಹ ವಾತಾವರಣವನ್ನ ನೋಡಬೇಕು ಅಂತೇಳಿ ಆದ್ರೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಅತ್ಯಂತ ಸುಚಿತ್ವವಾಗಿ ನಡೆಸಿಕೊಂಡು ಬರಬೇಕು ಅಂತೇಳಿ ಆದ್ರೆ ಅದಕ್ಕೆ ಯುವಕರ ತಂಡ, ಸನ್ಮಾನವನ್ನು ಆರೈಸದ ಒಂದು ತಂಡ ಇರ್ತದೆ. ಆ ತಂಡ ಅಂದ್ರೆ ಅತ್ಯದ್ಭುತವಾದಂತಹ ಯುವ ಪಡೆ. ಆ ಯುವ ಪಡೆ ಇಲ್ಲೆಲ್ಲ ಕಡೆಯಲ್ಲಿ ನಿಂತುಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ನಿಮ್ಮ ಅಣ್ಣ ತಮ್ಮಂದಿರಿಗೊಮ್ಮೆ ಜೋರಾದ ಚಪ್ಪಾಳೆಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಯುವಕರ ಶಕ್ತಿ ಇದ್ರೆ ಮಾತ್ರ ಆ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಸಾಧ್ಯ. ಇಂದು ಈ ಸುಂದರವಾದ ವೇದಿಕೆಯಲ್ಲಿ ನಮ್ಮನ್ನು ಆಮಂತ್ರಿಸಿರುವಂತಹ ಒಕ್ಕಲಿಗ ಸಮುದಾಯದ ಎಲ್ಲ ಕಡಬದವರಿಗೂ ಕೂಡ ಪ್ರೀತಿಯ ಅಭಿವಂದನೆ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಸುಂದರವಾದಂತಹ ಗೀತೆ ಅಂದ್ರೆ ಅದುವೇ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ಅತ್ಯಂತ ಸುಂದರವಾದಂತಹ, ನಾವೆಲ್ಲರೂ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಗೀತೆ ನೀನಾದೇನಾ ಎನ್ನುವ ಗೀತೆಯನ್ನ ಪ್ರಸ್ತುತಪಡಿಸಿದ ನಾನು ನಿಮ್ಮ ಪ್ರೀತಿಯ ಹರ್ಷಿತ್ ಮರ್ಕಂಜ ಹಾಗೆ ಸಬಿತಾ ಪುತ್ತೂರು. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗೆ ಇಲ್ಲ ಏನು ಇದರ ಸೂಚನೆ. 100 ವಿಷಯ ಇದ್ದರೂ
ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನ ಗರ್ಭಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ನೀನು ದೂರ ನಾನು ದೂರ ಆದರೂ ಇಲ್ಲಿ ಈ ಕ್ಷಣದಲ್ಲಿ ತಿರುಗುವ ಭೂಮಿಯಲ್ಲಿ ಇರಲಿ ನಾನೆಲ್ಲೇ ಇರುವೆ ನಿನ್ನಲ್ಲೇ ಇದೇನ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ ಒಂಟಿತನಕ್ಕೆ ನೀನೇ ತಾನೆ ಸರಿಯಾದ ಸಿಹಿಯಾದ ಪರಿಹಾರ ಈಗ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳಿ ಉತ್ತರ ಯಾವ ದೃಷ್ಟಿ ತಾಕದಂತೆ ನಿನ ಕಣ್ಣಿನ ಕಾವಲು ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಇಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನ ಗರ್ಭಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸುಮಧುರವಾದಂತಹ ಗೀತೆಯನ್ನ ಪ್ರಸ್ತುತಪಡಿಸಿರುವಂತಹ ಹರ್ಷಿತ್ ಮರ್ಕಂಜ ಯಾನೆ ಓಕೆ ನನಗೂ ಹಾಗೂ ಸವಿತಾ ಪುತ್ತೂರು ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯ ವಿನಂತಿಯನ್ನ ಮಾಡಿಕೊಂಡು ಜನಜಾಸ್ತಿ ಸೇರೋದಿಲ್ಲ ಜನಜಾಸ್ತಿ ಸೇರೋದಿಲ್ಲ ದಾಯ ಬಣ್ಣಗ ನನ್ನ ತುಂಬ ಅದು ಬಾರಿ ಬರೋದ ನಾಟಕ ಈ ವೇದಿಗೆ ಮೂಡಿದು ಬರ್ರಂಡು ಅಂಚಾದಿ ಪುಣಗ ದೂರದ ಊರುಡಿ ಪುಣಂಚಿತಿ ನಮ್ಮ ಪೂರ ಮೋಕಿದ ಕಲಾವಿದರಗಳು ಬತ್ತಿ ಪುಣಗ ನಮ್ಮ ಊರದಕ್ಕಳು ಈ ವೇದಿಕೆ ತೂಯರ ಬತ್ತಿ ಜಂಡ ಅವು ಏತು ಖುಷಿಯತೆ ಐಕಾದರ ಬತ್ತಿ ನಂಚಿತ್ತಿ ಮಾಂತ ಬಿಂದರೆಲ್ಲ ಗುಡಲ್ ದೆಂಜಿ ನಂಚಿತ್ತಿ ಸ್ವಾಗತವನ್ನು ಬಂದೊಂದು ಇನಿತ ಈ ಪೊರ್ಲಗಡ್ಡದ ಹೆಸರು ಮತ್ತೊಮ್ಮೆ ಮತ್ತೆ ಬರ್ತಾ ಇದ್ದಾರೆ ನೀವು ಆರಾಧಿಸಿರುವಂತಹ ನೀವು ಪೂಜಿಸಿರುವಂತಹ ನೀವು ಮೇಲೆತ್ತಿರುವಂತಹ ನೃತ್ಯ ತಂಡ ಅದುವೇ ಆರಿಯನ್ಸ್ ಫ್ರಮ್ ಮಂಗಳೂರು ಸುಮಧುರವಾದಂತಹ ಗೀತೆಗೆ ಮತ್ತೆ ಅತ್ಯದ್ಭುತವಾಗಿ ಹೆಜ್ಜೆ ಹಾಕುವುದಕ್ಕಾಗಿ ಈ ಸುಂದರವಾದ ವೇದಿಕೆಗೆ
सैया तेरा ट्रिपे ट्रिपे हिक्की 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 सैया तेरा ट्रिपे ट्रिपे हिक्की 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 सैया ये मोड़ी हमारी भैया हाय मैं तो मर गई दया वो दे गए हमका हिक्की 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 सैया ये मोड़ी हमारी भैया हाय मैं तो मर गई दया वो दे गए हमका हिक्की 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 पगला ऐसा कर डाल के सैया नाचे है ताता थैया नाचे है जैसे हिप्पी 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 ठुमरी चमकाती और ठुमके लगाती कोई मेरे होठों से बाजे सिटी 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 ओ सैया तेरा ट्रिपे ट्रिपे हिक्की 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 ओ सैया तेरा ट्रिपे ट्रिपे हिक्की 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 ओ सैया तेरा ट्रिपे ओ सैया तेरा ट्रिपे ट्रिपे स्वागत नहीं करोगे आप हमारा? स्वैग से करेंगे सबका स्वागत सबका स्वागत स्वैग से करेंगे सबका स्वागत स्वैग से करेंगे सबका स्वागत ऊंची है बिल्डिंग अरे लिफ्ट तेरी बंद है कैसे मैं आऊं अरे दिल रजामंद है आजा 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 मेरे सागर वाले राजा तेरी याद सताए दूल्हे राजा तू आजा 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 बैंड बाजा लेके आजा तेरी याद सताए दूल्हे राजा तू आजा आजा ಎಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅತ್ಯದ್ಭುತವಾದಂತಹ ನೃತ್ಯವನ್ನ ನೀಡಿರುವ ಮಂಗಳೂರಿನ ಹೆಮ್ಮೆಯ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ. ಎಸ್ ಈ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ, ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ, ತಿರುಗು ಭೂಮಿಯಲ್ಲಿ ಮಿನುಗಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ, ತಿರುಗ ಭೂಮಿಯಲ್ಲಿ ಮಿನುಗಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ. ಈ ಸಾಲುಗಳು ಯಾವ ಹಾಡಿನಿಂದ ಆಯ್ದಿರುವಂಥದ್ದು? ಅಕ್ಕ ಇತ್ತೇನೆ ಎಂಕ ಇತ್ತೆ ಕೋಡೆ ಕಜಿಪು ದಾದ ಕೇಂಡ ಇತ್ತೆ ಇನಿ ನೆಂಪಿಜ್ಜಿ ಮಧ್ಯಾಹ್ನದವೇ ಇತ್ತೆ ತಾರೆ ತಿರ್ಗೊಂದುಂಡು ದಾದನ ಗೊತ್ತು ಜಿಬುಗ ಇಂಬಿ ಆ ಪರ ತಾಜ್ಪೋರಸದ ಪದ್ಯನು ಪೂರ ಇಂಬೆ ಕೊಣತದೆ ನಮಟ ಇಂದು ಯಾವ ಪದ್ಯದ ಹಾಡು ನೀಕು ಬೇರೆ ದಾಲ ಇಜ್ಜ ಅಂದದ? ಅದೇ ಹಾಡು ಯಾವ ಹಾಡು ಅಂದ್ರೆ ಸಿಪಾಯಿ ಸಿಪಾಯಿ ಚಿತ್ರದಿಂದ ಆಯ್ದಿರುವ ಹಾಡು, ಅದುವೇ ರುಕಮ್ಮ ಯಾನ ಪಂಡವ್ ಸೋಕಿಜಿ. ಆ ಹಾಡನ್ನ ಕೇಳಬೇಕಂದೇಳಿ ಆದ್ರೆ ಮಿಸ್ಟರ್ ಬಾಲಕೃಷ್ಣ ನೆಟ್ಟಾರು ಇವರ ಸ್ವರದಲ್ಲಿ ಕೇಳಿಕೊಂಡು ಬರೋಣ ರುಕ್ಕಮ್ಮನ ಸುಂದರವಾದಂತಹ ಗೀತೆ. ರುಕ್ಕಮ್ಮ ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಊರೇ ಊರಮ್ಮ. ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ.
ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು, ಜೀವ ನೀಡುವಂದರು ನೀಡುವೆನಾ. ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲ್ಲುವ ಕನ್ನಡದ ಬಾವುಟ. ತಿರುಗು ಭೂಮಿಯಲ್ಲಿ ಮಿನುಗಿ ತೋರಿಸಲಿ ಚೆಲ್ಲುವ ಕನ್ನಡದ ಭೂಪಟ. ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿಯೇನೂ ಇಲ್ಲ. ಊರಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಏನೂ ಇಲ್ಲ. ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಹೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ. ರುಕ್ಕಮ್ಮ ಏಳು ಕೆರೆಯ ನೀರು ಕುಡಿದೆ ರುಕ್ಕಮ್ಮ, ಏಳರಲ್ಲೂ ನಮ್ಮ ನೀರೇ ನೀರಮ್ಮ. ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು, ಜೀವ ನೀಡುವಂದರು ನೀಡುವೆನಾ. ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿರೋ ಊರೇದು. ಇಲ್ಲಿರೋ ಆನಂದ ಎಲ್ಲೂ ಇಲ್ಲ, ಮೆಚ್ಚಿದ ಹುಡುಗಿರೋ ಊರೇದು. ನನ್ನ ಕಣ್ಣಿಗೆ ನಾದರು ನನಗೆ ತಾನೆ ನೋವು, ನನ್ನ ಮಣ್ಣಿಗೇನಾದರೂ ನನಗೆ ತಾನೆ ನೋವು. ರುಕ್ಕಮ್ಮ ನೂರು ತರದ ಹೂವ ನೋಡಿದೆ ರುಕ್ಕಮ್ಮ, ನೂರರಲ್ಲೂ ತುಂಡು ಮಲ್ಲಿಗೆ ಮೊದಲಮ್ಮ. ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು, ಜೀವ ನೀಡುವಂದರು ನೀಡುವೆನಾ. ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಹಾಡು ಕೇಳಲಿಕ್ಕೆ ಎಷ್ಟು ಸುಮಧುರವಾಗಿದೆಯೋ ಇದರ ತಯಾರಿಯು ಅಷ್ಟೇ ಕಷ್ಟಕರ ಮತ್ತು ಅಷ್ಟೇ ಸುಮಧುರವಾಗಿದ್ದಿರಬಹುದು. ಅದುವೇ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಹಂಸಲೇಖ ಸರ್ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಅತ್ಯದ್ಭುತವಾದಂತಹ ಹಾಡು ಇವತ್ತು ಒಬ್ಬನೇ ಒಬ್ಬ ವ್ಯಕ್ತಿ ಆ ಕರೋಕೆಯ ಮೂಲಕ ಪ್ರಸ್ತುತಪಡಿಸುತ್ತಾರೆ ಅಂದ್ರೆ ಅದಕ್ಕೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಸುಮಾರು 50ಕ್ಕೂ ಹೆಚ್ಚು ವಯಲಿನ್ ಹಾಗೆ ವೀಣೆ, ಕೀಬೋರ್ಡ್ ಹೀಗೆ ನೂರಾರು ಸಂಗೀತ ಪರಿಕರಗಳನ್ನ ಇಟ್ಟುಕೊಂಡು
ನುಡಿಸಿದಂತಹ ಅತ್ಯದ್ಭುತವಾದಂತಹ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿರುವ ಈ ಗೀತೆಗೆ ನನ್ನ ಕಡೆಯಿಂದ ಒಂದು ಸಲಾಂ ಅಂತ ಹೇಳಿಕೊಂಡು ಮತ್ತೆ ಹೆಜ್ಜೆನಾದ ತಂಡದ ಪರಿಪೂರ್ಣ ತಂಡದ ನೃತ್ಯವನ್ನ ನೋಡಿದಿರಿ. ಆದ್ರೆ ಜ್ಞಾನ ಐತಾಳ್ ಇವರು ಏಕಮುಖವಾಗಿ ಅಂದ್ರೆ ಸೋಲೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಹೇಗಿರಬಹುದು ಎನ್ನುವುದನ್ನ ಕಡಪದ ಜನತೆಗೆ ತೋರಿಸಬೇಕು ಎನ್ನುವ ದೃಷ್ಟಿಯಿಂದ ಒಂದೇ ಒಂದು ಸುಂದರವಾದಂತಹ ತುಣುಕನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕಾಗಿ ಬರ್ತಾ ಇದ್ದಾರೆ. ಇಟ್ಸ್ ನನ್ ಅದರ್ ದನ್ ಜ್ಞಾನ ಐತಾಳ್ ಫ್ರಮ್ ಮಂಗಳೂರು. ಓಹೋ, ಸೋಲೋ ಪರ್ಫಾರ್ಮೆನ್ಸ್ಗೆ ಸುಂದರವಾದಂತಹ ಚಪ್ಪಾಳೆ ಮೂಡಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳಿಕೊಂಡು ನೃತ್ಯ ಹಾಗೂ ಹಾಡುಗಳ ಕೊನೆಯ 2-3 ಪ್ರದರ್ಶನಗಳನ್ನ ನಿಮಗೋಸ್ಕರ ನೀಡ್ತಾ ಇದ್ದೇವೆ. ನಿಮಗೆ ಎಲ್ಲರಿಗೂ ಕೂಡ ನಮ್ಮ ನೃತ್ಯ ತಂಡ ಹಾಗೂ ನಮ್ಮ ಹಾಡುಗಳು ಇಷ್ಟವಾಗಿದ್ರೆ ಒಮ್ಮೆ ಎಸ್, ಅದೇ ನಮಗೆ ಪ್ರಶಂಸೆ, ಅದುವೇ ನಮಗೆ ಕಿರೀಟ ಎನ್ನುವ ಹಾಗೆ ಕಲಾವಿದರಾದ ನಾವೆಲ್ಲರೂ ಕೂಡ ಭಾವಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳಿಕೊಂಡು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ದಾಪುಗಾರ ಇಡ್ತಾ ಇದ್ದೇವೆ. ಯಾಕಂದ್ರೆ ಇನ್ನೇನು ನಾಟಕಕ್ಕಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಅಲ್ಲೊಬ್ರು ಆಂಡಣ್ಣ ನಿಕ್ಲೇನ ಅಂದು ತೂವೊಂದುಳ್ಳೇರು ಆಗ್ತದೆ. ಇನ್ನೇನು 10 ನಿಮಿಷಗಳಲ್ಲಿ ನಾವು ಈ ವೇದಿಕೆಯನ್ನ ವಿರಮಿಸ್ತಾ ಇದ್ದೇವೆ. ಆದ್ರೆ ಅದಕ್ಕಿಂತ ಮೊದಲಾಗಿ ಒಂದು ಸುಮಧುರವಾದಂತಹ ಗೀತೆಯೊಂದಿಗೆ ತದನಂತರ ಒಂದೇ ಒಂದು ನೃತ್ಯದ ಬಳಿಕ ನಾವು ಈ ವೇದಿಕೆಯನ್ನ ವಿರಮಿಸಿಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಸುಂದರವಾದಂತಹ ಗೀತೆ ನಮ್ಮ ತುಳುಪಾತ್ರೆ ಜನೋಲ್ಲರೆ ಯವ್ವ ತುಳುಪದ್ಯ ಬನೋಡೈತೆ ಕಂಗೀಲ
ಕಾರೀರ ಮಾಯಿದ ಪುಣ್ಣಮೆ ಅವ ಅವದೆ ಏಡನ್ನ ನಡನ್ನ ನಾಡೆನ್ನ ನಾಡೆನ್ನ ರಡ್ಲಾವದೆ ಊಲತೆ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನೆ ಪಿಂದೊಂಡೇನೆ. ಸುಂದರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸಿದ ಬಾಲಕೃಷ್ಣ ಗೌಡ ನೆಟ್ಟಾರು ಹಾಗೆ ಸವಿತಾ ಅವಿನಾಶ್ ಪುತ್ತೂರು. ಒಟ್ಟಿಗೆ ಚೂರು ಪದ ಬಂದು ಗಣಮತ ಜೋಕುಲ್ ಡ್ಯಾನ್ಸ್ ಮಾಡ್ಬೋದು ಒಂಚೂರು ಡ್ಯಾನ್ಸ್ ಮಾಡ್ಬೋದು ನಿಜ ಒಟ್ಟಿಗೆ ಯಾನ್ ನಿಲ್ತಾನೆ ನಿಲ್ಪುಲೆ ಇವ್ರು ಒಟ್ಟಿಗೆ ಪದವನ್ನು ಕಥ ಮತ್ತೆಲ್ಲ ಎಂಚ ನಿಂಗೆ ಚಪಾಳೆ ಗೊತ್ತ ಗೊತ್ತಾಗ್ಬಿಡು ಎಂಚ ಎಸ್ ಕ್ಲಾಸ್ ಶುರು ಮಾಡಿ ನಮ್ಮ ತುಳುವರನ ಮನಸ್ಸು ಬಂಗಾರ ಜೋರು ತಾಟ್ಬಾರ್ದು ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಪಿಂದುಂಡೇನೆ ಗುಟ್ಟುಡು ಕನ್ನಡ ನನ್ನ ಕಟ್ಟಪಾಡಲು ಗತ್ತದ ಆಣೆ ನಿನ್ನ ಮಟ್ಟೆ ಯಾನು ಪಿಂದೊಂಡೇನೆ ತಜುಡೆ ಕುಲ್ಲದ ನಾನು ಮಲಮಲಾರೆ ಓಡಲ ಬಾಕಿಲೆ ತಡಬಡ ಪೊಟ್ಯಾಲು ನಿದಿರದ ಕನ್ನಡ ಎನನೆಲೆತ್ತಾಲು ಸರ ಸರ ಸಡಗರುಡು ಯಾನು ಬಾಕಿಲು ತೆತ್ತೇನೆ ಪುತ್ತೂರದ ಪೊಣ್ಣೆ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಪಿಂದುಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲು ಗತ್ತದ ಆಣೆ ನಿನ್ನ ಮಟ್ಟೆ ಯಾನು ಪಿಂದೊಂಡೇನೆ ತಜುಡೆ ಕುಲ್ಲದ ನಾನು ಮಲಮಲಾರೆ ಪೊಣ್ಣೆ ನಿನ್ನ ನೇಲದ ಸೆಳೆ ಮೇಳಗು ಜೋಕುಲು ಡ್ಯಾನ್ಸ್ ಮಲ್ಪೇರ ಪೊಣ್ಣೆ ನಿನ್ನ ನೇಲದ ಸೆಳೆ ಮೇಳಗು ನವಿಲು ನಾಟ್ಯ ಮರತುಂಡ ಬಾನ ಕೆಂಪಾಂಡಿಯ ಮೋನೆದ ರಂಗಿಗೆ ಪಕ್ಕಿಲು ಪಾರು ಯಾದುಲ್ಲದ ನಡಗೆಗೆ ಕಟ್ಟದ ಕೋರಿ ಗೊಂಜಿ ಜೋಡಿ ನಾಯಿಯೇನ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನ ಪಿಂದುಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟೆ ಪಾಡ್ಯಲ್ಲು ಗಟ್ಟದ ಆಣೆ ನಿನ್ನ ಮಟ್ಟೆ ಯಾನು ಪಿಂದೊಂಡೇನೆ ತಜುಡೆ ಕುಲ್ಲದ ನಾನು ಮಲಮಲಾರೆ ಜೋಕುಲ್ ಡ್ಯಾನ್ಸ್ ಮಾಡಿದ್ರು ಇವ್ರು ತಾಟಿ ಬರಬಾರ್ದು ಜೋಕುಲ್ ಕ್ಲಾಪ್ಸ್ ಚಪ್ಪಾಳೆ ಕಮ್ ಆನ್ ರೈಲಿನ ತಾಯಿಗೆ ಬುಡ್ಪರ ಅರ್ಚನಾ ಬಿಲ್ಬಣ ಮರತ ಇಲ್ಲ ತಾಟಿದಾರೆ ಯಾವ ಜೋರ ತಾಟಿ ಮಾಡು ರೈಲಿನ ತಾಯಿಗೆ ಬುಡ್ಪರ ಅರ್ಚನಾ ಬಿಲ್ಬಣ ಮರತಾರ ತಿಳಿಕಿದ ಮುಳ್ಳಿನ ತಿಳಿಕಿದ ರಂಗಿಗೆ ನಳಪುನ ನಡಕೆದ ನಳತಿಡು ಗತ್ತಿಗೆ ಕಟ್ಟದ ಕೊರಕನ ಪಾಡುಡೆಂಗು ಬಾರಿಗೆ ಕತ್ತದ ಕತ್ತದ ಆಳೆ ನಿನ್ನ ಮಟ್ಟೆ ಯಾನು ಪಿನ್ನೋಟೇನೆ ದೊಡ್ಡಡೆ ಕುಲಾದ ನನ್ನ ಮಲಮಲಾರೆ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನ ಪಿಂದೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟೆ ಪಾಡ್ಯಲ್ಲು ಮುಸ್ಕಿರಿ ಮಲ್ತದು என்னன்னு லத்தாயா கில்ல கில்ல பாடுது என்னன்னு தெலுப்பாயா துப்பு பிற துவந்தனியான பத்தது கெட்டேனே கத்துதானே
കത്തുതാണി നമ്മട്ടിയാണ് പിന്നൊണ്ടിനെ കട്ടിടിക്കില്ലാതന മലമതാരേ കുട്ലದ ಪೊಣ್ಣೆ ನಿನ್ನ ಗುಟ್ಟುಯಾನ ಪಿಂದುಂಡೇನೆ ಗುಟ್ಟುಡೆ ಕನ್ನಡೆ ನನ್ನ ಕಟ್ಟೆ ಪಡಲು ಆತಜಿ ಪೋಯರಜಿ ಸವಿತಾ ಪೋಯರಜಿ ಓಕೆ ಪುಷ್ಪವತಿನ ಗೊತ್ತುಂಡ ಪುಷ್ಪಕನ ಗೊತ್ತುಂಡ ಪುಷ್ಪಕನ ಏರೆ ಗೊತ್ತು ಓಕೆ ಸೇಕೆಟ್ ಪುಷ್ಪವತಿನ ಏರೆ ಗೊತ್ತು ಅರೇನು ಗೊತ್ತುಂಡ ಕಡಪದಾರ ಅತ್ತ ಮುಗೇರಿ ಆಲಂಗಾರದಾರ ಅಂದದಿ ಆಲಂಗಾರದಾರ ಸೇಕೆಟ್ ಪುಷ್ಪವತಿ ಇರ್ನ ಪುದರಿಂಚ ಇರ್ನ ಪುದರಿಂಚ ಏಂಚ ಆದ್ಯನ ಇರ್ನ ಪುದರಿಂಚ ಎಂಚಿನ ಟಾನಿಕ್ ಟಾನಿಕ್ ಅಂಚಲ ದಿಯರಾಪನ ಎಂಚ ಪುದರಿಂಚ ಧ್ಯಾನಿಕ ಯಾನೋನಂಡ ಟಾನಿಕ್ ದಿಯರಂದ ಪಂಡರಾಪುಜಿ ಟಿಮ್ಮಿ ಪಪ್ಪಿ ಪುರವತ್ತನ ನನ್ನ ಟಾನಿಕ್ಲ ಬರ್ರವಾಕಿ ಅಕ್ಕ ಇರ್ನ ಪುದರಿಂಚ ಏಂಚ ನಿಸ್ಮಿಯಾ ಇರ್ನ ಪುದರಿಂಚ ಅಯ್ಯಪ್ಪ ಯವ್ವ ಬಾರಿ ಬರ್ಲದ ಪುದರೆ ಓಕೆ ಇತ್ತಿದ ಪುಡಬಂಡ ಈ ಸ್ಟೆಪ್ ಗೊತ್ತುಂಡ ಈ ಸ್ಟೆಪ್ ಮಾಡ್ವೆ ಗೊತ್ತುಂಡ ಓ ಸ್ಟೆಪ್ ಕಡಪದ ಪುಷ್ಪವತಿ ಅದೇ ಕಡಪದ ಪುಷ್ಪವತಿ ಅಂಚದೆ ವಾದ್ಯ ಓಕೆ ಇದು ನಿಗ್ಲು ಬರೋ ಅಲ್ಲಿ ಬರ ರೆಡಿ ಇಲ್ಲರ ರೆಡಿ ಇಲ್ಲರ ನಾನು ಬರ್ರ ಬಾಕಿ ಇಲ್ಲರ ಕಡಪದ ಜೋಗ್ಲು ಬರ್ರ ಬಾಕಿ ಇಲ್ಲರ ಎಸ್ ಕುಲ್ನವಳೆ ಶೇಕಿಡ ಪುಷ್ಪವತಿ ಮಾಡ್ಬೇಕು ರೆಡಿ 1 2 and 3 and 4 ರೆಡಿ ಇದು ನಿಮ್ಮ ಟೀಮ್ ಆಯ್ತಾ ಇದು ನನ್ನ ಟೀಮ್ ಇದು ನಮ್ಮ ಟೀಮ್ ಆಯ್ತಾ ನೀವು ಆಚೆ ಶೇಖ್ ಮಾಪುರು ಚಿರಂಜೀವಿ ಲೈಲ್ಯಾಂಡು ಗಾಡಿ ಹತ್ತೆ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈ ಕ್ಲಾಸು ಹಂಸ ನಟಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಲತಿ ಮೊಸರ ಗಡಗಿ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕೆ ಬಿಡುತ್ತೆ ಶೇಕಿ ಪುಷ್ಪವತಿ ನಿಮ್ಮ ನೋಟದ ಬಂದಿನಿ ಭಾವ ನನ್ನ ಶಿಷ್ಟರ ಬಾಯ್ಫ್ರೆಂಡ್ ನೀವಾ ಯಾಕ ಇಟ್ಕೊಂತೀರಿ ಯಾಕ ನಿಂತ್ಕೊಂಬಲ್ರಿ ಕಿಸ್ಸು ಕೊಡ್ರಿ ಒಂದು ಸರ್ತಿ ಶೇಖಿ ಪುಷ್ಪವತಿ ಕಟ್ಟುಕು ಫ್ರೆಂಡಿ ತಲೆ ಕಟ್ಟರ್ಬೇಕಾಗೈತೆ ಹಿಟ್ಟಾಗೈತೆ ಭಯಂ ಕುಸ್ಲಪ್ರಿ ಮಣ್ಣು ಬೇಕಾಗೈತೆ ಆ ಟೈಪು ಆಹ್ವಾನ ಕೊಡ್ಬೇಡ್ರಿ ನಮಗೆ ಕತ್ತು ಎಡ್ತೈತಿ ಧಡ್ಕನ್ನು ನಮ್ದು ಏನ ಇದ್ರು ಮನೆಯೋಟ ತಿನ್ನಂಗಿಲ್ಲ ಹೊರಗೆ ಕುಲ್ಕನ್ನು ಪುಷ್ಪವತಿ ಹೌದಾ
ಎಸ್ ಅಂದ್ರು ತ್ರಾಸಗತಿ ನೋ ಅಂದ್ರು ತ್ರಾಸಗತಿ ಬ್ಯಾಕು ಬಲ್ಬು ಯಾಕೆ ಬಿಡುತ್ತೆ ಶೇಕೆ ಪುಷ್ಪವತಿ ಶೇಕೆ ಪುಷ್ಪವತಿ ಶೇಕೆ ಪುಷ್ಪವತಿ ರಬಿಕೆ ತೊಟ್ಟಾಗೆಲ್ಲ ನೀವ ನೆನಪಾಕಿರಿ ಭಾವ ಬೇಕು ಬೇಕು ಆಗೋಗಿ ನೀ ತಡ್ಕೊಳ್ಳದ ಇಲ್ಲ ಜೀವ ಸವಿತಾ ಬರುತ್ತಾಳ ಬಾಯ್ ತುಂಬ ಪೈತಾಳ ನಿನ್ಗೆರಡು ಬಿಡ್ತಾಳ ನಿನ್ನಲ್ಕೊಂಡು ಹೋಗ್ತಾಳ ಎದೆ ಹತ್ತಿರ ಯಾಕೆ ಬರುತ್ತೆ ಎದೆ ಮುಸಿರ ಯಾಕೆ ಬಿಡಲಿ ತಲೆ ಹತ್ತಿರ ಯಾಕೆ ಜಿಗಿದ ಕಿವಿ ಹತ್ತಿರ ಯಾಕೆ ನಗುತ್ತೆ ಬಾಡಿ ಬಳಕು ಯಾಕೆ ಬಿಡದೆ ಶೇಕೆ ಪುಷ್ಪವತಿ ಶೇಕೆ ಪುಷ್ಪವತಿ ಶೇಕೆ ಪುಷ್ಪವತಿ ಥ್ಯಾಂಕ್ ಯು ಹೊರಬರೋಡು ಅವೆಂಚ ಶೇಕಿಡ್ ಪುಷ್ಪವತಿ ತುಗೆಂಚ ಅವನು ಎಂಚ ಶೇಕಿಡ್ ಪುಷ್ಪವತಿ ಸುಲಾಬಡು ಮುಗಿಂಡದೆ ಕುಡಂಜಿ ನಮ್ಮ ಸ್ಟೆಪ್ ಅವು ನಮ್ಮ ಅಂಗನವಾಡಿ ಅಂತರ ಸ್ಟೆಪ್ ಅವು ಮನ್ಪುಡು ಇಜ್ಜನೆನ್ನ ಮರಿಯದಿ ಒಬ್ಬನು ಈ ಅಂಕಿಲ ನಾಚಿಗೆ ಒಬ್ಬನು ರೆಡಿ 1 2 3 ಗೋ ಕುಡಂಜೆವು ಎಸ್ ಥ್ಯಾಂಕ್ ಯು ಸೊ ಮಚ್. ಸುಂದರವಾದಂತಹ ಎಲ್ಲ ಪುಟಾಣಿಗಳು ಬಹುಶಃ ನಾವೆಲ್ಲರೂ ಕೂಡ ಇಂತಹ ವೇದಿಕೆಗಳನ್ನ ಸಿಗಬೇಕು ಅಂತೇಳಿ ಆದ್ರೆ ಅವಿರತ ಪ್ರಯತ್ನವನ್ನ ಮಾಡಿದ್ರೆ ನೀವು ಅತ್ಯಂತ ಭಾಗ್ಯವಂತರು ಅಂತ ಹೇಳಬಲ್ಲೆ. ಯಾಕಂದ್ರೆ ನಿಮ್ಮ ಊರಿನವರೇ ಈ ಸುಂದರವಾದ ವೇದಿಕೆಯಲ್ಲಿ ಅತ್ಯಂತ ಮನಸ್ಪೂರ್ವಕವಾಗಿ ನಿಮ್ಮ ಮಕ್ಕಳನ್ನ ವೇದಿಕೆಗೆ ಹತ್ತಿಸಿದಿರಲ್ಲ, ಇದಕ್ಕಿಂತ ಬೇರೇನು ಬೇಡ. ನೀವು ಕಲೆಗೆ ಕೊಡುವಂತಹ ಪ್ರಶಸ್ತಿ ಮತ್ತು ಗೌರವಕ್ಕೆ ನಾವೆಲ್ಲರೂ ಕೂಡ ಸದಾ ಚಿರಋಣಿ ಅಂತ ಹೇಳಿಕೊಂಡು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತ ಹೇಳ್ತಾ ಸರ್ ಕಾರ್ಯಕ್ರಮದ ಕೊನೆಯ ನೃತ್ಯಕ್ಕೆ ಮೊದಲಾಗಿ ಸಂಘಟಕರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸುದೀರ್ಘವಾದಂತಹ ಸುಮಾರು 10 ಹಲವಾರು ನೃತ್ಯಗಳನ್ನ 10 ಹಲವಾರು ಹಾಡುಗಳನ್ನ ಹಾಡಿ ನಿಮ್ಮೆಲ್ಲರ ಮನಸ್ಸಿಗೆ ಸಂಗೀತ, ಹಾಡು ಹಾಗೂ ಕಣ್ಣಿಗೆ ನೃತ್ಯದ ದೌತಣವನ್ನ ನೀಡುವುದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸಿದ್ದೇವೆ. ಆಡಿದ ಮಾತುಗಳಲ್ಲಿ, ಮಾಡಿದ ನೃತ್ಯಗಳಲ್ಲಿ, ಹಾಡಿದ ಹಾಡುಗಳಲ್ಲಿ ನಿಮಗೇನಾದ್ರೂ ಕಿಂಚಿತ್ತು ಇಷ್ಟವಾಗದಿದ್ದಲ್ಲಿ ಅವುಗಳನ್ನೆಲ್ಲ ಇಲ್ಲೇ ಬಿಟ್ಟು ನೀವು ಇಷ್ಟಪಟ್ಟಿರುವಂತಹ ಹಾಡು ಹಾಗೂ ನೃತ್ಯಗಳನ್ನ ಕಣ್ಣು ಹಾಗೆ ಮನಸ್ಪೂರ್ವಕವಾಗಿ ಇಟ್ಟುಕೊಂಡು ಅಕ್ಕಪಕ್ಕದವರ ದುಃಖ ಕಷ್ಟಗಳನ್ನ ಮರೆತುಕೊಂಡು ಮನೆಯಲ್ಲಿರುವ ಕಷ್ಟಗಳನ್ನೆಲ್ಲ ಮರೆತು ನೀವೊಮ್ಮೆ ಒಕ್ಕೊರಲಿನಿಂದ ಎಲ್ಲಾ ತಂಡಕ್ಕೂ ಕೂಡ ಪ್ರೀತಿಯ ಚಪ್ಪಾಳೆಯ ಕಡಬದ ಅಲೆ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಆಮಂತ್ರಿಸಿರುವಂತಹ ಶ್ರೀಯುತ ಕೇಶವ್ ಸರ್ ಇದೀಗಾಗಲೇ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಈ ವೇದಿಕೆ ಹಾಗೂ ಈ ಮಾತುಗಳಿಗಾಗಿ ಕೇಶವ್ ಸರ್ ಇದು ನಿಮ್ಮ ಸಮಯ. ಹರ್ಷಿತ್ರೆ ಹೋಗ್ಬೇಡಿ, ಮೇಲೆ ನಂಗೊಂದು ಹಾಡ್ಲಿಕ್ಕಿದೆ, ಒಂದು ಟ್ರ್ಯಾಕ್ ರೆಡಿ ಮಾಡಿ. ಯಾವುದದು ಮುನಿಸುತ್ತರವೇ ಒಂದು ರೆಡಿ ಮಾಡಿ ಟ್ರ್ಯಾಕ್, ಒಂದು ಚೇರ್ ಕೊಡುತ್ತಾನೆ. ಮತ್ತೆ ನಮ್ಮ ಮುಂದಿನ ನಾಟಕ ಪ್ರಶಂಸಾ ಕಾಪು ತಂಡದಿಂದ ಅಧ್ಯಕ್ಷರು, ನಮ್ಮ ಸಂಘಟನೆ ಅಧ್ಯಕ್ಷರು ಸುರೇಶ್ ಬೈಲು ವೇದಿಕೆಗೆ ಬರಬೇಕು. ಅಧ್ಯಕ್ಷರಲ್ಲ ನಾಟಕ ಬುಡದಿ ಅಂತೆ, ಸುರೇಶನ್ನ ಬುಡದಿಯನ್ನು ಕರ್ಕೊಂಡು ಬನ್ನಿ. ಸೌಮ್ಯ ಸುರೇಶ್ ಅವರು ವೇದಿಕೆಗೆ ಬರಬೇಕು. ಸೌಮ್ಯ ಸುರೇಶ್ ಅವರು ವೇದಿಕೆಗೆ ಬರಬೇಕು. ಹಾಗೆ ನನ್ನ ಸಂಗೀತ ನಿರ್ದೇಶಕರು ಜಯಪ್ರಕಾಶ್ ಮೊಂಟೆಡ್ಕ ಇವರು ಕೂಡ ವೇದಿಕೆಗೆ ಬರಬೇಕು. ಬರ್ತಾ ಇದ್ದಾರಲ್ಲ ಬುಡದಿ ಎಲ್ಲಿ ಸುರೇಶನ್ನ ಬರಲಿ, ಕರೀರಿ. ಮನೆಗೆ ಕಳಿಸಿರಾ?
ಓ ರಾಮ. ಇನ್ನು ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತುಂಬ ಅಲ್ಪ ಕಾಲದಲ್ಲಿ ನನಗೆ ಸಹಕಾರವನ್ನು ಕೊಟ್ಟವರು ಹರ್ಷಿತ್ ಮರ್ಕಂಜ. ಅವರು ಹೇಳಿದ್ದಿಷ್ಟೇ, ನಮ್ಮ ಸಮುದಾಯ ನಮ್ಮ ಹೆಮ್ಮೆ. ಆದರೆ ಅವರು ನಮ್ಮ ಸಮುದಾಯದವರೆಲ್ಲ, ಆದರೆ ಇಲ್ಲಿ ಬಂದು ನಮ್ಮ ಸಮುದಾಯದ ಜೊತೆಗೆ ಒಬ್ಬರಾಗಿ ನಿಂತಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹರ್ಷಿತ್ ಮರ್ಕಂಜ, ನಿಮಗೆ ಧನ್ಯವಾದಗಳು. ಹಾಗೆ ನಿಮ್ಮ ಜೊತೆ ಇರುವಂಥ ಸವಿತಕ್ಕ, ನನ್ನ ಪರಿಚಯ ಇದೆ ಅವರಿಗೆ. ನಾನು ಅವಿನಾಶ್ ಅವರ ಫ್ರೆಂಡು, ಕರೀರಿ ಅವರನ್ನು. ಸವಿತಕ್ಕ ನಮ್ಮ ಮನೆಯ ಮಗಳು, ನಮ್ಮ ಸಮುದಾಯದವರು. ಹಾಗೆ ಬಾಲಕೃಷ್ಣ ಅಲ್ಲ ನೆಟ್ಟರು, ಇವರು ಕೂಡ ಸರಿ ಅಲ್ಲ, ಬಾಲಕೃಷ್ಣ ಅವರು ಕೂಡ ನಮ್ಮ ಸಮುದಾಯದವರು. ಹಾಗೆ ನಮ್ಮ ಸಮುದಾಯದ ಇನ್ನೊಂದು ಅಗೋಚರ ಶಕ್ತಿ ನಮ್ಮ ಜೊತೆಗಿರುವವರು ಪ್ರಮೋದ್ ಕುಮಾರ್ ಸರ್, ವೇದಿಕೆಗೆ ಬರಬೇಕು. ವೇದಿಕೆಗೆ ಬನ್ನಿ ಪ್ರಮೋದ್ ಕುಮಾರ್ ಸರ್. ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ಚೇತನ್ ಸರ್. ಹರಿ ಓಂ. ಪ್ರಮೋದ್ ಸರ್, ದಯವಿಟ್ಟು ಈ ಪೀಠದಲ್ಲಿ ತಾವು ಆಸೀನರಾಗಬೇಕು. ಸಹೃದಯ ಸಮಾಜ ಬಾಂಧವರೇ ಮತ್ತು ಕಲಾಭಿಮಾನಿಗಳೇ, ಶ್ರೀಯುತ ಪ್ರಮೋದ್ ಸರ್ ನಮ್ಮ ಸಮುದಾಯದ ಹೆಮ್ಮೆಯ ಅಭಿಮಾನದ ವ್ಯಕ್ತಿ. ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸುಬ್ರಹ್ಮಣ್ಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಗೌಡ ಬೈಲು ಅವರ ಜೊತೆಗೆ ಹೆಗಲೆಣೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 9 ತಿಂಗಳಿಂದ ಸುರೇಶ್ ಅಣ್ಣನ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಕೂಡ ಬೆಂಬಲವಾಗಿ ನಿಂತು ತನ್ನಿಂದಾದಂಥ ಸಹಾಯವನ್ನು ಮಾಡ್ತಾ ಇರುವಂಥ ವ್ಯಕ್ತಿ ಅದು ಶ್ರೀ ಪ್ರಮೋದ್ ಕುಮಾರ್ ಅವರು. ಇವತ್ತು ನಾವು ಅವರನ್ನು ಯಾಕೆ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಎನ್ನುವಂಥ ಪ್ರಶ್ನೆ ತಮ್ಮೆಲ್ಲರಲ್ಲೂ ಇರಬಹುದು. ನಾವೆಲ್ಲ ಈ ಸಭಾಂಗಣದಲ್ಲಿ ಆಸೀನರಾಗಿದ್ದೇವೆ. ಈ ಸಭಾಂಗಣಕ್ಕೆ ನಾವು ಸುಮಾರು 9 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಣ್ಣನ್ನು ಹಾಕಿ ಅದನ್ನು ಸಮತಟ್ಟುಗೊಳಿಸಿದ್ದೇವೆ. ಸಮತಟ್ಟುಗೊಳಿಸಿದ ನಂತರ ಅದನ್ನು ಗಟ್ಟಿಗೊಳಿಸುವ ಕೆಲಸ, ರೋಲರ್ ಹಾಕಿ ವೈಬ್ರೇಟರ್ ಹಾಕಿ ಅದನ್ನು ಗಟ್ಟಿ ಮಾಡುವ ಕೆಲಸವನ್ನು ನಮಗೆ ಪ್ರಾಯೋಜಕರಾಗಿ ಸೇವಾ ರೂಪದಲ್ಲಿ ಮಾಡಿಕೊಟ್ಟವರು ಶ್ರೀಯುತ ಪ್ರಮೋದ್ ಸರ್ ಅವರು. ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಅಭಿನಂದಿಸೋಣ. ಜೊತೆಗೆ ಅವರು ನಮ್ಮ ಸ್ಥಾಪಕ ಸದಸ್ಯರಾಗಿಯೂ ಕೂಡ ನಮಗೆ ಸಂಘಕ್ಕೆ ಅವರ ಶ್ರೀಯುತ ಪ್ರಮೋದ್ ಸರ್ ಅವರ ತಂದೆ ಶ್ರೀಯುತ ಕುಂಜಣ್ಣಗೌಡ ಮನಿಬಾಂಡ. ಹಿಂದೆ ಪುತ್ತೂರು ತಾಲೂಕಿನ ಜೊತೆಗೆ ನಾವು ಕಡಬ ತಾಲೂಕಿನವರು ಇರುವಾಗ ಪುತ್ತೂರು ತಾಲೂಕು ಗೌಡ ಸಂಘದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಂಥ ವ್ಯಕ್ತಿ. ಅವರ ಹೆಸರಿನಲ್ಲಿ ಅವರ ಮಗ ಶ್ರೀಯುತ ಕುಂಜನಗೌಡರು ಮತ್ತು ಅವರ ಮನೆಯವರು 1 ಲಕ್ಷ ರೂಪಾಯಿಯನ್ನು ಸ್ಥಾಪಕ ಸದಸ್ಯತ್ವಕ್ಕೆ ನೀಡಿ ನಮ್ಮ ಕಾರ್ಯಚಟುವಟಿಕೆಗೆ ಬೆಂಬಲವಾಗಿ ಅವರು ನಿಂತಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಬೈಲು, ನಮ್ಮ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಕೇಶವ ಅಮ್ಮಯ್ಯವರು ಜೊತೆಗೂಡಿ ನಿಮ್ಮೆಲ್ಲರ ಗೌರವದ ಶಾಲು, ಹಾರ, ಜೊತೆಗೆ ಪ್ರೀತಿಯ ಸ್ಮರಣಿಕೆಯನ್ನು ಅಕ್ಕ ನೀಡಬೇಕು ಅಂತ ಅಕ್ಕನನ್ನು ಜೊತೆಗೆ ಕರ್ಕೊಳ್ಳಿ. ನಮ್ಮ ಸ್ಥಾಪಕಾಧ್ಯಕ್ಷರ ಧರ್ಮಪತ್ನಿ ಜೊತೆಗೆ ಈ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀಯುತ ಪ್ರಮೋದ್ ಸರ್. ಇನ್ನು ಮುಂದಕ್ಕೂ ಕೂಡ ತಮ್ಮ ಸಹಾಯ ಬೇಕು. ಇನ್ನೊಂದು ವಿಶೇಷವಾದಂಥ ಸಂಗತಿಯನ್ನು ಇಲ್ಲಿ ನಾವು ಪ್ರಕಟಿಸ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದೆ, ಹೊಳೆಯ ಭಾಗ ಮಳೆಯ ಸಂದರ್ಭದಲ್ಲಿ ಮುಳುಗಡೆ ಆಗ್ತದೆ. ಈ ಮುಳುಗಡೆ ಆಗದ ಹಾಗೆ ಹೊಳೆಗೆ
ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಭರವಸೆಯನ್ನು ಕೂಡ ಸರ್ಕಾರದ ವತಿಯಿಂದ ಮಾಡಿಕೊಡ್ತೇನೆ ಎನ್ನುವಂಥ ಭರವಸೆಯನ್ನು ಮಾತನ್ನು ಕೂಡ ಶ್ರೀಯುತ ಪ್ರಮೋದ್ ಸರ್ ಅವರು ಒದಗಿಸಿಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಅತಿ ಶೀಘ್ರವಾಗಿ ಒದಗಿ ಬರ್ತದೆ ಎನ್ನುವಂಥ ಆಶಯ ಭರವಸೆ ನಮಗಿದೆ. ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಓವರ್ ಟು ಕೇಶವ್ ಸರ್. ಕಲಾವಿದರು ನಮ್ಮ ಆರ್ಯನ್ ಡ್ಯಾನ್ಸ್ ಸ್ಟುಡಿಯೋ ಮಂಗಳೂರು ಇದರ ನವೀನ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಹಾಗೆ ಹೆಜ್ಜೆ ನಿನಾದವು ಹರ್ಷತ್ರ ಗೆಜ್ಜೆ ನಿನಾದವು ಹೆಜ್ಜೆ ನಿನಾದ ಸರಿಯಲ್ಲ ಹೆಜ್ಜೆನಾದ ಸಾರಿ ಹೆಜ್ಜೆನಾದ ಇವರು ಜ್ಞಾನ ಐತಾಲ್ ಮತ್ತು ಅವರ ತಾಯಿ ಅವರು ಬಂದಿದ್ದಾರೆ. ಅವರು ವೇದಿಕೆಗೆ ಬರಬೇಕು. ನಮ್ಮ ಪ್ರೀತಿಯ ಕಿರುಕಾಣಿಕೆಯನ್ನು ನಮ್ಮ ಅಧ್ಯಕ್ಷರ ಬುಡದಿ ಕೈಯಿಂದ ತಗೊಳ್ಬೇಕು. ಯಾಕಂದರೆ ನೀವೆಲ್ಲ ಇಷ್ಟು ದಿನ ಸುರೇಶನನ್ನು 8 ತಿಂಗಳಿಂದ ನೋಡ್ತಾ ಇದ್ದೀರಿ. ಅದಕ್ಕೆ ಕಾರಣ ನಮ್ಮ ಪ್ರೀತಿಯ ಸೌಮ್ಯಕ್ಕ. ಅವರು ಇಷ್ಟು ದಿನ ಅವರನ್ನು ಸಹಿಸಿಕೊಂಡಿದ್ದರಿಂದ ನಮಗೆ ಸುರೇಶನ್ನ ಕಾಣಲಿಕ್ಕೆ ಸಿಕ್ಕಿದ್ದಾರೆ. ಮುಂದೆಯೂ 1 ವರ್ಷ ಅವರಲ್ಲಿ ಬಿಟ್ಟು ಕೊಡಬೇಕು ಅಂತ ಕೇಳಿಕೊಳ್ತಾ ಅವರಲ್ಲಿ ಈ ವೇದಿಕೆಯಲ್ಲಿ ನಾವು ಸ್ಮರಣಿಕೆಯನ್ನು ನೀಡಲಿಕ್ಕೆ ತುಂಬ ಇಚ್ಛೆ ಪಡ್ತಾ ಇದ್ದೇವೆ. ಅಕ್ಕ ಅವರೆಲ್ಲರಿಗೂ ಸ್ಮರಣಿಕೆಯನ್ನು ಕೊಡಬೇಕು. ನಮ್ಮ ಮುಂದಿನ ನಾಟಕ ಬುಡಿದಿ. ಈ ನಾಟಕದ ರೂವಾರಿಗಳಾಗಿರುವಂಥ ಪ್ರಸನ್ನ ಶೆಟ್ಟಿ ಬೈಲೂರು ಇವರು ವೇದಿಕೆಗೆ ಬರಬೇಕು. ಆರ್ಯನ್ ಬಂದಿಲ್ವಾ? ಅವಿನಾಶ್ ಆರ್ಯನ್ ಡ್ಯಾನ್ಸ್ ಸ್ಟುಡಿಯೋ ಅವಿನಾಶ್ ಶೆಟ್ಟಿ ಅವರು ಬನ್ನಿ. ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಸನ್ನ ಶೆಟ್ಟಿ ಬೈಲೂರು ಸವಿತಾ ಪುತ್ತೂರು ಬೈಲೂರು ಹಾಗೆ ಬಾಲಕೃಷ್ಣ ನೆಟ್ಟಾರ್ ಅವರಿಗೆ ಈ ವೇದಿಕೆಯಲ್ಲಿ ನಿಮ್ಮನ್ನು ಇಷ್ಟು ಹೊತ್ತು ರಂಜಿಸಿರುವಂತಹ ಭೋಜನದ ವಿತರಣಾ ವಿಭಾಗದ ಸ್ವಯಂ ಸೇವಕರು ತಕ್ಷಣ ಆ ಕಡೆಗೆ ತೆರಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲ ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸವಿತಾ ಅವರಿಗೆ ಸೌಮ್ಯಕ್ಕ ಮಾಡ್ತಾ ಇದ್ದಾರೆ ಸ್ಮರಣಿಕೆಯನ್ನು ನೀಡಬೇಕು ಅಂತ. ಭೋಜನ ಶಾಲೆಯಲ್ಲಿ ಊಟ ವಿತರಣೆ ಮಾಡತಕ್ಕಂಥ ಸ್ವಯಂ ಸೇವಕರು ಆ ಕಡೆಗೆ ತೆರಳಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ. ಇನ್ನು ನಮ್ಮೊಂದಿಗೆ ಬಾಲಕೃಷ್ಣ ನೆಟ್ಟಾರ್ ಅವರಿಗೆ ಅಧ್ಯಕ್ಷರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮೊಂದಿಗೆ ಇಷ್ಟು ದಿನ ಹಗಲು ರಾತ್ರಿ ಎನ್ನದೆ ನಮ್ಮ ಎಲ್ಲ ಕೆಲಸಗಳಲ್ಲಿ ಕೈ ಜೋಡಿಸಿದವರು ನಮ್ಮನ್ನು ಹೊಸದಾಗಿ ಅಪಾಯಿಂಟ್ಮೆಂಟ್ ಕೊಡಬೇಕು. ಹರ್ಷಿತ್ ಬನ್ನಿ. ಹೊಸದಾಗಿ ನೇಮಕಗೊಂಡಿರುವಂತಹ ಸುರೇಶ್, ಶಿಲ್ಪಾ, ಹರೀಶ್ ಅಮೈ ವೇದಿಕೆಗೆ ಬರಬೇಕು. ಇನ್ನೊಬ್ಬರ ಹೆಸರೇನು? ಸುರೇಶನ್ನ, ಶಿಲ್ಪಾ, ಹರೀಶ್, ಕಿರಣ್ಣ, ಯಾರು? ಸುರೇಶನ್ನ
ಸುರೇಶ್ ಅವರು ವೇದಿಕೆಗೆ ಬರಬೇಕು. ಶಿಲ್ಪ, ಹರೀಶ್, ಅಮೇಯ್, ಕಿರಣ್ ವೇದಿಕೆಗೆ ಬರಬೇಕು. ಬನ್ನಿ. ಸೌಮ್ಯಕ್ಕ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಶಿಲ್ಪ ಅವರಿಗೆ. ರತ್ನಾಕರ ಬೈಲು ಸುಮಾರು 5 ತಿಂಗಳಿಂದ ನಮ್ಮ ಜೊತೆಗಿದ್ದವರು, ಕೆಲವು ದಿನಗಳ ಹಿಂದೆ ಅನಾರೋಗ್ಯದಿಂದ ಬರ್ತಾ ಇಲ್ಲ. ಸುರೇಶ್ ಬಂದರು. ಸುರೇಶ್ ಅವರಿಗೆ ಪ್ರಮೋದ್ ಸರ್ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ತೀನಿ. ಹಾಗೆ ಹರೀಶ್, ಅಮ್ಮೈ ಮತ್ತು ಕಿರಣ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಪ್ರಮೋದರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಿರಣ್. ಬನ್ನಿ. ಕೊನೆಯದಾಗಿ ಮತ್ತೊಮ್ಮೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಿರುವಂತಹ ಎಲ್ಲ ಕಲಾವಿದರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿರುವಂತಹ ಜಯಪ್ರಕಾಶ್ ಮೌಂಟೆಡ್ಕ ಇವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಈಗ ಹಾಡು ಮುಣಿಸುತ್ತರವೇ ನನ್ನದಲ್ಲ ಪ್ರಮೋದ್ ಕುಮಾರ್ ಇವರಿಂದ ಹಾಡುಗಳ ಪಯಣ ಮುಂದುವರಿಸುತ್ತಾ ಈ ಸುಂದರವಾದ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅತ್ಯದ್ಭುತವಾದಂತಹ ತುಳು ನಾಟಕ ಮೂಡಿ ಬರಲಿಕ್ಕಿದೆ. ಹಾಗಾಗಿ ಅದರ ತಯಾರಿಗೋಸ್ಕರ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಅಣ್ಣ, ಒಂದು ಮಿಗಿಲಿನ ಸಮಯ ಮಿಗಿಲು ಎಂಚಬೋಡು ಅಂಚ ಬಳಸ ನೋಡೋದಕ್ಕೆ ನಂದು ಥ್ಯಾಂಕ್ ಯು. ಈತು ಪೊರತು ಸೈಸನ್ ನೈಕ್ ಥ್ಯಾಂಕ್ ಯು ಸೋ ಮಚ್. ಹಲೋ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವವನ್ನೇ ತುಂಬಿ ಮನ ಹಾಡಲು, ನವಭಾವವನ್ನೇ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ
ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ. ಜೀವನದ ನೂರು ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ. ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ. ವಾಗದಂತೆ ನಮ್ಮ ಈ ಮೈಮನ. ವಾಗದಂತೆ ನಮ್ಮ ಈ ಮೈಮನ. ಜೊತೆ ಸೇರಲು ಜೀವನ ಪಾವನ. ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ್ದೀರಿ ಸರ್. ಕೆಲಸದಲ್ಲಿ ಎಷ್ಟು ಶ್ರದ್ಧೆಯನ್ನ ಇಟ್ಟಿದ್ದೀರೋ ಅಷ್ಟೇ ಶ್ರದ್ಧೆಯನ್ನ ಕಲೆಯಲ್ಲೂ ಕೂಡ ಇಟ್ಟಿದ್ದೀರಿ. ಅದು ನಮಗೆ ಕೊಳ್ಳುವಂತಹ ಶ್ರೇಯಸ್ಸು ಎನ್ನುವ ಹಾಗೆ ಹೇಳಿಕೊಂಡು ನೂರಾರು ಕನಸು ನನಸಾಗಿದೆ ಎನ್ನುವಂತಹ ಸಾಲುಗಳಿವೆ. ಆದರೆ ಕಡಬಕ್ಕೆ ಬಂದಾಗ 42 ಗ್ರಾಮಗಳ 18,000 ಕುಟುಂಬಗಳ ಕನಸು ಇಂದು ನನಸಾಗುವ ಕಾಲ ಬಂದಿದೆ. ಅದುವೇ ಇಂದು ಒಕ್ಕಲಿಗ ಸಮುದಾಯ ಸಂಘದ ಶಿಲಾನ್ಯಾಸಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೇವೆ. ಹಾಗೆ ಇದೀಗ ಮತ್ತೆ ಸುಂದರವಾದಂತಹ ಹಲವಾರು ಗೀತೆಯನ್ನ ಪ್ರಸ್ತುತಪಡಿಸುವ ಉದ್ದೇಶದಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಬಾಲಕೃಷ್ಣ ನೆಟ್ಟಾರು ಹಾಗೆ ಸವಿತಾ ಅವಿನಾಶ್ ಪುತ್ತೂರು ಅವರು. ಸಾಂಬಾರು ಮತ್ತೆ ಸಾರು ಇದೆಯಲ್ಲ ಆ ಸಾಂಬಾರು ಮತ್ತು ಸಾರಿನ ಪರಿಮಳಕ್ಕೆ ಸಾಂಬಾರನ್ನ ಹೋಲುವ ಒಂದು ಹಾಡನ್ನ ಹಾಡುವುದಕ್ಕಾಗಿ ಈರ್ವರ ದ್ವಿಗಳ ಗೀತೆಗೆ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದ.
ಅರೆ ವಾ ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಿಮ್ ಕಡೆ ಡಾಂಬರ್ ಅಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತ್ ಅನ್ಕೋತೀವಿ. ಎಂತದು ಎಂತದು ಹಾಡೋದೆಂತ ಕೂಡೋದೆಂತ ಕುಣಿಯೋದೆಂತ ಹೆಂಗಪ್ಪ ಹೆಂಗಪ್ಪ ಹಾಡೋದ್ ಹಾಡೋದ್ ಕೂಡೋದ್ ಹೆಂಗ ಕುಣಿಯೋದ್ ಹೆಂಗ. ಬೆಳಗಾವಿಯಾದರೆ ಮಂಗಳೂರುವಾದರೆ ನಗಬೇಕು ನಾವು ಮಾತಾಡಲು ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೆ ಭದ್ರಾವತಿಯಾದರೆ ಬಿರಿಬೇಕು ನಾವು ಮೊದಲು ನಲಿದಾಡಲು. ನಾವೇನರು ಸರಿ ಹೋಗಲು. ಬೆಂಗಳೂರಲ್ಲಿ ಬೋಟಾದ್ರೆ ಆಲೂಗಡ್ಡೆ ಉಂಡೆಯಂತೆ, ಬೆಂಗಳೂರಲ್ಲಿ ಬೋಟಾದ್ರೆ ಎಳನೀರಿ ಕಾಯಿಯಂತೆ. ಗದಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಟ್ಟಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕಟ್ಟಾರೆ, ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಭಂಗಿ ಅಂದ್ರ ಹೋಗಿ ಹೋಗಿ ಹಚ್ಚು ಹಚ್ಚು ಇದು ಇದು, ನಮ್ ಕಡೆ ಭಂಗಿ ಅಂದ್ರ ಚೊಕ್ಕ ಮಾಡು ಮಾನವರ ನಾಮವದು ಮದು. ಸಾವಿರ ಹೂವ ಎದೆ ಹರಿಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಮಡಿಕೇರಿಯಾದರೆ ಗುಡಿಗೇರಿಯಾದರೆ ದುಡಿಬೇಕು ನಾವು ಮೊದಲು ಧಣಿಯಾಗಲು. ಬಂಗಾರದ ಗಣಿಯಾಗಲು. ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯುವುದು ಯಾವುದು ಬೇಡದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರು ಗುರಿಯಿಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವ 14 ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಒಂದು ನಾಲ್ಕನೆಯ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆಯಿದೆ, ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆಗಿದೆ. ಲ ಲ ಲ ಲ ಲ ಲ ಲ ಇಷ್ಟ ಓಕೆ, ಥ್ಯಾಂಕ್ ಯು ಸೋ ಮಚ್ ಎಂದು ಬನ್ನದು. ನಾವೆಲ್ಲರೂ ಕೂಡ ಕೇಳಲೇಬೇಕು, ಕೇಳಿದಷ್ಟು ಬಿಡಿಯುವುದಿಲ್ಲ ಎನ್ನುವಂತಹ ಕನ್ನಡ ಚಿತ್ರರಂಗವನ್ನ ಆಳಿರುವಂತಹ ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಇಡೀ ವಿಶ್ವವೇ ಕೊಂಡಾಡಿ ಕೇರಳದ ಮಲಯಾಳಿಗಳು ಕೂಡ ಹಾಡಿರುವಂತಹ ಕನ್ನಡದ ಹಾಡು ಒಂದಿದೆ ಅಂತ ಇದ್ರೆ ಅದು ಯಾವ ಹಾಡು ಅಂತ ನೆನಪಿಸಬಹುದಾ?
ಮತ್ತು ಹಿಂಟ್ ಕೊಡ್ತಾ ಇದ್ದೇನೆ. ಶ್ರೀಯುತ ಜಯರಾಮ್ ರವರು, ಮಲಯಾಳದ ಫಿಲ್ಮ್ ಆಕ್ಟರ್ ಜಯರಾಮ್ ಅವರು ಹಾಡಲು ಪ್ರಯತ್ನಿಸಿರುವಂತಹ ಕನ್ನಡದ ಅತ್ಯದ್ಭುತವಾದಂತಹ ಹಾಡು ಇಜ್ಜತೆ. ಅರೆ ಗೊತ್ತಣ್ಣದೆ ಗೊತ್ತಣ್ಣ ಇಜ್ಜ ಗೊತ್ತಾ ಇಜ್ಜ ಇರೇ ಗೊತ್ತಣ್ಣ. ಇರಿಗೆ 500 ರೂಪಾಯಿ ಇತ್ತೆ ಇರೇ ಮಾತ್ರ ಇಜ್ಜತೆ. ಓಕೆ ಫೈನ್. ಅದುವೇ ಗೀತೆ ಬೊಂಬೆ ಹೇಳುತ್ತೈತೆ ಎನ್ನುವಂತಹ ಅತ್ಯಂತ ಸುಮಧುರವಾದ ಗೀತೆ ಹಾಡುವ ಪ್ರಯತ್ನದಲ್ಲಿ ನಾನು ನಿಮ್ಮ ಪ್ರೀತಿಯ ಹರ್ಷಿತ್ ಮರ್ಕಂಜ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕಂದು ಹಸಿರಿಗೆ ಬಂದು ಬೆಳಕಿಗೆ ಮನೆಯ ಮನದೊಳಗಿಂದು ಆರಾಧಿಸ ರಾಜರನ್ನರು ಆರಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತರೆಯಬಾರದು. ಚಪಳ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗರಿ ಅರಮನೆಯಾಗರಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಕಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶವಿರುವ ಕೈಯೇರಲು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣಿನ ಕಾಯ ಹೀಗೆ ನಿನ್ನನು ಪಡೆದ ನಾವು ಕುಣಿತ ಬಾಳು ರಘು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹುರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂಥ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿದು ಈ ಭೂಮಿ ಆ ಕಥೆಯಲ್ಲಿದ್ದ ರಾಜರಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗಕ್ಕೆ ಬಂದೆ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ
ಪುನೀತ್ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತರೆಯಬಾಗದು ಕೊನೆ ಚಪ್ಪಾಳೆ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನೀನೇ ರಾಜಕುಮಾರ ಎಸ್ ಈ ಹಾಡು ಬಹುಶಃ ನನಗೋಸ್ಕರ ಅಲ್ಲ ಈ ಚಪ್ಪಾಳೆ ಬಹುಶಃ ಆ ಹಾಡನ್ನ ಹಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕನ್ನಡ ಚಿತ್ರರಂಗದ ಅತ್ಯದ್ಭುತವಾದಂತಹ ಬೇಸ್ ವಾಯ್ಸ್ ಅಂತಾನೆ ಕರೆಯುವಂತಹ ಮಿಸ್ಟರ್ ವಿಜಯ್ ಪ್ರಕಾಶ್ ಸರ್ ಹಾಗೆ ನಮ್ಮೆಲ್ಲರ ಚೇತನ ಆಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆ ಎಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸುವ ಮತ್ತೆ ಸುಮಧುರವಾದಂತಹ ಮತ್ತೊಂದು ದ್ವಿಗಳ ಗೀತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗೌಡ ನೆಟ್ಟಾರು ಹಾಗೆ ಸವಿತಾ ಅವಿನಾಶ್ ಪುತ್ತೂರು ಇವರ ಸ್ವರದಲ್ಲಿ ಕೇಳಿಕೊಂಡು ಬರೋಣ ಒಂದು ದ್ವಿಗಳ ಗೀತೆ. ಹಾಲು ಹಾಲು ಈಗಾಗಲೇ ಸವಣೂರು ಆಲಂಕಾರು ನೆಲ್ಲಿಯಾಡಿ ವಲಯದ ಪಿಕಪ್ಗಳ ಮಾಲಕರಿಗೆ ಚಾಲಕರಿಗೆ ಡೀಸೆಲ್ ಬಾಪ್ತನ್ನು ನೀಡಿರುತ್ತಾರೆ. ಉಳಿದಿರತಕ್ಕಂಥ ವಲಯದ ಪಿಕಪ್ನ ಮಾಲಕ ಚಾಲಕರು ನಾಳೆ ಇದೇ ವೇದಿಕೆ ಹತ್ರ ಬಂದರೆ ನಿಮಗೆ ಡೀಸೆಲ್ ಬಾಪ್ತನ್ನು ಉಪಾಧ್ಯಕ್ಷರು ಬಂದು ಅದನ್ನು ನಿಮಗೆ ವಿತರಣೆ ಮಾಡಲಿಕ್ಕಿದ್ದಾರೆ. 10 ಗಂಟೆಗೆ ತಾವುಗಳು ಇಲ್ಲಿ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಸವಣೂರು ಆಲಂಕಾರು ನೆಲ್ಲಿಯಾಡಿ ವಲಯವನ್ನು ಬಿಟ್ಟು ಉಳಿದಿರತಕ್ಕಂಥ ವಲಯದ ಉಪಾಧ್ಯಕ್ಷರುಗಳು ತಮ್ಮ ತಮ್ಮ ಏರಿಯಾದ ಪಿಕಪ್ನ ಡೀಸೆಲ್ ಬಾಪ್ತನ್ನು ಪಡ್ಕೊಳ್ಳಲಿಕ್ಕೆ ತಾವುಗಳು ನಾಳೆ 10 ಗಂಟೆ ಸಮಯಕ್ಕೆ ಇಲ್ಲಿಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಜೀವವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನೊಲುಮೆ ಸಂಕೇತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ 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 ಜೀವವೀಣೆ ನೀಡು ಮಿಡಿತದ ಸಂಗೀತ ಬಾಳಿನೊಲುಮೆಯ ಸಂಕೇತ ಮಿಡಿಯುವ ಮನಗಳು ಎರಡು ಮಿಡಿದ ರಾಗವು ಒಂದೇ ಮಿಂಚುವ ಕಣ್ಣ
ಸಂಚು ಇದು ಒಂದೇ ತಪ್ಪಿಸುವ ಹೃದಯಗಳೆರಡು ತಾಪದ ವೇಗವು ಒಂದೇ. ಸೇರುವ ಶುಭ ಸಮಯದಲ್ಲಿ ವಿರಹ ಇರದೊಂದೇ. ಭಾವಗೀತೆ ಬಾಳಿನೊಲುವೆ ಸಂಕೇತ. ಜೀವವೀಣೆ ನೀಡು ಮಿಡಿತದ ಸಂಗೀತ. ಒಲವಿನ ಬಯಕೆಯು ಒಂದು. ಮಿಲನ ಮಹೋತ್ಸವವಿಂದು ರಚಿಸುವ ನಾವನುದಿನ ಮೊದಲ ಪ್ರೇಮಯ. ಕನಸಿನ ರಾತ್ರಿಯು ಕಳೆದು ಬಂದಿರಿ ನೆನೆಸಿದ ಹಗಲು. ಹೊಂಗಿಸಿದ ಸುಖದ ಸೂರ್ಯ ಕಿರಣ. ಭಾವಗೀತೆ ಬಾಳಿನೊಲುವೆ ಸಂಕೇತ. ಜೀವವೀಣೆ ನೀಡು ಮಿಡಿತದ ಸಂಗೀತ. ಇಂದು ಮಿಲನರ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶ. ಜೀವವೀಣೆ ನೀಡು ಮಿಡಿತದ ಸಂಗೀತ. ಭಾವಗೀತೆ ಬಾಳಿನೊಲುವೆಯ ಸಂಕೇತ. ಜೀವ ವೀಣೆಗಳು ಮಿಡಿಲೇಬೇಕು. ಅದೆಷ್ಟು ಮನಸ್ಸುಗಳಿಗೆ ಕೂಡ ಈ ಹಾಡನ್ನ ಮತ್ತೆ ಮತ್ತೆ ಕೇಳಬೇಕು ಅನಿಸ್ತದೆ. ಯಾಕಂದ್ರೆ ಹಳೆಯ ಹಾಡುಗಳಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅಂತದೇ ಒಂದು ಸುಮಧುರವಾದಂತಹ ಗೀತೆಯನ್ನ ಪ್ರಸ್ತುತಪಡಿಸಿರುವಂತಹ ಈರುವರಿಗೂ ಕೂಡ ಧನ್ಯವಾದ ಅಂತ ಹೇಳಿಕೊಂಡು, ಚಿಕ್ಕ ಮಕ್ಕಳಿಗೆ ಅತ್ಯಂತ ಇಷ್ಟವಾದಂತಹ ಒಂದು ರಕ್ಷಿತ್ ಶೆಟ್ಟಿ ಅವರ ಹಾಡಿದೆ. ಅದುವೇ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ ಎನ್ನುವ ಗೀತೆಯನ್ನ ಹಾಡುವ ಪ್ರಯತ್ನದಲ್ಲಿ ನಾನು ನಿಮ್ಮ ಹರ್ಷಿ. ಬಹಳ ಅದ್ಭುತವಾದಂತಹ ರಸಮಯ ರಸ ಸಂಜೆಯನ್ನ ವೈವಿಧ್ಯಮಯ ಕಾರ್ಯಕ್ರಮವನ್ನು ಉಣಬಡಿಸಿರ್ತಕ್ಕಂಥ ಇಡೀ ನಮ್ಮ ತಂಡ ಶ್ರೀಯುತ ಹೆಜ್ಜೆ ನಾದ ಅನ್ನತಕ್ಕಂಥ ಹೆಸರಿನಲ್ಲಿ ಹೆಜ್ಜೆ ಗುರುತನ್ನು ಮೂಡಿಸಿರ್ತಕ್ಕಂತಹ ಮಂಗಳೂರು ಜ್ಞಾನ ಐತಲ್ ಮತ್ತು ಅವರ ತಂಡ, ಹಾಗೆ ಆರ್ಯನ್ ಡ್ಯಾನ್ಸ್ ಸ್ಟುಡಿಯೋ ಮಂಗಳೂರು ನವೀನ್ ಮತ್ತು ಅವರ ತಂಡ, ಹಾಗೆ ಶ್ರುತಿ ಗಾಯನ ಮೆಲೋಡಿಯಸ್ ಸುಳ್ಯದ ಹರ್ಷಿತ್ ಮತ್ತು ತಂಡ. ನಿಮ್ಮ ಈ ಸಮಗ್ರವಾದಂಥ ಈ ತಂಡಗಳು ಅದ್ಭುತ ವೈವಿಧ್ಯಮಯವಂಥ ಕಾರ್ಯಕ್ರಮವನ್ನು ಈ ಅದ್ಭುತ ವೇದಿಕೆಯಲ್ಲಿ ನೀಡಿದ್ದೀರಾ. ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಿಯಲಿ. ಈ ಬಹುದೊಡ್ಡ ಕಾರ್ಯಕ್ರಮದ ಪರವಾಗಿ ನಿಮಗೆ ಎಲ್ಲ ಸಂಘಟಕರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಸರ್. ಧನ್ಯವಾದಗಳು. ಎಸ್, ನನ್ನ ಜೊತೆಯಲ್ಲಿ ಹಾಡಬೇಕು ಹಾಡ್ತೀರಲ್ವಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕೂಗಿದೆ. ನಿನ್ನೆ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಸರಿಯ ಕವನ ಈಗ ತಾನೇ ಮೂಡಿದೆ. ಕನಸಲ್ಲಿ
ಬಳಿ ಬಳಿ ಬಂದು ಅರೆರೆರೆ ಮುದ್ದಾಡಿ ಅಯ್ಯಯ್ಯೋ ಕಚ್ಚುಗೊಳಿತಾರಲಾರೆ ಇನ್ನೊಮ್ಮೆ ಕನಸಲ್ಲಿ ಅರೆರೆರೆ ಬಳಿ ಬಳಿ ಬಂದು ಅರೆರೆರೆ ಮುದ್ದಾಡಿ ಅಯ್ಯಯ್ಯೋ ಕಚ್ಚುಗೊಳಿತಾರಲಾರೆ ಹೊಸ ದಾರಿ ಕೈಕುವ ಕೈಯಾಡಿ ಅದ್ದಾದಿ ಹೋಗೋದು ಮಾಮೂಲಿ ಸನ್ನೆಯಲ್ಲಿ ಹಾಡೊಂದು ಹಾಡುವ ವಿಧಾನ ಕಾದು ಪ್ರೀತಿನೇ ಮಜಾ ಬಿಡದಂತೀರೋ ಬಸುಗೆ ಸೆರೆ ಸಿಕ್ಕಿರೋ ಸಲಿಗೆ ನಿನ್ನ ಸುತ್ತ ಸುಳಿಯೋ ಆಸೆಗೀಗ ಆಯಸ ಹೋಗಿದೆ ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದೆ ಕನಸಲ್ಲೇ ಅರೆರೆ ಬಳಿ ಬಳಿ ಬಂದು ಅರೆರೆ ಮುದ್ದಾಡಿ ಅಯ್ಯಯ್ಯೋ ಕತ್ತಿಗೊಳಿತಾರಲಾರೆ ಇನ್ನೊಮ್ಮೆ ಕನಸಲ್ಲೇ ಅರೆರೆ ಬಳಿ ಬಂದು ಮುದ್ದಾಡಿ ಅಯ್ಯಯ್ಯೋ ಕತ್ತಿಗೊಳಿತಾರಲಾರೆ ಬೆಳಗ್ಗೆ ಯಾರ ಮುಖವ ನಾನು ನೋಡಿದೆ ಒಂದಾನೋ ಅದೃಷ್ಟಾನೋ ಮುಂದೆ ಕೂತಿದೆ ನಿನ್ನ ಮೇಲೆ ಕನಸು ಜಾಗವೈಟು ಇಂದು ಗಂಡವಾಗಿದೆ ನಿನ್ನ ಮೇಲೆ ಕವನ ಬರೆಯ ಕವನ ಈಗ ತಾನೇ ಮೂಡಿದೆ ಕನಸಲ್ಲೇ ಅರೆರೆ ಬಳಿ ಬಂದು ಅರೆರೆ ಮುದ್ದಾಡಿ ಅಯ್ಯಯ್ಯೋ ಕತ್ತಿಗೊಳಿತಾರಲಾರೆ ಇನ್ನೊಮ್ಮೆ ಕನಸಲ್ಲೇ ಅರೆರೆ ಬಳಿ ಬಂದು ಅರೆರೆ ಮುದ್ದಾಡಿ ಅಯ್ಯಯ್ಯೋ ಕತ್ತಿಗೊಳಿತಾರಲಾರೆ ಎಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಹುಶಃ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ದಕ್ಷಿಣ ಕನ್ನಡ ಇವರ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಮಸ್ತ ಒಕ್ಕಲಿಗ ಸಮುದಾಯ ಹಾಗೆ ಎಲ್ಲ ಊರ ಪರಬೂರ ಬಂಧುಗಳಿಗೆ ಕೂಡ ನಾನು ನಿಮ್ಮ ಪ್ರೀತಿಯ ಹರ್ಷಿತ್ ಮರ್ಕಂಜ ಇನ್ಸ್ಟಾಗ್ರಾಮಿನಲ್ಲಿ ಕೂಡ ಹರ್ಷಿತ್ ಮರ್ಕಂಜ ಅಂತ ಹಾಕಿದ್ರೆ ನಾನು ಅಲ್ಲಿ ಇರ್ತೇನೆ ಶುಭ ಸಮಾರಂಭಗಳು ಹಾಗೆ ವಿವಾಹ ಇನ್ನಿತರ ಯಾವುದೇ ಸಮಾರಂಭಗಳು ಕೂಡ ನಾವೆಲ್ಲರೂ ಕೂಡ ಜೊತೆಯಾಗಿ ಬಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಳ್ಳಿಕ್ಕೆ ಸದಾ ತಯಾರಿದ್ದೇವೆ ಅಂತ ಹೇಳಿಕೊಂಡು ಈ ಸಂಘಟನೆಯ ಮಧ್ಯದಲ್ಲಿ ಅತ್ಯದ್ಭುತವಾದಂತಹ ಒಬ್ಬ ಸಂಘಟಕ ಇದ್ದಾರೆ ಅವರೇ ಶ್ರೀಯುತ ಸುರೇಶ್ ಸರ್ ಅವರು ಕೊನೆಯದಾಗಿ ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತೇಳಿ ಭಾವಿಸಬೇಡಿ ಯಾಕಂದ್ರೆ ಕೊನೆಯದಾಗಿ ಮಾತಾಡಿದ್ರು ಕೂಡ ಮನಸ್ಸಿನಲ್ಲಿ ಪ್ರಥಮತವಾಗಿ ಕೊಳೆಯುವಂತಹ ಅತ್ಯದ್ಭುತವಾದಂತಹ ಸಂಘಟ ಕಡಬದಲ್ಲಿ ಒಕ್ಕಲಿಗ ಸಮುದಾಯವನ್ನ ಮೂಡಿಸಬೇಕು ಎನ್ನುವಂತಹ ಕನಸನ್ನ ಹೊತ್ತಿಕೊಂಡು ಇಡೀ ಕಡಬದ ಸಮಸ್ತ ಜನತೆಯನ್ನ 42 ಗ್ರಾಮಗಳನ್ನ 18,000 ಕುಟುಂಬಗಳನ್ನ ಸಂಘಟಿಸಿ ಇಂದು ಪರಿಪೂರ್ಣವಾದಂತಹ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಮೂಡಿ ಬಂದಿದೆ ಅಂದ್ರೆ ಅದು ಅತಿಶಯೋಕ್ತಿಯಲ್ಲ. ಹಾಗಾಗಿ ಆ ವ್ಯಕ್ತಿಗೊಮ್ಮೆ ನಿಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆಯ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಸುಂದರವಾದ ಗೀತೆ ಅಂದ್ರೆ ಕೆಲವು ಕುಳ್ಳನ ಉಳ್ಳಿದಾನು ಒಂಜಿಸ್ತಾರ ಕತ್ತಲೆ ಅಂಡತೆ ಅಂಚನಗ ಆ ಪದ್ಯವು ಕೇಂದ್ರನಂಡ ಓಸರು ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ ಎನ್ನುವ ಗೀತೆಯನ್ನು ಪ್ರಸ್ತುತಪಡಿಸಬೇಕಾಗಿ ಬರ್ತಾ ಇದ್ದಾರೆ ಮಿಸ್ಟರ್ ಬಾಲಕೃಷ್ಣ ಗೌಡ ನೆಟ್ಟರು ಹಾಗೆ ಸವಿತಾ ಅವಿನಾಶ್ ಪುತ್ತೂರು.
ಜೋಕುಲ ಚೂರು ಸಪೋರ್ಟ್ ಬೋರ್ಡ್ ಜೋಕುಲ ಸ್ವಲ್ಪ ಸಪೋರ್ಟ್ ಇದೆಲ್ಲ ಈ ಕಡೆ ಎಲ್ಲರೂ ಕೂತವ್ರು ಎಲ್ಲ ಕ್ಲಾಪ್ಸ್ ಎಲ್ಲ ಬರ್ಬೋದಲ್ಲ ಒಟ್ಟಿಗೆ ಹಾಡ್ಬೋದಲ್ಲ ಎಸ್ ಎಸ್ ಸ್ವಲ್ಪ ಈ ಕಡೆ ಚಪ್ಪಾಳೆ ಹುಡುಗಿ ಯಾಕಿಂಗಾತಿ ಮಾತಲ್ಲೇ ಮಲ್ಲ ಮಾಡ್ತಿ ವರ್ಷಾತು ಹಿಂಗಾಡ್ತಿ ಸಿಗಬಲ್ಲಿ ಕೈಗೆ ನಡುವು ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೈತಿ ಗುಗ್ಗಾಯೈತಿ ಮನ್ಸು ಮಂಡ್ಯ ಆಗೈತಿ ನನ್ನ ಹುಡುಗಿ ಚುಟ್ಟುವಂತೈತಿ ನನಗ ಚುಮು ಚುಮು ಆಗ್ತೈತಿ 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 ಊರ್ ಹಿಂದೆ ಬಾಳೆ ತೋಟ ಊರ್ ಮುಂದೆ ಖಾಲಿ ಸೈತ ಇದಕ್ಕೆಲ್ಲ ನೀನಾಗ ಬಳಸಿ ಮತ್ಯಾಕ ಅನುಮಾನ ಬಳಸಿ ಪಣಿಕೊಯ್ಟ್ಲೆ ಚುಟ್ಟು 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದುವರೆಗೂ ಕೂಡ ಹಲವಾರು ಗೀತೆಗಳನ್ನ ಪ್ರಸ್ತುತಪಡಿಸಿ ನಿಮ್ಮೆಲ್ಲರ ಕಿವಿಯ ಕರ್ಣವನ್ನ ಅತ್ಯಂತ ಸುಮಧುರಗೊಳಿಸಿದ್ದೇವೆ ಅಂತ ನಾವೆಲ್ಲರೂ ಭಾವಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿಕೊಂಡು ಈ ಸಮಯ ಆನಂದಮಯ ಎನ್ನುವ ಹಾಗೆ ಭಾವಿಸಿಕೊಂಡು ಕಷ್ಟಗಳೆಲ್ಲರಿಗೂ ಕೂಡ ಬರುತ್ತದೆ ಜನನ ಎನ್ನುವಂತಹ ಮೂರಕ್ಷರದಿಂದ ಮರಣ ಎನ್ನುವ ಮೂರಕ್ಷರದಲ್ಲಿ ಮುಕ್ತಾಯವಾಗುವಂತಹ ಜೀವನ ಎನ್ನುವ ಮೂರಕ್ಷರದಲ್ಲಿ ಕಠಿಣ ಎನ್ನುವಂತಹ ಮೂರಕ್ಷರವನ್ನ ತಲೆಯಲ್ಲಿಟ್ಟುಕೊಂಡು ಚಿಂತೆ ಎನ್ನುವಂತಹ
ಮೂರಕ್ಷರವನ್ನ ತಲೆಯಲ್ಲಿ ಹೊತ್ತುಕೊಂಡು ಜೀವನ ಎನ್ನುವ ಮೂರಕ್ಷರದಲ್ಲಿ ಕೊರಗಬೇಡಿ. ಹಾಗಾಗಿ ಹೃದಯ ಎನ್ನುವ ಮೂರಕ್ಷರದಲ್ಲಿ, ಕೆಲಸ ಎನ್ನುವಂತಹ ಮೂರಕ್ಷರದಿಂದ, ಒಳ್ಳೆಯ ಎನ್ನುವ ಮೂರಕ್ಷರದಲ್ಲಿ ಪ್ರತಿಯೊಂದು ಹೃದಯದಲ್ಲಿ ನಾವೆಲ್ಲರೂ ಕೂಡ ದಿನನಿತ್ಯವೂ ಕೂಡ ನೆನಪಾಗಿ ಉಳಿಯೋಣ ಎನ್ನುವಂತಹ ಮಾತಿನೊಂದಿಗೆ ನಾನು ನಿಮ್ಮ ಪ್ರೀತಿಯ ಹರ್ಷಿತ್ ಮರ್ಕಂಜ ಅಂತ ಹೇಳಿಕೊಂಡು ಕೊನೆಯ ಗೀತೆಯನ್ನ ಪ್ರಸ್ತುತಪಡಿಸಿದ ಶಬರಿಮಲೆಯ ಯಾತ್ರಿಗಳಿಗೋಸ್ಕರ ಹಾಗೆ ಶಬರಿಮಲೆ ಅಯ್ಯಪ್ಪನನ್ನ ಆರಾಧಿಸುವಂತಹ ಭಕ್ತರಿಗೋಸ್ಕರವಾಗಿ ಈ ಕೊನೆಯ ಗೀತೆಯನ್ನ ಪ್ರಸ್ತುತಪಡಿಸಿದ ನಾವೆಲ್ಲರೂ ಕೂಡ ವೇದಿಕೆಯನ್ನ ವಿರಮಿಸ್ತಾ ಕೊನೆಯ ಗೀತೆಗಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಗೌಡ ನೆಟ್ಟಾರು ಇವರು. महाप्रभु 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 श्रीमले मेले बाळुव महाप्रभु श्रीमले मेले बाळुव महाप्रभु